ಮುಖ್ಯ ಅತಿಥಿಗಳಾಗಿ ಶ್ರೀ ತೇಜ್ ಕುಮಾರ್ ರೈ, ಮಾನ್ಯ ಆಡಳಿತ ವ್ಯವಸ್ಥಾಪಕರು, ದಾಕ್ಷಾಯಿಣಿ ಗ್ರೂಪ್ಸ್ ಬೆಂಗಳೂರು ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆಯೇ ಶ್ರೀ ರಮೇಶ್ ಭಟ್ ಉಪ್ಪಂಗಳ ಇವರ ಅನುಪಸ್ಥಿತಿಯಲ್ಲಿ ಸಿಎ ಬ್ಯಾಂಕಿನ ನಿರ್ದೇಶಕರಾಗಿರುವಂತಹ ಪದ್ಮಪ್ಪ ಗೌಡ ರಾಮಕುಂಜ ಇವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಅತಿಥಿ ಸ್ಥಾನದಲ್ಲಿ ಶ್ರೀಮತಿ ಸುಗಂಧಿ ಕೆ, ನಿವೃತ್ತ ಮುಖ್ಯ ಗುರುಗಳು ನಮ್ಮ ಜೊತೆಗೆ ಇದ್ದಾರೆ. ಇವತ್ತಿನ ಈ ಒಂದು ಸಮಾರೋಪ ಸಮಾರಂಭದ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನ ವಹಿಸಿಕೊಳ್ಳಿಕ್ಕಿದ್ದಾರೆ ಶ್ರೀಮತಿ ಶಶಿಕಲಾ ಮಾಧವಾಚಾರ್ಯ ಇವರ ಅನುಪಸ್ಥಿತಿಯಲ್ಲಿ ಇವರ ಪುತ್ರರಾದಂತಹ ಶ್ರೀ ಶಿವಪ್ರಸಾದ್ ಇಜ್ಜಾವ್ ಇವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಇವತ್ತಿನ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯನ್ನ ನಮ್ಮ ಜೊತೆಗೆ ವಹಿಸಿಕೊಳ್ಳಿಕ್ಕಿದ್ದಾರೆ ಮಾಸ್ಟರ್ ಪ್ಲಾನರಿ ಪುತ್ತೂರು ಇದರ ಉದ್ಯಮಿಗಳಾಗಿರುವಂತಹ ಶ್ರೀ ಆನಂದ ಎಸ್ ಕೆ ಇವರು, ಹಾಗೆ ಶ್ರೀ ರೋಷನ್ ಬಲ್ಲಾಳ್ ಹಳನೇರಿಂಕಿ, ಶ್ರೀ ಎನ್ ಆದಂ ಮೇಸ್ತ್ರಿ ಹಳನೇರಿಂಕಿ, ಶ್ರೀ ಸಂಜೀವ ಬಿ ನಿವೃತ್ತ ಮುಖ್ಯ ಗುರುಗಳು ಹಳನೇರಿಂಕಿ ಇವರು, ಶ್ರೀ ಸಂತೋಷ್ ಕುಮಾರ್ ಕುഞ്ഞുಕ್ಕು ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀ ಧರ್ಣಪ್ಪ ಗೌಡ ಅಲೆಪಾಡಿ ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀ ಕಿರಣ್ ಕುಮಾರ್ ಪಾದೆ ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀಮತಿ ತೇಜಸ್ವಿನಿ ಶೇಖರಗೌಡ ಕಟ್ಟಪನಿ ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀಮತಿ ವಸಂತಿ ಕಣೆಮಾರು ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀ ಪುರುಷೋತ್ತಮ ಬರೆಂಬೆಟ್ಟು ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀ ವೈ ಶಾಂತಪ್ಪ ಗೌಡ ಶಾಲಾ ಮುಖ್ಯ ಗುರುಗಳು ಹಳನೇರಂಗಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶತಮಾನೋತ್ಸವ ಸಮಿತಿ, ಶ್ರೀ ಶೇಖರಗೌಡ ಹಿರಿಂಜ ಜೊತೆ ಕಾರ್ಯದರ್ಶಿಗಳು, ಶ್ರೀ ನವೀನ ಎ ಶಿಕ್ಷಕರು ಹಾಗೂ ಜೊತೆ ಕಾರ್ಯದರ್ಶಿಗಳು ಶಾಲಾ ಶತಮಾನೋತ್ಸವ ಸಮಿತಿ. ಈ ಎಲ್ಲ ಅತಿಥಿ ಅಭ್ಯಾಗತರು ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದು ಸಮಾರೋಪ ಸಮಾರಂಭ ಮಾಡುವ ಸಲುವಾಗಿ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರಮೇಶ್ ರೈ ರಾಮಜಾಲು ಹಾಗೂ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಶ್ರೀ ವೈ ಶಾಂತಪ್ಪ ಗೌಡ ಇವರು ಈ ಸಭೆಯ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರಮೇಶ್ ರೈ ರಾಮಜಾಲು ಹಾಗೆ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀ ವೈ ಶಾಂತಪ್ಪ ಗೌಡ ಇವರು ಸಮಾರೋಪ ಸಮಾರಂಭದ ಎಲ್ಲ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೇವೆ ಸರ್. ಸುಮಾರು 2023ನೇ ಇಸವಿಗೆ ಶತಮಾನವನ್ನ ಕಂಡಂತಹ ಈ ಶಾಲೆ ವಿವಿಧ ಕಾಮಗಾರಿಗಳ ಉದ್ದೇಶದಿಂದ ಒಂದೆರಡು ವರ್ಷಗಳ ಕಾಲ ಶಾಲೆಯನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೊಂಡೊಯ್ದು ಸತತ ಪರಿಶ್ರಮ, ಸಂಘಟನೆಯ ಚತುರತೆಯ ಬಲದಿಂದ ಹಾಗೂ ವ್ಯಕ್ತಿತ್ವದ ಪೂರ್ಣ ಪ್ರಮಾಣದ ಬಳಕೆಯ ಈ ಒಂದು ಶಾಲೆಯ ಅಭಿವೃದ್ಧಿಯನ್ನ ಕಂಡಿದೆ. ಇಂತಹ ಸಂದರ್ಭದಲ್ಲಿ ಶತಮಾನೋತ್ಸವನ್ನ ಕಳೆದ 2 ದಿನಗಳಿಂದ ಸೇರಿಸಿ ಇವತ್ತಿಗೆ 3ನೇ ದಿನದ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಮಾರೋಪ ಸಮಾರಂಭ ಈಗಾಗಲೇ ಎಲ್ಲ ಗಣ್ಯರು ಆಗಮಿಸಿದ್ದು ಸಭಾ ಕಾರ್ಯಕ್ರಮವನ್ನ ನಡೆಸಲು ಅನುವು ಮಾಡಿಕೊಡುವರೆ. ಮಾನ್ಯ ಅಧ್ಯಕ್ಷರು ಗಣ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಎಲ್ಲ ಉಪಾಧ್ಯಕ್ಷರು, ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಯ ಎಲ್ಲ ಉಪಾಧ್ಯಕ್ಷರುಗಳು ಕೂಡ ವೇದಿಕೆಯನ್ನ ಅಲಂಕರಿಸಬೇಕು.
ಆಲಯ ಜ್ಞಾನ ದೇಗುಲ ಕುಣಿದ ಈ ನೆಲ ವಿದ್ಯೆ ಕಲಿಸಿದ ಆಲಯ ಬರೆದ ಪುಸ್ತಕ ಕಲಿತ ಪದಗಳ ಮರೆಯಲುಂಟೆ ನಮ್ಮ ಬಾಳಲಿ ಮರೆಯಲುಂಟೆ ನಮ್ಮ ಬಾಳಲಿ ಶತಮಾನೋತ್ಸವ ಶತಮಾನೋತ್ಸವ ಹಳೆ ನೇರಂಕಿ ಶಾಲೆಯ ಶತಮಾನೋತ್ಸವ. ಹಲವಾರು ವಿದ್ಯಾರ್ಥಿಗಳನ್ನ ಕೊಡಮಾಡಿದಂತಹ ನಮ್ಮ ಶಾಲೆ ಇವತ್ತು ಆ ಕನಸನ್ನ ನನಸಾಗಿಸಿ 3 ದಿನದ ಕಾರ್ಯಕ್ರಮಗಳ ಜೊತೆಗೆ ಸಮಾರೋಪ ಹಂತಕ್ಕೆ ಬಂದಿದ್ದೇವೆ. ನಿರ್ವಿಘ್ನವಾಗಿ ನೆರವೇರಿದಂತಹ ಎಲ್ಲಾ ಕಾರ್ಯಕ್ರಮಗಳು ಕೊನೆಯ ಹಂತದಲ್ಲಿ ಕೂಡ ದೇವರ ಅನುಗ್ರಹದೊಂದಿಗೆ ನಿರ್ವಿಘ್ನವಾಗಿ ನೆರವೇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಈ ಕಾರ್ಯಕ್ರಮವನ್ನ ನಮ್ಮ ಶಾಲಾ ವಿದ್ಯಾರ್ಥಿನಿಯರು ನಡೆಸಿಕೊಡ್ಲಿಕ್ಕಿದ್ದಾರೆ. ಅನವರತವು ನೆನೆವೆವು ನಿನ್ನ ಅನವರತವು ನೆನೆವೆವು ನಿನ್ನ ವಿನಾಪಾನಿಯೇ ಪುಸ್ತಕವಾಣಿ ಜನನುತ ಬ್ರಹ್ಮನ ರಾಣಿ ವಿನಾಪಾನಿಯೇ ಪುಸ್ತಕವಾಣಿ ಜನನುತ ಬ್ರಹ್ಮನ ರಾಣಿ ಅನವರತವು ನೆನೆವೆವು ನಿನ್ನ ಅನವರತವು ನೆನೆವೆವು ನಿನ್ನ ಪತಿತೋದ್ಧಾರಿಣಿ ಅಭಯ ಪ್ರದಾರಿಣಿ ವಾಣಿಯೇ ಕಲ್ಯಾಣಿ ಪತಿತೋದ್ಧಾರಿಣಿ ಅಭಯ ಪ್ರದಾರಿಣಿ ವಾಣಿಯೇ ಕಲ್ಯಾಣಿ ಅನವರತವು ನೆನೆವೆವು ನಿನ್ನ ಅನವರತವು ನೆನೆವೆವು ನಿನ್ನ ಕಮಲದ ಸಹಿತೆ ಅಂಬುಜ ನೇತ್ರೆ ಜ್ಞಾನವ ಬೆಳಗಿಸು ಮಾತೆ ಕಮಲದ ಸಹಿತೆ ಅಂಬುಜ ನೇತ್ರೆ ಜ್ಞಾನವ ಬೆಳಗಿಸು ಮಾತೆ ಅನವರತವು ನೆನೆವೆವು ನಿನ್ನ ಅನವರತವು ನೆನೆವೆವು ನಿನ್ನ ಅನವರತವು ನೆನೆವೆವು ನಿನ್ನ. ಭಗವಂತನ ಅನುಗ್ರಹ ಸದಾ ನಮ್ಮ ಮೇಲೆ ಇದೆ ಅನ್ನುವಂತಹ ಭರವಸೆಯೊಂದಿಗೆ ಸಮಾರೋಪ ಸಮಾರಂಭದ ಈ ವೇದಿಕೆಯಲ್ಲಿ ಇವತ್ತು ನೆರೆದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಹಾಗೆ ಸೇರಿರುವ ನಮ್ಮೆಲ್ಲರನ್ನ ಸ್ವಾಗತ ಮಾಡಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಕಾರ್ಯದರ್ಶಿಗಳು ಹಿರಿಯ ವಿದ್ಯಾರ್ಥಿ ಸಂಘದ ಶ್ರೀ ಮಹೇಶ್ ಪಾತ್ರಮಾಡಿಯವರು. ಕ್ಷೇತ್ರದ ಎಲ್ಲ ದೈವದೇವರುಗಳನ್ನು ವಂದಿಸುತ್ತಾ ನಮ್ಮ ಈ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಂಥ ನಮ್ಮವರೇ ಆದ ಆತ್ಮೀಯರಂಥ ಶ್ರೀ ರಮೇಶ್ ರೈ ರಾಮಜಲಗುತ್ತು ಇವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಯಲ್ಲಿ ಶ್ರೀ ತೇಜಕುಮಾರ್ ರೈ ಮಾನ್ಯ ಆಡಳಿತ ವ್ಯವಸ್ಥಾಪಕರು ದಾಕ್ಷಾಯಿನ್ ಗ್ರೂಪ್ ಆಫ್ ಬ್ಯಾಂಗ್ಳೂರು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಶಾಲಾ ನಿವೃತ್ತ ಮುಖ್ಯ ಗುರುಗಳಾಗಿರುವಂಥ ಶ್ರೀಮತಿ ಸುಗಂಧಿಕೆ ಇವರು ನಮ್ಮೊಂದಿಗಿದ್ದಾರೆ. ಇವರುಗಳು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗೌರವ ಉಪಸ್ಥಿತಿಯಲ್ಲಿ ಶ್ರೀಯುತ ಶಿವಪ್ರಸಾದ್ ಐಜಾವ್ ಮಾಲಕರು SR ಬಿಲ್ಡರ್ಸ್ ಪುತ್ತೂರು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಎನ್ ಆದಮ್ ಮೇಸ್ತ್ರಿಗಳು ಹಳ್ನೇರಿಂಕಿ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಶ್ರೀ ಸಂಜೀವ ಬಿ ನಿವೃತ್ತ ಮುಖ್ಯ ಗುರುಗಳು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಂತೋಷ್ ಕುಮಾರ್ ಕುಂಜಕ್ಕು, ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧರ್ಮಪ್ಪಗೌಡ ಅಲೆಪ್ಪಾಡಿ, ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ತೇಜಸ್ವಿನಿ ಶೇಖರಗೌಡ ಕಟ್ಟಪ್ಪಣಿ, ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ವಸಂತಿ ಕಣೆಮಾರ್, ಉಪಾಧ್ಯಕ್ಷರು ಶಾಲಾ ಶತಮಾನೋತ್ಸವ ಸಮಿತಿ, ಇವರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೈ ಶಾಂತಪ್ಪಗೌಡ ಶಾಲಾ ಮುಖ್ಯ ಗುರುಗಳು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶತಮಾನೋತ್ಸವ ಸಮಿತಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಶೇಖರಗೌಡ ಹಿರಿಂಜ ಜೊತೆ ಕಾರ್ಯದರ್ಶಿಗಳು, ಇವರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಪೂರ್ಣಿಗೌಡ ಮರಂಕಾಡಿ, ಸಂಚಾಲಕರು ಕ್ರೀಡಾ ಸಮಿತಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಜನಾರ್ದನ ಕದ್ರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. SDMC ಅಧ್ಯಕ್ಷರಂತ ಶ್ರೀ ವೀರೇಂದ್ರ ಪಾಳೆತಡ್ಡ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನವೀನ್ ಎ ಶಿಕ್ಷಕರು ಹಾಗೂ ಜೊತೆ ಕಾರ್ಯದರ್ಶಿಗಳು ಶಾಲಾ ಶತಮಾನೋತ್ಸವ ಸಮಿತಿ, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಊರ ಪರ ವಿದ್ಯಾಭಿಮಾನಿಗಳಿಗೂ ಹಾಗೂ ಎಲ್ಲ ಪೋಷಕರಿಗೂ, ಹಲವೆದ್ದಿ ಸಂಘದ ಎಲ್ಲ ಸದಸ್ಯರಿಗೂ ಆತ್ಮೀಯದ ಸ್ವಾಗತವನ್ನು ಬರುತ್ತಾ ಈ ಸ್ವಾಗತವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಶತಮಾನೋತ್ಸವದ ಈ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಶ್ರೀ ಮಹೇಶ್ ಪಾತ್ರಮಾಡಿ, ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇವತ್ತಿನ ಸಮಾರೋಪ ಸಮಾರಂಭದ ಎಲ್ಲ ಅಭ್ಯಾಗತರನ್ನ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರಮೇಶ್ ರೈ ರಾಮಜಾಲು ಇವರು ಶಾಲು ಹಾಕಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಶತಮಾನೋತ್ಸವ ಇಂದಿಗೆ ಪೂರ್ಣಗೊಂಡ್ರು. ಇದರ ಹಿಂದೆ ದುಡಿದಂತಹ ಶತಮಾನೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನ ಗೌರವಿಸುವಂತಹ ಒಂದು ಅಭೂತಪೂರ್ವಂತಹ ಕಾರ್ಯಕ್ರಮ. ಎಲ್ಲ ಪದಾಧಿಕಾರಿಗಳು ತಮ್ಮ ಶ್ರಮ ಕೊಟ್ಟು ಈ ಶಾಲೆಯ ಅಭಿವೃದ್ಧಿಗೋಸ್ಕರ ವಿವಿಧ ಚಿಂತನೆಯನ್ನ ಮಾಡಿ ವಿವಿಧ ಯೋಜನೆಯನ್ನ ಸಾಕಾರಗೊಳಿಸುವಲ್ಲಿ ತಮ್ಮೆಲ್ಲರ ಪಾತ್ರ ಅಮೂಲ್ಯವಾದದ್ದು. ಈ ಸಂದರ್ಭದಲ್ಲಿ ಶಾಲು ಹಾಕಿ ಕಿರು ಗೌರವವನ್ನ ಸೂಚಿಸುವಂಥದ್ದು ಶತಮಾನೋತ್ಸವ ಸಮಿತಿಯ ಒಂದು ಕರ್ತವ್ಯ ಕೂಡ ಆಗಿದೆ. STMCಯ ಅಧ್ಯಕ್ಷರಿಂದ ಶತಮಾನೋತ್ಸವದ ಸಮಿತಿಯ ಅಧ್ಯಕ್ಷರಿಗೆ ಗೌರವಪೂರ್ಣ ಸಲ್ಲಿಕೆ. ಕಾರ್ಯಕ್ರಮ ಮುಂದುವರಿಸುತ್ತಾ ಶತಮಾನೋತ್ಸವ ಸಮಿತಿ ಹಾಗೂ ಎಲ್ಲಾ ಸಂಘಟನೆಗಳ ನೇತೃತ್ವದಲ್ಲಿ ರಾಮಮಜಲಗುತ್ತು ಲಕ್ಷ್ಮೀ ಕರಿಯಪ್ಪರೈ ರಂಗಮಂಟಪದಲ್ಲಿ ಜರುಗುತ್ತಿರುವಂತಹ ಸಮಾರೋಪ ಸಮಾರಂಭ. ಈ ಕಾರ್ಯಕ್ರಮ ನಡೆದು ಬಂದ ಹಾದಿಯನ್ನ ಪ್ರಾಸ್ತಾವಿಕವಾಗಿ ನಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ ಶತಮಾನೋತ್ಸವ ಸಮಿತಿಯ ವಿವಿಧ ಯೋಜನೆಗಳ ಮೇಲುಸ್ತುವಾರಿಯನ್ನ ನೋಡಿಕೊಂಡಂತಹ ಶ್ರೀ ಶೇಖರಗೌಡ ಕಟ್ಟಪ್ಪನಿಯವರು. ಸರ್, ತಮಗೆ ಪ್ರಾಸ್ತಾವಿಕ ನುಡಿಗಾಗಿ. ಸ್ಥಳ ದೇವರನ್ನು ಮನಸಾರೆ ಸ್ಮರಣೆ ಮಾಡಿಕೊಂಡು ವೇದಿಕೆಯಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿರುವ ವಿದ್ಯಾಭಿಮಾನಿಗಳೇ, ಸುಮಾರು 1988 ಒಂದು 36 ವರ್ಷ ನಿರಂತರ ಈ ಶಾಲೆತ ಆಗು ಹೋಗುಡು ಆಯ್ತ ಕಷ್ಟ ನಷ್ಟನು ಸದಾ ತೂವಂತಿತ್ತನ
ಒಂಜಿ ಸಂದರ್ಭಡು 1988 ಇನಿ ಈ ಮೈದಾನ ಈತ ಮಲ್ಲೆ ಆತು ತೋಜಿಲು ಪಂಡ ಆ ಸಂದರ್ಭಡು ಶಶಿಧರ್ ರಾವ್ ಇಂಬೇನ ನೇತೃತ್ವದ ಒಂಜಿ ಹಿರಿಯಾಕನ ಒಂಜಿ ಟೀಮ್ ಅವೇ ರೀತಿ ಹಳೆ ವಿದ್ಯಾರ್ಥಿ ಸಂಘ ಅಕನ ಒಂಜಿ ಎಲ್ಯ ಟೀಮ್ ಈ ಶಶಿಧರ್ ರಾವ್ನ ನೇತೃತ್ವದ ಅಪಗ ಆ ಒಂದು ಹಿರಿಯಾಕನ ಟೀಮ್ ಪಂಡ ಇನ್ನಿ ನಮ್ಮ ಜೀತ್ ಮಲ್ಲ ಈ ಒಂದು ಕಾರ್ಯಕ್ರಮ ಇನ್ನಿ 100ನೇ ವರ್ಷದ ಈ ಒಂದು ಕಾರ್ಯಕ್ರಮ ಆಪುನ ಪಂಡಗ ಅಗಲೇ ಮುನ್ನ ನೆನೆತೊನ್ನ ನಮ್ಮ ಒಂದು ಭಾಗ್ಯ ಇನ್ನು ಅಗಲೇ ನೆನೆತೊಂದು ಈ ಕಾರ್ಯ ನಮ್ಮ ದುಮ್ಮಂತಲಿ ಈ ನಮ್ಮ ಕಾರ್ಯ ಖಂಡಿತ ಸಕ್ಸಸ್ ಆಪುಡು ಅಂಚದು ನಮ್ಮ ಕಾರ್ಯಕ್ರಮ ಕೋಡೆ ಮುರಾಯಿತು ಇನ್ನಿಕ್ಕೆ ಮುಟ್ಟ ಒವೇ ರೀತಿ ತೊಂದರೆ ಇದ್ದೆ ಭಾರಿ ಪೊರುಳು ನಡತೀನಿ ಅವೇ ಸಂದರ್ಭಡು ಯಾನಿನಿ ಬುಕ್ಕರ ಇಜಾವ್ ಸುಬ್ರಾಯರ್ ಈ ಒಂಜಿ ಶಾಲೆದ ಆ ಒಂಜನೇ ವರ್ಷದ್ದು ಬುಕ್ಕ ಅಖಿಲ ಬತ್ತನ ಒಂಜಿ ಕಷ್ಟವನ್ನು ಯಾನು ಪೋಣಗ ಅವ್ರ ಅಮ್ಮ ಪನ್ಪುಣಂದುಂಡು ಇನಿ 5ನೇ ಕ್ಲಾಸ್ ಇರ್ತಾವೆ 7ನೇ ಕ್ಲಾಸ್ಗೆ ಆವಡಿತ್ತನ ಸರಕಾರ ಹೊರತು ಆಯ್ಕೊಂದು ಆ ಪರ್ಮಿಷನ್ ಕೊಡಿತ್ತಂದ ಆ 7ನೇ ಆತು ಜೋಕುಳು ಬೋರ್ಡು ಸಂಖ್ಯೆ ಬೋರ್ಡು ಅಪಗ ಕೊಂತೂರು ಪೆರಾಬೆ ಆ ಭಾಗ ಹೊರತು ಜೋಕುಳು ನೆತ ಬರ್ತದೆ ಮೂಳು ಸೇರ್ಸತ್ತು ಇಚ್ಚಾವುಟು ಅಗ್ಲಿಗೆ ವ್ಯವಸ್ಥೆ ಮಾಡ್ತಾನೆ ಒಂಜಿ ಸಂದರ್ಭ ಇತ್ತು ಎಂದು ಬಂತು ಉಲ್ಲೇಖ ಮಾಡ್ತಂತೇರಿ ಇಂಕ್ಲ ಈ ಶತಮಾನೋತ್ಸವಕ್ಕೂ ಪಾತಿರ ಪೋಣಕ ಇನಿ ಇಜಾವ್ ಸುಬ್ರಾಯರ್ನ ಹುಲ್ಲಿನಿ ಕುಳಿತೇನೆ ಇಂಕ್ಲೆ ಭಾರಿ ಸಂತೋಷಿನಿ ಅವೇ ರೀತಿ ಈ ಒಂಜಿ ಶಶಿಧರ್ ರಾವ್ ಮೇರ್ನ ನೇತೃತ್ವ ನಡ್ಪಂತಿನ ಆ ಒಂಜಿ ಸಂದರ್ಭಡು ಆರ್ನ ಒಟ್ಟಿಗಿತ್ತಿನ ಒಂಜಿ ಆ ವ್ಯಕ್ತಿಲು ಇನ್ನು ನಮ್ಮೊಟ್ಟಿಗೆ ಇದ್ದಲ್ಲ ಇನ್ನೇ ಶತಮಾನೋತ್ಸವದ ಅಧ್ಯಕ್ಷರಾಯಿನ ನಮ್ಮ ರಮೇಶರು ಆರ್ನ ಅಪ್ಪ ಬಾಬು ರೈಕಳು ಸಂಜು ಪೂಜಾರಿ ಕದ್ದಿರ ಕೃಷ್ಣ ಪೂಜಾರಿ ಬರಿಂಬೆಟ್ಟು ಚಂದು ಪೂಜಾರಿ ಬರಿಂಬೆಟ್ಟು ಆದಮ್ ಸಾವ್ಕಾರ್ಲು ಪುತ್ತಬ್ ಸಾವ್ಕಾರ್ಲು ಅವೇ ರೀತಿ ಮಾಯಿಲ ಇಜಾವು ಕುಂಜ ಕದ್ದಿರ ಇಂಚಿನ ಒಂಜಿ ಮಲ್ಲ ಟೀಮು ಆರೊಟ್ಟಿಗೂ ಆ ಶಶಿಧರ್ ಒಟ್ಟು ಕೆಲಸ ಮಾಡ್ತಂದು ಐತೊಟ್ಟಿಗೂ ಈ ಹಳೆ ವಿದ್ಯಾರ್ಥಿ ಸಂಘ ಎಂಕ್ಲ ಇರಿಂಜ ಭಾಸ್ಕರ್ ಇರಿಂಜ ಶೇಖರಣ್ಣೆ ಬರಿಂಬೆಟ್ಟು ಅಶೋಕೆ ಟೈಲರ್ ಸುಂದರಣ್ಣೆ ಶಿವರ್ ಶಿವರಾಮ್ ಮಾಸ್ಟರ್ ಇಂಚಿನ ಒಂಜಿ ಆಗ್ಲೊಟ್ಟಿಗೂ ಅವೇ ರೀತಿ ಹಳೆ ವಿದ್ಯಾರ್ಥಿ ಸಂಘದ ಅಪಗಾಯ್ತಿನ ಅಧ್ಯಕ್ಷನಾಗಲಿ ಗೋಪಾಲಕೃಷ್ಣ ಕಟ್ಟಪುಣಿ ಆತನ ನಮ್ಮ ಜನಾರ್ದನ್ರು ಬಾಲಕೃಷ್ಣ ಇರಿಂಜ ಗಣೇಶ್ ಇರಿಂಜ ಇಂಚಿನ ಒಂಜಿ ಟೀಮ್ ಮಲ್ತುಂಟು ರಡ್ಡು ರೀತಿಡು ಈ ಶಾಲೆಯಲ್ಲಿ ಕೆಲಸ ಮಾಡ್ತಾರೆ ಇನಿ JCB ಇಟ್ಯಾಚಿಪ್ಪು ಲಾರಿಪ್ಪು ಆ ಮುಖಾಂತರ ನಮ್ಮ ಈ ಗ್ರೌಂಡು ಮಲ್ಪೆರ ಅವಾತ್ ಕೆಲಸ ಕಾರ್ಯ ಮಲ್ಪ ಅಪಘಾತ ಕಾಲೋಟು ನಮ್ಮನೆ ಕೊಟ್ಟು ಪಿಕಾಸ್ ಬಟ್ಟಿ ಗ್ಯಾಸ್ ಲೈಟ್ ಐಕೆ ಗ್ಯಾಸ್ಗೆ ಆ ಎಣ್ಣೆ ಪ್ರತಿಯೊಂದಿನ ನಮ್ಮ ಇಲ್ಲಾರ್ದು ಪತ್ತ ಬರ್ತದ್ದು ಅವತ್ತೇ ದಿನ 6 ಗಂಟೆ ಇಡ್ತು 10 ಗಂಟೆ ರಾತ್ರಿ ಮುಟ್ಟ ಸಮಾಧಾನ ಮಲ್ತುಂದು ಈ ಒಂದು ಗ್ರೌಂಡು ನಮ್ಮ ಮಾತೆಲ್ಲ ತೂಡೊಂದು ಆಂಡ ಕಾರಣ ಆ ಹಿರಿಯಾಗಲಿ ಅವೇ ರೀತಿ ಈ ಸಂದರ್ಭ ಬುಕ್ಕರ ನಮ್ಮನ್ನು ನೆನಪಡ ವಿಷಯ ಬಂಡ ಶೀನ ಮಾಸ್ಟರ್ ಬಂದ್ಯಾರು ಬರೀ ಮಾಸ್ಟರ್ ಆತಿತ್ತೇರು ಆರು ಈ ಶಾಲೆಗೆ ಅಪ್ಪಗ ಪಿ ಟಿ ಮಾಸ್ಟರ್ ಇದೆಯಲ್ಲ ಪಿ ಟಿ ಮಾಸ್ಟರ್ ಯಾರು ಜೋಕ್ಲಿಗೆ ಶಿಕ್ಷಣ ಕೊಡ್ಕೊಂಡು ಶಿಕ್ಷಕರೇ ಯಾರು ಆಂಡ ಇನಿ ಎಂಕ್ಲ ಈ ಒಂದು ವೇದಿಕೆ ಬತ್ತು ಉಂಟು ಪಾತ್ರದ ಕಾರಣ ಆ ಶೀನ ಮಾಸ್ಟರ್ ಆನ್ ಎಂಕ್ಲಿನ ನೆತ್ತೇರ್ನ ಬೆಗಾರ್ ಮಲ್ತದ ರಾತ್ರಿ ಬಗೆಲಿ ಈ ಗ್ರೌಂಡ್ ಕೆಲಸ ಮಲ್ಪದಿತ್ತೇರ್ನ ಆತನ ಪಿ ಟಿ ಮಾಸ್ಟರ್ ರಾಮಣ್ಣರಿನಿ ಒಂದು ಪಿ ಟಿ ಮಾಸ್ಟರ್ ಆತು ಇನ್ನು ರಾಜ್ಯ ಮಟ್ಟಕ್ಕೂ ರಾಷ್ಟ್ರ ಮಟ್ಟನೂ ಆ ಜೋಕುಲಿನ ಕಳಪಡೋದಂಡ ಐಕ್ಯ ಆನಿ ಕಾರಣ ಆ ಶೀನ ಮಾಸ್ಟರ್ ಅಂಚಿನ ವ್ಯಕ್ತಿರಾಗಲಿ ನಮ್ಮಟ್ಟು ಇದ್ದಂಡ ಇನಿ ಅಖಿಲ ಪ್ರೇರಣೆ ಇರ್ತಾತು ಈತ್ ಮಲ್ಲ ಒಂಜಿ ಸಭೆ ಸಮಾರಂಭ ಆತು ಈತ್ ಪರ್ಲೋದೊಂದು ಕಾರ್ಯಕ್ರಮ ಆವಡ್ನಡ ಐಕ್ಯ ಕಾರಣ ಆ ಶೀನ ಮಾಸ್ಟರ್ ಅವೇ ರೀತಿ ದುಂಬುದ ಆ ಹಿರಿಯಾಗಲಿ ಆಗ್ಲೇನೆ ಈ ಸಂದರ್ಭ ಏನು ಪುರ ನೆನೆತಂತು ಅವೇ ರೀತಿ ಇನಿ ಹಳೆ ವಿದ್ಯಾರ್ಥಿ ಸಂಘ ಅಲ್ಲೇರಿಂಕಿ ಇನಿ ನಾರಾಯಣ ಮಾಸ್ಟರ್ ಪನ್ಪಣಂದು ನಿಖಿಲಂಚಿನ ಒಂಜಿ ಜವನಿಯರ ತಂಡ ಎಂಕ್ಲಿಗೆ ತಿಕ್ಕುತ್ತ ಏನು ರಾಮಕುಂಜಾರ ದಾಲ ಮಲ್ತಿರ್ತೇ ಅಂತ ಪನ್ಪಣಂಚಿ ನಾವು ಏಪಳ ಒಂಜಿ ನಾರಾಯಣ ಮಾಸ್ಟರ್ ಉಲ್ಲೇಖ ಮಾಡ್ಪಣಂದು ಹಳೆ ವಿದ್ಯಾರ್ಥಿ ಸಂಘ ಅಲ್ಲೇರಿಂಗ್ ಪನ್ಪಣವು ಅವು ಇಡೀ ಜಿಲ್ಲೆಗೆ ಪರಿಚಯ ಮಾಡ್ತಾಗಲಿ ಬಂಡ ಮುಲ್ಪದ ಅಲ್ಲೇರಿಂಗಿದ ಹಳೆ ವಿದ್ಯಾರ್ಥಿ ಸಂಘ 55 kg ವಿಭಾಗದ ಒಂದು ಕಬಡ್ಡಿ ತಂಡ ABC ಪಂಡದ ಕಟ್ಟೊಂದು ಇಡೀ ಜಿಲ್ಲೆಡು ಪೋತು ಹಳೆ ವಿದ್ಯಾರ್ಥಿ ಸಂಘ ಪಂಡ ಅಲ್ಲೇರಿಂಗಿ ಪಂಡ ಓಳೊಂದು ಕೇಳ್ನಲ್ಪ ಕೇಳ್ಯಾರ ಕೇನೆದೇರು ಅವಳು ಹಳೆ ವಿದ್ಯಾರ್ಥಿ ಸಂಘ ದಯ ಪಂಡ
ಆತ ಎಡ್ಡ ಒಂದು ಟೀಮ್ನು ಬಲಿಷ್ಠವಾದ ಟೀಮ್ನು ಈ ಹಳೆ ವಿದ್ಯಾರ್ಥಿ ಸಂಘ ಕಟ್ಟಿದ್ದು ಇಡೀ ಜಿಲ್ಲೆಗೆ ಪರಿಚಯ ಮಾಡ್ತಿದ್ದು. ಅವೇ ರೀತಿ ಆ ಕಾಲಡು ಇನಿ ಸರಕಾರದ್ದು ಬೋಡಾಯ್ನಾತು ಸವಲತ್ತುಲ್ಲ ಆಂಡ ಆ ಸಾಧಾರಣ ಒಂದು 25 ವರ್ಷ ದುಂಬು ಆತನಂಗೆ ಈ ಶಾಲೆ ನಡಪಡ ದುಡ್ಡದ ವ್ಯವಸ್ಥೆ ಬೋರ್ಡ್ ಬಂದಾಗ ಹಳೆ ವಿದ್ಯಾರ್ಥಿ ಸಂಘದಾಗಲಿ ವರ್ಷ ಕರ್ನಾಟಕ ಯಕ್ಷಗಾನ ಮೇಳದಾಗಲ ಯಕ್ಷಗಾನ ಈ ಗ್ರೌಂಡ್ ಗೊಬ್ಬತ್ತು ಅವತ್ತು ಕಲೆಕ್ಷನ್ ಮಲ್ತಂತು ಈ ಶಾಲೆಗೆ ಡೆಸ್ಕ ಬೆಂಚ ತನ್ನ ಚೇರ ದಿನಮಾಂತ ಇಡೀಗೆ ದೆತ್ತುಗೊಪ್ಪನ ವ್ಯವಸ್ಥೆ ಮಾಡ್ತಂತೀರಿ. ಅವೇ ರೀತಿ ಹಿರಿಯಾಗಲಿ ಒಂದು ಪುರುಷರೇ ಕಟ್ಟಣ ಬಂದು 7 ದಿನ 10 ದಿನ ಮಾಡ್ತಂತೀರಿ. ಐಟ ಮುಖಾಂತರ ವರಿನ ದುಡ್ಡು ಈ ಶಾಲೆಗೆ ಬಾರದು ಅಪಗ ಶಾಲೆ ನಡಪಣಂತಿನ ವ್ಯವಸ್ಥೆ ಎತ್ತನು ಮುಕ್ಕೊಂದಾಯ್ತ ವಿಷಯ ಪಂಡ ಈ ಶ್ರಮದಾನ ಅನ್ನಗ ಅಪಗದ ಒಂದು ಕಷ್ಟ ದಯ ಪಂಡ ಇನ್ನೇ ಪ್ರತಿ ಪೊರ್ತುಲ ಮೂರು ಚಾ ತಿಂಡಿ ಒಣಸದ ಅರೇಂಜ್ಮೆಂಟ್ ಪ್ರತಿ ಪೊರ್ತುಲು ಉಂಟು ಆಡ ಆ ಕಾಲೋಡು ದಯ ಪಂಡ ಖಾಲಿ ಅಂಗಡಿ ಮೋನಪಣ್ಣೆಂದು ಮಣಿತೀರಿ 6 ಎಂಕ್ಲಿಗೆ ಬಜ್ಜಿಲ್ತ ವ್ಯವಸ್ಥೆ ಅವೇ ರೀತಿ ಜೀರಿಗೆದ ಕಷಾಯಲ ದಿನ ಪರಿಹಾರ ವ್ಯವಸ್ಥೆ ಇದನ್ನೇ ಯೂಸ್ ಯಂತ್ರ ಗ್ಲಾಸ್ ಸ್ಟೀಲ್ ಗ್ಲಾಸ್ ಬೇತೆ ಬತ್ತೀನಿ ಎಂಕ್ಲ ತಾರಾಯಿ ನಡ್ತೀನಿ ಆ ತಾರಾಯಿತ ಚಿಪ್ಪಿನೇ ಎಂಕ್ಲಿಗೆ ಅಪಗ ಗ್ಲಾಸ್ ಇನ್ನೂ ಉಪಯೋಗ ಮಾಡ್ತಂತು ಆತ ಕಷ್ಟದ ಕಾಲೋಟು ಈ ಹಳೆ ವಿದ್ಯಾರ್ಥಿ ಸಂಘ ಬುಕ್ಕ ಈ ಊರು ತಗಲಿ ಈ ಶಾಲೆನ ಭಾರಿ ಫುಲ್ಲು ನಡಪಡ್ದು ಕೊಡ್ತೀರಿ ಮಕ್ಕಳಿಗೆ ಮಾಂತೆಲ್ಲ ಈ ಸಂದರ್ಭ ಏನು ಅನಂತ ಧನ್ಯವಾದ ಕೊರಂತು. ಅವೇ ರೀತಿ ಈ ಒಂದು ಶಾಲೆಡು ಇನ್ನೇ ಉಪ್ಪಿನಂಗಡಿತು ಬತ್ತಿನ ಕಡಬ ಮುಟ್ಟ ರಾತ್ರಿತ ನಾಟಕ ಉಂತದು ಬತ್ತಿತ್ತು ಅವು 10 ಗಂಟೆಗೆ ಸೀಮಿತ ಆಂಡ ಮುಲ್ಪದ ಹಳೆ ವಿದ್ಯಾರ್ಥಿ ಇಲ್ಲ ಮುಲ್ಪದ ಊರ್ತಾಗಿಲ್ಲ ಅವು ರಾತ್ರಿ ಇಡೀ ನಡಪುಣ್ಣಂಚಿನ ಒಂದು ಸ್ಕೂಲ್ ಡೇ ಬಂಡ ಅವು ಅಳಿನೇರಿಂಕಿಟ್ಟು ಅಪ್ಪಗ ಆಯ್ಕೆ ಬೇತೆ ಸಮಿತಿ ಮಲ್ಪೈತ ವಾ ಸಮಿತಿ ಮಲ್ತಂಡ ಎಂಕಲ ಗುರುಕುಲು ಸುಗಂಧ ಕಿಚ್ಚಾರು ಆ ಸಂದರ್ಭ ಸಾಧಾರಣ ಎಂಕ್ಲಿಕ್ಕೆ 30,000 40,000 ಒಂದು ಸ್ಕೂಲ್ ಡೇ ಮುಗಿಪೇತಿಂದು ಕಾರಂತೀರು ಇದ್ದೀರಿ ಆರೆಗೆ 1,000 ರೂಪಾಯಿ ಕೊರ್ಜೋಣ ಆಗ್ಲಿ 2-3 ಜನ ಬರ್ತದೆ ಅಲ್ಲಿ ಸುಧಾರಿತದೆ ಎಂಕಲ ಕೈ ಮುಗಿತು ಬಿಡ್ಪೇದ ಎಂಕಲ ಈತೆ ಇಪ್ಪನ ಅಂದು. ಅವೇ ರೀತಿ ಸಂಸ್ಥೆಗಳಿಗೆ ಎಂಕಲ ದಾಲ ಇದ್ದಿಂದ ಚಿಲ್ಲರೆ ಕೊರತು ನಾನು ಎಂಕಲ ಇದ್ದಿ ಉಳ್ಳಾಲ್ತಿ ಸಾಮ್ಯಾನ ಬಂಡ ಅಗ್ಲೆಗೆ ಎಂಕಲ ಅಕೇರಿ ದುಡ್ಡು ಕೊರಪನ ಅಗ್ಲೆಗೆ ಎಂಕಲ ದಾಲ ಹೊಡಿತೀನಿ ಎಂಕಲ ಈತೆ ಹೊಡಿತೀನಿ ನಾನೇ ಇದ್ದಿಂದ ಪಂಡದ ಕೈ ಮುಗಿನ ಆಡಿಗೆ ಎಂಕಲ ಆ ಸ್ಕೂಲ್ ಡೇದ ಒಂದು ಲೆಕ್ಕಾಚಾರ ಮುಗಿಪೇದನು ಟೀಚರ್ ಒಂದು ಅವತ್ತು ಏನಾರ ಲೀಸ್ಟ್ ಕೊರಪಣ ಈ ಸರ್ತಿ ಒಂದು 2,000 ಲಾಸ್ ಉಂಟು ದಾಯ್ತ ಮಲ್ಪಣ ಎಂಕ್ ದೆನ್ ಇಲ್ಲಡಿಗಾಗಲಿ ಕೊನೋತು ಐನ 25 100 ಕಲೆಕ್ಷನ್ ಮಾಡ್ತದೆ ಆ ವರ್ಷದ ಒಂದು ಆ ನಾಟಕದ ಒಂದು ಲೆಕ್ಕಾಚಾರವನ್ನು ಮುಗಿಪದ ಆತ ಕಷ್ಟದ ಕಾಲ ಅಪಗ ಆಂಡ ಇನ್ನು ವ್ಯವಸ್ಥೆ ಬದಲಾತದು ಮಸ್ತ್ ಸಾಧಾರಣ ಪಣ್ಣ 1 ಕೋಟಿ ಮುಟ್ಟ ಮೂಳು ಕೆಲಸ ಕಾರ್ಯಾತ್ರೆ ಮಂಡ ಅವು ಭಾರಿ ವಿಶೇಷ ನಂಗೆ ಐಕೆ ಕಾರಣ ಮುಳ್ಪಾರ್ದು ಕಲ್ತನಂಚಿನ ಜೋಕುಲು ಇನ್ನು ಕೋಡೇರು ತಿಂಚೇನು ತೂಪೆ ಬೇತೆ ಬಾಗೋರ್ತು ಮುಳ್ಪಾರ್ದು 7 ಜನ ಪೋತೀರಿ 10 ಜನ ಮಾಂತ ಈ ಒಂದು ಕಾರ್ಯಕ್ರಮ ಬರ್ತೀರಿ. ಆಗ್ಲೇ ಈ ಕಾರ್ಯಕ್ರಮಕ್ಕೂ ಇತ್ತೆ ಬ್ರಹ್ಮಗಳಸು ನಮ್ಮ ಲೆತ್ತಿನ ವಾ ರೀತಿ ಒಂದು ಇಲ್ಲದ ಇಡೀ ನಮ್ಮ ಕೊರೋನಾಗ್ಲು ಕೊಣತನಾಗ್ಲು ಪೂರ ಆ ಬಿಣ್ಣರು ಬರ್ತಾರ ಅವೇ ರೀತಿ ಬತ್ತೀರಿ ಇಡೀ ದಾಯಿ ಬತ್ತೀರಿ ಬಂದ ಎಂಕ್ಲ ಮೂಲೊಂದು ಈ ಶಾಲೆ ಕಲ್ತದ ಎಂಕ್ಲ ಮಾಸ್ಟರ್ನಾಗ್ಲಿ ಈ ರೀತಿ ಇತ್ತೇರಿ ಆಗ್ಲೇ ಇಪ್ಪನಾಗ ಎಂಕ್ಲ ಇಂಚ ಕಲ್ತ ಅಥವಾ ಇಂಚೆ ಎಂಕ್ಲ ಗೊಬ್ಬುದ ಇಂಚ ನಾಟಕ ಮಲ್ತದ ಬಲ್ಪನ ಅಂತಿನ ಒಂದು ಆ ದುಂಬುದ ನೆನಪು ಮಲ್ತಂತು ಇಡೀಗೆ ಬತ್ತೀರಿ ಕೋಡೆ ಅಂಜಿ ಮುಳ್ಪದ ಹೆಡ್ ಮಾಸ್ಟರ್ ಆಚಾರ್ಯ ಮಾಸ್ಟರ್ ಒಂದು ಇತ್ತೇರಿಗೆ ಪಂಡೊಂತೀರಿ ಆಚಾರ್ಯ ಮಾಸ್ಟರ್ ಅಣ್ಣ ಎಂಕ್ಲಿ ಏರೆಗ್ಲ ಗೊತ್ತಿದ್ದಾನೆ ಅಣ್ಣ ಕೋಡೆ ಯಾರು ಬರ್ತದೆ ಎಂಕ್ಲಿಗೆ ಪರಿಚಯ ಮಲ್ತದು ಆರ್ನ ಆ ಫೋಟೋನು ಕೂಡ ಪತ್ತ ಬರ್ತದೆ ಆರು ಖಾಲಿ ಕಾಗದ ಕಡಪುರ ಜಿಲ್ಲಾ ವಾಟ್ಸಪ್ ತೂತು 5,000 ರೂಪಾಯಿ ಕೊಡ್ತು ಎಂಕ್ಲಿಗೆ ಈ ಕಾರ್ಯಕ್ರಮಕ್ಕೆ ಅವರು ಶುಭಾರೈಸದ್ ಹೋಗ್ತೀರಿ ಇಂಚಿನ ವ್ಯಕ್ತಿನಾಗ್ಲಿ ಮಸ್ತ್ ಜನ ದೂರೋರ್ತು ಬರ್ತದೆ ಈ ಕಾರ್ಯಕ್ರಮವನ್ನು ಭಾರಿ ಪೊರ್ಲು ನಡ್ಪಡು ಕೊಡ್ತೀರಿ. ಅವೇ ರೀತಿ ಈ ಒಂದು 100ನೇ ವರ್ಷ ಆಚರಣೆ ಮಲ್ಪಣ ಅವು 23 ವರ್ಷಕ್ಕೂ 100ನೇ ವರ್ಷ ಅನ್ನಿ ದಿಕ್ಕು ಸಮಿತಿ ಮಲ್ಪನ ಬಂದಾಗ ಎಲ್ಲಿಯ ಕೆಲಸ ತಿಂಗಳು 1 ಕೋಟಿ ಮುಟ್ಟದ ಒಂದು ಕೆಲಸ ಕಾರ್ಯ ಅವರು ಬಂದದ್ದು ನಮ್ಮ ಹೆಡ್ ಮಾಸ್ಟರ್ ಬುಕ್ಕ ನಮ್ಮ ಶಿಕ್ಷಕರನಾಗಲು ಒಂದು ಈ ರೀತಿಗೆ ಈತ ಖರ್ಚಾಪನು ಈತ ಆವಡು ಒಂದು ಬಂದಾಗ ಮಾಂತಿರ್ಲ ಒಂದು ಪಿರಾಜಾರ್ ನಂದಿನ ಸಂದರ್ಭ ಇತ್ತು ದೆನ್ನು ಮಲ್ಪನ ಒಂದು ಮಲ್ಪೆರ ಆಪಣ ಗೋಪನ ಪಂಡದೊಂಜಿ ಅಂಡ
ಎನ್ನ ನೇತೃತ್ವದ ತೊನ್ನ ಏರಿಂದ ಆಲೋಚನೆ ಮಲ್ಪನಾಗ ಎಂಕ್ಲ ಮಾಂತ ಒಂಜಿ ಆಲೋಚನೆ ಮಲ್ತನ ಅವು ರಮೇಶ್ ರೇಕ್ಲೇನ್ ಆರು ಈ ಸಂದರ್ಭಡು ಎನ್ನೈತೆ ಆಯ್ಕೆ ಮಲ್ತು ಬಿಡ್ತಾರತ್ತ ಇಂಚಿನ ಒಂದು ಕೆಲಸಗಾರಿ ಏನು ಒರಿ ದಾಯ್ತ ಮಲ್ಪಲ್ಲಿ ನಿಖಿಲ ಸಹಕಾರ ಇಂಚಾಲ್ ಪನ್ನಾಗ ಮಾಂತಿರ್ಲ ಒಮ್ಮತೋಡು ಎಂಕ್ಲಲ್ಲ ಕೆಲಸ ಎಂಕ್ಲ ಮಲ್ಪುವ ಪ್ರತೊಟ್ಟು ಇರ್ಬೋದು ಎಂಕಲ ಒಲ್ಪುನ ಕೆಲಸ ಎಂಕಲ ಮಲ್ತದ್ದು ಪೋಪ ಅಂತ ಪನ್ನಾಗ ಆರು ಎಂಕ್ಲೊಟ್ಟಿಗೂ ಕೈ ಜೋಡಿಸೋದು ಕೆಲಸ ಮಲ್ತೀರಿ ಬೇತೆ ಬೇತೆ ಬಾಗೊಡ್ತು ವಾವ ರೀತಿ ಇಡೀಗ ದುಡ್ಡದ ವ್ಯವಸ್ಥೆ ಆವಡ ఆయన మాంత ఆయన మల్పడంచిన వ్యవస్థ మల్తీరు ಇಂಚಿನ ಈತ ಮಲ್ಲ ಕೆಲಸ ಕಾರ್ಯ ಆವಂದು ಹೋನಾಗ ಇನ್ನು ಮಾಂತೆಲ್ಲ ಬರ್ತದೆ ಈ ಒಂಜಿ ನಮ್ಮ ಶಾಲೆನ ತೂತು ಒಂದೊಂದು ಪ್ರೈವೇಟ್ ಶಾಲೆದಲ್ಲೇ ಕಾತುಂಡು ಭಾರಿ ಶೋಕಾತುಂಡು ನಿಖಲ ಶ್ರಮ ಭಾರಿ ಶೋಕ್ ಎಡ್ಡ ರೀತಿಯ ಶ್ರಮ ಪಂಡ ನಮ್ಮನ ಮಾಂತ ಬೆನ್ನು ತಟ್ಟದು ಪೇರು ಮುಂದಿನ ಆಲೋಚನೆದಾಯ್ತಾ ಇನ್ನು ಬೇತೆ ಬೇತೆ ಬಾಗೊರ್ತು ಇನ್ನು ನಮ್ಮಲ್ಪ ಐನಾಜಿ ಗಾಡಿಲಿ ಬತ್ತು ತಿರುಗುದು ಒಪ್ಪ ಇಂದ ಪ್ರಸ್ತ ಆತಿಪ್ಪು ಭಾರತಗಳ ಆತಿಪ್ಪು ಇಂಗ್ಲೀಷ್ ಮೀಡಿಯಂ ರಾಮಕೃಷ್ಣಗಳ ಆತು ಆಯುಷದಗಳ ಆತಿಪ್ಪು ಬೇತೆ ಬೇತೆ ಭಾಗದ ಗಾಡಿಲಿ ಬತ್ತು ನಮ್ಮ ನೇರೇಗಿಡಿ ತಿರುಗುದು ಪೋನಾಗ ಮುಲ್ಪದ ಜೋಕ್ಲಿನ ಅಡೆಪತ್ತಂದು ಪೋನಾಗ ಅಪ್ಪ ನಮ್ಮಲ್ಪ ದಾಣೆ ಕಡಿಮೆ ಆತಂದು ಪಂಪನ ಪ್ರಶ್ನೆ ನಮ್ಮಲ್ಪ ವಾಕುರತೆ ಆತಂದು ಯಾನು ಏಪುಳ ಈ ಬಾಗುಡು ಪೋನಾಗ ನಮ್ಮ ಇಲ್ಲದ ತಕ್ಕಲ ಜೋಕಲ್ನ ಇಲ್ಲದ ತಕ್ಕಲ ಬಾಕಿ ತಕ್ಕಲ ಪುರ ಪನ್ಪಣದೊಂದು ಕೋಡೆ ನಮ್ಮ ದಯಾನಂದ ಸರ್ ಉಲ್ಲೇಖ ಮಾಡ್ತೀರಿ ಶೇಖರ್ ಪೋಣಕ ಇನ್ನು ಈ ವಿಷಯವನ್ನು ಪೂರ ಪಂಡೊಂದಿಕ್ಕಿರಿಂದ ಯಾನು ಪನ್ಪಣದುಂಡು ನಿಖಿಲು ಖಾಲಿ ಜೋಕಲಿನ ಶಾಲೆ ಕಡಪುದು ರಡಮೂಜಿ ಮೀಟಿಂಗ್ ಪೋಪನತ್ತು ನಿಖಿಲು ಬರ್ತದ ಆ ಶಾಲೆತ ಆಗು ಹೋಗಲು ತೂಡು ಅಲ್ಪದ ಟೀಚರ್ಸ್ ದಾಯ್ತ ಮಲ್ಪರು ಒಂಜಿ ಎಡ್ಡ ರೀತಿತ ಒಂಜಿ ಸಂಘಟನೆ ಆಯ್ತು ಒಂಜಿ ಯುವಕರು ಆ ರೀತಿ ಕೆಲಸ ಮಲ್ಪೇರು ತೂಡು ನಮ್ಮ ಅಗ್ಲ ಆ ಜೋಕ್ಲೆಟ್ಗೂ ಎಂಚೆ ಇಪ್ಪಿ ನಮ್ಮ ದಾಯಾಡೆ ಕಡಪುಡು ಇಡೀ ಕ್ಲಸ್ಟರ್ಟ್ ಒಂದು ಎಡ್ಡೆ ಶಾಲೆ ಪಂಡದು ಗುರುತಿಸದಿಪ್ಪನಾಗ ನಮ್ಮ ದಾಯಿಗೆ ಬಿಟ್ಕೊಂಡು ಶಾಲೆ ಕಡಪುಡು ನಮ್ಮಲ್ಪ ದಾಯ್ತ ಕೊರತೆ ಆಗ್ತದೆ ಶಿಕ್ಷಣಕ್ಕೂ ಕೊರತೆ ಆಗ್ತದ ಅಥವಾ ನಮ್ಮ ಮುಲ್ಪ ಒಂದು ಸ್ಪೋರ್ಟ್ಸು ಗೇಮ್ಸ್ಗೂ ಐಕ್ಯದಲ್ಲ ಕೊರತೆ ಆಗ್ತದ ಯಾನೊಂದು ಉಲ್ಲೇಖ ಮಲ್ಪೆ ಕರಿಸರ್ತಿಯವರ ಡಿಗ್ರಿ ಕಾಲೇಜಿಟ್ಟು ಕೋ ಟೀಮುಡು 7 ಜನ ಪಂಜೋಕಲು ಈ ಶಾಲೆ ತಗಲು ಅಲ್ಪ ಡಿಗ್ರಿ ಕಾಲೇಜಿದ್ದ ಯೂನಿವರ್ಸಿಟಿ ಕೋ ಮ್ಯಾಚ್ ಇಟ್ಟು ಗೊಬ್ಬರ ಪೋತೀರಿ ಏನು ಸುದ್ದಿರ್ತೀವಿ ಅವಾಗ ಬೇತೆ ಶಾಲೆದ ಜೋಕಲು ಇದ್ದಾಡ ಅವು ದಾಯಪಡ್ಡ ಆಯ್ತಾ ಫೌಂಡೇಶನ್ ಮುಲ್ಪೊಂಡು ಮುಲ್ಪ ವಲಯ ಮಟ್ಟ ಆತ್ಪು ತಾಲೂಕು ಮಟ್ಟ ಆತ್ಪು ಅಥವಾ ಜಿಲ್ಲಾ ಮಟ್ಟ ಆತ್ಪು ಅಥವಾ ನಮ್ಮ ವಿಭಾಗ ಮಟ್ಟ ಆತ್ಪು ಆಯ್ತು ಮಾಂತ ಒಂದು ಪಳಗ್ನ ಜೋಕುಲ ಮರ ಇತ್ತಿರ್ದಾತೆ ಅಲ್ಲ ಡಿಗ್ರಿ ಕಾಲೇಜ್ ಇಟ್ಲ ಆಗಲಿ 7 ಜನ ಅಲ್ಲ ಆಯ್ಕೆಯಾರು ಅಂಚಿನ ಒಂದು ವ್ಯವಸ್ಥೆ ನಮ್ಮ ಅಲ್ಪ ಇಪ್ಪನಾಗ ನಮ್ಮ ಅಂಚಿನ ಒಂದು ಟೀಚರ್ಸ್ನ ಒಂದು ವ್ಯವಸ್ಥೆ ಮುಳಿಪ್ಪನಾಗ ಯಾನು ಪ್ರತಿದಿನ ಬತ್ತ ತೂಪೆ ಆ ಟೀಚರ್ನ ಒಂದು ಜೋಕುಲೆಟ್ಟಿಗೂ ಮುಗುಳು ಎತ್ತು ನರಿತೊಂದು ಮತ್ತೊಂದು ಆಗ್ಲೇನು ಆ ಶಿಕ್ಷಣ ತಂಚಿಗಾಗಲೇ ಒಳವು ತೋಯ್ಪಾರ ಬಡದು ಏತ್ತು ಕೆಲಸ ಕಾರ್ಯ ಮಲ್ಪಿರ್ಬಾರ್ದು ನಂಗೆ ತೂಣ ಗೊತ್ತಾಗ ನಮ್ಮ ಬತ್ತು ತೂಡು ಆಗಲೇ ದಾಯ್ತ ಮಲ್ಪೇರಿ ನಮ್ಮ ಜೋಗ್ಲಿಗೆ ಆ ರೀತಿ ಶಿಕ್ಷಣ ಕೊಡ್ತೀರಿ ಇನ್ನು ಆ ದಿನದ್ದು 1 ಸಾವಿರ ಇತ್ತು ನಲ್ಪ ಎಂಚ ನಮ್ಮ ಒಂದು ಇರುವ 30 ಜೋಗ್ಲಿಗೆ ಎಂಚ ಮಗಳು ಆ ರೀತಿ ಶಿಕ್ಷಣ ಕೊಡೋದಿಲ್ಲ ನಮ್ಮ ತೂತು ಬುಕ್ಕ ಆಯ್ಕೆ ಮಾಡ್ಕೊಡು ಬೇತೆ ಶಾಲೆ ಆಯ್ಕೆ ಬಡದು ನಾನು ದುಮ್ಮದ ಒಂದು ಸಮಯ ನಾನು ದುಮ್ಮಗು ಇತೇನೆ ಸರ್ಕಾರ ಇಂಗ್ಲೀಷ್ ಮೀಡಿಯಂ ಮಲ್ಪೊಳಿ ಮಲ್ಪೊಳ್ಚಿನ ಒಂದು ಆರ್ಡರ್ಲ ಬತ್ತನಿಗೆ ಅದೇ ರೀತಿ ದುಮ್ಮಗ ಇನ್ನು ಮಲ್ಪೇರಲ್ಲ ಐಕ್ಯಲ ಮಾತೆಲ್ಲ ನಿಗ್ಲು ಕೈ ಜೋಡಿಸತ್ತು ನಾನು ದುಮ್ಮಗು ಈ ಹಳೆ ವಿದ್ಯಾರ್ಥಿ ಸಂಘ ಅಥವಾ ಈ ಶಾಲಾ ಅಭಿವೃದ್ಧಿ ಸಮಿತಿ ಎತ್ತೊಟ್ಟು ಮಾಂತ ನಮ್ಮ ಸೇರುಂಟು ಈ ಅಪಘಾತ 1ನೇ ವರ್ಷ ಇನ್ನು 100ನೇ ವರ್ಷ ಮುಟ್ಟ ಎಂಚ ಕೊಣತ್ತದ ಆಯ್ಕೆ ಎತ್ತು ಭಂಗ ಬರ್ತದೇರು ಐನು ನಮ್ಮ ಎಂಚ ಒಡಿತೋಳಿ ಪಂಪಣಂಚಿನ ನಮ್ಮ ಮಾಂತ ಆಲೋಚನೆ ಮಾಡ್ತಂತು ನಮ್ಮ ಭಾಗದ ಆ ಜೋಕಲಿಗೆ ಶಿಕ್ಷಣ ಆತಿಪ್ಪು ಅಥವಾ ಬೇತೆ ಬೇತೆ ರೀತಿಯ ಗೇಮ್ಸ್ಗೆ ಆತಿಪ್ಪು ಅಥವಾ ನಮ್ಮ ನಾಟಕ ಆತಿಪ್ಪು ಸಂಗೀತ ಆತಿಪ್ಪು ಪೂರ ಉಂಡು ಯಕ್ಷಗಾನ ತರಬೇತಿ ಆವಡು ಸಂಗೀತ ತರಬೇತಿ ಆವಡು ಅಥವಾ ಡ್ಯಾನ್ಸ್ ಕ್ಲಾಸ್ ಆವಡು ಪ್ರತಿಯೊಂದಿನ ವ್ಯವಸ್ಥೆ ಮಾಡ್ತಂತೀರಿ ಅಲ್ಲಿ ಮಾಂತ ನಮ್ಮಲ್ಪನೆ ರೂಢಿಸೋದು ನಮ್ಮ ಜೋಕಲಿನ ಇಡೆಗೆ ಬತ್ತಾಗಲಿ ಪೂರ ಬೇತೆ ಬೇತೆ ರೀತಿ ಆಗಲಿ ಆ ರೀತಿ ಕಲ್ಪಿರಿ ಅಲ್ಲಿ ಮಾಂತ ನಮ್ಮ ಮುಲ್ಪ ಆಗಲಿ ಪಡೆ ಉಂಟು ನಾನು ದುಂಬುದು ನಮ್ಮ ಈ ಶಾಲೆ ತೊಟ್ಟು ಕೈ ಜೋಡಿಸೋಡು ಅದೇ ರೀತಿ ಯಾನ್ ತೂಪ್ಲೆ ಕೊಡು ಒಂದು ಎಂಕಲ 30-35 ವರ್ಷ ಏಪಲ್ ತೂಂದಿತ್ತೋಣ ಅವೇ ಜವಣಿ ಇರುತ್ತೆ ಪುನಃ ಹೊಸತ್ತ ಮುಳ್ಪಿದ್ದೀರಿ ದಾಯಿಗೆ ಇದ್ದೀರಿ ಅವು ದಾಯಿಗೆ ಅಗತ್ಯ ಇದ್ದಿ ಮನ್ಪಣವಾಗ್ಲಿಕ್ಕೆ ವಾ ಕೊರತೆ ಆತನ ಗೊತ್ತಿದ್ದಿ ಅದೆಲ್ಲ ನಮ್ಮೊಟ್ಟಿಗೆ ಸೇರುಂಟು ಎಡ್ಡ ರೀತಿಯ ಒಂದು
ಕೆಲಸ ಕಾರ್ಯ ಮತ್ತೊಂದು ಇನಿ ನಮ್ಮ ಒಂದು ಬ್ರಹ್ಮಕಲಶ ಈ ಮಾತೆಲ್ಲ ಬಂದ್ಬಂದು ಬ್ರಹ್ಮಕಲಶದ ಮನತಾನಿ ಏ ಎಲ್ಲ ಇದ್ದೀರಿ ದೇವಸ್ಥಾನ ಅಂಚ ಅವರ ಬಲ್ಲಿ ಇನಿ ಶಾಲೆದ ಕಾರ್ಯಕ್ರಮ ಆತಲು ಎಲ್ಲೆರ್ತಕ್ಕೋ ನಮ್ಮ ಶುರು ಅವಳು ನಮ್ಮ ಕೆಲಸ ಕಾರ್ಯ ನಮ್ಮ ಜೋಕುಳಿ ನೀಡೇ ಬರ್ಪದು ಬೇತೆ ಬೇತೆ ಭಾಗದ ಜೋಕುಳಿ ನೀಡೇಗೆ ಲೆತ್ತ ಬರ್ಪನ ಬೇತೆ ಬೇತೆ ರೀತಿಯ ವ್ಯವಸ್ಥೆಗೆ ನಮ್ಮ ಮಾತೆಲ್ಲ ಕೈ ಜೋಡಿಸತ್ತೆ ಎಲ್ಲಿರ್ತಕ್ಕೂ ನಮ್ಮ ಕೆಲಸ ಕಾರ್ಯ ಶುರು ಮಾಡ್ತದೆ ಅದೇ ರೀತಿ ಈ ಒಂದು ಶಾಲೆದಾಗಲಿಟ್ಟು ಮಾತೆರೊಟ್ಟಿಗೆ ನಮ್ಮ ಕೈ ಜೋಡಿಸುವಂಥ ಎಡ್ಡೆ ರೀತಿಯ ಇಡೀ ಕ್ಲಸ್ಟರ್ ಇತ್ತ ಕ್ಲಸ್ಟರ್ ಪುದಾರಿತ್ತಲ್ಲ ಇಡೀ ತಾಲೂಕು ಇಡೀ ಜಿಲ್ಲೆ ಇಡೀ ರಾಜ್ಯಡು ಹಳೆನೇರಿಗೆ ಪನ್ಪನೆ ನಮ್ಮ ಒಂದು ಪರಿಚಯ ಮಲ್ತುಗಳು ಐನು ಮಾತೆಗಳು ತೋಜಲೆಕ್ಕ ಅವಡು ಇಡೀ ಸುದ್ದಿ ಅವಡು ಏಪ ಹಳೆ ವಿದ್ಯಾರ್ಥಿ ಸಂಘ ಹಳ್ಳಿಯರಿಂಗಿ ಇಡೀ ಜಿಲ್ಲೆಡೆ ಒಂದು ಪರಿಚಯ ಮಾಡ್ತಿಂದ ಅವೇ ರೀತಿ ಶಾಲೆ ಇಡೀ ರಾಜ್ಯದ ಗುರುತಿಸಬಂಚಿನ ಒಂದು ಕೆಲಸ ಕಾರ್ಯ ನಮ್ಮ ಮಲ್ಪಡು ಪಣ್ಣೊಂದು ಕೇಳೊಂದು ಎಂಗೆ ಅವಕಾಶ ಕೊಡಲಿಕ್ಕೆ ವಂದನೆಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಶಾಲೆಯ ಹಿನ್ನೆಲೆಯ ಜೊತೆಗೆ ಶತಮಾನೋತ್ಸವ ಸಮಿತಿಯ ಏಳು ಬೀಳುಗಳ ಕೆಲವೊಂದು ಮಾಹಿತಿಯ ಜೊತೆಗೆ ಅಭಿವೃದ್ಧಿ ಕಾರ್ಯದ ಸಮಗ್ರ ಮಾಹಿತಿಯನ್ನ ಕೊಟ್ಟಂತಹ ಶತಮಾನೋತ್ಸವ ಯೋಜನೆಗಳ ಮೇಲುಸ್ತುವಾರಿಯನ್ನು ವಹಿಸಿಕೊಂಡಂತಹ ಶೇಖರ್ ಕಟ್ಟಪಣಿ ಇವರಿಗೆ ಅಭಿನಂದನೆಗಳು ಸರ್. ಕಾರ್ಯಕ್ರಮ ಮುಂದುವರಿಸುತ್ತಾ ಸಮಾರೋಪ ಸಮಾರಂಭದ ಈ ವೇದಿಕೆಯಲ್ಲಿ ಶತಮಾನವನ್ನ ಕಂಡಂತಹ ಈ ಶಾಲೆಗೆ ಕೊಡುಗೆಯಾಗಿ ತಮ್ಮ ತಮ್ಮ ಹಲವಾರು ಕಾರ್ಯವೈಖರಿಗಳನ್ನ ಕೈಬಿಟ್ಟು ತಮ್ಮ ಜೊತೆಗೆ ಸೇರಿಕೊಂಡು ಶಾಲೆಯ ಅಭಿವೃದ್ಧಿಯನ್ನ ಮಾಡಿದಂತಹ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರುಗಳನ್ನ ಗುರುತಿಸುವಂತಹ ಸಣ್ಣದೊಂದು ಕಾರ್ಯಕ್ರಮವನ್ನ ಈ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಮಾಡಲಿದ್ದೇವೆ. ಹಿರಿಯ ವಿದ್ಯಾರ್ಥಿ ಸಂಘದ ಈವರೆಗಿನ ಅಧ್ಯಕ್ಷರುಗಳಾದಂತಹ ಶ್ರೀ ಜನಾರ್ದನ ಕೊಳಂಜಿರೋಡಿ, ಶ್ರೀ ಭುವನಿಗೌಡ ಮರಂಕಾಡಿ, ಶ್ರೀ ಪುರುಷೋತ್ತಮ ಪೂಜಾರಿ ಬರೆಂಬೆಟ್ಟು, ಶ್ರೀ ಗಣೇಶ್ ಗೌಡ ಹಿರಿಂಜ, ಶ್ರೀ ಬಾಲಕೃಷ್ಣ ಹಿರಿಂಜ, ಶ್ರೀಯುತ ರಮೇಶ್ ರೈ ರಾಮಜ ದಯವಿಟ್ಟು ತಾವು ಸನ್ಮಾನ ಪೀಠವನ್ನ ಅಲಂಕರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ತಿದ್ದೇವೆ. ಶ್ರೀಯುತ ಜನಾರ್ದನ ಕೊಳಂಜಿರೋಡಿ, ಭುವನಿಗೌಡ ಮರಂಕಾಡಿ ಇವರು ದಯವಿಟ್ಟು ಸನ್ಮಾನ ಪೀಠ ಅಲಂಕರಿಸಬೇಕು. ಹಾಗೆ ಬಾಲಕೃಷ್ಣ ಹಿರಿಂಜ, ಹಳೆನೇರಿಂಗಿ ಶಾಲೆ ಎನ್ನುವುದು ಬರೀ ಶಿಕ್ಷಣ ಕ್ಷೇತ್ರ ಮಾತ್ರ ಅಲ್ಲ, ಹಲವಾರು ಸಾಂಸ್ಕೃತಿಕ ಹಾಗೂ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಸಾಧನೆ ಮಾಡಿದೆ ಅಂತ ಹೇಳಿದರೆ ಇದರಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಕೂಡ ಪಾತ್ರ ಅನನ್ಯವಾದದ್ದು. ಈ ನಿಟ್ಟಿನಲ್ಲಿ ಈ ಸಾಧನೆಗೆ ಪೂರಕವಾಗಿ ಸಹಕಾರ ಕೊಟ್ಟಂತಹ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರನ್ನ ಗೌರವಿಸುವುದು ಶತಮಾನೋತ್ಸವ ಸಮಿತಿಯ ಒಂದು ಕರ್ತವ್ಯ ಕೂಡ ಆಗಿರ್ತದೆ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿರುವಂತಹ ಇಬ್ಬರು ಅಧ್ಯಕ್ಷರುಗಳನ್ನ ನಾವು ಗೌರವಿಸಿ ಅವರ ಸಹಕಾರ ಮುಂದೆ ಕೂಡ ನಮ್ಮ ಜೊತೆಗೆ ಇರಬೇಕು. ಹಳೆನೇರಿಂಗಿ ಶಾಲೆ ಅನ್ನೋದು ಈ ಹಿಂದಿನ ಸಾಧನೆಗಿಂತಲೂ ಮುಂದೆ ಅಗ್ರಗಣ್ಯವಾದ ಸಾಧನೆಯನ್ನ ಮಾಡುವಲ್ಲಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತ ವಿನಂತಿಸುತ್ತಾ ವೇದಿಕೆಯಲ್ಲಿ ಮಾನ್ಯರನ್ನ ಗೌರವಿಸಿದಂತಹ ಗಣ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿ ಮಾಧವ್ ಸರ್ ಆಗಮಿಸಿದ್ದಾರೆ. ಶ್ರೀ ರಾಮಕುಂಜೇಶ್ವರ ಆಂಗ್ಲಮಾಧ್ಯಮ ಶಾಲಾ ಆಡಳಿತಾಧಿಕಾರಿ ಶ್ರೀಯುತ ಆನಂದ್ ಸರ್ ಇದ್ದಾರೆ. ಶ್ರೀಮತಿ ಹೇಮಲತಾ ಪ್ರದೀಪ್ ಮೇಡಮ್ ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ನಾವು ಗೌರವವಾಗಿ ಗುರುತಿಸ್ತಾ ಇದ್ದೇವೆ ಸರ್. ಕಾರ್ಯಕ್ರಮ ಮುಂದುವರಿಸುತ್ತಾ ಈ ಶತಮಾನೋತ್ಸವ ಸಮಿತಿಯ ಸಮಾರೋಪ ಸಮಾರಂಭದಲ್ಲಿ ಹಳೆನೇರಿಂಗಿ ಶಾಲೆಯ ಎಲ್ಲಾ ಚಟುವಟಿಕೆಗಳನ್ನ ಗುರುತಿಸುವಂತಹ ಪ್ರಧಾನ ಕಾರ್ಯಕ್ರಮ, ಈ ಶಾಲೆಯ ಎಲ್ಲಾ ವಿದ್ಯಾರ್ಥಿ ಹಾಗೂ ಶಿಕ್ಷಕ ವೃಂದ ಹಾಗೆ ವಿವಿಧ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಗಮಿಸಿರುವ ನಮ್ಮೆಲ್ಲರಿಗೆ ಮನಸ್ಸಿಗೆ ಹಿತಾನಿಸುವಷ್ಟು ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಸದೃಢಗೊಳಿಸಿದಂತಹ ನಮ್ಮ ಶಾಲೆಯ ಪ್ರಸ್ತುತ ಅಡುಗೆ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಮತಿ ರೇವತಿಯವರು, ಶ್ರೀಮತಿ
ಗಿರಿಜಾ ಅವರು, ಶ್ರೀಮತಿ ಮಮತಾ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ರೇವತಿ ಅವರು, ಶ್ರೀಮತಿ ಮಮತಾ ಮುಳಿಮಂಜಲಿ ಅವರು ಹಾಗೆ ಗಿರಿಜಾ ಪಾಲೆತಡೆಯವರು ದಯವಿಟ್ಟು ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಗಳು ವೇದಿಕೆಯಲ್ಲಿ ಸನ್ಮಾನ ಪೀಠವನ್ನ ಅಲಂಕರಿಸಬೇಕು. ಶಾಲೆಯಲ್ಲಿ ಅನ್ನದಾನವನ್ನ ಮಾಡುವಂತಹ ಮಹತ್ತರವಾದ ಯೋಜನೆ ಸರ್ಕಾರದ್ದು. ಈ ಯೋಜನೆ ಸುಸೂತ್ರವಾಗಿ ನಡೆಯಬೇಕಿದ್ರೆ ನಮ್ಮ ಶಾಲೆಯ ಅಡುಗೆ ಸಹಾಯಕರು ಕೂಡ ಅತ್ಯಂತ ಪ್ರಾಮುಖ್ಯವಾದದ್ದು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಸುತ್ತಾ ಶತಮಾನೋತ್ಸವ ಸಮಿತಿಯಲ್ಲಿ ಈವರೆಗೆ ನಡೆದು ಬಂದಂತಹ ಹಾದಿ ಹಾಗೂ ಧನ ಸಂಗ್ರಹದಲ್ಲಿ ಅನನ್ಯವಾಗಿ ನಮ್ಮ ಜೊತೆಗೆ ಸಹಕಾರ ಕೊಟ್ಟಂತಹ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಅಷ್ಟೇ ಅಲ್ಲ, ಕಡು ಬಡತನದಿಂದ ನಮ್ಮ ಈ ಊರಿನಿಂದ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಏನೋ ಗೊತ್ತಿಲ್ಲದಂತಹ ಒಂದು ಊರು ಅಂದರೆ ಬೆಂಗಳೂರಿನಂತಹ ನಗರದಲ್ಲಿ ನಮ್ಮ ಈ ಒಂದು ಶಾಲೆಯಲ್ಲಿ ಕಲಿತಂತಹ ಒಬ್ಬ ವಿದ್ಯಾರ್ಥಿ ಇವತ್ತು ದಾಕ್ಷಾಯಿಣಿ ಗ್ರೂಪ್ಸ್ ಬೆಂಗಳೂರು ಅಂತನ್ನುವ ಒಂದು ಪ್ರಮುಖವಾದ ಕಂಪನಿಯನ್ನ ನಡೆಸುವಷ್ಟು ಆಡಳಿತ ಪಾಲುದಾರಿಕೆಯನ್ನು ವಹಿಸಿಕೊಂಡು ನಮ್ಮ ಜೊತೆಗೆ ಇವತ್ತು ಸಹಕಾರ ಕೊಡ್ತಿರುವಂತಹ ಶ್ರೀ ತೇಜ್ ಕುಮಾರ್ ರೈ ಇವರನ್ನ ಸನ್ಮಾನಿಸುವಂತಹ ಒಂದು ಪ್ರಮುಖವಾದ ಕಾರ್ಯಕ್ರಮ. ಇವರು ನೋಡೋದಕ್ಕೆ ಸರಳ ವ್ಯಕ್ತಿತ್ವದ ವ್ಯಕ್ತಿ. ಇವರ ಬಗ್ಗೆ ಹೇಳೋದಾದ್ರೆ ಶ್ರೀಯುತರು ನಾರಾಯಣ್ ರೈ ಮತ್ತು ಲೀಲಾವತಿಯವರ ಸುಪುತ್ರ ತೇಜ್ ಕುಮಾರ್ ಪ್ರಾಥಮಿಕ ಶಾಲೆಯನ್ನ ನಮ್ಮ ಶಾಲೆಯಲ್ಲಿ ಪಡ್ಕೊಂಡು ಉನ್ನತ ವ್ಯಾಸಂಗವನ್ನು ಮಾಡಿ ಆಮೇಲೆ ಇವರು ಬೆಂಗಳೂರಿಗೆ ತನ್ನ ಬಡತನವನ್ನ ನಿವಾರಿಸುವಂತಹ ದೃಷ್ಟಿಯಲ್ಲಿ ಉದ್ಯೋಗವನ್ನ ಅರಸಿಕೊಂಡು ಹೋಗ್ತಾರೆ. ಹಳ್ಳಿ ಪ್ರದೇಶದಿಂದ ಹೋದಂತಹ ಒಬ್ಬ ವಿದ್ಯಾರ್ಥಿ ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ದಾಕ್ಷಾಯಿಣಿ ಗ್ರೂಪ್ಸ್ ಅಂತನ್ನುವ ಒಂದು ದೊಡ್ಡ ಕಂಪನಿಯನ್ನ ನಡೆಸುವಂತಹ 4 ಬ್ರಾಂಚ್ಗಳನ್ನ ನಡೆಸುವಂತಹ ಒಂದು ಪ್ರಮುಖ ಹುದ್ದೆಯನ್ನ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವ್ರದೇ ಸ್ವಂತ 2 ಉದ್ದಿಮೆಯನ್ನ ಇವರು ಸ್ವತಃ ಬೆಂಗಳೂರಿನಲ್ಲಿ ನಡೆಸ್ತಾ ಹಲವಾರು ಜನಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ವಿವಿಧ ಕಂಪನಿಯನ್ನ ಸಂಪರ್ಕ ಮಾಡಿ ನಮ್ಮ ಶಾಲೆಗೆ ಸುಮಾರು 2 ಲಕ್ಷಕ್ಕೂ ಮಿಕ್ಕಿದ ಧನ ಸಹಾಯವನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಶತಮಾನೋತ್ಸವ ಸಮಿತಿ ಪರವಾಗಿ ಸನ್ಮಾನ ಮಾಡುವಂತಹ ಒಂದು ಕಾರ್ಯಕ್ರಮ. ಸನ್ಮಾನಿಸಿದಂತಹ ಎಲ್ಲರಿಗೂ ಅಭಿನಂದನೆಗಳು. ಸನ್ಮಾನವನ್ನ ಸ್ವೀಕರಿಸಿದಂತಹ ಮಾನ್ಯರಾದಂತಹ ತೇಜ್ ಕುಮಾರ್ ಅವರು ಶತಮಾನೋತ್ಸವದ ಈ ವೇದಿಕೆಯಲ್ಲಿ ನಮ್ಮೆಲ್ಲರನ್ನ ಉದ್ದೇಶಿಸಿ ತೇಜ್ ಕುಮಾರ್ ಅವರು ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ ಸರ್. ಓಂ ಶ್ರೀ ಗಣಪತೆ ನಮಃ. ಶತಮಾನೋತ್ಸವ ಸಮಾರೋಪ ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಹಿರಿಯರೇ, ಮಾತೆಯರೇ, ಸಹೋದರ ಸಹೋದರಿಯರೇ ಹಾಗೂ ಪುಟಾಣಿ ಮಕ್ಕಳೇ, ಶತಮಾನೋತ್ಸವ ಸಮಾರಂಭದ ಸವಿಯನ್ನು ಸಂಭ್ರಮಿಸುವಾಗ ನಮಗೆ ಬಾಲ್ಯದ ಕೆಲವೊಂದು ಕ್ಷಣಗಳು ಕಣ್ಣೆದುರು ಬಂದಂತೆ ಭಾಸವಾಗ್ತಾ ಇದೆ. ನಾವು ಶಾಲೆಗೆ ಬರುವಾಗ ಎದುರುಗಡೆ ಚಿಕ್ಕದೊಂದು ಗೇಟು, ಹಂಚಿನ ಮಾಡಿನ ತರಗತಿ ಕೊಠಡಿಗಳು, ಬೆಳಿಗ್ಗೆ ಬಂದರೆ ದಿನಚರಿ ಸ್ಟಾರ್ಟು. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ದಿನಚರಿಯನ್ನು ಪ್ರತಿನಿತ್ಯ ಮಾಡುವಂತೆ ವ್ಯವಸ್ಥೆಯನ್ನು ಮಾಡ್ತಾರೆ. ಒಬ್ಬರಿಗೆ ಸ್ವಚ್ಛತೆ ಆದರೆ, ಇನ್ನೊಬ್ಬರಿಗೆ ಕುಡಿಯೋ ನೀರಾದರೆ, ಇನ್ನೊಂದು 4-5 ತೆಂಗಿನ ಮರಗಳಿದ್ದು ಅದಕ್ಕೆ ಬೇಕಾದ ಗೊಬ್ಬರವನ್ನು ಟೀಚರ್ ಇಲ್ಲೇ ಇದ್ದಾರೆ. ಒಂದು 4-5 ತೆಂಗಿನ ಮರಗಳು ಕೆಲವೊಂದು ಕಷ್ಟದ ಸಮಯದಲ್ಲಿ ಸಂಪೂರ್ಣ ವೆಚ್ಚವನ್ನು ಭರಿಸುವಷ್ಟು ಫಲ ಕೊಡ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲದೆ ಇದು ಗ್ರೌಂಡು ಯಾವುದು ಇಷ್ಟೊಂದು ಇರಲಿಲ್ಲ, ಒಂದು ಸ್ವಲ್ಪ ಇದರ ಅರ್ಧ ಭಾಗದಷ್ಟು ಇರಲಿಲ್ಲ.
ಒಂದು ಸಾರಿ ಶ್ರಮದಾನ ಮೂಲಕ ನಮ್ಮ ಎಲ್ಲ ಊರಿನವರು ಹಳೆ ವಿದ್ಯಾರ್ಥಿಗಳು ಸೇರಿ ಶ್ರಮದಾನ ಮಾಡಿದ್ರು. ಒಂದು ತಿಂಗಳು ಬಿಟ್ಟು ಬಂದು ನೋಡಿದ್ರೆ ಒಂದು ಅರ್ಧ ಭಾಗ ಅಲ್ಲಿಗ ಈ ಸ್ವಚ್ಛತೆ ಇದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅರ್ಧ ಭಾಗ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿತ್ತು. ಎಲ್ಲ ಬಂದು ಏನು ಮಾಡೋದು ಅಂತಲೇ ತೋಚಿಲ್ಲ. ಅಂದರೆ ಅವಾಗ JCBನೂ ಇರಲಿಲ್ಲ, ಎಲ್ಲ ಕೈಯಲ್ಲೇ ಮಾಡಿದ್ದು ಕೆಲಸ. ಇನ್ನು ಈ ಗ್ರೌಂಡ್ ಇಲ್ಲೇ ಎದುರುಗಡೆ ಎಲ್ಲ ಒಂದಷ್ಟು ನೀರು ನಿಲ್ತಾ ಇತ್ತು. ಶಾಲೆ ಆಟದ ಸಮಯ ಬಂದ ತಕ್ಷಣ ಗಂಟೆ ಹೊಡೆಯೋರು ಎಲ್ಲ ಹೋಗಿ ನಾವು ನೀರಿಗೆ ಇಳಿತಾ ಇದ್ವು ಆಟ ಆಡೋಕ್ಕೆ. ಅಷ್ಟೊತ್ತಿಗೆ ಕೆಳಗಡೆ ವಿದ್ಯಾರ್ಥಿಗಳು ಹೋಗಿ ಟೀಚರ್ 6ನೇ 7ನೇ ಕ್ಲಾಸ್ನವ್ರು ನೀರಲ್ಲಿ ಆಟ ಆಡ್ತಾರೆ ಅಂತ ಹೇಳೋರು. ಈ ಸೀನಾ ಮಾಸ್ಟರ್ ಸುಗಂಧ್ ಟೀಚರ್ ಬೆತ್ತ ಹಿಡ್ಕೊಂಡು ಬರೋರು. ನಾವು ಎದ್ದ ಬಿದ್ದ ಓಡು. ಕೆಲವರು ಅಪ್ಪಿ ಅವ್ರ ಬಾಯಿಗೆ ಸಿಗಾಕೊಂಡು ಎರಡು ಹೊಡ್ತಾ ತಿಂದು ಇದೆ. ನಾವಿನ್ನು ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಸ್ವಲ್ಪ ಬೆದರ ಗಿಡ ಗಂಟೆಗಳಿದ್ದು, ಎದುರುಗಡೆನೂ ಗಿಡ ಗಂಟೆಗಳಿದ್ದು, ಅಲ್ಲಿ ಆಟ ಆಡೋಕ್ಕೆ ಶುರು ಮಾಡ್ತಾ ಇದ್ವು. ಅಪ್ಪಿ ಏನಾದ್ರು ಬ್ಯಾಟಲ್ಲಿ ಚೆಂಡು ಬೀಸಿದ್ರೆ ಬೆದರಿನ ಗಂಟೆಯಲ್ಲಿ ಸೇರ್ಕೊಳ್ತಾ ಇತ್ತು. ಇನ್ನದು ಬಾಲ್ ಸಿಗುವಷ್ಟರಲ್ಲಿ ಇಲ್ಲಿ ಟೈಮೇ ಮುಗ್ದೋಗ್ತಾ ಇತ್ತು. ಅಷ್ಟು ಕಷ್ಟದ ಸಂದರ್ಭದಲ್ಲಿ ನಾವು ಶಿಕ್ಷಣವನ್ನು ಪಡೆದಿದ್ದೇವೆ. ಇನ್ನು ಆ ಸಂದರ್ಭದಲ್ಲಿಯೂ ನಮ್ಮ ಕಟ್ಟಪುಣಿ ಶೇಖರಣ್ಣ, ಆಮೇಲೆ ಕದ್ರ ಹೊನ್ನಪ್ಪನವರು, ಜನಾರ್ದನ್ ಅವರು, ಇನ್ನೂ ಸುಮಾರು ಹಿರಿಯರಿದ್ದರು. ಅವರು ಶಾಲೆಗೆ ಬಂದರು ಅಂತಂದರೆ ಏನೋ ಕಾರ್ಯಕ್ರಮ ಇದೆ ಅಂತಲೇ ಅರ್ಥ. ಇವರು ಅಂತಲ್ಲ, ಸುಮಾರು ಜನ ಹಿರಿಯರವರು ಬಂದರು ಅಂತಂದರೆ ನಮಗೆ ಅವತ್ತು ಕ್ಲಾಸಲ್ಲಿ ಕೂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಆ ಟೈಮು ನಾವು ಅಷ್ಟು ಕಷ್ಟದ ಸಂದರ್ಭದಲ್ಲಿಯೂ ಇಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ಪಡೆದಿದ್ದೇವೆ. ಇಲ್ಲಿ ಶಿಕ್ಷಣ ಪಡೆದಂತಹ ಹಲವಾರು ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ, IT-BT ಕಂಪ್ನಿಗಳಲ್ಲಿ ಸ್ವಂತ ಉದ್ದಿಮೆಗಳನ್ನು ಮಾಡಿಕೊಂಡು ಇವತ್ತು ಸ್ವತಂತ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ನಾನು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಯಾವಾಗಲೂ ಕನ್ನಡ ಮೀಡಿಯಮಲ್ಲಿ ಕಲಿತರೆ ಎಲ್ಲಿ ಮುಂದಕ್ಕೆ ಎಲ್ಲೂ ದೇಶ ವಿದೇಶಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ನಮಗೇನು ಹಾಗೆ ಅನಿಸಿಲ್ಲ. ನಮಗೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವ ಮೂಲಭೂತ ಶಿಕ್ಷಣವನ್ನು ಇಲ್ಲಿ ನೀಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕ್ಲಿಷ್ಟಕರ ಎಂಥ ಸಂಕಷ್ಟದ ಸಮಯದಲ್ಲೂ ಸ್ವತಂತ್ರವಾಗಿ ಜೀವನವನ್ನು ನಡೆಸುವಂತಹ ಶಿಕ್ಷಣವನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ಶೇಖರಣ್ಣ ಅವ್ರು ಹೇಳಿದ್ರು, ಇಲ್ಲಿ ಇವಾಗಲೂ ಯಾಕೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಅಂತ ಒಂದು ಮಾತು ಹೇಳಿದ್ರು. ಇಷ್ಟವರೆಗೂ ಆ ವ್ಯವಸ್ಥೆಯನ್ನು ಇಲ್ಲಿವರೆಗೆ ಕಾಪಾಡಿಕೊಂಡು ಬಂದಿದ್ದಾರೆ ಅಂತಂದರೆ, ಇಲ್ಲಿ ಅಷ್ಟು ನಿಮಗೆ ಯಾವ ಅಂತಾರಾಷ್ಟ್ರೀಯ ಶಾಲೆಯಲ್ಲೂ ಅಂತಹ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಎಲ್ರಿಗೂ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ, ಎಲ್ಲ ಈಗ ಶತಮಾನ ಅಂದರೆ 100 ವರ್ಷಗಳ ಕಾಲ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ಅಲ್ಲಿ ಪಾಪ ಹಾಕಿ ಗದ್ದೆಯಲ್ಲಿ ವಾರ್ಷಿಕೋತ್ಸವ ಮಾಡಿದ್ದು ಇದೆ ಅಂತ ಹೇಳ್ತಾ ಇದ್ರು. ಅಂದರೆ ಇಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ, ಎಲ್ಲ ಹಿರಿಯರೇ ಕೊಟ್ಟು ಪಿಕ್ಕಾಸು ಬಡ್ಡಿ ಹಿಡಿದಿದ್ದನ್ನು ನಾವು ಮಾಡಿದಂಥ ಕೆಲಸವನ್ನು ನಾವು ಇವತ್ತು ನೆನೆಸ್ಕೋಬೇಕು. ಆದ್ದರಿಂದ ನಮ್ಮ ಹಿರಿಯರು ಮಾಡಿಕೊಟ್ಟಂತಹ ಈ ವ್ಯವಸ್ಥೆಯನ್ನು ಉಳಿಸಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಇಷ್ಟು ಎಲ್ಲ ಶ್ರಮಪಟ್ಟು ಶತಮಾನಗಳಿಂದಲೂ ಶ್ರಮಪಟ್ಟಂತಹ ಈ ವ್ಯವಸ್ಥೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು. ಈ ಶಾಲೆ ರಾಜ್ಯದಲ್ಲೇ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು. ಅದಕ್ಕೆ ಎಲ್ಲ ಹಲ ವಿದ್ಯಾರ್ಥಿಗಳು ಊರವರು ಏನು ಶ್ರಮ ಪಟ್ಟಿದ್ದಾರೋ ಅದಕ್ಕಿಂತ ಇನ್ನೂ ಸ್ವಲ್ಪ ಹೆಚ್ಚಿನ ಶ್ರಮವನ್ನು ಕೊಟ್ಟು ಇದನ್ನು ನಾವು ಬೆಳೆಸಿ ಮುಂದಿನ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ನಾವು ಉತ್ತಮ ಭವಿಷ್ಯವನ್ನು ರೂಪಿಸಿಕೊಡುವಲ್ಲಿ ನಾವೆಲ್ಲ ದುಡಿಬೇಕು ಅಂತ ನಾನು ಇನ್ನೊಂದು ಸಾರಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿ ನಮ್ಮ ಶತಮಾನೋತ್ಸವ ಸಮಿತಿ, ಶಾಲಾಭಿವೃದ್ಧಿ ಸಮಿತಿ, ಶಿಕ್ಷಕ ವೃಂದ, ಅದು ನಮಗೆ ನಾವೇ ಈಗ ಒಂದು 3 ದಶಕವೇ ಕಳ್ತೋಯ್ತು. ನಮ್ಮ ಗುರುಗಳು ಇಲ್ಲೇ ಇದ್ದಾರೆ. ಅವತ್ತಿಂದು ಇವತ್ತಿನವರೆಗೂ ಒಬ್ಬರಲ್ಲ ಒಬ್ಬ ಶಿಕ್ಷಕ ವೃಂದ, ಅದು ಯಾಕೋ ದೇವರ ದಯ, ನಮಗೆ ಅತ್ಯುತ್ತಮವಾದ ಶಿಕ್ಷಕ ವೃಂದವನ್ನೇ ದಯಪಾಲಿಸ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಪುಣ್ಯ ಅಂತ ತಿಳ್ಕೋಬೇಕು. ಇನ್ನೂ ಹಾಗೆ ಮುಂದುವರಿಲಿ. ಯಾಕಂದರೆ ಊರವರ ಬೆಂಬಲ ಎಷ್ಟಿದೆಯೋ ಅಷ್ಟೇ ಶಿಕ್ಷಕ ವೃಂದದ ಸಹಕಾರವು ಅತ್ಯುತ್ತಮವಾಗಿರಬೇಕು. ಅದಿದ್ದರೆ ಎರಡೂ ಜೊತೆಯಲ್ಲಿ ಹೋದರೆ ಮಾತ್ರ ಇಷ್ಟು ಒಳ್ಳೆಯ ಕಾರ್ಯಕ್ರಮ, ಇಷ್ಟು ಹೆಸರು ಮಾಡಲಿಕ್ಕೆ ಸಾಧ್ಯ, ಇಲ್ಲಿ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ, ಎಲ್ಲ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿ ಶಾಲಾ ಹಳೆ ವಿದ್ಯಾರ್ಥಿ ಸಂಘ ಇವತ್ತಿನವರೆಗೂ
ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ನಾವು ಕಂಡ ಸಾಧಾರಣ ಒಂದು 20-30 ವರ್ಷಗಳಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿ ಸಂಘ, ಶಾಲಾಭಿವೃದ್ಧಿ ಸಮಿತಿ ಹಾಗೂ ಶಿಕ್ಷಕ ವೃಂದವರು ಅನ್ಯೋನ್ಯತೆಯಿಂದ ಸಣ್ಣ ತಪ್ಪು ಲೋಪದೋಷಗಳು ನಮ್ಮ ಮನೆಯಲ್ಲಿ ಇರ್ತವೆ, ಅದನ್ನೆಲ್ಲ ಸುಧಾರಿಸಿಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸ್ಕೊಂಡು ಬಂದಿದ್ದಾರೆ. ಇವತ್ತು ನೋಡಬೇಕು ಅಂತಂದರೆ ಎಷ್ಟು ನಮ್ಮ ರಮೇಶ್ ಅವರು ಹೇಳಿದ್ರು, ಒಂದು 2-3 ಜನ ಯಾವ ರೀತಿ ಇದನ್ನು ನೀವು ತಯಾರು ನಡೆಸಿದ್ದೀರಿ, ಯಾವ ರೀತಿ ಸಿದ್ಧತೆ ಮಾಡಿದ್ದೀರಿ ಅಂತ ಕೇಳ್ಕೊಂಡು ಬಂದಿದ್ದಾರೆ ಅಂತೇಳಿ. ಅಂದರೆ ನಮ್ಮ ಶ್ರಮ ಈ ಒಂದು ವ್ಯವಸ್ಥೆಯನ್ನು ಎಲ್ಲ ಕಡೆ ಗುರುತಿಸುವಂತಾಗಿದೆ. ಅದರ ಈ ಶಾಲೆಯ ವ್ಯವಸ್ಥೆಯನ್ನು ಮುಂದಕ್ಕೂ ಎಲ್ಲರೂ ದಯವಿಟ್ಟು ಸದುಪಯೋಗ ಪಡೆದುಕೊಂಡು ಒಂದು ಇದರ ಮುಂದೆ 2-3 ಕಟ್ಟಡ ಏನಾಗಬೇಕು ಅಂತಂದರು, ಅದೆಲ್ಲ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಊರವರ ಮೇಲಿದೆ. ಇನ್ನೂ ಹಲವಾರು ವ್ಯವಸ್ಥೆಗಳು ಇಲ್ಲಿ ಬಾಕಿ ಇದ್ದಾವೆ. ಅದನ್ನು ಮುಂದಕ್ಕೆ ಪೂರ್ಣಗೊಳಿಸುವಂತಹ ಒಂದು ಎಲ್ಲ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನೆಲ್ಲ ಸಹಕಾರ ಕೊಟ್ಟು ಇನ್ನು ಮುಂದಕ್ಕೂ ಮಾಡುವಂತಹ ವ್ಯವಸ್ಥೆಗೆ ಒಂದು ದೇವರ ಆಶೀರ್ವಾದ, ನಮ್ಮ ಸಹಕಾರ ಎಲ್ಲ ಸಿಗಲಿ. ಒಂದು ಉತ್ತಮ ಮಾದರಿ ಶಾಲೆ ಆಗಲಿ, ಬೆಳೆಯಲಿ. ನಮ್ಮ ಊರಿನ ಪರ ಊರಿನ ಎಲ್ಲ ವಿದ್ಯಾರ್ಥಿಗಳಿಗೂ ಉತ್ತಮ ಶಿಕ್ಷಣ ಸಿಗುವಾಗೆ ಆಗಲಿ ಅಂತ ಹೇಳುತ್ತಾ, ನನಗೆ ಒಂದು ಅವಕಾಶ ಕೊಟ್ಟಂತಹ ಎಲ್ಲ ಶಿಕ್ಷಕ ವೃಂದ, ಎಲ್ಲ ಸಮಿತಿ ಪದಾಧಿಕಾರಿಗಳು ಹಾಗೂ ಎಲ್ಲರಿಗೂ ನಾನು ವಂದನೆಗಳನ್ನು ಸಮರ್ಪಿಸುತ್ತಾ 1-2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಮಾರೋಪ ಸಮಾರಂಭದಲ್ಲಿ ನಮ್ಮ ಜೊತೆಗೆ ಹಣಕಾಸಿನ ನಮ್ಮ ಕೊರತೆಯನ್ನ ನೀಗಿಸುವಲ್ಲಿ ಸಹಕಾರ ಕೊಟ್ಟಂತ ತೇಜ್ ಕುಮಾರ್ ಅವರು ಬರೀ ಇಷ್ಟೇ ಅಲ್ಲ, ನಮ್ಮ ಊರಿನಿಂದ ಬೆಂಗಳೂರಿಗೆ ಹೋದಂತಹ ನಮ್ಮ ಕೆಲವು ವಿದ್ಯಾರ್ಥಿಗಳಿಗೆ ಕೂಡ ಅವರು ಸಹಕಾರ ಕೊಡುವಂತದ್ದು ಇವರ ಒಂದು ಗುಣ ಕೂಡ ಇದೆ. ಆದ್ರಿಂದ ಇವರನ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಂತ ಇನ್ನು ಹಲವಾರು ಕಂಪನಿಗಳನ್ನ ನಮಗೆ ಪರಿಚಯ ಮಾಡಿಕೊಡಿಸರ ಅಂತ ತಮ್ಮಲ್ಲಿ ವಿನಂತಿಸ್ತಾ ನಿಮಗೆ ಅಭಿನಂದನೆಗಳು ಸರ್. ಕಾರ್ಯಕ್ರಮ ಮುಂದುವರಿಸುತ್ತಾ ಕಾಸಿಂ ಪಿ ಬೈಲಂಗಡಿ ದಯವಿಟ್ಟು ವೇದಿಕೆಗೆ ಬನ್ನಿ, ಸನ್ಮಾನ ಪೀಠವನ್ನ ಅಲಂಕರಿಸಿ. ದಿವಂಗತ ಬಾಳಪ್ಪಗೌಡ ದತ್ತಿನಿಧಿ ಪ್ರಯುಕ್ತ ಈ ಊರಿನ ಅಲ್ಲಿ ಸೇವೆ ಸಲ್ಲಿಸಿದಂತಹ ಹಿರಿಯರನ್ನ, ಸರ್ಕಾರಿ ಸೇವೆಯಲ್ಲಿ ಸಲ್ಲಿಸಿದಂತಹ ಹಿರಿಯರನ್ನ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ. ಕಾಸಿಂ ಪಿ ಇವರವರು ದಯವಿಟ್ಟು ಸನ್ಮಾನ ಪೀಠವನ್ನ ಅಲಂಕರಿಸಬೇಕಂತ ವಿನಂತಿಸ್ತಾ ಇದ್ದೇನೆ. CRPF ನಲ್ಲಿ 1988ರಲ್ಲಿ ಸೇವೆಗೆ ಸೇರ್ಪಡೆಗೊಂಡು 16 ರಾಜ್ಯಗಳಲ್ಲಿ ಸೇವೆ ಸಲ್ಲಿಸಿದಂತಹ ಕೀರ್ತಿ ಕಾಸಿಂ ಪಿ ಅವರದು. ಶ್ರೀಯುತರಿಗೆ ಬಾಳಪ್ಪಗೌಡ ದತ್ತಿನಿಧಿ ಪ್ರಯುಕ್ತ ಅತ್ಯಂತ ಅಭಿಮಾನದಿಂದ ಈ ಒಂದು ಕುಟುಂಬ ಅವರನ್ನು ಸನ್ಮಾನಿಸ್ತಾ ಇದೆ. ಜೊತೆಗೆ ಈ ಶತಮಾನೋತ್ಸವ ಸಮಿತಿಗೆ 10,000 ರೂಪಾಯಿಯನ್ನು ಕೂಡ ನೀಡಿರುವಂತದನ್ನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೇವೆ. ಅತ್ಯಂತ ಅಭಿಮಾನವಿಟ್ಟು ಈ ಊರಿಗೆ ಬಂದಿದ್ದೀರಾ ಸರ್. ಎಲ್ಲ ಅತಿಥಿ ಗಣ್ಯರು ನಿಮ್ಮನ್ನು ಸೇರಿಕೊಂಡು ಸನ್ಮಾನಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಈಗಾಗಲೇ ಈ ಒಂದು ಶತಮಾನೋತ್ಸವ ಸಮಿತಿಗೆ ಬಹಳಷ್ಟು ಮಹನೀಯರು ದೇಣಿಗೆಯನ್ನು ನೀಡಿದ್ದಾರೆ. ಈ ಒಂದು ಪಟ್ಟಿಯನ್ನ ಈ ಸಂಸ್ಥೆಯ ಶಿಕ್ಷಕಿಯಾದಂತಹ ಶ್ರೀಮತಿ ಗೀತಾ ಕುಮಾರಿ ಎಂ ಇವರು ವಾಚಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. $25,000ದಂತೆ ಕೊಟ್ಟು ಸಹಕರಿಸಿದವರು ಹೊನ್ನಪ್ಪಗೌಡ ಮರಂಕಾಡಿ, ಮೋನಪ್ಪಗೌಡ ಮತ್ತು ನೇರಳು ತಲಕೆ 10,000, ಆದಂ ಮೇಸ್ತ್ರಿ ಆರಟ್ಟಿಗೆ 10,000, ಸುಂದರ ಭಂಡಾರಿ ನಿವೃತ್ತ ಮುಖ್ಯ ಗುರುಗಳು 10,000, ಅನಿಲ್ ಪಾತ್ರಮಾಡಿ 10,000 ಇವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ಹೊನ್ನಪ್ಪಗೌಡ ಮರಂಕಾಡಿ ಮನೆಯವರು, ಮೋನಪ್ಪಗೌಡ ಮಕ್ಕಳು ನೇರಳತಳ್ಕೆ, ಆದಂ ಮೇಸ್ತ್ರಿ ಆರಟ್ಟಿಗೆ, ಸುಂದರ ಭಂಡಾರಿ ನಿವೃತ್ತ ಮುಖ್ಯ ಗುರುಗಳು ಅಲಂಕಾರು, ಅನಿಲ್ ಪಾತ್ರಮಾಡಿ. ರೂ 5,000ದಂತೆ ಕೊಟ್ಟು ಸಹಕರಿಸಿದವರು ಪ್ರವೀಣ್ ಕುಮಾರ್ ಪಾದೆ, ಕೃಷ್ಣ ಪ್ರಸಾದ್ ಸುಣ್ಣಾಳ, ಉದಯ ಕುಮಾರ್ ಬಟ್ಲಡ್ಕ, ಶಾರದಾ ಮತ್ತು ಮಕ್ಕಳು ಕಾಪಿಕಾಡು, ಶ್ರೀಮತಿ ಭಾಸ್ಕರಗೌಡ ಹಿರಿಂಜ, ಶ್ರೀ ಗಣೇಶ್ ಪರವ ಮೇಲೂರು, ಶ್ರೀಮತಿ ಶೀಲಾವತಿ ಕೊನೆತೋಟ, ಶ್ರೀಮತಿ ಹರೀಶ್ ಜಯಶ್ರೀ ಸಾಂತ್ಯ, ಶ್ರೀಮತಿ ನಾಣ್ಯಪ್ಪಗೌಡ ಪಾತ್ರಮಾಡಿ, ದಯವಿಟ್ಟು ನಮ್ಮ ದಾನಿಗಳು ಗಮನಿಸಬೇಕು. ಕಳೆದ 2 ದಿನಗಳಿಂದ ಕೂಡ ತಮ್ಮನ್ನು ಗುರುತಿಸುವಂತಹ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಆಗ್ತಾ ಇದೆ. ದಯವಿಟ್ಟು ಬೆಳಿಗ್ಗೆ ಅಥವಾ ನಿನ್ನೆ ದಿನ ಯಾರಾದರೂ ಬಾಕಿ ಉಳಿದಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಬಂದು ಈ ವೇದಿಕೆಯಲ್ಲಿ ತಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಗೆ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀಮತಿ ಮತ್ತು ಶ್ರೀ ಹರೀಶ್ ಜಯಶ್ರೀ ಸಾಂತ್ಯ, ಶ್ರೀಮತಿ ಮತ್ತು ಶ್ರೀ ನಾಣ್ಯಪ್ಪಗೌಡ ಪಾತ್ರಮಾಡಿ, ಶ್ರೀಮತಿ ಮತ್ತು ಶ್ರೀ ಓಬಯ್ಯ ಪರವ ಮೇಲೂರು, ಶ್ರೀಮತಿ ಮತ್ತು ಶ್ರೀ ಕೃಷ್ಣಪ್ಪ ಪೂಜಾರಿ ಆರಟ್ಟಿಗೆ, ಶ್ರೀಮತಿ ಹೊನ್ನಮ್ಮ ಮತ್ತು ಮಕ್ಕಳು ಕುಂಜರಡ್ಕ, ಶ್ರೀಮತಿ ಮತ್ತು ಶ್ರೀ ಧನಂಜಯ ಸಹೋದರರು ಪಾಲೆತಡ್ಡ, ಶ್ರೀಮತಿ ಹೊನ್ನಮ್ಮ ಮತ್ತು ಮಕ್ಕಳು ಅಲೆಪ್ಪಾಡಿ, ಶ್ರೀಮತಿ ಶೇಖರ್ ಗೌಡ, ಶ್ರೀಮತಿ ಮತ್ತು ಶ್ರೀ ಶೇಖರ್ ಗೌಡ ಮುಳಿಮಜಲು. ಹೆಸರು ಕರೆದವರಲ್ಲಿ ಯಾರಾದರೂ ಬೆಳಗ್ಗೆ ಗೌರವವನ್ನು ಸ್ವೀಕರಿಸಿದರೆ ಮತ್ತೊಮ್ಮೆ ಬರಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಅವರ ಸಹೋದರರು ದತ್ತಿನಿಧಿಯಲ್ಲಿ ಕೂಡ ಸಹಕರಿಸ್ತಾ ಇದ್ದು, ಮಕ್ಕಳ ದಿನಾಚರಣೆಯ ಪ್ರಾಯೋಜಕತ್ವಕ್ಕಾಗಿ ತಮ್ಮ ತಾಯಿಯ ಹೆಸರಲ್ಲಿ ಸೀತಮ್ಮ ಪಾಲೆತಡ್ಡ ಸ್ಮರಣಾರ್ಥ ಇವರ ಹೆಸರಲ್ಲಿ ಮಕ್ಕಳ ದಿನಾಚರಣೆಯ ದತ್ತಿನಿಧಿಯನ್ನು ಕೂಡ ಶಾಶ್ವತ ದತ್ತಿನಿಧಿಯನ್ನು ಇರಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ದಿವಂಗತ ವಿಶ್ವನಾಥ ಗೌಡ ಮರಂಕಾಡಿ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರ ಸ್ಮರಣಾರ್ಥ ಅವರ ಮನೆಯವರು ಚೇತನ ಮರಂಕಾಡಿ ಮತ್ತು ಮಕ್ಕಳು ದತ್ತಿನಿಧಿಯನ್ನ ಸ್ಥಾಪಿಸಿ 50,000 ರೂ ದತ್ತಿನಿಧಿಯನ್ನ ಸ್ಥಾಪಿಸಿ ಮಕ್ಕಳಿಗೆ ಕ್ರೀಡಾ ಚಟುವಟಿಕೆಗೆ ಸಹಾಯಾರ್ಥವಾಗಿ ನಮ್ಮ ಶಾಲೆಯಲ್ಲಿ ಶಾಶ್ವತ ದತ್ತಿನಿಧಿಯನ್ನು ಸ್ಥಾಪಿಸಿದ್ದಾರೆ. ಮೇಡಮ್, ತಾವು ಎಲ್ಲಿದ್ದರೂ ಕೂಡ ವೇದಿಕೆಗೆ ಬಂದು ನಮ್ಮ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಲಕ್ಷ್ಮೀ ತಿಮ್ಮಪ್ಪಗೌಡ ಕಣೆಮಾರು,
ಇವರ ಸ್ಮರಣಾರ್ಥ ಅವರ ಮನೆಯವರು ನೀಡುವ ಶಾಶ್ವತ ದತ್ತಿ ನಿಧಿಯ ಪ್ರಾಯೋಜಕತ್ವದಲ್ಲಿ ಅವರ ಮನೆಯವರಿದ್ದಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಮುಂದುವರಿಸುತ್ತಾ ಶಾಲಾ ಶತಮಾನೋತ್ಸವ ಸಮಿತಿಗೆ ಈ ಒಂದು ಅಭಿವೃದ್ಧಿ ಕಾಮಗಾರಿಗೆ ನಡೆಯಬೇಕಿದ್ರೆ ನಮಗೆ ಬೆನ್ನೆಲುಬಾಗಿ ಸಹಕರಿಸಿದವರು ಶ್ರೀಮತಿ ಶಶಿಕಲಾ ಮಾಧವಾಚಾರ್ಯ ಇಜ್ಜಾವು ಇವರು ನಮ್ಮ ಶಾಲಾ ಶತಮಾನೋತ್ಸವ ಸಮಿತಿಗೆ ಸುಮಾರು 50,000ದಷ್ಟು ಅನುದಾನವನ್ನು ಕೊಟ್ಟು ನಮ್ಮ ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಮೊದಲ ಹಂತದ ಪ್ರಯತ್ನವಾಗಿ ನಮಗೆ ಮಾರ್ಗದರ್ಶನ ಕೊಟ್ಟವರು ಇವರು. ಶ್ರೀಮತಿ ಶಶಿಕಲಾ ಮಾಧವಾಚಾರ್ಯ ಇವರ ಪರವಾಗಿ ಇವರ ಸುಪುತ್ರ ಶಿವಪ್ರಸಾದ್ ಇಜ್ಜಾವು SR ಬಿಲ್ಡರ್ಸ್ ಪುತ್ತೂರು ಇವರು ಶತಮಾನೋತ್ಸವದ ಸಮಿತಿಯ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಸನ್ಮಾನ ಕಾರ್ಯಕ್ರಮದ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಸುಮಾರು 50,000 ದೇಣಿಗೆಯನ್ನ ನಮ್ಮ ಈ ಒಂದು ಕಾಮಗಾರಿಗೆ ಕೊಟ್ಟಿರ್ತಾರೆ. ತಮಗೆ ಅಭಿನಂದನೆಗಳು ಸರ್. ಇವರು ಶಾಲೆಯ ಬರೀ ಶತಮಾನೋತ್ಸವ ಮಾತ್ರ ಅಲ್ಲ, ಶಾಲೆಯಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳಿಗೆ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡು ಧನ ಸಹಾಯ ಮಾತ್ರ ಅಲ್ಲ, ಮಾರ್ಗದರ್ಶನ ಕೂಡ ಕೊಡುತ್ತಾ ಇವತ್ತಿನ ಬೆಳಗಿನ ಉಪಹಾರದ ವ್ಯವಸ್ಥೆ, ದಯವಿಟ್ಟು ಕ್ಷಮಿಸಿ, ನಿನ್ನೆಯ ದಿನದ ಉಪಹಾರದ ವ್ಯವಸ್ಥೆಯನ್ನು ಕೂಡ ಈ ಮನೆತನದಿಂದ ನಮ್ಮ ಎಲ್ಲ ಸೇರಿರುವಂತಹ ವೀಕ್ಷಕರಿಗೆ ಹಾಗೂ ವಿದ್ಯಾಭಿಮಾನಿಗಳಿಗೆ ಕೊಟ್ಟಿರ್ತಾರೆ. ತಮಗೆ ಶತಮಾನೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಸರ್. ಕಾರ್ಯಕ್ರಮ ಮುಂದುವರಿಸುತ್ತಾ ಶತಮಾನವನ್ನ ಕಂಡಂತಹ ಈ ಶಾಲೆಯಲ್ಲಿ ಈಗಾಗಲೇ ಹಲವಾರು ಗುರುವರಿಯರು ಕೆಲಸ ಮಾಡಿರ್ತಾರೆ. ಇದನ್ನ ನಾವು ಗುರುತಿಸುವಂತಹ ಕೆಲಸ ಕಾರ್ಯ ನಿನ್ನೆಯಿಂದಲೇ ಮಾಡ್ತಾ ಬಂದಿದ್ದೇವೆ. ಇವಾಗ ಈ ಒಂದು ಸಮಾರೋಪದ ಸಮಾರಂಭದಲ್ಲಿ ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡಿಕೊಂಡು ಈ ಶತಮಾನೋತ್ಸವ ಆಚರಣೆಗೋಸ್ಕರ ಹಗಲು ಇರುಳೆನ್ನದೆ ವಿವಿಧ ಯೋಜನೆ ಹಾಗೂ ಯೋಚನೆಯನ್ನ ನಮ್ಮ ಜೊತೆಗೆ ಹಂಚಿಕೊಂಡು ಈ ಕೆಲಸಕ್ಕೆ ಸಹಕಾರವನ್ನು ನೀಡುತ್ತಿರುವಂತಹ ಪ್ರಸ್ತುತ ಕೆಲಸ ನಿರ್ವಹಿಸುತ್ತಿರುವಂತಹ ನಮ್ಮ ಶಿಕ್ಷಕ ಬಳಗವನ್ನ ಗುರುತಿಸುವಂತಹ ಹಾಗೂ ಗೌರವಯುತವಾಗಿ ಗೌರವಿಸುವಂತಹ ಒಂದು ಅಮೂಲ್ಯವಾದ ಕ್ಷಣ. ನಮ್ಮ ಶಾಲೆಯ ಎಲ್ಲ ಗುರುವರಿಯರು ಹಾಗೆ ಗುರುಮಾತೆಯರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ಶ್ರೀಮತಿ ದೀಪಾ ಮೇಡಮ್ ಹಾಗೂ ಶ್ರೀ ರಾಜೀವ್ ಶೆಟ್ಟಿ ಸರ್ ಇವರು ನಡೆಸಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶಾಲೆಯ ಗುರುವರಿಯರು ಹಾಗೂ ಗುರುಮಾತೆಯರು ದಯವಿಟ್ಟು ವೇದಿಕೆಯಲ್ಲಿ ತಮಗಾಗಿ ಹಾಕಿರುವ ಸನ್ಮಾನ ಪೀಠವನ್ನ ಅಲಂಕರಿಸಬೇಕು ಸರ್. ಅಕ್ಷರದಲ್ಲಿ ಮಾಲೆಗಳ ಕಟ್ಟಿ ಅರ್ಥಭರಿತ ಕಗ್ಗಗಳ ಬಿತ್ತಿ ಜೀವನದ ಸೂಕ್ಷ್ಮಗಳ ತಿಳಿಸಿ ಮನದ ಕಡುಗಪ್ಪು ಕತ್ತಲ ಅಳಿಸಿ ಗೀತೆಯಂತೆ ಸತ್ಯವ ಸಾರಿ ವೇದದಂತೆ ನೀತಿಯ ಬೋಧಿ ಪ್ರಬುದ್ಧತೆಯ ಬೆಳಕ ಹರಿಸುವ ನಮ್ಮಿ ವಿದ್ಯಾದೇಗುಲದ ಶತ ಸಂಭ್ರಮದ ಸಮಾರೋಪ ಸಮಾರಂಭದಲ್ಲಿ ಅವಿಸ್ಮರಣೀಯವಾದ ಭಾವನಾತ್ಮಕ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗೋಣ ಎನ್ನುತ್ತಾ
ನಮ್ಮಿ ವಿದ್ಯಾದೇಗುಲದ ನಾಯಕನಾಗಿ ತನ್ನ ತಂಡವನ್ನ ಸಮಸ್ತ ಊರಿನವರೊಂದಿಗೆ ಸೇರಿ ಮುನ್ನಡೆಸುತ್ತಿರುವ ನಮ್ಮಿ ವಿದ್ಯಾದೇಗುಲದ ಪದವನರಿತು ನುಡಿವ ಪದವಿ ಅರಿತು ದುಡಿವ ಗೌರವಾನ್ವಿತ ಮುಖ್ಯೋಪಾಧ್ಯಾಯರಾದ ವೈ ಶಾಂತಪ್ಪ ಗೌಡ ಇವರು ದಿನಾಂಕ 1/12/1988 ಅಂದರೆ ನಾನು ತೊಟ್ಟಿಲು ಮಗುವಾಗಿರುವಾಗ ನನ್ನ ವೃತ್ತಿ ಬದುಕನ್ನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಡ್ಯಡ್ಕ ಇಲ್ಲಿ ಪ್ರಾರಂಭಿಸಿ ಸುದೀರ್ಘ 37 ವರ್ಷಗಳ ಕಾಲ ಸೇವೆಯನ್ನ ಒಟ್ಟು 13 ಸಂಸ್ಥೆಗಳಲ್ಲಿ ಸಹ ಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಸುದೀರ್ಘ ಸೇವೆಯನ್ನ ಸಲ್ಲಿಸಿ 12/6/2019 ನಮ್ಮಿ ವಿದ್ಯಾದೇಗುಲಕ್ಕೆ ಮುಖ್ಯೋಪಾಧ್ಯಾಯರಾಗಿ ಸೇರ್ಪಡೆಗೊಂಡು ಪ್ರಾರಂಭದಿಂದಲೇ ಬಹಳಷ್ಟು ಕನಸನ್ನ ಹೊತ್ತು ಅರ್ಪಣಾ ಭಾವದಿಂದ ತೊಡಗಿಸಿಕೊಂಡು ಶತ ಸಂಭ್ರಮದ ಕನಸನ್ನ ಕಂಡ ನ ಭೂತೋ ನ ಭವಿಷ್ಯತ್ ಎನ್ನುವ ರೀತಿಯಲ್ಲಿ ತನ್ನೆಲ್ಲ ಸಹೋದ್ಯೋಗಿಗಳನ್ನ ಶಾಲಾಭಿವೃದ್ಧಿ ಸಮಿತಿಯವರನ್ನ ಹಿರಿಯ ವಿದ್ಯಾರ್ಥಿಗಳನ್ನ ಮತ್ತು ಸಮಸ್ತ ಊರಿನ ವಿದ್ಯಾಭಿಮಾನಿಗಳನ್ನ ತನ್ನೊಂದಿಗೆ ಸೇರಿಸಿಕೊಂಡು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಸಂಘಟಿಸಿ ಇಡೀ ರಾಜ್ಯವೇ ಕಣ್ಣರಳಿಸಿ ನೋಡುವಂತೆ ಶತಮಾನೋತ್ಸವದ ಈ ಕಾರ್ಯಕ್ರಮವನ್ನ ಸಂಘಟಿಸುವಲ್ಲಿ ತಾನು ನಿವೃತ್ತಿಯ ಅಂಚಿನಲ್ಲಿದ್ದೇನೆ ಎನ್ನುವುದನ್ನ ಮರೆತು 20ರ ನವ ತರುಣರಂತೆ ಬಹಳ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನ ಸಂಘಟಿಸುವಲ್ಲಿ ತನ್ನನ್ನ ಅವಿರತವಾಗಿ ತೊಡಗಿಸಿಕೊಂಡ ಶ್ರೀ ಶಾಂತಪ್ಪ ಗೌಡ ಇವರಿಗೆ ಗೌರವ ಅಭಿವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾರೆ. ಶ್ರೀಮತಿ ಶಶಿಕಲಾ ಜನಾರ್ದನ ಕದ್ರ ಇವರು 25/11/1996 ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬೂಡೆಜಾಲು ನಿಡ್ಲೆ ಇಲ್ಲಿ ಸೇವೆಗೆ ಸೇರಿ ತನ್ನ ವೃತ್ತಿ ಬದುಕನ್ನ ಪ್ರಾರಂಭಿಸಿ 13/7/2002 ನಮ್ಮಿ ಜ್ಞಾನ ದೇಗುಲಕ್ಕೆ ಸೇರ್ಪಡೆಗೊಂಡು ಸುದೀರ್ಘ 23 ವರ್ಷಗಳ ಕಾಲ ಸಹ ಶಿಕ್ಷಕಿಯಾಗಿ ಪ್ರಭಾರ ಮುಖ್ಯೋಪಾಧ್ಯಾಯಿನಿಯಾಗಿ ತನ್ನ ಹೊಣೆಗಾರಿಕೆಯನ್ನ ಮೆರೆದು ತನ್ನೆರಡು ಮಕ್ಕಳನ್ನ ಇದೇ ವಿದ್ಯಾಸಂಸ್ಥೆಗೆ ಸೇರಿಸುವ ಮೂಲಕ ಮಾದರಿ ವಿದ್ಯಾಸಂಸ್ಥೆ ಎಂದು ಸಾರಿ ಹೇಳಿದ ಕೀರ್ತಿ ಶ್ರೀಮತಿ ಶಶಿಕಲಾ ಮೇಡಂ ರವರದು. ಈ ವಿದ್ಯಾಸಂಸ್ಥೆಗೆ ತನ್ನ ಸಂಸಾರಕ್ಕೆ ಕೊಟ್ಟಷ್ಟೇ ಆದ್ಯತೆಯನ್ನ ಕೊಟ್ಟು ವಿದ್ಯಾಸಂಸ್ಥೆಯ ಕೀರ್ತಿ ಬಾನೆತ್ತರಕ್ಕೆ ಏರುವಲ್ಲಿ ಹಿರಿಯ ಅಕ್ಕನಾಗಿ ಎಲ್ಲರನ್ನೂ ಸಮಾನ ಪ್ರೀತಿಯನ್ನ ಹಂಚಿಕೊಂಡು ಈ ವಿದ್ಯಾಸಂಸ್ಥೆಗೆ ಸಾಕಷ್ಟು ದೇಣಿಗೆಯನ್ನ ನೀಡಿ ಇದರ ಶ್ರೇಯೋಭಿವೃದ್ಧಿಯಲ್ಲಿ ತನ್ನನ್ನ ತೊಡಗಿಸಿಕೊಂಡವರು. ಶ್ರೀಯುತ ರಾಮಣ್ಣ ಬಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ 11/8/1998 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಣಾಲು ಇಲ್ಲಿ ಸೇವೆಗೆ ಸೇರಿ ತನ್ನ ವೃತ್ತಿ ಬದುಕನ್ನು ಪ್ರಾರಂಭಿಸಿಕೊಂಡವರು. 20/7/2023 ತಾನು ಕಲಿತ ಶಾಲೆಯಲ್ಲಿಯೇ ವೃತ್ತಿ ಬದುಕನ್ನು ಮುಂದುವರಿಸಬೇಕೆಂಬ ಮಹಾದಾಸೆಯನ್ನು ಇಟ್ಟುಕೊಂಡು ಈ ಶಾಲೆಗೆ ವರ್ಗಾವಣೆಗೊಂಡು ಸೇರ್ಪಡೆಗೊಂಡರು. ತನ್ನ ವೃತ್ತಿ ಬದುಕಿನಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳನ್ನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿದಂತ ಕೀರ್ತಿ ಶ್ರೀಯುತ ರಾಮಣ್ಣ ಬಿ ಇವರದು. ಇವರ ಬದುಕು ಹಾಗೂ ತನ್ನ ವೃತ್ತಿ ಬದುಕಿನಲ್ಲಿ ಉತ್ತಮ ಗಾಯಕರಾಗಿ ಸಾಂಸ್ಕೃತಿಕ ಸಂಘಟಕರಾಗಿ ಈ ಒಂದು ಶತ ಸಂಭ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡ ಗೌರವ ಶ್ರೀಯುತ ರಾಮಣ್ಣ ಬಿ ಇವರದು. ಇವರನ್ನ ಇಂದು ಶತ ಸಂಭ್ರಮದ ಕಾರ್ಯಕ್ರಮದಲ್ಲಿ ಗೌರವಯೋಚಿತವಾಗಿ ಗೌರವಿಸಿಕೊಂಡವರಿದ್ದೇವೆ. ಶ್ರೀಮತಿ ಗೀತಾ ಧರ್ಣಪ್ಪ ಗೌಡ ಅಲೆಪ್ಪಾಡಿ ಇವರು 18/11/1999 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಗದ್ದೆ ಇಲ್ಲಿ ತನ್ನ ವೃತ್ತಿ ಬದುಕನ್ನ ಪ್ರಾರಂಭಿಸಿ 22/6/2006 ನಮ್ಮಿ ವಿದ್ಯಾಲಯಕ್ಕೆ ವರ್ಗಾವಣೆಗೊಂಡು ಬಂದ ಅಂದಿನಿಂದ ಇಂದಿನವರೆಗೂ ಶಾಲೆಯನ್ನು ತನ್ನ ಮನೆಯಾಗಿಸಿಕೊಂಡು ಮನೆಯ ಮಕ್ಕಳ ಪೋಷಣೆಯ ಹಾಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಕ್ರೀಡೆ, ಸಾಂಸ್ಕೃತಿಕ, ಶೈಕ್ಷಣಿಕ ಸೇವಾದಳಗಳ ಮೂಲಕ ಸರ್ವತೋಮುಖ ಅಭಿವೃದ್ಧಿಯ ಬೆಳವಣಿಗೆಗೆ ಕಾರಣೀಭೂತರಾಗಿ ತನ್ನೆರಡು ಮಕ್ಕಳನ್ನು ಇದೇ ವಿದ್ಯಾಸಂಸ್ಥೆಗೆ ಸೇರಿಸುವುದರ ಮೂಲಕ ತನ್ನ ಶಾಲೆ ರಾಜ್ಯದ ಯಾವುದೇ ಆಂಗ್ಲ ಮಾಧ್ಯಮ ಶಾಲೆಗೂ ಕಡಿಮೆ ಇಲ್ಲ ಎನ್ನುವುದನ್ನ ಸಮಾಜಕ್ಕೆ ತೋರಿಸಿಕೊಟ್ಟು ಊರವರ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾದ ಆದರ್ಶ ಶಿಕ್ಷಕಿ ಹಾಗೂ ದೇಣಿಗೆಯನ್ನ ನೀಡುವುದರಲ್ಲಿ ಸದಾ ಮುಂಚೂಣಿಯಲ್ಲಿ ಇದ್ದು ನಮ್ಮ ವಿದ್ಯಾಸಂಸ್ಥೆಗೆ ಬೆಳವಣಿಗೆಯಲ್ಲಿ ಸಹಕರಿಸಿದ್ದಾರೆ. ಇನ್ನೋರ್ವ ಸಹ ಶಿಕ್ಷಕರಾಗಿರುವ ಶ್ರೀಯುತ ದಯಾನಂದ ಓಡ್ಲ ಶ್ರೀಯುತರು ದಿನಾಂಕ 29/1/2004 ತನ್ನ ವೃತ್ತಿ ಬದುಕನ್ನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ
ಕೊರಂಬಡ್ಕ ಪುತ್ತೂರು ಇಲ್ಲಿ ಪ್ರಾರಂಭಿಸಿ 16/7/2008 ನಮ್ಮಿ ವಿದ್ಯಾಸಂಸ್ಥೆಗೆ ಸೇರ್ಪಡೆಗೊಂಡು ಸಂಸ್ಥೆಯ ಅಭಿವೃದ್ಧಿಯ ಬಗ್ಗೆ ಸಾಕಷ್ಟು ಕನಸನ್ನ ಕಂಡು ಅದನ್ನ ನನಸಾಗಿಸುವಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸುವರು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಮಾತಿನಂತೆ ಕನಸು ಕಾಣಿ, ಕನಸುಗಳು ಚಿಂತನೆಗಳಾಗಿ ಬದಲಾಗುತ್ತದೆ, ಚಿಂತನೆಗಳು ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ ಎನ್ನುವ ಮಾತಿನಂತೆ ತನ್ನ ಶಾಲೆಯ ಕುರಿತಾಗಿ ಕಂಡ ಕನಸನ್ನ ಶತ ಸಂಭ್ರಮದ ಹೊತ್ತಿನಲ್ಲಿ MRPL ಎನ್ನುವಂತಹ ಸಂಸ್ಥೆಯ ಮೂಲಕವಾಗಿ ಬಹಳ ದೊಡ್ಡ ಮೊತ್ತದ ದೇಣಿಗೆಯನ್ನ ತರುವಲ್ಲಿ ಹಾಗೂ ಈ ಶಾಲೆಯ ಕೀರ್ತಿ ಪತಾಕೆಯನ್ನ, ಶಾಲೆಯ ಸೌಂದರ್ಯವನ್ನ ಹೆಚ್ಚಿಸುವಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ತನ್ನ ಶಾಲೆಯ ಶತ ಸಂಭ್ರಮದ ಯಶಸ್ಸಿನಲ್ಲಿ ಕಾಯೇನ ವಾಚ ಮನಸ್ಸ ತೊಡಗಿಸಿಕೊಂಡು ಈ ಸಂದರ್ಭದಲ್ಲಿ ನಿಮ್ಮನ್ನ ಶತ ಸಂಭ್ರಮದ ವತಿಯಿಂದ ಅರ್ಥಪೂರ್ಣವಾಗಿ ಗೌರವಯುತವಾಗಿ ಗೌರವಿಸಿಕೊಂಡವರಿದ್ದೇವೆ. ಶ್ರೀಯುತ ನವೀನ್ ಆನಾ ಶ್ರೀಯುತರು 10/3/2016 ಈ ವಿದ್ಯಾಸಂಸ್ಥೆಯಲ್ಲಿ ಪದವೀಧರ ಶಿಕ್ಷಕನಾಗಿ ಪ್ರಥಮ ವೃತ್ತಿ ಬದುಕನ್ನ ಪ್ರಾರಂಭಿಸಿದವರು. ಈ ವಿದ್ಯಾಸಂಸ್ಥೆಯ ಅತಿ ಕಿರಿಯ ಶಿಕ್ಷಕನಾಗಿ ಎಲ್ಲರ ಕಿರಿಯ ತಮ್ಮನಂತೆ ಚುರುಕುಮತಿಯಿಂದ ಎಲ್ಲರಲ್ಲಿರುವ ಆದರ್ಶಗಳನ್ನ ತನ್ನ ವೃತ್ತಿ ಬದುಕಿಗೆ ಅಳವಡಿಸಿಕೊಳ್ಳಬೇಕೆನ್ನುವ ಮಹತ್ತರ ಚಿಂತನೆಯನ್ನ ಹೊಂದಿ ತನಗೆ ನೀಡಿರುವ ಯಾವುದೇ ಜವಾಬ್ದಾರಿಗಳನ್ನ ಕ್ಲಬ್ನ ಸಮಯದಲ್ಲಿ ಅಚ್ಚುಕಟ್ಟಾಗಿ ಮುಗಿಸುವಲ್ಲಿ ನಿಪುಣತೆ ಮೆರೆದವರು. ಶತ ಸಂಭ್ರಮದಲ್ಲಿ ಜೊತೆ ಕಾರ್ಯದರ್ಶಿಯಾಗಿ ಅದರ ಯಶಸ್ಸಿಗೆ ಅವಿರತ ಶ್ರಮಿಸಿದ್ದವರು ಶ್ರೀಯುತರು. ಶ್ರೀಮತಿ ರಮ್ಯಾ ಕೀರ್ತನ್ ಗೌರವ ಶಿಕ್ಷಕಿ, ಅತಿಥಿ ದೇವೋಭವ. ನಾವು ಯಾವಾಗಲೂ ಕೂಡ ಗೌರವವನ್ನು ನೀಡುವಂತ ಸನಾತನ ಸಂಸ್ಕೃತಿಯಿಂದ ಬೆಳೆದು ಬಂದವರಾದ್ದರಿಂದ ರಮ್ಯಾ ಕೀರ್ತನ್ ಇವರು ಕಳೆದ ಅಕ್ಟೋಬರ್ನಿಂದ ನಮ್ಮ ಸಂಸ್ಥೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ವಿಜ್ಞಾನ ಶಿಕ್ಷಕರ ಕೊರತೆಯಾದ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯವರು ಮುತುವರ್ಜಿಯಿಂದ ಆಯ್ಕೆಯಾದ ಇವರು ವಿದ್ಯಾರ್ಥಿಗಳಿಗೆ ಗಣಿತ ವಿಜ್ಞಾನವನ್ನು ಬೋಧಿಸಿ ವಿದ್ಯಾರ್ಥಿಗಳ ಮೆಚ್ಚಿನ ಶಿಕ್ಷಕಿಯಾಗಿದ್ದಾರೆ. NMMS ತರಬೇತಿಗಳನ್ನು ಗೊಳಿಸುವ ಮೂಲಕ ವಿದ್ಯಾರ್ಥಿಗಳ ಆಯ್ಕೆಗೆ ಕಾರಣೀಭೂತರಾಗಿರುವ ಇವರನ್ನ ಈ ಸಂದರ್ಭದಲ್ಲಿ ನಾವು ಶಾಲೆಯ ಶತಮಾನೋತ್ಸವ ಸಮಿತಿಯ ವತಿಯಿಂದ ಗೌರವಯುತವಾಗಿ ಗೌರವಿಸಿಕೊಂಡವರಿದ್ದೇವೆ. ನಮ್ಮಿ ಶಾಲೆಯ ಶಿಕ್ಷಕ ಬಂಧುಗಳ ಏಕತೆಯ ಪ್ರತೀಕ ಎನ್ನುವಂತೆ ನಿನ್ನೆ ವೇದಿಕೆಯಲ್ಲಿ ನಮ್ಮೆಲ್ಲರ ಮನೋಲ್ಲಾಸ ಮಾಡುವಂತೆ ಎಲ್ಲರೂ ಒಂದಾಗಿ ಮಕ್ಕಳಾಗಿ ಶತ ಸಂಭ್ರಮದ ಹಾಡಿಗೆ ವಯಸ್ಸನ್ನು ಮರೆತು ಕುಣಿದು ಕುಪ್ಪಳಿಸಿ ಎಲ್ಲರ ಮನಸೂರೆಗೊಂಡ ನಮ್ಮಿ ಶಿಕ್ಷಕ ತಂಡಕ್ಕೆ ಪ್ರೀತಿಯ ನಲ್ಮೆಯ ಅಭಿವಂದನೆ. ಇವರನ್ನ ಈ ಸಂಸ್ಥೆಯಲ್ಲಿ 33 ವರ್ಷ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ ಹಿರಿಯರಾದ ಶ್ರೀಮತಿ ಸುಗಂಧಿ ಮೇಡಮ್ ಹಾಗೂ ನಿವೃತ್ತ ಮುಖ್ಯ ಗುರುಗಳಾದ ಶ್ರೀಯುತ ಸಂಜೀವ ಭಟ್ಲಡ್ಕ ಹಾಗೂ ಜಗದ ಭಾಷೆ ನೂರಾದರೂ ಹೃದಯದ ಭಾಷೆ ಒಂದೇ ಎನ್ನುವಂತೆ ವ್ಯಕ್ತಿ ಹಲವರಾದರೂ ಗುರಿ ಒಂದೇ ಎನ್ನುವ ಹಾಗೆ ಶತ ಸಂಭ್ರಮದ ಯಶಸ್ಸಿಗೆ ಅವಿರತ ಶ್ರಮಿಸಿದ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ರೈ ರಾಮಮಜಲು, ಗೌರವಾಧ್ಯಕ್ಷರಾಗಿರುವ ಶಶಿಕಲಾ ಮಾಧವಾಚಾರ್ಯ ಇಜ್ಜಾವು, ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನಮ್ಮಿ ವಿದ್ಯಾಸಂಸ್ಥೆಯಲ್ಲಿ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಪೂಜನೀಯ ಗುರುವೃಂದದವರನ್ನ ಆತ್ಮೀಯವಾಗಿ ಗೌರವಿಸಿಕೊಂಡಿದ್ದಾರೆ. ಇವರೆಲ್ಲರಿಗೂ ನಮ್ಮ ಈ ಪೂಜನೀಯ ಗುರುವೃಂದದವರಿಗೆ ಗಟ್ಟಿಯಾದ ಚಪ್ಪಾಳೆಯನ್ನ ನೀಡುವುದರ ಮೂಲಕ ಅವರಿಗೆ ಎಲ್ಲರೂ ಪ್ರೀತಿಯನ್ನ ತೋರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವರ್ಗಾವಣೆಗೊಂಡು 6 ವರ್ಷವಾದರೂ ನನ್ನನ್ನ ಗುರುತಿಸಿ ಶತ ಸಂಭ್ರಮದ ಗುರುವಂದನಾ ಕಾರ್ಯಕ್ರಮದಲ್ಲಿ ನನ್ನ ಒಡನಾಡಿಗಳ ಬಗ್ಗೆ ಒಂದಷ್ಟು ಮಾತನಾಡಲು ಅವಕಾಶ ನೀಡಿರುವುದು ನನ್ನ ಪಾಲಿನ ಸುಯೋಗವೇ ಸರಿ. ಈ ಅವಕಾಶ ನೀಡಿರುವ ಶತಮಾನೋತ್ಸವ ಸಮಿತಿಗೂ, ಹಿರಿಯ ವಿದ್ಯಾರ್ಥಿ ಸಂಘದವರಿಗೂ, ಶಾಲಾಭಿವೃದ್ಧಿ ಸಮಿತಿಗೂ ಮತ್ತು ಮೇಲುಸ್ತುವಾರಿ ಸಮಿತಿಗೂ, ಸಮಸ್ತ ನಾಗರಿಕರಿಗೂ ವಂದನೆಗಳನ್ನು ಸಲ್ಲಿಸಿಕೊಂಡು ಅದರೊಂದಿಗೆ ನನ್ನ ವೃತ್ತಿ ಬದುಕಿನಲ್ಲಿ ನನ್ನನ್ನು ಮನೆ ಮಗಳಾಗಿ ನೋಡಿಕೊಂಡ ಅಲೆಪ್ಪಾಡಿ ಕುಟುಂಬದವರಿಗೂ ಹಾಗೂ ಸಮಸ್ತ ಹಳನೇರಂಕಿಯ ನಾಗರಿಕ ಬಂಧುಗಳಿಗೂ ವಂದಿಸಿಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇಡುತ್ತಿದ್ದೇನೆ. ವಂದನೆಗಳು ಶ್ರೀಮತಿ ದೀಪಾ ಮೇಡಮ್ ಮತ್ತು ರಾಜೇಶ್ ಶೆಟ್ಟಿ ಸರ್ಗೆ. ಸನ್ಮಾನ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ
ಸನ್ಮಾನ ಸ್ವೀಕರಿಸಿದ ಗುರುವರಿಯರ ವತಿಯಿಂದ ಶ್ರೀ ನವೀನ್ ಸರ್ ಪದವೀಧರ ಶಿಕ್ಷಕರು ತಾವು ತಮ್ಮ ಮನದಾಳದ ಅನಿಸಿಕೆಯನ್ನ ಈ ವೇದಿಕೆಯಲ್ಲಿ ಹಂಚಿಕೊಳ್ಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ ಸರ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕಾರ್ಯಕ್ರಮದ ಇಂದಿನ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಶತಮಾನೋತ್ಸವ ಸಂಭ್ರಮವನ್ನು ಕಣ್ತುಂಬಿಕೊಳ್ಳಲು ಬಂದಿರುವಂತಹ ಊರಿನ ಎಲ್ಲ ಪೋಷಕ ಬಂಧುಗಳೇ, ಹಿತೈಷಿಗಳೇ, ಶಾಲಾಭಿಮಾನಿಗಳೇ, ಮಕ್ಕಳೇ, ಶತಮಾನೋತ್ಸವ ಸಂಭ್ರಮ 2025 ಬಹುಶಃ ಕಳೆದ 2-3 ವರ್ಷಗಳಿಂದ ಹಳನೇರಂಕಿ ಜನರ ಒಂದು ಕನಸು ಶತಮಾನ ಆಗ್ಬೇಕು ಅಂತೇಳಿ. ಪ್ರಾರಂಭದಲ್ಲಿ ಆಮೆಗತಿಯಲ್ಲಿ ನಡೆದಂತಹ ಈ ಕೆಲಸ ಕಾರ್ಯಗಳು ಅಂತಿಮ ಹಂತದಲ್ಲಿ ಇದೇನು ಸಂಭ್ರಮ ಹಳನೇರಂಕಿಯ ಸಂಭ್ರಮ ಅಂದುಕೊಂಡು ಎಲ್ಲರ ಕಣ್ತುಂಬಿಕೊಂಡು ಇಂದು ನಾವು ಸಮಾರೋಪ ಸಮಾರಂಭದಲ್ಲಿದ್ದೇವೆ. ಈಗಾಗಲೇ ವೇದಿಕೆಯಲ್ಲಿ ಶಿಕ್ಷಕರಾಗಿದ್ದುಕೊಂಡಂತಹ ನಮ್ಮನ್ನೆಲ್ಲ ನೀವೆಲ್ಲ ಗುರುತಿಸಿದ್ದೀರಿ. ಖಂಡಿತವಾಗಿಯೂ ಶತಮಾನೋತ್ಸವ ಅನ್ನುವಂಥದ್ದು ಶಿಕ್ಷಕರಿಂದ ಮಾತ್ರ ಆಗಿರುವಂಥದ್ದು ಖಂಡಿತ ಅಲ್ಲ. ಇಲ್ಲಿ 10 ಹಲವಾರು ಕೈಗಳ ಜೋಡಣೆ ಇದೆ. ಅದರಲ್ಲೂ ಪ್ರಮುಖವಾಗಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಿದ್ದಾರೆ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿದ್ದಾರೆ, SDMCಯ ಅಧ್ಯಕ್ಷರಿದ್ದಾರೆ, ಶಾಲಾ ಮುಖ್ಯಗುರುಗಳಿದ್ದಾರೆ, ಹಲವಾರು ಸಂಚಾಲಕರಿದ್ದಾರೆ. ಎಲ್ಲರನ್ನು ಸೇರಿಕೊಂಡು ಈ ಶತಮಾನೋತ್ಸವ ಸಮಿತಿ ಇದೀಗ ಯಶಸ್ವಿಯತ್ತ ಸಮಾರೋಪ ಸಮಾರಂಭಕ್ಕೆ ಮುನ್ನಡೆ ಇಟ್ಟಿದೆ. DVG ಅವರು ಒಂದು ಮಾತು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ. ನಾವು ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ಎಲ್ಲರ ಜೊತೆಯಲ್ಲೂ ಬೆರಿಬೇಕು, ಎಲ್ಲರ ಜೊತೆಯಲ್ಲೂ ಸೇರ್ಬೇಕು, ಎಲ್ಲಿ ಹೇಗೆ ಹೋದಾಗ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಿಕೊಳ್ಬೇಕು. ಹಾಗಿದ್ದಾಗ ಮಾತ್ರ ನಮ್ಮ ಎಲ್ಲ ವ್ಯವಸ್ಥೆಗಳು ಸರಿಯಾಗ್ಲಿಕ್ಕೆ ಸಾಧ್ಯ, ನಾವು ಕಂಡಂತಹ ಕನಸು ಒಳ್ಳೇದಾಗ್ಲಿಕ್ಕೆ ಸಾಧ್ಯ. ಸತ್ಯಾನಂದ ಪಾತ್ರೋಡ ಅವರು ಹೇಳ್ತಾರೆ, ಎಲ್ಲರ ಇವತ್ತಿನ ಕಾಲದಲ್ಲಿ ಎಲ್ಲರಿರುವಂತದ್ದು ಜಾತಿ, ಲಿಂಗ, ಧರ್ಮ ಇವುಗಳೇ ಇರುವಂತದ್ದು. ಶಾಲೆಗೆ ಬಂದಾಗ ನಮ್ಮ ಮನೆಯಲ್ಲಿ ಹೊರಗಡೆ ಹೇಗೆ ಚಪ್ಪಲಿಯನ್ನು ಹೊರಗಿಡ್ತೇವೆ, ಹಾಗೆ ಶಾಲೆಯ ಕಾಂಪೌಂಡ್ ಒಳಗೆ ಬಂದಾಗ ನಮ್ಮ ಜಾತಿಯನ್ನು ಹೊರಗಿಡಬೇಕು. ಶಾಲೆ ಒಳಗೆ ಬಂದಾಗ ನಮ್ಮಲ್ಲಿರುವಂತಹ ಯಾವುದೇ ವ್ಯವಸ್ಥೆಗಳು, ಜಾತಿ ಕಂದಾಚಾರಗಳು ಹೊರಟಾಗ ಮಾತ್ರ ನಾವೆಲ್ಲರೂ ಒಂದಾಗಿರ್ಲಿಕ್ಕೆ ಸಾಧ್ಯ. ಹಾಗಿದ್ದಾಗ ಮಾತ್ರ ಎಲ್ಲ ಸೇರಿಕೊಂಡು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ. ಈ ಶತಮಾನೋತ್ಸವ ಸಂದರ್ಭದಲ್ಲಿ ಹಳನೇರಂಕಿ ಶಾಲೆ ಹಲವಾರು ರೀತಿಯಿಂದ ಕೊಡುಗೆ ದಾನಿಗಳಿಂದ ಹಲವಾರು ವ್ಯವಸ್ಥೆಗಳಾಗಿ ಹೋಗಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ದು, ಆ ವ್ಯವಸ್ಥೆಗಳು ಮಕ್ಕಳಿಗೆ ಕಾರ್ಯರೂಪಕ್ಕೆ ಬರಬೇಕಾದ್ದು ಈ ಶಿಕ್ಷಕರಾಗಿದ್ದುಕೊಂಡು ನಮ್ಮೆಲ್ಲರ ಕರ್ತವ್ಯ. ಖಂಡಿತವಾಗಿಯೂ ನೀವೆಲ್ಲ ಕೊಡುಗೆ ದಾನಿಗಳು ಶಾಲೆಗೆ ಬಹಳಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀರಾ. ಆ ವ್ಯವಸ್ಥೆಗಳು ಮಕ್ಕಳಿಗೆ ಉಪಯೋಗ ಆಗಬೇಕು. ಆ ಮಕ್ಕಳಿಗೆ ಉಪಯೋಗ ಆಗುವಂತ ಕೆಲಸ ಕಾರ್ಯಗಳು ಮುಂದಿನ ದಿನಗಳು ಆಗ್ಬೇಕು. ಕೇವಲ 3 ದಿವಸಗಳಲ್ಲಿ ಶತಮಾನೋತ್ಸವ ಸಂಭ್ರಮವನ್ನು ಆಚರಿಸಿ ಮುಂದೆ ಅದೇ ಹಳೆಯ ಕಥೆಗಳನ್ನು ಅಥವಾ ಅದು ನಿರ್ಲಿಪ್ತವಾಗಿ ಹೋದ್ರೆ ಖಂಡಿತ ಈ ಶತಮಾನೋತ್ಸವಕ್ಕೆ ಅರ್ಥ ಇರುವುದಿಲ್ಲ. ಹಾಗಾಗಿ ನಾವು ಇಲ್ಲಿ ಮಾಡಿರುವಂತಹ ವ್ಯವಸ್ಥೆಗಳು ಖಂಡಿತವಾಗಿಯೂ ಮುಂದಿನ ದಿನ ಎಲ್ಲ ಮಕ್ಕಳಿಗೂ ಆ ವ್ಯವಸ್ಥೆಗಳು ಪರಿಪೂರ್ಣವಾಗಿ ಪ್ರಯೋಜನ ಆಗ್ತದೆ. ಆ ಮೂಲಕ ಹಳನೇರಂಕಿಯಲ್ಲಿ ಕಲ್ತಿರುವಂತಹ ಹಳನೇರಂಕಿ ಕಲ್ತಿರುವಂತಹ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಗಳಿಗೆ ಊರಿನ ಹೋಗಿ ಹಳನೇರಂಕಿಯವರಂದ್ರೆ ಬಹಳ ಪ್ರಾಮುಖ್ಯವಾಗುವಂತಹ ಒಂದು ಅಧಿಕಾರ ವರ್ಗಕ್ಕೆ ಆಗಿರ್ಬೋದು, ಇನ್ನಿತರ ಉನ್ನತ ವ್ಯವಸ್ಥೆಗೆ ಹೋಗ್ಬೇಕು ಅನ್ನುವಂಥದ್ದು ಈ ಶಿಕ್ಷಕರಾಗಿದ್ದುಕೊಂಡು ನಮ್ಮ ಆಸೆ ಕೂಡ ಹೌದು. ಖಂಡಿತವಾಗಿಯೂ ಇಲ್ಲಿರುವಂತಹ ಶಿಕ್ಷಕರು ಅದೇ ವಿವಿಧ ನಮ್ಮ ಸಮಿತಿಗಳು ಸೇರಿಕೊಂಡು, ಮುಖ್ಯವಾಗಿ ಹಳನೇರಂಕಿಯ ಜನತೆ ಎಲ್ಲರೂ ಸೇರಿಕೊಂಡು ಇವತ್ತು ನಾವು ಶತಮಾನೋತ್ಸವವನ್ನು ಆಚರಿಸಿದ್ದೇವೆ. ಐತಿಹಾಸಿಕವಾಗಿ ಹೇಳುವುದಾಗಿದ್ರೆ ಹಳನೇರಂಕಿಯಲ್ಲಿ ಹಿಂದೆ ಮಧ್ವಾಚಾರ್ಯರೇ ಇಲ್ಲಿಗೆ ಕಾಲಿಟ್ಟಿದ್ದಾರಂತೆ. ಅದೇ ರೀತಿ ವಿಶ್ವಮಾನ್ಯರು ವಿಶ್ವೇಶ ತೀರ್ಥರು ಹುಟ್ಟಿದ ಜಾಗ ಇದು. ಅದೇ ರೀತಿ ಜೈನ ಮನೆತನದವರು ಬೆಳೆಸಿದಂತ ಊರು ಇದು. ಹಾಗೆ ನಮ್ಮ ಸುತ್ತಮ ಇರುವಂತಹ ದೈವ ದೇವರುಗಳ ಸಾನ್ನಿಧ್ಯಗಳ ಆಶೀರ್ವಾದವೂ ಇಲ್ಲಿ ಖಂಡಿತ ಐತಿಹಾಸಿಕವಾಗಿದೆ. ಆ ಎಲ್ಲ ವ್ಯವಸ್ಥೆಗಳು, ಆ ಎಲ್ಲ ಸ್ಥಳ ಸಾನ್ನಿಧ್ಯ ದೇವರುಗಳು ಖಂಡಿತವಾಗಿಯೂ ಹಳನೇರಂಕಿ ಜನತೆಯ ಮೂಲಕ ಈ ಶಾಲೆಗೆ ಕೊಡುಗೆ ದಾನವನ್ನು ಕೊಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ
ನಮ್ಮ ಹಳೆನೇರಂಕಿ ಶಾಲೆಯು ವಿಶ್ವವಿಖ್ಯಾತವಾಗಲಿ, ನಾವು ಕಂಡಂತಹ ಕನಸುಗಳು ಈಡೇರಲಿ, ಭವಿಷ್ಯದಲ್ಲಿ ಖಂಡಿತವಾಗಿ ಹಳೆನೇರಂಕಿ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಹೇಳುತ್ತಾ ನಲ್ಲಿ ಶಿಕ್ಷಕ ಆಗಿದ್ದು 10 ವರ್ಷಗಳಾಗಿದೆ. ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿ ಶಿಕ್ಷಕರು ಎಷ್ಟು ವರ್ಷ ಯಾವ ಶಾಲೆ ಇರ್ತಾರೋ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಯಾವ ಶಾಲೆಗೆ ಹೋದ್ರು ನಾನಿರುವಾಗ ಹಳಿನೇರಂಗಿ ಶಾಲೆಯಲ್ಲಿ ಶತಮಾನೋತ್ಸವ ಆಗಿದೆ ಅನ್ನೋದನ್ನು ಖಂಡಿತವಾಗಿ ನನ್ನ ಜೀವಮಾನ ಪೂರ್ತಿ ನೆನಪಿಸಿಕೊಳ್ತೇನೆ. ಆ ಮೂಲಕ ಖಂಡಿತ ಭವಿಷ್ಯದಲ್ಲಿ ಹಳಿನೇರಂಗಿ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರ್ತದೆ ಅಂತ ಹೇಳುತ್ತಾ ಭವಿಷ್ಯ ಒಳ್ಳೆಯದಾಗಲಿ. ಇಲ್ಲಿರುವಂತಹ ಶಿಕ್ಷಕರಿಗೆ ಸಹಕಾರ ನೀಡಿದ ಎಲ್ಲರಿಗೂ ಶಿಕ್ಷಕರ ವತಿಯಿಂದ ಸನ್ಮಾನ ಸ್ವೀಕರಿಸಿದ ನಾನು ಎಲ್ಲಾ ಶಿಕ್ಷಕರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ. ಅಭಿನಂದನೆಗಳು ಸರ್. ಮನೆಯಲ್ಲಿ ತಾಯಿ ಮೊದಲ ಗುರು ಆದ್ರೆ ಶಾಲೆಗೆ ಬಂದ ಮೇಲೆ ಮಗುವಿಗೆ ನಮ್ಮ ಶಾಲೆಯ ಗುರುಗಳೇ ತಾಯಿಯಾಗಿ ತಂದೆಯಾಗಿ ಪೋಷಣೆ ಮಾಡ್ತಾರೆ. ಹಾಗೆ ತಮಗೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇವತ್ತು ಕಾರ್ಯಕ್ರಮದಲ್ಲಿ ಚಿನ್ನದ ಒಂದು ಬ್ರಾಸ್ಲೈಟ್ ಅನ್ನ ನಮಗೆ ವೇದಿಕೆಗೆ ತಂದುಕೊಟ್ಟಂತಹ ಕುಮಾರಿ ಶ್ವೇತಾ ಇವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ ನಾಣ್ಯಪ್ಪ ಗೌಡ ಮತ್ತು ಮೀನಾಕ್ಷಿ ಕನೆಮಾರಿ ಇವರ ಮನೆಯವರು. ಇವರಿಗೆ ಶಾಲಾ ಶತಮಾನೋತ್ಸವ ಸಮಿತಿಯಿಂದ ಒಂದು ಗುರುತಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಗುಣ ಅಂತ ಹೇಳಿದ್ರೆ ತಮಗೆ ಸಿಕ್ಕಿರುವಂತಹ ವಸ್ತುವನ್ನ ಇನ್ನೊಬ್ಬರಿಗೆ ತಲುಪಿಸುವಂತಹ ಒಳ್ಳೆಯ ಹವ್ಯಾಸ ಹಾಗೂ ಅಭ್ಯಾಸ, ಒಳ್ಳೆಯ ನಡತೆ ನಮ್ಮ ಮಕ್ಕಳಲ್ಲಿ ಬರಬೇಕು ಅನ್ನುವ ದೃಷ್ಟಿಯಲ್ಲಿ ಈ ಒಂದು ಚಿಕ್ಕ ಗುರುತಿಸುವಂತಹ ಕೆಲಸವನ್ನ ಮಾಡ್ತಿದ್ದೇವೆ. ಕುಮಾರಿ ಶ್ವೇತಾ ದಯವಿಟ್ಟು ವೇದಿಕೆ ಬರಬೇಕು. ಯಾವುದೇ ಒಂದು ವಸ್ತುವನ್ನ ಅವರಿಗೆ ಮರಳಿಸುವಂತಹದ್ದು ನಮ್ಮ ಧರ್ಮ ಕೂಡ ಆಗಿರ್ತದೆ. ದಯವಿಟ್ಟು ಶ್ವೇತಾ, ಕುಮಾರಿ ಶ್ವೇತಾ ಇಲ್ಲೇ ಇದ್ರೆ ವೇದಿಕೆ ಬರಬೇಕು. ನಾಣ್ಯಪ್ಪ ಗೌಡ ಮತ್ತು ಮೀನಾಕ್ಷಿ ದಂಪತಿಗಳ ಪುತ್ರಿ. ಕಾರ್ಯಕ್ರಮ ಮುಂದುವರಿಸುತ್ತಾ ಕುಮಾರಿ ಶ್ವೇತಾ ಇವರು ವೇದಿಕೆಗೆ ಬರ್ತಾ ಇದ್ದಾರೆ. ಒಂದು ಪುಟ್ಟ ಮಗುವಿನಲ್ಲಿ ಒಳ್ಳೆಯ ಒಂದು ಹವ್ಯಾಸ ಕಂಡ್ರೆ ಅದನ್ನು ಪ್ರೋತ್ಸಾಹಿಸುವುದು ನಮ್ಮ ಧರ್ಮ. ತಮಗೆ ಸಿಕ್ಕಿದಂತಹ ಅನ್ಯ ವಸ್ತುವನ್ನ ಮರಳಿಸುವುದು ಕೂಡ ಅಷ್ಟೇ ಜವಾಬ್ದಾರಿಯುತವಾದಂತಹ ಕೆಲಸ. ಅಭಿನಂದನೆಗಳು ಸರ್. ಕಾರ್ಯಕ್ರಮ ಮುಂದುವರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಅತಿಥಿಗಳಾದಂತಹ ಪದ್ಮಪ್ಪ ಗೌಡ ಸಿಎ ಬ್ಯಾಂಕಿನ ನಿರ್ದೇಶಕರು, ತಾವು ನಿವೃತ್ತರು. ಇವರು ದಯವಿಟ್ಟು ವೇದಿಕೆಯಿಂದ ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ ಸರ್. ಆತ್ಮೀಯರೇ, ಶತಮಾನೋತ್ಸವದ 3 ದಿನದ ಈ ಒಂದು ಗೌಜಿ ಸಮಾರೋಪ ಸಮಾರಂಭ, ಇದರ ಅಧ್ಯಕ್ಷರೇ ಹಾಗೆ ವೇದಿಕೆಯಲ್ಲಿರುವಂತಹ SDMC ಅಧ್ಯಕ್ಷರೇ, ಹಲವು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ, ನಾನು ನಿನ್ನೆಲ್ಲ ಮುನ್ನೆ ಬಂದಿದ್ದೆ. ನಿಜವಾಗಿ ಒಂದು ರೀತಿಯ ಆ ಕಾರ್ಯಕ್ರಮವನ್ನು ನೋಡುವಾಗ ಇಲ್ಲಿ ಯಾವುದೋ ಒಂದು ದೇವಸ್ಥಾನವ ಭಜನಾ ಮಂದಿರ ಉದ್ಘಾಟನೆ ಆಗ್ತಾ ಉಂಟಾ ಅಂತ ಅನಿಸ್ತು ನನಗೆ. ಯಾಕೆಂದರೆ ಪರಮ ಪೂಜ್ಯ ವಿಶ್ವೇಶ ತೀರ್ಥರು ನಡೆದಾಡಿದ ಹಾಗೆ ಹುಟ್ಟಿದ ಈ ಊರು. ಅವರು ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು, ವಿದ್ಯಾಮಂದಿರ ಮತ್ತು ದೇವ ಮಂದಿರ ಎರಡು ಒಂದೇ. ಅದನ್ನು ಇಲ್ಲಿ ನಾನು ಕಂಡೆ. ನಿಜವಾಗಿ ಹೆಮ್ಮೆ ಅನ್ನಿಸ್ತಾ ಉಂಟು. ಒಂದು ಸರ್ಕಾರಿ ಶಾಲೆ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರನ್ನು ಒಗ್ಗೂಡಿಸಿ ಒಂದು 100 ಕೋಟಿಯ ಈ ಒಂದು ದೊಡ್ಡ ಸಂಸ್ಥೆಯನ್ನು ಯಾವ ರೀತಿ ನಡೆಸ್ತಿದೆ ಅನ್ನುವಂಥದ್ದನ್ನು ನಮ್ಮ ಶೇಖರ್ ಪ್ರಾಸ್ತಾವಿಕವಾಗಿ ಮಾತಾಡಿದರು. ಎಷ್ಟೋ ಬೆನಿಫಿಟ್ಸು, ಯಕ್ಷಗಾನಗಳನ್ನು ಅಥವಾ ನಾಟಗಳನ್ನು ಹಮ್ಮಿಕೊಂಡು ಈ ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷರಲ್ಲಿ ಭಾಗವಹಿಸಬೇಕಿತ್ತು, ನಾನು ಭಾಗವಹಿಸಿದ್ದೇನೆ. ನಮ್ಮ
ಸ್ಥಳೀಯವಾಗಿ ಒಂದು ಸಂಸ್ಥೆ ಉಂಟು, ಅಲಂಕಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಒಂದು ಊರು ಅಭಿವೃದ್ಧಿ ಆಗಬೇಕಿದ್ರೆ ಅಲ್ಲಿ ಒಂದು ದೇವಾಲಯ, ಒಂದು ವಿದ್ಯಾಲಯ ಅಭಿವೃದ್ಧಿ ಆದರೆ ಆ ಊರೇ ಅಭಿವೃದ್ಧಿ ಅಂತ. ಅದೇ ರೀತಿ ನಮ್ಮ ಹೆಮ್ಮೆಯ ಸಂಸ್ಥೆ ಒಂದು ದೊಡ್ಡ ಒಂದು ಶಾಖೆಯನ್ನು ಇಲ್ಲಿ ತೆರೆದಿದೆ. ಇದು ಕೂಡ ಈ ಗ್ರಾಮದ ಒಂದು ಅಭಿವೃದ್ಧಿಗೆ ಪೂರಕವಾಗ್ತದೆ ಅಂತ ನನ್ನ ಅನಿಸಿಕೆ. ಆತ್ಮೀಯರೇ, 3 ದಿನದ ಈ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅನೇಕ ಗಣ್ಯರು ತಮ್ಮ ಅನಿಸಿಕೆಗಳನ್ನು, ಹಿತನುಡಿಗಳನ್ನು ಹೇಳಿರ್ಬೋದು. ಅದನ್ನೆಲ್ಲ ತಮಗೆಲ್ಲ ಕೇಳಿ ಕೇಳಿ ಈಗ ಸಾಕಾಗಿರ್ಬೋದು. ಇನ್ನು ಕೂಡ ವೇದಿಕೆಯಲ್ಲಿ ಮಾತಾಡಲಿಕ್ಕಿದ್ದಾರೆ. ನಾನು ಇಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಮುಖ್ಯ ಗುರುಗಳು, ಹಾಗೆ SDMC ಅಧ್ಯಕ್ಷರು ಹಾಗೂ ಎಲ್ಲ ಇಲ್ಲಿಯ ಊರಿನ ವಿದ್ಯಾಭಿಮಾನಿ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ವಿಶ್ರಮಿಸುತ್ತೇನೆ. ಜೈ ಹಿಂದ್. ಶತಮಾನೋತ್ಸವ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ನೆಲೆಯಲ್ಲಿ ಶುಭಾಶಯ ಕೋರಿದ ತಮಗೆ ವಂದನೆಗಳು ಸರ್. ಈಗ ಈ ವೇದಿಕೆಯಲ್ಲಿ ಶತಮಾನೋತ್ಸವ ಸಮಿತಿ ಇಷ್ಟೊಂದು ಕಾರ್ಯಕ್ರಮವನ್ನ ಆಯೋಜಿಸಬೇಕಿದ್ರೆ ಇದರ ಹಿಂದಿಗೆ ಕೆಲಸ ಮಾಡಿದಂತಹ ವಿವಿಧ ಉಪಸಮಿತಿಗಳಿದ್ದಾವೆ. ಈ ಉಪಸಮಿತಿಯ ಸಂಚಾಲಕರನ್ನ ಗುರುತಿಸುವಂತಹ ಕಾರ್ಯವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಹೆಸರು ಹೇಳಿದವರು ವೇದಿಕೆ ಬರಬೇಕು. ಇಲ್ಲಿ ಆರ್ಥಿಕ ಸಮಿತಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂಚಾಲಕರಾದಂತಹ ಶ್ರೀ ಮನೋಹರ ಮರಂಕಾಡಿ ಇವರು ವೇದಿಕೆ ಬರಬೇಕು. ಆಹಾರ ಮತ್ತು ನೀರಾವರಿ ಸಮಿತಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಶ್ರೀ ಸಂಜೀವ ಗೌಡ ಮುಲಿಮಜಲು ಸಂಚಾಲಕರು ಇವರು ವೇದಿಕೆ ಬರಬೇಕು. ಹಾಗೆ ಸಾಂಸ್ಕೃತಿಕ ಸಮಿತಿಯಲ್ಲಿ ಸಂಚಾಲಕರಾಗಿ ಕೆಲಸ ಮಾಡುತ್ತಿರುವಂತಹ ಶ್ರೀ ಭಾಸ್ಕರ ಗೌಡ ಹಿರಿಂಜ ಕೂಡ ವೇದಿಕೆ ಬರಬೇಕು. ಹಾಗೆ ಧ್ವನಿ ಮತ್ತು ಬೆಳಕು ಸಮಿತಿಯಲ್ಲಿ ಸಂಚಾಲಕರಾಗಿ ಕೆಲಸ ಮಾಡುತ್ತಿರುವಂತಹ ಶ್ರೀ ಆನಂದಗೌಡ ಪರಕಾಲು ಇವರು ವೇದಿಕೆ ಬರಬೇಕು. ಹಾಗೆ ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಸಂಚಾಲಕರಾದ ಶ್ರೀಮತಿ ಸುಜಾತ ಮೇಲೂರು ಇವರು ಕೂಡ ವೇದಿಕೆ ಬರಬೇಕು. ಹಾಗೆ ವಾಹನ ಪಾರ್ಕಿಂಗ್, ಇಲ್ಲಿ ನಾವೊಂದು ಗಮನಿಸಬೇಕಾದ ಅಂಶ, ವಾಹನ ಪಾರ್ಕಿಂಗ್ ಅನ್ನು ಸರಳವಾಗಿ ಮತ್ತು ಸುಲಲಿತವಾಗಿ ನಿರ್ವಹಿಸುತ್ತಿರುವಂತಹ ಸಂಚಾಲಕರು ಶ್ರೀ ದೀಕ್ಷಿತ್ ಹಿರಿಂಜ ಇವರು ಕೂಡ ವೇದಿಕೆ ಬರಬೇಕು. ಇಷ್ಟು ಉಪಸಮಿತಿಯ ಸಂಚಾಲಕರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇನೆ. ಈ ಎಲ್ಲ ಉಪಸಮಿತಿಗಳ ಸಂಚಾಲಕರು ಸೇರಿಕೊಂಡು ಇವತ್ತು ಶತಮಾನೋತ್ಸವ ಸಮಿತಿಯ ಕಾರ್ಯಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರನ್ನು ಗುರುತಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಎಲ್ಲ ಉಪಸಮಿತಿಗಳು ಅಡೆತಡೆ ಇಲ್ಲದೆ ಕೆಲಸ ಮಾಡಿ ಶತಮಾನೋತ್ಸವ ಸಮಿತಿಯ ಯಾವುದೇ ಕೆಲಸ ಕಾರ್ಯಗಳು ಚ್ಯುತಿ ಬರದ ಹಾಗೆ ನೋಡಿಕೊಂಡಿದ್ದಾರೆ. ಇವರ ಕಾರ್ಯವನ್ನು ನಾವಿಲ್ಲಿ ಗುರುತಿಸುವಂತಹ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ವಾಹನ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡುತ್ತಿರುವಂತಹ ಶ್ರೀ ಕುಮಾರ್ ದೀಕ್ಷಿತ್ ಹಿರಿಂಜ ಇವರು ವ್ಯವಸ್ಥಿತವಾಗಿ ಪಾರ್ಕಿಂಗ್ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿನ್ನೆಯ ದಿನ ದೀಕ್ಷಿತ್ನ ಕೆಲಸವನ್ನ ಗುರುತಿಸಿ ಮಾನ್ಯ DDP ಅವರು ಕೂಡ ಕರೆದು ಅವರನ್ನು ಮಾತಾಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಅಷ್ಟೊಂದು ಅಭಿನಂದನಾರ್ಹವಾದಂತಹ ಶ್ರೀ ದೀಕ್ಷಿತ್ ಹಿರಿಂಜ ಇವರನ್ನು ಕೂಡ ಇಲ್ಲಿ ಗುರುತಿಸ್ತಾ ಇದ್ದೇವೆ. ಅಭಿನಂದನೆಗಳು ಸರ್. ಇದರ ಜೊತೆಗೆ ಇನ್ನೊಂದು ಕೆಲವು ಉಪಸಮಿತಿಯ ಸಂಚಾಲಕರನ್ನ ಗುರುತಿಸ್ತಾ ಇದ್ದೇವೆ. ಕಾರಣ ಇವರಿಗೆ ಶಾಲೆ ಹಾಕುವ ಬದಲು ಇವರನ್ನು ಗುರುತಿಸುವಂತ ಕೆಲಸ ಮಾತ್ರ ಮಾಡ್ತಿದ್ದೇವೆ. ಯಾಕಂದ್ರೆ ಒಂದು ಸಲ ಇವರನ್ನ ನಾವು ವೇದಿಕೆಗೆ ಕರೆದು ಗುರುತಿಸುವನೆ ಅನ್ನುವ ದೃಷ್ಟಿಯಲ್ಲಿ ಮಾಡ್ತಾ ಇದ್ದೇವೆ. ಸ್ವಾಗತ ಸಮಿತಿಯಲ್ಲಿ ಶ್ರೀ ಸಂತೋಷ್ ರಾವ್ ಕುಂಜುಕು ಇವರಿದ್ದಾರೆ. ಇವರನ್ನು ಕೂಡ ನಾವು ಈ ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ. ಅತಿಥಿ ಸತ್ಕಾರ ಸಮಿತಿಯಲ್ಲಿ ಶ್ರೀ ಹೊನ್ನಪ್ಪ ಗೌಡ ಮರಂಕಾಡಿ, ಹಾಗೆ ಸ್ಮರಣಿಕೆ ಮತ್ತು ಸನ್ಮಾನ ಸಮಿತಿಯಲ್ಲಿ ಶೇಖರಗೌಡ ಕಟ್ಟಪುಡಿ ಇವರನ್ನು ಕೂಡ ಇಲ್ಲಿ ಗುರುತಿಸ್ತಾ ಇದ್ದೇವೆ. ಕ್ರೀಡಾ ಸಮಿತಿಯಲ್ಲಿ ಶ್ರೀ ಪುವಣಿಗೌಡ ಮರಂಕಾಡಿ ಇವರನ್ನು ಗುರುತಿಸ್ತಾ ಇದ್ದೇವೆ. ವೇದಿಕೆ ಮತ್ತು ಅಲಂಕಾರ ಸಮಿತಿಯಲ್ಲಿ ಶ್ರೀ ಚಂದ್ರಶೇಖರ ಹೊಸಮರಡ್ಡ, ಹಾಗೆ ಪ್ರಚಾರ ಸಮಿತಿಯಲ್ಲಿ ಶ್ರೀ ಮಹೇಶ್ ಪಾತ್ರಮಾಡಿ, ಹಾಗೆಯೇ ಕಾಮಗಾರಿ ಸಮಿತಿಯಲ್ಲಿ ಶ್ರೀ ಪ್ರವೀಣ್ ಹಿರಿಂಜ, ಹಾಗೆ ಹೊರೆಕಾಣಿಕೆ ಸಮಿತಿಯಲ್ಲಿ ಶ್ರೀ ಶೇಖರಗೌಡ ಹಿರಿಂಜ, ಹಾಗೆ ಸ್ವಯಂ ಸೇವಕರ ಸಮಿತಿಯಲ್ಲಿ ಶ್ರೀ ಕುಶಾಲಪ್ಪ ಗೌಡ ಮುಲಿಮಜಲು ಇವರು ಈಗಾಗಲೇ ವೇದಿಕೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಆದರೂ ಅವರನ್ನ ಈ ಮೂಲಕ ಒಮ್ಮೆ ಗುರುತಿಸ್ತಾ ಇದ್ದೇವೆ.
ದೀಕ್ಷಿತ್ ಇವರು ವೇದಿಕೆ ಬರಬೇಕು. ಇವರನ್ನ ವಿಶೇಷವಾಗಿ ನಾವೆಲ್ಲರೂ ಚಪ್ಪಾಳೆ ಮೂಲಕ ವೇದಿಕೆಗೆ ಸ್ವಾಗತಿಸಬೇಕು. ನಮ್ಮ ಶಾಲೆಯ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ, ಹಾಗೆ ಇಡೀ ನಮ್ಮ ಕಾರ್ಯಕ್ರಮದ 3 ದಿನದ ಕಾರ್ಯಕ್ರಮದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ನಮ್ಮ ಹುಡುಗ. ಅದರಿಂದ ಅವರಿಗೆ ವೇದಿಕೆಯಲ್ಲಿ ಅಭೂತಪೂರ್ವವಾಗಿ ಗೌರವಿಸ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮ ಮುಂದುವರಿಸುತ್ತಾ ವೇದಿಕೆಯಲ್ಲಿ ಅತಿಥಿಯಾಗಿ ನಮ್ಮ ಜೊತೆಗೆ ಭಾಗವಹಿಸಿರುವಂತಹ ನಮ್ಮ ಈ ಶಾಲೆಯ ನಿವೃತ್ತ ಮುಖ್ಯ ಗುರುಗಳು ಶ್ರೀಮತಿ ಸುಗಂಧಿಕೆ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮೇಡಮ್, ತಮಗೆ ವೇದಿಕೆ. ನನಗೆ ಜನ್ಮ ನೀಡಿದ ನನ್ನ ಮಾತಾ ಪಿತೃಗಳು ಹಾಗೂ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ನನಗೆ ಅನ್ನ ನೀಡಿದಂತಹ ನನ್ನ ಮಾತೃಶಾಲೆ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಅದೇ ಶಾಲೆಗೆ ಸರ್ಕಾರಿ ಉದ್ಯೋಗವನ್ನು ಹರಸಿ ನನಗೆ ಅನ್ನ ನೀಡಿದಂತಹ ಆ ವಿದ್ಯಾದೇಗುಲಕ್ಕೆ ನಮಸ್ಕರಿಸುದ, ಹಾಗೆಯೇ ಸ್ಥಳೀಯ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಿಂಕಿ, ಕಡಬ ತಾಲೂಕು ಇಲ್ಲಿನ ಶತಮಾನೋತ್ಸವ ಸಂಭ್ರಮ ಈಗ 5, 6, 7 7ನೇ ತಾರೀಕು ಈ 3 ದಿನಗಳಲ್ಲಿ ನಡೀತಾ ಇದೆ. ಈ ದಿನ ಸಮಾರಂಭ ಈ ಸಮಾರಂಭದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿ, ನಮಗೆಲ್ಲರಿಗೂ ಇದು ಬಹಳ ಸಂತೋಷದ ವಿಚಾರ. ಒಂದು ಲೆಕ್ಕದಲ್ಲಿ ಇದು ಗುರು ಶಿಷ್ಯರ ಸಮ್ಮಿಲನ. ಎಲ್ಲೋ ಪರ ಊರ ವಿದ್ಯಾರ್ಥಿಗಳೆಲ್ಲರೂ ಈ ಶಾಲೆಗೆ ಬಂದು ವಿದ್ಯಾರ್ಜನೆಯನ್ನು ಪಡೆದು ಅವರು ತಮ್ಮ ಸ್ವಂತ ಉದ್ಯೋಗ ಅಥವಾ ಸರಕಾರಿ ಉದ್ಯೋಗವನ್ನು ಅರಸುತ್ತಾ ಇನ್ನು ಹೊರ ದೇಶಗಳಲ್ಲಿ ಕೂಡ ಅದೆಷ್ಟೋ ವಿದ್ಯಾರ್ಥಿಗಳು ಉದ್ಯೋಗದಲ್ಲಿರ್ತಾರೆ. ಕಾರಣ ನಮ್ಮ ಈ ಹಳೆನೇರಿಂಕಿ ಶಾಲೆ ಹೆಸರು ಹಳೆನೇರಿಂಕಿ, ಆದರೆ ಈಗ ಈ ಶತಮಾನೋತ್ಸವ ಸಂಭ್ರಮವನ್ನು ನೋಡಿದಾಗ ಹೊಸ ನೇರಂಕಿಯಾಗಿ ಪರಿವರ್ತಿಸಿದೆ. ಇದಕ್ಕೆ ಮುಖ್ಯ ಕಾರಣ ಪರ ಊರ ಜನರ ಆರ್ಥಿಕ ನೆರವು. ಅದೆಷ್ಟೋ ಮಂದಿಗಳು 5 ಬೆರಳು ಸೇರಿದರೆ ಒಂದು ಮುಷ್ಟಿ, 2 ಕೈಗಳಿಂದ ಚಪ್ಪಾಳೆ ಸಾಧ್ಯ. ಅದೇ ರೀತಿ ಕೊಡುಗೈ ದಾನಿಗಳು ಅನೇಕರಿದ್ದಾರೆ. ಇದಕ್ಕೆ ಕಾರಣ ಸ್ಥಳೀಯ ದೇವರುಗಳ ಆಶೀರ್ವಾದ. ಮೊದಲಾಗಿ ನಮಗೆ ಆ ದೇವರ ಆಶೀರ್ವಾದ ಅಗತ್ಯ. ದೇವರನ್ನು ನಾವು ಪ್ರಾರ್ಥಿಸ್ತಾ ಕಾರ್ಯಕ್ರಮಕ್ಕೆ ಹಿಡಿದಾಗ ಇದು ಸಾಧ್ಯ. ಇನ್ನು ಇಷ್ಟೆಲ್ಲ ಕೆಲಸ ಆಗಬೇಕು ಅಂತಿದ್ರೆ ಊರ ವಿದ್ಯಾಭಿಮಾನಿಗಳು ಇವರು ಏನೆಲ್ಲ ಆಯೋಜನೆ ಕೆಲಸ ಕಾರ್ಯಗಳು ಹೇಗೆ ಆಗಬೇಕು ಎಂಬುದನ್ನು ಆಯೋಜನೆ ಮಾಡಿದ ವಿಚಾರ. ಇದಕ್ಕಾಗಿ ತಮ್ಮ ಎಲ್ಲ ಅಧ್ಯಾಪಕ ವೃಂದದವರು ಇನ್ನು ವಿದ್ಯಾಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಕಾರ್ಯಕ್ರಮ ಯಾವ ರೀತಿ ನಡೆಯಬೇಕು ಎಂಬುದನ್ನು
ಆಯೋಜನೆ ಮಾಡಿದ್ದ ಪ್ರಕಾರ ಬಹಳ ಉತ್ತಮವಾಗಿದೆ. ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಇದು ನಮ್ಮೆಲ್ಲರ ಒಂದು ಪುಣ್ಯದ ಕೆಲಸ. ನಾವು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ಅದೇ ದೇವಸ್ಥಾನ ಮತ್ತು ಶಾಲೆ ಇದು ದೇವಾಲಯಕ್ಕೆ ಸಮಾನ. ಶಾಲೆಯಲ್ಲಿ ವಿದ್ಯಾಮಾತೆ ಇರ್ತಾರೆ. ಅದು ನಾವು ಶಾಲೆಯನ್ನು ಗೌರವಿಸುವಂಥದ್ದು ನಮ್ಮ ಪುಣ್ಯದ ಕೆಲಸ. ಇನ್ನು ಈ ಶಾಲೆ ಇನ್ನೂ ಉತ್ತಮ. ಇವತ್ತು ಅನೇಕ ಮಂದಿಗೆ ನಿನ್ನೆಯಿಂದ ಶಾಲೆಯಲ್ಲಿ ಈ ಶಾಲೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳಲ್ಲಿ ಅವರನ್ನು ಗುರುತಿಸಿ ಗೌರವಿಸಲಾಗಿದೆ. ಇದು ಬಹಳ ಹೆಮ್ಮೆಯ ವಿಷಯ. ಇದಕ್ಕೆ ಎಲ್ಲರ ಶ್ರಮ ಅಗತ್ಯ. ಒಬ್ಬರಿಬ್ಬರಲ್ಲ, ಪ್ರತಿಯೊಬ್ಬರು, ಊರವರು, ಪರ ಊರವರು, ಇನ್ನು ಹಿರಿಯರು, ಅಧ್ಯಾಪಕ ವೃಂದದವರು ಪ್ರತಿಯೊಬ್ಬರು ಕೂಡ ಇದಕ್ಕೆ ತಮ್ಮ ಶ್ರಮವನ್ನು ಅರ್ಪಿಸಿಕೊಂಡಿದ್ದಾರೆ. ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಸಾಧಾರಣ ಒಂದು 2-2.5-3 ವರ್ಷಗಳಿಂದ ಈ ಕೆಲಸಕ್ಕೆ ಇಳಿದಿದೆ. ನಾನು ಇದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡಿರ್ತೇನೆ. ಅದೇ ರೀತಿ ಎಷ್ಟೋ ಅಧ್ಯಾಪಕರು ಕೂಡ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿರ್ತಾರೆ. ಅವರನ್ನು ಕೂಡ ಗೌರವಿಸಲಾಗಿದೆ. ಇನ್ನು ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಇದಕ್ಕೆ ಊರವರು, ಇದು ನಮ್ಮ ಶಾಲೆ, ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ, ಉತ್ತಮ ಶಿಕ್ಷಣ ನೀಡುತ್ತಾರೆ. ಜೀವನ ಶಿಕ್ಷಣದೊಂದಿಗೆ ಮೌಲ್ಯ ಶಿಕ್ಷಣವನ್ನು ಕೂಡ ಇಲ್ಲಿ ಒದಗಿಸಿಕೊಡ್ತಾ ಇದ್ದಾರೆ. ಅಂದರೆ ಇವರೆಲ್ಲರೂ ನಾನು ಇರುವಾಗಲೇ ಇದ್ದಂತಹ ಅಧ್ಯಾಪಕರು, ನನ್ನ ಪ್ರೀತಿಯ ಅಧ್ಯಾಪಕರಿಂದ ಇಲ್ಲಿ ಇದೆ ಎಂದು ಹೇಳಲು ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಅದಕ್ಕಾಗಿ ಊರವರೆಲ್ಲರೂ ತಮ್ಮ ಮಕ್ಕಳನ್ನು ದೂರ ಶಾಲೆ ಕಳಿಸೋದು ಬೇಡ, ಇಲ್ಲಿಗೆ ಕಳಿಸಿಕೊಡಿ ಅಂತ ನಾನು ನಿಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕೆ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಒಂದು ಭಕ್ತಿಗೀತೆಯನ್ನು ಹಾಡಿ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸದಾ ಎನ್ನನಾಲಗೆಯಲಿ ಬರಲಿ ರಾಮನಾಮ, ಸದಾ ಎನ್ನನಾಲಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣನಾಮ, ಸದಾ ಎನ್ನನಾಲಗೆಯಲಿ ಬರಲಿ ರಾಮನಾಮ, ಸದಾ ಎನ್ನನಾಲಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣನಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣನಾಮ. ನಿನ್ನ ನಾಮ ನೆನೆಯುವುದಕ್ಕೆ ಎಮಗೆ ಮನವ ನೀಡೋ, ನಿನ್ನ ನಾಮ ನೆನೆಯುವುದಕ್ಕೆ ಎಮಗೆ ಮನವ ನೀಡೋ, ನಾನಿನ್ನ ನಂಬಿದೆ ಶ್ರೀ ರಾಮಯನ್ನ ಕಾಯೋ, ನಾನಿನ್ನ ನಂಬಿದೆ ಶ್ರೀ ರಾಮಯನ್ನ ಕಾಯೋ,
ಸದಾ ಎನ್ನ ನಾಲಗೆಯಲ್ಲಿ ಬರಲಿ ರಾಮನಾಮ, ಸದಾ ಎನ್ನ ನಾಲಗೆಯಲ್ಲಿ ಬರಲಿ ರಾಮನಾಮ, ಬರಲಿ ರಾಮನಾಮ, ಬರಲಿ ರಾಮನಾಮ. ಅಭಿನಂದನೆಗಳು ಮೇಡಮ್ ಇವರಿಗೆ. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಇವತ್ತು ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಎಲ್ಲರನ್ನ ಕೂಡ ಒಂದೇ ವಾಕ್ಯದಲ್ಲಿ ಗುರುತಿಸ್ತಾ ಇದ್ದೇವೆ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಭಾಗ ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳನ್ನ ಗುರುತಿಸುವಂತಹ ಸಂದರ್ಭ. ಇದರಲ್ಲಿ ಇಬ್ರು ಗಣ್ಯರನ್ನ ನಾವು ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ. ಶ್ರೀಯುತರಾದಂತಹ ಆದಮ್ ಮೇಸ್ರಿ ಇವರು. ಶ್ರೀಯುತರು ಹಳಿನೇರಿಂಕಿ ಗ್ರಾಮದಲ್ಲಿ ಒಬ್ರು ಸರ್ವಧರ್ಮ ವ್ಯಕ್ತಿ ಅಂತ ಹೇಳಿದ್ರೆ ಆದಮ್ ಮೇಸ್ರಿ ಅವರು. ಇವರು ಗ್ರಾಮದ ಎಲ್ಲ ಜನರಿಗೆ ಕೂಡ ಚಿರಪರಿಚಿತರು. ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನ, ಹಿಂದೂ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಹಳಿನೇರಿಂಕಿಯಲ್ಲಿ ಪ್ರಾರಂಭಿಸಿದವರು ಮಾನ್ಯರಾದಂತಹ ಆದಮ್ ಮೇಸ್ರಿ ಅವರು. ಹಾಗೆ ಶಾಲೆಯ ಬಗ್ಗೆ ಕೂಡ ಯಾವುದೇ ರೀತಿಯ ಕುಂದುಕೊರತೆ ಬರದ ಹಾಗೆ ನಮ್ಮೊಟ್ಟಿಗೆ ಸದಾಕಾಲ ಸೇರಿಕೊಂಡು ಕೆಲಸ ಮಾಡ್ತಿರುವವರು. ಅವರನ್ನ ಗುರುತಿಸೋದಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇನ್ನೊಬ್ರು ನಮ್ಮ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ತೇಜಸ್ವಿನಿ ಶೇಖರ್ ಕಟ್ಟಪ್ಪನಿವರು. ಇವರನ್ನು ಕೂಡ ನಾವು ಗುರುತಿಸ್ತಾ ಇದ್ದೇವೆ. ಶಾಲೆಯ ಬಗ್ಗೆ ತನ್ನ ಪತಿಯ ಜೊತೆಗೆ ಸೇರಿಕೊಂಡು ಕೆಲಸ ಕಾರ್ಯಗಳನ್ನ ನೆರವೇರಿಸ್ತಾ ಬಂದಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಗುರುತಿಸ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡಿದ್ದಾರೆ. ನಿನ್ನೆ ದಿನ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೃತ್ಯ ರೂಪಕದಲ್ಲಿ ನಮಗೆ ಪ್ರದರ್ಶನ ನೀಡಿರುವಂತಹ ರಮೇಶ್ ಉಳಯ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ನಮ್ಮ ಕಾರ್ಯಕ್ರಮದ ಎಲ್ಲ ಹಾಡುಗಳನ್ನ ನಮ್ಮ ಕಾರಂತರವರ ಜೊತೆಗೆ ಸೇರಿಕೊಂಡು ಕಂಪೋಸ್ ಮಾಡಿಕೊಂಡು ನಮ್ಮ ಹಾಡು ಶತಮಾನೋತ್ಸವ ಇವತ್ತು ದೇಶ ಮತ್ತು ವಿದೇಶಕ್ಕೆ ಹರಡುವ ಹಾಗೆ ಮಾಡಿದಂತಹ ಒಬ್ಬ ಒಳ್ಳೆಯ ಕಲಾವಿದ. ಇವರ ಸಹಕಾರ ನಮಗೆ ಮುಂದಕ್ಕೂ ಬೇಕು ಅಂತ ಹೇಳ್ತಾ ಇವರನ್ನು ಸಹ ಗುರುತಿಸ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಸುತ್ತಾ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಶತಮಾನೋತ್ಸವ ಸಮಿತಿಯ ಸಮಾರೋಪ ಸಮಾರಂಭ ಅಂತಿಮ ಘಟ್ಟದಲ್ಲಿ ನಮ್ಮ ಈ ಶತಮಾನೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಬೇಕಾದ್ರೆ ಪ್ರಮುಖ ನೇತೃತ್ವವನ್ನು ವಹಿಸಿಕೊಂಡವರು ರಮೇಶ್ ರೈ ರಾಮಜಾಲು ಇವರು. ಮಾನ್ಯರಾದ ತಾವು ಸನ್ಮಾನ ಪೀಠಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಅವರ ಜೊತೆಗೆ ಅವರ ಧರ್ಮಪತ್ನಿ ಕೂಡ ವೇದಿಕೆ ಬರಬೇಕು. ಶ್ರೀಯುತ ರಮೇಶ್ ರೈ ರಾಮಜಾಲು ಹಾಗೂ ಅವರ ಧರ್ಮಪತ್ನಿ ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಮಾನ್ಯರಾದಂತಹ ರಮೇಶ್ ರೈ ಅವರು ಶ್ರೀ ಬಾಬುರೈ ಮತ್ತು ಕಮಲಾ ದಂಪತಿಯ ಸುಪುತ್ರನಾಗಿ ಕೃಷಿ ಕುಟುಂಬದಲ್ಲಿ ಜನಿಸಿದವರು. ತಾವು ಹಳೆನೇರಿಂಗ್ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ, ಹಾಗೆ ರಾಮಕುಂಜದಲ್ಲಿ ಉನ್ನತ ವಿದ್ಯಾಭ್ಯಾಸ, ಉಪ್ಪಿನಂಗಡಿಯಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ಖಾಸಗಿ ಶ್ರೀ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ಇವತ್ತು ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿದರೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಸುಮಾರು ವರ್ಷಗಳ ಹಿಂದೆ ನಮ್ಮ ಶಾಲೆಯಲ್ಲಿದ್ದಂತಹ ಶಿಕ್ಷಕರಿಗೆ ರಾಮಾನುಜಾಲು ಮನೆಯಿಂದಲೇ ಮಧ್ಯಾಹ್ನದ ಊಟ ಉಪಹಾರಗಳು ಶಿಕ್ಷಕರಿಗೆ ಪೂರೈಕೆ ಆಗುತ್ತಿರುವುದು ನಮ್ಗೆಲ್ಲರಿಗೆ ಗೊತ್ತಿದೆ. ತದನಂತರ ಸರಳ ಸಜ್ಜನಿಕೆಯ ಈ ವ್ಯಕ್ತಿತ್ವ ನಮ್ಮ ಹಳೆನೇರಿಂಗಿ ಗ್ರಾಮದಲ್ಲಿ ನಡೆಯುವಂತಹ ಎಲ್ಲ ಧಾರ್ಮಿಕ ಹಾಗೂ ಇತರ ಶೈಕ್ಷಣಿಕ ಚಟುವಟಿಕೆಯಲ್ಲಿ ನೇತೃತ್ವ ವಹಿಸಿಕೊಂಡು ಯಾವುದೇ ಚ್ಯುತಿ ಬರದ ಹಾಗೆ ಕೊರತೆಯಾದಲ್ಲಿ ತಮ್ಮ ಧನವನ್ನ ಸೇರಿಸಿಕೊಂಡು ಇವತ್ತು ಅಭಿವೃದ್ಧಿ ಕಾರ್ಯ ಮಾಡ್ತಿದ್ದಾರೆ. ಅವರು ಕೊಡಮಾಡಿದಂತಹ ರಾಮಮಜಲು ಗುತ್ತು ಲಕ್ಷ್ಮೀ ಕರಿಯಪ್ಪರೈ ರಂಗಮಂಟಪದಲ್ಲಿ ಅವರಿಗೆ ಸನ್ಮಾನ ಮಾಡುವಂತಹ ಸುಸಂದರ್ಭ.
ಸರ್, ತಮಗೆ ಇನ್ನು ಮುಂದೆ ಕೂಡ ಆಯುರಾರೋಗ್ಯ ಸುಖ ಸಂಪತ್ತು ಲಭ್ಯವಾಗಲಿ. ನಮ್ಮ ಜೊತೆಗೆ ಸದಾಕಾಲ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಅಭಿನಂದಿಸಿದ ಗಣ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಎಲ್ಲರಿಗೂ ವಂದನೆಗಳು ಸರ್. ಈ ಕಾರ್ಯಕ್ರಮವನ್ನ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನೆರವೇರಿಸುತ್ತಿವೆ. ಮಾನ್ಯರಾದ ರಮೇಶ್ ರೈ ರಾಮಜಾಲಿಯವರು ಈ ಶತಮಾನೋತ್ಸವ ನಡೆಯಬೇಕಾದರೆ ಹಲವಾರು ಎಡರು ತೊಡರುಗಳನ್ನು ನಿವಾರಿಸಿಕೊಂಡು ಈ ಕಾರ್ಯಕ್ರಮದ ಯಶಸ್ವಿ ಅಂತಿಮ ಘಟ್ಟಕ್ಕೆ ತಲುಪಿಸಿಕೊಟ್ಟಿದ್ದಾರೆ. ಸನ್ಮಾನ ಸ್ವೀಕರಿಸಿದಂತಹ ತಾವು ಅನುಭವಿಸಿದಂತಹ ಕೆಲವು ಅನುಭವಗಳ ಜೊತೆಗೆ ಭಾವನಾತ್ಮಕವಾಗಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಸರ್. ಮೊದಲಾಗಿ ಸ್ಥಳ ಸಾನ್ನಿಧ್ಯ ದೇವರಿಗೆ ಮನಸ್ಸ ಸ್ಮರಿಸುತ್ತಾ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಸ್ವಲ್ಪ ಭಾವುಕನಾಗ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ. ಒಂದು 3 ವರ್ಷದಿಂದ ಬಾರಿ ಹಿಂದೆ ನನಗೆ ಒಂದು ಜವಾಬ್ದಾರಿಯನ್ನು ಎಲ್ಲರೂ ಸೇರಿ ಕೊಟ್ಟುಬಿಟ್ರು. ಸೊ ಆ ಸಂದರ್ಭದಲ್ಲಿ ನನಗೆ ಏನು ತೋಚದಂತ ಇದ್ದ ಪರಿಸ್ಥಿತಿ ಅದು. ಅದರ ಬಗ್ಗೆ ಮುಂದಕ್ಕೆ ಮಾತಾಡ್ತೇನೆ. ಮೊದಲಾಗಿ ವೇದಿಕೆಯಲ್ಲಿರುವ ನನ್ನ ಗುರುಗಳಾದ ಶ್ರೀಮತಿ ಸುಗಂಧಿ ಮೇಡಮ್ ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನಾನು 1ನೇ ತರಗತಿಯಿಂದ 7ನೇ ತರಗತಿ ತನಕ ಇಲ್ಲೇ ಓದಿರುವಂಥದ್ದು. ಇವತ್ತು ಅವರೊಂದು ಹಾಡು ಹಾಡಿದರು. ಯಾಕೆಂತೇಳಿ ಆ ಸಂದರ್ಭದಲ್ಲಿ ಯಾವುದೇ ಯೂಟ್ಯೂಬ್ ಚಾನಲ್ ಇಲ್ಲ, ಸೋಷಿಯಲ್ ಮೀಡಿಯಾ ಯಾವುದೂ ಇಲ್ಲ. ಮೊದಲಾಗಿ ನಮಗೆ ಯಾವುದು ಸ್ಕೂಲ್ ಡೇಯಲ್ಲಿ ಸ್ವಾಗತ ನೃತ್ಯ ಅಂತಂದು ಬರ್ತಾಯಿತ್ತು. ನನ್ನ ಸಹಪಾಠಿ ಮೊದಲು ಕೂತಿದ್ದಾರೆ ಸ್ನೇಹ, ಅವರು ಬಹುಶಃ ಸುಗಂಧಿ ಮೇಡಮ್ ಅಥವಾ ರಾಜೇಶ್ವರಿ ಮೇಡಮ್ ಹಾಡಿಗೆ ಕುಣಿದವರು. ನಾವೆಲ್ಲರೂ ಆಲ್ಮೋಸ್ಟ್ ನನ್ನ ಅಕ್ಕ ಇರ್ಬೋದು, ನನ್ನ ತಂಗಿ ಇರ್ಬೋದು, ಅದು ಆಲ್ಮೋಸ್ಟ್ ನನ್ನ ಸಹಪಾಠಿಗಳಿರ್ಬೋದು. ಅದರೊಟ್ಟಿಗೆ ಶ್ರೀಯುತ ಬಾಲಕೃಷ್ಣ ಅವರಿದ್ದಾರೆ ನನ್ನ ಸಹಪಾಠಿ, ಅವರಿಗೆಲ್ಲ ಗೊತ್ತಿರುವಂಥ ವಿಚಾರ, ಅದು ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಥ ವಿಚಾರ. ಇವತ್ತು ನಮ್ಮ ಕೈ ಬೆರಳುಗಳು ನೀಟಾಗಿ ಅಲ್ಲಾಡ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಸುಗಂಧಿ ಮೇಡಮ್. ಯಾಕೆ ಅಂತ ಹೇಳಿದರೆ ನನ್ನಷ್ಟು ಕನ್ನಡ ಬರೀತೇನೆ, ಭಾರಿ ಚಂದ ಅಂತಲ್ಲ, ಅದಕ್ಕೆ ಕಾರಣ ಅವರು. ಯಾಕೆಂತೇಳಿ ಆಗ ವೀರೇಂದ್ರ ಬೆಳಿಗ್ಗೆ ಉಲ್ಲೇಖ ಮಾಡಿದರು, ನಮ್ಮ ಸಂಸ್ಥೆಯಲ್ಲಿ ಇದ್ದದ್ದು 2 ಟೀಚರ್. ನಾವು ಸುಗಂಧಿ ಮೇಡಮ್ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು ಅಂತ. ಅದಕ್ಕಿಂತ ಮೊದಲು ಅವರು ಮಲ್ಲ ಟೀಚರ್ ನಮಗೆಲ್ಲರಿಗೂ, ರಾಜೇಶ್ವರಿ ಟೀಚರ್, ಎಲ್ಲಿಯ ಟೀಚರ್ ಅಷ್ಟೇ. ಅದು ಬಿಟ್ಟು ನಮಗೇನಿಲ್ಲ. ಇವತ್ತು ನಾವು ಏನಾದರೂ ಸಾಧನೆ ಅಂತೂ ಮಾಡಿಲ್ಲ ಖಂಡಿತ. ಏನಾದರೂ ನಿಮ್ಮ ಎದುರಿಗೆ ಬಂದು ನಿಂತಿದ್ದೇನೆ ಅಂತ ಹೇಳಿದರೆ 2 ಶಿಕ್ಷಕರು ನಾನು, ಅದೇ ರೀತಿ ಶ್ರೀನಾ ಮಾಸ್ಟರನ್ನು ಅಥವಾ ಶಿವರಾಮ್ ಸರ್ ಅಂತಿದ್ದರು. ಇನ್ನು ಅನೇಕ ಯಶೋಧ ಅಕ್ಕ ಈಗ ನಾನು ಅಕ್ಕ ಅಂತ ಕರಿತಿದ್ದೇನೆ, ಯಶೋಧ ಮೇಡಮ್ ಅವರನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿ ನಮ್ಮ CA ಬ್ಯಾಂಕಿನ ನಿರ್ದೇಶಕರಾದಂಥ ಶ್ರೀಯುತ ಪದ್ಮಪ್ಪ ಗೌಡ್ರು ಇದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಹಾಗೆ ಯುವ ಉದ್ಯಮಿಯಾದ ಶ್ರೀಯುತ ಶಿವಪ್ರಸಾದ್ ಇಜಾವ್ ಇದ್ದಾರೆ. ಇವರು ನಮ್ಮ ಊರಿನ ಯುವಕರಿಗೆಲ್ಲ ಮಾದರಿಯವರು. ಅವರ ಒಂದು SLR ಬಿಲ್ಡರ್ಸ್ ಅನ್ನೋ ಒಂದು ಉದ್ಯಮವನ್ನು ನಡೆಸ್ತಾ ಇದ್ದಾರೆ, ಭಾರಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ, ಹಾಗೆ ನಮ್ಮ ಆಪ್ತ ಮಿತ್ರ, ಅವನು ನನ್ನ ಸಂಬಂಧಿ ಆದರೂ ನನ್ನ ಹತ್ರ ವ್ಯವಹಾರಗಳೆಲ್ಲ ಆಪ್ತ ಮಿತ್ರನ ರೀತಿಯಲ್ಲಿ ವ್ಯವಹಾರ, ಶ್ರೀಯುತ ತೇಜ್ ಕುಮಾರ್ ರೈ. ಇವರ ಬಗ್ಗೆ ನಾನು 2 ಮಾತನ್ನು ಉಲ್ಲೇಖಿಸ್ತಾ ಇದ್ದೇನೆ, ಅನ್ಯಥಾ ಭಾವಿಸಬೇಡಿ. ಯಾಕೆ ಅಂತ ಹೇಳಿದರೆ ನಾನು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಿರೋದು ಮೊದಲು ನನ್ನ ಮನೆಗೆ ಗೊತ್ತಾದರೆ ನೆಕ್ಸ್ಟ್ ಗೊತ್ತಾಗಿದ್ದು ಅವನಿಗೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಆ ಸಂದರ್ಭದಲ್ಲಿ ನಾನು ರಾಮಕುಂಜೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯನಾಗಿದ್ದೆ. ಅದು ಇಜಾವು ಮನೆತನದವರು ಆ ದೇವಸ್ಥಾನದಲ್ಲಿ ಸಲ್ಲಿಸಿದ ಸೇವೆಗೆ ಹರಳೇರಿಕೆ ಗ್ರಾಮಕ್ಕೆ ಆ ಸಂದರ್ಭದಲ್ಲಿ ಪ್ರಾತಿನಿಧ್ಯವನ್ನು ಕೊಟ್ಟರು. ನನಗೆ ಕಷ್ಟ ಅಂತ ಅನಿಸಿತು. ಆದರೆ ನೀರು ದುಂಬು ಪೋಲಿ ಎಂಕ್ಲು ಇಲ್ಲ ಅಂತ ಒಂದು ಮಾತನ್ನು ಹೇಳಿದ. ಯಾಕೆ ಅಂತ ಹೇಳಿದರೆ ಅಂಥವ್ರು ಹೇಳಿದರೆ ನಾವು ಅದನ್ನು ಒಪ್ಪಿಕೊಳ್ತೇನೆ. ಯಾಕೆ ಅಂತ ಹೇಳಿದರೆ ತೇಜಕುಮಾರ್ ಏನು ಅಂತೇಳಿ ಸುಗಂಧಿ ಮೇಡಮ್ಗೆ ಚೆನ್ನಾಗಿ ಗೊತ್ತಿದೆ, ಸಂಜೀವ್ ಸರ್ ಇದ್ದಾರೆ, ಅದು ಈ ವೇದಿಕೆಯಲ್ಲಿದ್ದಾರೆ, ವೇದಿಕೆಯ ಮುಂಭಾಗದಲ್ಲಿ ಇದ್ದವರಿಗೆಲ್ಲ ಗೊತ್ತಿದೆ. ಸ್ವಂತ ಪರಿಶ್ರಮದಿಂದ 7 ಬೀಳುಗಳನ್ನು ಕಂಡು ಇವತ್ತೊಂದು ಯಶಸ್ವಿ ಉದ್ಯಮಿಯಾಗಿದ್ದಾನೆ. ಒಂದು 4 ಉದ್ಯಮಗಳ
ಆಡಳಿತ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ 2 ಸ್ವಂತ ಉದ್ಯಮವನ್ನು ನಡೆಸ್ತಾ ಇದ್ದೇನೆ. ಆ ವ್ಯಕ್ತಿ ನೋಡಲಿಕ್ಕೆ ಭಾರಿ ಸಣ್ಣದಿದ್ದಾನೆ, ಅದೇ ಇದರಲ್ಲಿದ್ದಾನೆ. ಬಟ್ ಅವನ ವ್ಯಾಪ್ತಿ, ಅವನ ಆ ಬೆಂಗಳೂರಿನಲ್ಲಿರುವಂಥ ಒಂದು ವ್ಯಾಪ್ತಿ ಬಹಳ ದೊಡ್ಡಷ್ಟಿದೆ. ನಮ್ಮ ವಿದ್ಯಾಭಿಮಾನಿಗೆ ನಾನು ಏನು ಹೇಳ್ತಾ ಇರೋದು ಅಂತಂದರೆ, ನಮ್ಮ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ತುಂಬ ಇದ್ದಾರೆ ಊರಿಂದ ಹೊರಗಡೆ. ಅಂಥವರನ್ನು ಸಂಪರ್ಕಿಸಿ ನಾವು ಇನ್ನಷ್ಟು ಈ ಶಾಲೆಯನ್ನು ಕೆಲಸ ಮಾಡಲಿಕ್ಕೆ ಉತ್ತೇಜನ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಸ್ವಲ್ಪ ಬೇಸರ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ನನಗೆ ಈ ಶಾಲೆಯಲ್ಲಿ ನನ್ನ ಕೆಲಸದ ಒತ್ತಡದ ಮಧ್ಯದಲ್ಲಿ ನನಗೆ ಆವಾಗವಾಗ ಇಲ್ಲಿ ಬರಲಿಕ್ಕೆ ಅವಕಾಶ ಸಿಗ್ತಾ ಇತ್ತು. ಶತಮಾನವ ಸಮಿತಿ ಅಧ್ಯಕ್ಷರು ಬಂದರು ಅಂತೇಳಿ. ಸೊ ಆ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದಿತ್ತು. ಈಗ ಸ್ವಲ್ಪ ಬೇಸರ ಆಗ್ತಾ ಇದೆ. ಈ ಶತಮಾನೋತ್ಸವ ನನಗೆ ಭಾವುಕತೆ ಬರಲಿಕ್ಕೆ ಕಾರಣ ಯಾಕೆ ಅಂತ ಹೇಳಿದರೆ, ನನಗಿನ್ನು ಏನಾದರೂ ನನ್ನ ಕೆಲಸಗಳಿದ್ದರೆ ಮಾತ್ರ ಬರಲಿಕ್ಕೆ ಆಗುತ್ತಾ, ಸ್ವಲ್ಪ ಅದು ಒಂದು ಇದೆ. ಸಮಿತಿಯ ಬಗ್ಗೆ ಹೇಳುವುದಿದ್ರೆ ಸ್ವಲ್ಪ ಒಂದು 5 ನಿಮಿಷ ಸಮಯವನ್ನು ತಗೊಳ್ತೇನೆ. ಯಾರು ಅನ್ಯತಾ ಭಾವಿಸಬೇಡಿ. ನಾಟಕ ನಡೀಲಿಕ್ಕಿದೆ. ಇಷ್ಟು ಕಲಾಭಿಮಾನಿಗಳು, ವಿದ್ಯಾಭಿಮಾನಿಗಳು ಮುಂದ್ಗಡೆ ಸೇರಿದ್ದೀರಿ. ನಾನು ಸಾಗಿ ಬಂದ ದಾರಿಯನ್ನು, ನನ್ನ ಹಿಂದೆ ದೊಡ್ಡ ಟೀಮ್ ಇದೆ. ಇವರೆಲ್ಲ ನನ್ನನ್ನು ಹಿಂದೆಯಿಂದ ಮುಂದೆಯಿಂದ ಎಲ್ಲ ಆ ಕಡೆ ಈ ಕಡೆ ಬೀಳದಾಗೆ ತಗೊಂಡು ಹೋದ ಟೀಮ್ ಅದು. ಅವರು ಕೂಡ ಇದ್ದಾರೆ. ಅವರಿಗೆಲ್ಲರಿಗೂ ಗೊತ್ತಿದೆ. ಎಲ್ಲರೂ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಸಮಿತಿ ರಚನೆ ಆಗುವುದಕ್ಕಿಂತ ಮೀಟಿಂಗಿಂದ ಮುಂದೆ ನನಗೆ ಒಂದು ಫೋನ್ ಕಾಲ್ ಬಂತು. ನಾನು ಯಾರ ಹೆಸರನ್ನು ಉಲ್ಲೇಖ ಮಾಡ್ತಾ ಇಲ್ಲ. ಹೀಗೆ ನೇರಂಗಿ ಶಾಲೆಗೆ ನನಗೆ ಅಷ್ಟೋ ತನಕ ಒಂದ್ಸಲ ಯಾರೋ ಹೇಳಿದರು, 2023ರಲ್ಲಿ ಶಾಲೆ ಸ್ಟಾರ್ಟ್ ಆಗಿದೆ, 23ಕ್ಕೆ 100 ವರ್ಷ ಆಗ್ತದೆ ಅಂತ. ನಾನು ಅಷ್ಟು ತಲೆಗೆಡಿಸ್ಲಿಕ್ಕೆ ಏನು ಹೋಗಲಿಲ್ಲ. ಅದರ ನಂತರ ಮುಖತಃ ಒಬ್ಬರು ನನ್ನನ್ನು ಭೇಟಿಯಾಗಿದ್ದು, ಸಮಿತಿ ನೀವು ಬರಬೇಕು, ಈ ಮೀಟಿಂಗ್ ಇದೆ, ನಾವು ನಾನು ಅವಾಗ ಹೇಳಿದೆ, ಒಳ್ಳೆ ಯಾರಾದರೂ ವರ್ಕರ್ಸ್ ಇದ್ದರೆ ಅವರು ಮಾಡುವ, ಖಂಡಿತ ನನ್ನ ಏನು ಸಹಾಯ ಇದೆ ಮಾಡುವ ಅಂತ. ಬಟ್ ಸಭೆಯಲ್ಲಿ ಒಂದು 200ಕ್ಕಿಂತ ಹೆಚ್ಚು ಜನ ಇದ್ದಿರ್ಬೋದು. ಅದರಲ್ಲಿ ನನ್ನ ಏಜಿನವರು 4-5 ಜನ. ಅದು ಬಿಟ್ಟರೆ ಎಲ್ಲ ಈಗ ಶೇಖರನ್ನ ಹೇಳಿದ ಏನು ಆ ಶಾಲೆ ನಡೆದು ಬಂದ ದಾರಿಯಲ್ಲಿ ಸಹಕರಿಸಿದವರು ಇರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಇರ್ಬೋದು. ನಾನು ಬರೀ ಏನು ಭಾರಿ ದೊಡ್ಡ ಜಮೀನ್ದಾರನಲ್ಲ, ಅಥವಾ ದೊಡ್ಡ ಶ್ರೀಮಂತನೂ ಅಲ್ಲ, ಒಂದು ಸಾಮಾನ್ಯ ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವವನು. ನಾನು ಬಂದಿದ್ದೆ, ನಾನು ಮೀಟಿಂಗ್ನ ಹಿಂದೆ ಸೈಡಲ್ಲಿ ಕೂತಿದ್ದೆ. ಯಾಕೆ ಅಂತ ಹೇಳಿದರೆ, ಅವತ್ತೇನೋ ಸ್ವಲ್ಪ ನನ್ನ ಕೆಲಸದ ಅಲ್ಲಿ ಒತ್ತಡದಲ್ಲಿ ಅವಾಗವಾಗ ಫೋನ್ ಕಾಲ್ ಬರ್ತದೆ. ನಾನು ಮೀಟಿಂಗೇ ಬಂದದೇ ಲೇಟ್. ಆವಾಗ ಚರ್ಚೆಗಳು ಆಗ್ತಾ ಬಂತು. ನನ್ನ ಹೆಸರು ಬಂತು. ಅಲ್ಲಿ ಏನೋ 2-3 ಹೆಸರು ಖಂಡಿತ ಆ ಸಂದರ್ಭದಲ್ಲಿ ಹೆಸರು ಬಂದಿರ್ಬೋದು. ನನ್ನ ಹೆಸರು ಉಲ್ಲೇಖ ಆಯಿತು. ನಾನು ಶತಾಯಗತಾಯ ಬೇಡ ಅಂತ ಹೇಳಿದ್ದೇನೆ. ಯಾಕೆ ಅಂತ ಹೇಳಿದರೆ, ನಾನು ಇಷ್ಟರ ತನಕ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ, ಅಥವಾ ಅದರ ಹಿಂದೆ ಎಲ್ಲಿಯೂ ಕೆಲಸ ಮಾಡಿದ ಅನುಭವ ಇರಲಿಲ್ಲ. ನನಗೆ ಭಾರಿ ಹೆದರಿಕೆ ಆಯಿತು. ಇಲ್ಲ, ಕೊನೆಗೆಲ್ಲ ಆಯಿತು, ಒಂದು ಟೀಮ್ ಎಲ್ಲ ಆಯಿತು. ನನಗೆ ಮನೆಗೆ ಹೋದಾಗ ನಮ್ಮ ಆಡಳಿತಾಧಿಕಾರಿ ಹೇಳಿದ್ದೆ, ನಾನು ಹತ್ರ ಉಲ್ಲೇಖ ಮಾಡಿದ್ದೇನೆ, ಸರ್ ಹೀಗೆ ಕೊಟ್ಟಿದ್ದಾರೆ, ಏನು ಮಾಡೋದು? ಯಾಕೆ ಅಂತ ಹೇಳಿದ್ರೆ, ಅವರೊಂದು 20-30 ವರ್ಷ ಒಂದು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿದವರು. ಅವ್ರ ಹತ್ರ ಕೇಳೋರು ಅಷ್ಟು ಐಡಿಯಾಗಳನ್ನು ಕೊಟ್ಟರು. ಆದರೆ ನನಗೆ ಅದನ್ನು ಕಾರ್ಯಗತಗೊಳಿಸಲಿಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸಿ. ಯಾಕೆಂತ ಇದು ಒಂದು ಸರ್ಕಾರಿ ಶಾಲೆ, ಇಲ್ಲಿ ಕೆಲಸ ಮಾಡೋ ಶಿಕ್ಷಕರಿಗೆ ಅದರದ ಒಂದು ಕಟ್ಟುಪಾಡುಗಳಿದೆ, ನಿಬಂಧನೆಗಳಿದೆ, ಸರ್ಕಾರದ ನಿಯಮಗಳು. ಖಂಡಿತ ಅದು ಕಟ್ಟುಪಾಡು ಅಂತೇಳಿ ಸರ್ಕಾರದ ನಿಬಂಧನೆ ಎಲ್ಲವನ್ನು ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸಿತು. ಯಾಕೆ ಅಂತ ಹೇಳಿದರೆ, ನಾವು ಒಂದು 10-15 ಒಂದು ತಿಂಗಳು ಬ್ಯಾಂಕ್ ಅಕೌಂಟನ್ನೇ ಓಪನ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಮತ್ತೆ ನಮಗೆ ಏನಂತಲೇ ಐಡಿಯಾ ಬರಲಿಲ್ಲ. ಅದರ ನಂತರ ಅನಿವಾರ್ಯತೆ, ನಾವು ಒಂದು ಸಮಿತಿ ರಚನೆ ಮಾಡಿದರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ವಿ. ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಏನು ಮಾಡೋದು ಇನ್ನು ನೆಕ್ಸ್ಟು? ಎಲ್ಲರ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಜನಾರ್ದನ್ ಇರ್ಬೋದು, ಶೇಖರ್ ಕಟ್ಟಪ್ಪನ್ ಇರ್ಬೋದು, ಭಾಸ್ಕರ್ ಹಿರಿಂಜೆ ಇರ್ಬೋದು, ಪ್ರೇಮನಾಥ್ ಇರ್ಬೋದು, ಅಥವಾ ವೀರೇಂದ್ರ ಇರ್ಬೋದು, ಮಹೇಶ್ ಪಾತ್ರ ಮಾಡಿರ್ಬೋದು, ಇನ್ನಷ್ಟು ಜನ ಯಾರಾದರೂ ಹೆಸರು ಬಿಟ್ಟು ಹೋದರೆ ಬೇಸರ ಮಾಡ್ಕೊಳ್ಬೇಡಿ. ಎಲ್ಲರಾದ್ರೂ ಚರ್ಚೆಗಳೆಲ್ಲ ಆಯಿತು. ಆಗೊಂದು ಸಣ್ಣ ಐಡಿಯಾ ಬಂತು. ಏನಂತ ಹೇಳಿದರೆ, ಶಾಲೆಗೆ ಮೂಲಭೂತ ಅವಶ್ಯಕತೆಗಳಾದ ಒಂದು 2 ಕೊಠಡಿಗಳು ಬೇಕು, ಒಂದು ಸಭಾಂಗಣ ಬೇಕು ಅಂತ. ಸಭಾಂಗಣ ಮಾಡುವುದೆಲ್ಲಿ, ಶಾಲಾ ಕೊಠಡಿ ಮಾಡುವುದೆಲ್ಲಿ ಎಲ್ಲ ನನ್ನ ಸಹಪಾಠಿಯಾದ ಲಕ್ಷ್ಮೀನಾರಾಯಣ ಅಲೆಪಾಡಿದ್ದಾರೆ, ಧವಲಗಿರಿ ಕನ್ಸ್ಟ್ರಕ್ಷನ್ ಮನೋಹರ್ ಇದ್ದರು. ಅವರನ್ನೆಲ್ಲ ಭಾರಿ ಉತ್ತೇಜನದಲ್ಲಿ ನಮ್ಮಲ್ಲಿ ಕಿಸೆಯಲ್ಲಿ ರೆಡಿ ದುಡ್ಡು ಇದ್ದಾಗೆ ತಗೊಂಡು ಬಂದು ಒಂದು ಪ್ಲ್ಯಾನ್ ಮಾಡಿದ್ದೆವು. 25 ಲಕ್ಷದ ಪ್ರಾಜೆಕ್ಟ್ ಮಾಡಿದ್ವಿ. ಪ್ರಾಜೆಕ್ಟ್ ಮಾಡಿತು, ಪ್ಯಾಂಪ್ಲೆಟ್ ಎಲ್ಲ ಪ್ರಿಂಟ್ ಆಯಿತು. ಎಲ್ಲ ಶಿಕ್ಷಕ ಬಂಧುಗಳು, ಎಲ್ಲ ಬಯಲುವಾರು ಸಮಿತಿಯವರು ಮನೆಗೆಲ್ಲ ಪ್ಯಾಂಪ್ಲೆಟ್ ಎಲ್ಲ ಹಂಚಿ ಆಯಿತು. ಇನ್ನೇನು ಶುರುವಾಗುತ್ತೆ ಅಂತ ಆಯಿತು. ಅದಕ್ಕೆ ಪೂರಕವಾದ ಕೆಲಸಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಎಲ್ಲೆಲ್ಲ ಕೆಲವರೆಲ್ಲ ಹೇಳಿದ್ರು, ಅಲ್ಲಿ ಕೊಡ್ತಾರೆ, ಇಲ್ಲಿ ಕೊಡ್ತಾರೆ, ಯಾವುದೇ ಇಲಾಖೆ ಯಾವುದನ್ನು ಮೆನ್ಷನ್ ಮಾಡಲಿಕ್ಕೆ ಹೋಗಲ್ಲ. ಅಲ್ಲಿ ಹೋಯಿತು, ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ. ಮತ್ತೆ ಸ್ಟ್ರಕ್ ಆಯಿತು. ಆ ಸಂದರ್ಭದಲ್ಲಿ ನಾನು ನಿನ್ನೆ ಮೆನ್ಷನ್ ಮಾಡಿದ್ದೇನೆ, ಕುഞ്ഞുಕ್ ಮನೆತನದನ್ನು ನಾನು ಖಂಡಿತ ಈ ಸಂದರ್ಭ ನೆನೆಸಬೇಕು. ಈ ಕುഞ്ഞുಕ್ ಮನೆತನ ಮತ್ತು ಇಜಾವ್ ಮನೆತನ ಈ ಶಾಲೆಯ ಬೆಳವಣಿಗೆಯಲ್ಲಿ ಮಹತ್ತರವಾದ ಕೊಡುಗೆಯನ್ನು ಕೊಟ್ಟವರು. ಕುഞ്ഞുಕ್ ಕುಟುಂಬಸ್ಥರು ಕೇಳದೆ ತಗೊಂಡು ಬಂದು 75,000 ಕೊಟ್ಟರು. ಒಂದು ಸಡನ್ ವೀಕ್ನೆಸ್ಸಲ್ಲಿದ್ದವನಿಗೆ ಡ್ರಿಪ್ಸ್ ಕೊಟ್ಟಾಗಾಯ್ತು. ಏನಾದರೂ ಆಗ್ತದೆ, ಯಾರಾದರೂ ಒಬ್ಬರು ಕೊಟ್ಟರು ಅಂತ. ಏನು ಮಾಡೋದು? ಆ 75,000 ಇಟ್ಕೊಂಡು ಏನು ಮಾಡಲಿಕ್ಕೆ ಆಗುತ್ತೆ? ಕೆಲವರು ಸಹಾಯ ಮಾಡಿದ್ರು. ನಾವು ಎಲ್ಲ ಅಲ್ಲಿ ಮಾತಾಡಿ ಬೇಕಾದ ಥಿಂಗ್ಸನ್ನೆಲ್ಲ ತಗೊಂಡು ಬರುವ.
ನನಗೆ ಯಾಕೋ ಧೈರ್ಯ ಬರಲಿಲ್ಲ. ಯಾಕೆಂತ ಹೇಳಿದರೆ ನನ್ನ ಕಿಸೆಯಲ್ಲಿ ಹಾಕುವಷ್ಟು ದುಡ್ಡಿದ್ದರೆ ನಾನು ಮುಂದೆ ಹೋಗ್ಬೋದು, ಇಲ್ಲ ಅಂತಾದರೆ ಯಾರನ್ನಾದರೂ ನಂಬಿ ನಾನು ಮಾಡಿ ಸುಮ್ಮನೆ ಸಿಕ್ಕಾಕೊಳ್ತೇನೆ ಅಂತ ಹೆದರಿಕೆಯಾಗಿ ಯಾವುದಕ್ಕೂ ತಲೆಗೆಡಿಸ್ಲಿಕ್ಕೆ ಹೋಗಲಿಲ್ಲ. ಆವಾಗ ನಾನು ಶಾಲೆಗೆ ಬರ್ತೇನೆ ಇರಲಿಲ್ಲ. ಶತಮಾನ ಸಮಿತಿ ಅಂತ ಹಾಕಿದ್ದು ಬಿಟ್ಟರೆ ನಮ್ಮ ಗೀತಾ ಮೇಡಮು ನನಗೆ ಭಾರಿ ದೊಡ್ಡ ಒಂದು ಚೇರ್ ರೆಡಿ ಮಾಡಿಟ್ಟಿದ್ರು, ಈಗಲೂ ಉಂಟದು. ಅಧ್ಯಕ್ಷರು, ಶತಮಾನ ಸಮಿತಿ ಅಧ್ಯಕ್ಷರು ಬಂದರು ಕೂತ್ಕೊಳ್ಳಿ ಅಂತ. ನನಗೆ ಭಾರಿ ಮುಜುಗರ ಆಗ್ತದೆ, ಕನ್ಯತಾ ಭಾವಿಸಬೇಡಿ, ಅವರು ನನ್ನ ಅಕ್ಕನ ದೃಷ್ಟಿಯಲ್ಲಿ ಅವರಿಗೆ ಅಂತೇಳಿ ಭಾರಿ ಆತ್ಮೀಯತೆ, ಇಲ್ಲಿ ನಗುಮುಖದ ಸ್ವಾಗತವನ್ನು ಕೊಡ್ತಾರೆ ಎಲ್ಲ ಶಿಕ್ಷಕ ಬಂಧುಗಳು. ಅವರು ಅದರಲ್ಲಿ ಒಬ್ಬರು ಭಾರಿ ಶತಮಾನದ ಅಧ್ಯಕ್ಷರು ಬಂದರು, ಬನ್ನಿ ಕೂತ್ಕೊಳ್ಳಿ, ದೊಡ್ಡ ಮರದ ಚೇರು ಈಗಲೂ ಉಂಟಲ್ಲಿ HM ಆಫೀಸಲ್ಲಿ ಹೋದರೆ. ನಾನು ಅನಿವಾರ್ಯವಾಗಿ ಕೂತ್ಕೊಳ್ಳಿ, ಯಾಕೆ ಅಂತ ಹೇಳಿದರೆ ನನ್ನನ್ನು ಶತಮಾನದ ಅಧ್ಯಕ್ಷರು ಅಂತ ಹೇಳಿದರೆ ಅವರು ಭಾರಿ ಎತ್ತರದಲ್ಲಿ ಇಟ್ಟುಬಿಟ್ಟಿದ್ರು. ಎಲ್ಲರೂ ಏನಾಗ್ತಾಯಿದೆ ಅಂದರೆ ಆ ಚೇರಲ್ಲಿ ಕೂತ್ಕೊಳ್ಳೋದನ್ನೇ ಬಿಟ್ಟುಬಿಟ್ರು. ನಾನು ಬಂದಾಗ ನನಗೆ ಅನಿವಾರ್ಯ ಆಯಿತು, ಕೂತ್ಕೊಂಡು ಬಿಟ್ಟೆ. ಕೂತ್ಕೊಳ್ತಾ ಇದ್ದೆ, ಚರ್ಚೆಗಳಾಗ್ತಾಯಿತ್ತು, ಮುಖ್ಯ ಗುರುಗಳಿಗೆ ಫೋನಲ್ಲಿ ಸಂಪರ್ಕಗಳಾಗ್ತಾಯಿತ್ತು, ಬೆಳವಣಿಗೆ ಏನು ಕಂಡಿಲ್ಲ. ಆದರೆ ಏನು ಮಾಡೋದು, ಸ್ವಲ್ಪ ಹಿಂದ್ಗಡೆ ಕೂತು ತೇಜ್ ಕುಮಾರಿಗೆಲ್ಲ ಫೋನ್ ಮಾಡಿದೆ, ಸ್ವಲ್ಪ ಏನಾದರೂ ಕೆಲವು ಸಲಹೆ ಸೂಚನೆಗಳೆಲ್ಲ ಬಂತು. ಕೊನೆಯದಾಗುವಾಗ ನಮಗೆ ನಾವು ಆ 25 ಲಕ್ಷ ಪ್ಲ್ಯಾನು ಎಲ್ಲಿ ವರ್ಕೌಟ್ ಆಗಲಿಲ್ಲ. ಇನ್ನೇನು ಮಾಡೋದು, ಅಲ್ಲಿ ಏನೋ ಒಂದು ರೋಡ್ ಮಾರ್ಜಿನ್ ಬರುತ್ತೆ, ಮತ್ತು ಅಷ್ಟದಕ್ಕೆ ಬೇಕಾಗಿ ಬಜೆಟ್ ಇಲ್ಲ ನಮ್ಮಲ್ಲಿ. ಅದರಂತೆ ಏನಾದರೂ ಈಗ ಅವಕಾಶ ಕೊಟ್ಟಿದ್ದಾರೆ, ಏನಾದರೂ ಮಾಡಲೇಬೇಕಲ್ಲ, ಇದು ಮರ್ಯಾದೆ ಪ್ರಶ್ನೆ ಆಯಿತು ಅಂತ ನನಗೆ ಅನಿಸ್ತಾಯಿತ್ತು. ಸುಮ್ಮನೆ ಇದು ಬೇಡದ ಕೆಲಸ ಆಯಿತಾ, ನನಗೆ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಕೊನೆಗೆ ಲಕ್ಷ್ಮೀನಾರಾಯಣರು ಮತ್ತೆ, ಯಾಕೆ ಅಂತ ಹೇಳಿದರೆ ಅದು ಉಚಿತ ಸಾಲ ಎಲ್ಲ ಅವರದು. ಇಷ್ಟು ತನಕ ಅವರು ಏನೆಲ್ಲ ಕೆಲಸ ಮಾಡಿದೆ, ನಾವು 1 ಕೋಟಿ ಅಂತ ಹೇಳ್ತೆ, ನಮ್ಮದು 2.5 ಕೋಟಿ ಬಜೆಟ್ ಇದು ಪ್ಲ್ಯಾನ್ ಮಾಡಿದ್ದೇವೆ. ನಮ್ಮ ಪ್ಲ್ಯಾನ್ ಎಲ್ಲ ನಮ್ಮದು ದೊಡ್ಡದಿತ್ತು, ಆದರೆ ಪಾಕೆಟಲ್ಲಿ ಏನಿಲ್ಲ ಇದ್ರೂ ಪ್ಲ್ಯಾನ್ ದೊಡ್ಡದಿತ್ತು. ಅವರನ್ನೆಲ್ಲ ಕರ್ಕೊಂಡು ಬಂದು ಇದಕ್ಕೆಲ್ಲ ಟೇಪ್ ಇಟ್ಟಿದ್ದು ಈ ರಂಗಮಂದಿರವನ್ನು ನವೀಕರಣ ಮಾಡುವ ಅಂತ ಒಂದು ಅನಿಸ್ತು. ರಂಗಮಂದಿರವನ್ನು ನವೀಕರಣ ಮಾಡಿ ಇದರ ಮೇಲೆ ಸಭಾಂಗಣ ಮಾಡುವ ಅಂತ. ಇದು ನಮಗೆ ಸ್ವಲ್ಪ ಕಾಸ್ಟ್ಲಿ, ಖರ್ಚು ಜಾಸ್ತಿ ಬಂತು. ಅದಕ್ಕೆ ತಾಂತ್ರಿಕ ಕಾರಣಗಳಿದೆ, ಅಲ್ಲಿ ಉಲ್ಲೇಖ ಮಾಡಲ್ಲ ಏನು ಅಂತ. ಖರ್ಚು ಜಾಸ್ತಿ ಬಂತು. ಆವಾಗ ನಮಗೆಲ್ಲ ಸಣ್ಣ ಸಣ್ಣ ಡೋಸೇಜ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಏನಾದರೂ ಇವರು ಪುಣ್ಯಾತ್ಮರು ಸಮಿತಿಯವರು ಮಾಡ್ತಾರೆ ಅಂತ ಕೆಲವರಿಗೆ ವಿಶ್ವಾಸ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಧರ್ನಪನ್ನ ಇರ್ಬೋದು, ಹಳೆಪಾಡಿ ಅಥವಾ ನಮ್ಮ ಮುಖ್ಯ ಗುರುಗಳಿರ್ಬೋದು, ಸ್ವಲ್ಪ ಸ್ವಲ್ಪ ಆಯಿತು. ಮತ್ತು ಸ್ವಲ್ಪ ಸ್ವಲ್ಪ ಅಲ್ಲಿ ಪೇಮೆಂಟ್ಗಳನ್ನ ಪೆಂಡಿಂಗ್ ಇಡಲಿಕ್ಕೆ ಜನ ಎಲ್ಲ ನಮ್ಮಲ್ಲಿ ಇದ್ದರು, ನಾವು ಮ್ಯಾನೇಜ್ ಮಾಡ್ತೇವೆ. ಹೋಗ್ತಾ ಹೋಗ್ತಾ ಬಂತು ಈ ರಂಗಮಂದಿರ ಒಂದಾಯಿತು. ಇನ್ನು ರಂಗಮಂದಿರ ಆದ ನಂತರ ಸಭಾಭವನ ಆಗಬೇಕು ಅಂತ ಆಯಿತು. ಸಭಾಭವನಕ್ಕೆ ಏನು ಮಾಡೋದು, ಸಭಾಭವನಕ್ಕೆ ಸ್ವಲ್ಪ ಸ್ವಲ್ಪ ಚಿಲ್ಲರೆ ದುಡ್ಡೆಲ್ಲ ಬಂದು ಸಭಾಭವನ ನಿರ್ಮಾಣ ಆಯಿತು. ಅದರ ನಂತರ ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ಆಗ್ತು. ಸಭಾಭವನ ಸ್ಟಾರ್ಟ್ ಮಾಡಿದ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು MRPL. ನಾನು ನಿನ್ನೆ ಹೇಳ್ತಾ ಇದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ, ಆ MRPL ಸಂಸ್ಥೆಗೆ ನಾವು ಯಾವಾಗಲೂ ಆಭಾರಿಯಾಗಿರಬೇಕಾಗುತ್ತದೆ. ಯಾಕೆಂತೇಳಿ ಯಾವುದೇ ನಾವು 2-3 ಸಲ ಅದಕ್ಕೆ ನಾವು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ನಮಗೆ ಯಾವುದೇ ಸ್ಪಂದನೆ ಸಿಗಲಿಲ್ಲ. ಅದರ ನಂತರ ನಮಗೆ ಸಿಕ್ಕಿದವರು ನಿನ್ನೆ ಬಂದಿದ್ದರು. ಅದಕ್ಕೆ ನಮ್ಮ ಈ ಶಾಲೆಯ ಶಿಕ್ಷಕರು ಒಬ್ಬರು ಸಹಕರಿಸಿದರು. ಆವಾಗ ಮತ್ತೆ ಸ್ವಲ್ಪ ಹುಮ್ಮಸ್ಸು ಜಾಸ್ತಿ ಆಯಿತು. ಮತ್ತು ಫಂಡ್ಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಸಭಾಭವನ ಆಯಿತು, MRPL ಕಟ್ಟಡಗಳಾಯಿತು. ಆವಾಗ ಮೂಲಭೂತ ಅವಶ್ಯಕತೆಗಳಿಗೆ ಏನು ಮಾಡೋದು, ಬೆಂಗಳೂರಲ್ಲಿ ಇದ್ದವರಿಗೆಲ್ಲ ಫೋನ್ ಮಾಡಿ ಹುಡುಕುವ. ನಮಗೆ ಯಾವ CSR ಫಂಡ್ ಇದೆ ಅಂತಲೇ ಗೊತ್ತಾದ್ದು ನಮಗೆ ಈ ಶಾಲೆಗೆ ಸೇರಿ ಆದ ನಂತರ. ಯಾವುದೇ ಕಾರ್ಪೊರೇಟರ್ ಆಫೀಸಲ್ಲಿ CSR ಫಂಡ್ ಬೆಂಗಳೂರಿನಲ್ಲಿ ಸಂಪರ್ಕಕ್ಕೆ ಸಿಕ್ಕಿತ್ತು. ಅವು ಭಾರಿ ಉದಾಸೀನ ಅವ್ರು ಸ್ವಲ್ಪ ಹೆದರಿದ್ರು. ಯಾಕೆ ಅಂತ ಹೇಳಿದರೆ ನೀವು ಮೇಂಟೈನ್ ಮಾಡ್ತೀರಿ ಇಲ್ವಾ, ಅದಕ್ಕೆ ತುಂಬ ಕಂಡೀಷನ್ಸ್ ಇದೆ, ನೀವು ಅದನ್ನೆಲ್ಲ ಮ್ಯಾನೇಜ್ ಮಾಡಬೇಕು, ಆಗುತ್ತೆ ನಿಮಗೆ ಅಂತ ಸ್ವಲ್ಪ ಹೆದರಿಕೆ ಆಯಿತು. ಯಾಕೆ ಅಂತ ಹೇಳಿದರೆ ನಾನು ಅವ್ರ ಹತ್ರ ಒಂದು ಸುಳ್ಳು ಬಿಟ್ಟಿದ್ದೆ, ಏನಂದರೆ ನಮ್ಮಲ್ಲಿ ಎಲ್ಲ ಕಟ್ಟಡಗಳೆಲ್ಲ ಇದೆ, ನೀವು ಎಲ್ಲವನ್ನು ಕೊಡಿ ಅಂತ ಹೇಳಿ ಆಗಿದೆ. ಅವರು ನೆಕ್ಸ್ಟ್ ಡೇ ಇನ್ಸ್ಪೆಕ್ಷನ್ ಆದರೆ ಹಿಂದಿನ ದಿವಸ ಫೋನ್ ಮಾಡಿ ನಾವು ನಾಳೆ ಬರ್ತೇವೆ ಅಂತ. ಏನು ಮಾಡೋದು, ಕೆಳಗಡೆ ಒಂದು ಕಟ್ಟಡ ಖಾಲಿ ಇತ್ತು. HM ಹತ್ರ ಅಲ್ಲಿ ಏನೋ ಒಂದು ಪ್ರಾಜೆಕ್ಟರ್ ಹಾಗೆ ಕೆಲಸ ಎಲ್ಲವನ್ನು ಬದಿಗೆ ಇಟ್ಟು ಅಲ್ಲಿ ಕಂಪ್ಯೂಟರ್ ರೂಮ್ ಅಂತ ಅದನ್ನು ತೋರಿಸಿ ಲೈಬ್ರರಿಗೆ MRPLನ ಕಟ್ಟಡಗಳು ಆಗ್ತಾಯಿತ್ತು. ಅದೀಗ 1 ವಾರದಲ್ಲಿ ಮುಗೀತೆ ಅಂತ ಏನೆಲ್ಲ ಸುಳ್ಳು ಹೇಳಿ ಸ್ಯಾಂಕ್ಷನ್ ಆಯಿತು. ಸ್ಯಾಂಕ್ಷನ್ ಆಗಿ ನೆಕ್ಸ್ಟ್ ಬರುವಾಗ ಏನು ಮಾಡಿದ್ದು, ಅವ್ರದ್ದು ನೆಕ್ಸ್ಟ್ ಒಂದು ವಿಸಿಟಿಂಗ್ ಇತ್ತು. ಇಲ್ಲಿದ್ದ ಯಾವುದೋ ಕ್ಲಾಸ್ ರೂಮ್ಗಳಲ್ಲಿ ಏನೆಲ್ಲ ಮಾಡಿ ಅವ್ರಿಗೆ ತೋರಿಸಿ ಅವರೊಂದು ಸ್ಯಾಂಕ್ಷನ್ ಮಾಡಿ ಕೊಟ್ಟರು. ಒಂದು 10 ಲಕ್ಷ ರೂಪಾಯಿ ಮೊದಲು ಬಂತು. ಹೀಗೆ ಹಂತವಾಗಿ ಬಂತು. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೆ ನಮ್ಮ ಆ್ಯಕ್ಚುಲಿ ಪ್ಲ್ಯಾನ್ ಎಷ್ಟಿತ್ತು ಅಂತೇಳಿ 60 ಲಕ್ಷ. ಬಟ್ ಇವತ್ತು ತುಂಬ ಖುಷಿ ಆಗ್ತಾ ಇದೆ, ನಾವು 1 ಕೋಟಿಯ ಪ್ರಾಜೆಕ್ಟನ್ನು ಮಾಡಿದ್ದೇವೆ ಅಂತೇಳಿ. ಇದು ನಾನು ಬರೀ ನಾಮಕ ವ್ಯವಸ್ಥೆ, ಖಂಡಿತ ಶತಮಾನೋತ್ಸವ ಸಮಿತಿ, SDMC, ಹಿರಿಯ ವಿದ್ಯಾರ್ಥಿ ಸಂಘ, ವಿದ್ಯಾಭಿಮಾನಿಗಳು, ಶಾಲಾ ಶಿಕ್ಷಕ ಬಂಧುಗಳು, ಇದೇನು ನನ್ನ ಒಂದು ಸಾಧನೆ ಅಂತ ಖಂಡಿತ ಅಲ್ಲ. ಎಲ್ಲರ ಸಹಕಾರದಿಂದ ನಾವು ಈ ಕೆಲಸವನ್ನು ಮಾಡಿದ್ದೇವೆ. ಒಂದು ಮನೆ ಅಂತಿರುವಾಗ ಬೇಕಾದಷ್ಟು ಭಿಮಾಧಿಪಗಳು ಅದೆಲ್ಲ ಇರುತ್ತೆ. ಅದರ ಒಟ್ಟಿಗೆ ನಾವು ಇದನ್ನು ಮುಂದುಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ವಿಶೇಷವಾಗಿ ನಾನು ಶಿಕ್ಷಕ ಬಂಧುಗಳ ಬಗ್ಗೆ ಇಲ್ಲಿ ಉಲ್ಲೇಖಿಸಲೇಬೇಕು. ಶ್ರೀಯುತ ಸಂತಪ್ಪಗೌಡರು ಮುಖ್ಯ ಗುರುಗಳು, ತುಂಬ ಹಿರಿಯರು, ನನ್ನ ಪ್ರಾಯದಷ್ಟು ಅವರಿಗೆ ನನ್ನ ಬಗ್ಗೆ ಸರ್ವಿಸ್ ಆಗಿದೆ ಖಂಡಿತ. ಆದರೆ ಅವರು ನನ್ನನ್ನು ಅಧ್ಯಕ್ಷ ಅಂಥೇಳಿ ಅವರನ್ನು ಕೊಡ್ತಿರುವ ಗರ್ವ ನನಗೆ ಭಾರಿ ಮುಜುಗರ ಆಗ್ತಾಯಿತ್ತು.
ಯಾಕೆ ಅಂತ ಹೇಳಿದರೆ ಅವರನ್ನು ಸ್ವಲ್ಪ ನೋಡುವಾಗ ನಾನು ಜಲಸಿ ಆಗ್ತದೆ. ನಾನು ಒಂದು ಸಲ 2 ಸಲ ಹೇಳಿದೆ. ಯಾಕೆ ಅಂತ ಹೇಳಿದರೆ ಅವರ ಒಂದು ಅಷ್ಟು ಫಾಸ್ಟಾಗಿ ಎಲ್ಲದಕ್ಕೂ ಕ್ವಿಕ್ಕಾಗಿ ಸ್ಪಂದನ ಕೊಡ್ತಾರೆ. ಮತ್ತು ಅವರಲ್ಲಿ ಮೆಚ್ಚಬೇಕಾದ ಅಂತ ಹೇಳಿದರೆ ನನಗೂ ಮತ್ತು ಅವರಿಗೆ ಸ್ವಲ್ಪ ವಯಸ್ಸು ವರ್ಷ ಏನಂತ ಹೇಳಿದರೆ ಭಾರಿ ಕೂಲ್ ಮನುಷ್ಯ. ನೀವು ಏನೇ ಒತ್ತಡ ಆಗಲಿ ಏನೇ ಟೆನ್ಷನ್ ಆಗಲಿ ಅವಳು ಅಪ್ಸೆಟ್ ಆಗಲ್ಲ. ನಾವು ಇದ್ರೂ ಸೆಕೆಂಡಲ್ಲಿ ಅದಕ್ಕೆ ರಿಪ್ಲೈ ಕೊಡ್ತೇವೆ. ಅವರು ನಿನ್ನೆ ಉಲ್ಲೇಖ ಮಾಡಿದರು, ಖಂಡಿತ ಅದು ನಾವು ಬದಲಾವಣೆ ಮಾಡ್ಕೊಳ್ಬೇಕು. ಅವರ ಒಂದು ಆ ಚಾಕಚಕ್ಯತೆ ಮತ್ತು ಆ ಒಂದು ಲೆಕ್ಕಪತ್ರದ ವ್ಯವಹಾರಗಳು ಮತ್ತು ಏನೇ ಬೇಕಿದ್ದರೂ ನಾನೊಂದು ಶತಮಾನ ಸಮಿತಿ ಆ್ಯಕ್ಚುಲಿ ಈ ಶಾಲೆಯಲ್ಲಿ ಏನೂ ಅಲ್ಲ, SDMC ಶಿಕ್ಷಕ ಬಂದು ವಿದ್ಯಾರ್ಥಿಗಳು ಅದು ಆ ವ್ಯವಸ್ಥೆಯಲ್ಲಿ ನಡೀತು ಅಂತ. ಪ್ರತಿಯೊಂದಕ್ಕೂ ಯಾವುದಕ್ಕಿದ್ರೂ ಪ್ರತಿಯೊಂದಕ್ಕೂ ಸರ್ ಫೋನ್ ಮಾಡಿ, ಬೆಳಿಗ್ಗೆ ಫೋನ್ ಮಾಡಿ, ಅದು ಪ್ರತಿಯೊಂದವನ್ನು ಕೇಳದೆ ಯಾವುದೇ ಕೆಲಸವನ್ನು ಮಾಡ್ತಿರಲಿಲ್ಲ. ನಿಜವಾಗಿ ನಾನು ನಿಮಗೆ ಆಭಾರಿ ಸರ್. ನಿಮ್ಮಂಥ ಒಂದು ಮುಖ್ಯ ಗುರುಗಳು ನಮ್ಮೊಟ್ಟಿಗೆ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಸಹಕರಿಸಿದ್ದಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿದ್ದೇನೆ ಸರ್. ಖಂಡಿತ ಅದರೊಟ್ಟಿಗೆ ನಮ್ಮೊಟ್ಟಿಗೆ ಇದ್ದವರು ನಾನು ಹೇಳಿದೆ, ನಗುಮೊಗದಿಂದ ಸ್ವಾಗತಿಸುವಂಥ 2 ಮೇಡಮ್ಗಳು, ಗೀತಾ ಮೇಡಮ್ ಮತ್ತು ಶ್ರೀಮತಿ ಶಶಿಕಲಾ ಮೇಡಮ್. ಬಾರಿ ಎಷ್ಟು ಎಲ್ಲೇ ಕ್ಲಾಸಲ್ಲಿ ಇರಲಿ ಪಾಪ ನಾನು ಬಂದಾಗ ಇಲ್ಲಿಂದ ಕ್ಲಾಸಲ್ಲಿ ಓಡ್ಕೊಂಡು ಬಂದೊಂದು ಕೂತ್ಕೊಳಿಸುವ ವ್ಯವಸ್ಥೆ. ಅದರ ನಂತರ ಮುಖ್ಯ ಗುರುಗಳು ಎಲ್ಲಿದ್ದಾರೆ ಅವರನ್ನು ಕರ್ಕೊಂಡು ಬಂದ ಒಂದು ವ್ಯವಸ್ಥೆ. ಸದಾ ನಗುಮುಖದ ಸ್ವಾಗತಕ್ಕೆ ನಾನು ಯಾವಾಗಲೂ ಚಿರಋಣಿ ಮೇಡಮ್. ನಿಮ್ಮ ಪ್ರೀತಿ ಇದೇ ರೀತಿ ನನ್ನ ಹತ್ರ ಇರಲಿ. ಇನ್ನಷ್ಟು ನಾನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ನಿಮ್ಮಂಥ ಹಿರಿಯರುಗಳ ಆಶೀರ್ವಾದ ಖಂಡಿತ ಇರಲಿ ಅಂತ ಹೇಳ್ತಾ, ಅದ ನಂತರ ದಯಾನಂದ್ ಸರ್, ಇದರಲ್ಲಿ ಇಷ್ಟು ಚಂದ ಬರಬೇಕು ಅಂತ ಇದ್ದರೆ ಇಲ್ಲಿ ಶಿಕ್ಷಕ ಬಂಧುಗಳಲ್ಲಿ ಒಬ್ಬರು ನಮ್ಮೊಟ್ಟಿಗೆ ಎಲ್ಲ ಶಿಕ್ಷಕರೊಟ್ಟಿಗೆ ಸಹಕರಿಸುವ ದಯಾನಂದ್ ಸರ್. ಇದು ಇಷ್ಟು ಚಂದ ಬರಬೇಕೆಂದ್ರೆ ಎಲ್ಲ ಕಾನ್ಸೆಪ್ಟ್ ಅವ್ರದ್ದು. ಇದರಲ್ಲಿ ವರ್ಲಿ ಚಿತ್ರಗಳೆಲ್ಲ ಇದಿತ್ತು. ನಮಗೆಲ್ಲ ಚರ್ಚೆಗಳಾಗ್ತಿದ್ದು ಏನಂತ ಹೇಳಿದರೆ ದುಡ್ಡು ಖರ್ಚು ಎಷ್ಟಾಗುತ್ತೆ ಅಂತ ನಾವು ಕೇಳೋದು ಫಸ್ಟು. ಯಾಕೆ ಅಂತೇಳಿ ನಮಗೆ ಅದರ ಹೆದರಿಕೆ, ನಾಳೆ ಇನ್ನು ಶತಮಾನೋತ್ಸವ ಆಗಬೇಕಲ್ಲ, ಕಾರ್ಯಕ್ರಮ ಆಗಬೇಕಲ್ಲ. ನಾವು ಎಲ್ಲರ ಕಡೆ ಇನ್ವಿಟೇಷನ್ ಕೊಡುವಾಗ ಏನು ಹೇಳಿದ್ದೇವೆ ಅಂತ ಹೇಳಿದರೆ 3 ದಿವಸ ಕಾರ್ಯಕ್ರಮ ಮಾಡಬೇಕು ಅಂತ ಅನೌನ್ಸ್ ಮಾಡಿ ಆಗಿದೆ. ಎಲ್ಲದರಲ್ಲಿ ಲೆಕ್ಕಾಚಾರ ಮಾಡಲಿಕ್ಕೆ ಹೊರದು ಅವರು ಪಾಪ ಪ್ರತಿಯೊಂದನ್ನು ಅಪ್ಡೇಟ್ ಮಾಡಿ ಅವರು. ಆದರೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಎಷ್ಟು ಖರ್ಚು ಮಾಡಲಿಕ್ಕೆ ಅವರು ಪ್ಲ್ಯಾನ್ ಇಟ್ಕೊಂಡು ಬರ್ತಾಯಿದ್ರು, ಅದರೊಟ್ಟಿಗೆ ಸೋರ್ಸ್ ತಗೊಂಡು ಬಂದು ಕೊಡ್ತಾಯಿದ್ರು. ಅದು ನನಗೆ ಖುಷಿ ಆಯಿತು. ಯಾಕೆ ಅಂತ ಹೇಳಿದರೆ ಇವತ್ತು ನಮ್ಮೊಂದು ಹರಳಿರಿಂಕಿ ಅನ್ನುವಂಥದ್ದು ಭಾರಿ ಹಳ್ಳಿ ಪ್ರದೇಶ. ಸೋಷಿಯಲ್ ಮೀಡಿಯಾಗಳು ಎಷ್ಟು ಬರ್ಬೋದು, ನಮ್ಮದು ಈ ಪ್ರಚಾರ ಮಾಧ್ಯಮವನ್ನು ಭಾರಿ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅವರು ಶ್ರೀಯುತ ದಯಾನಂದ್ ಸರ್. ನಮ್ಮೊಂದು ಅಂತಾರಾಷ್ಟ್ರೀಯ ಪತ್ರಿಕೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಪ್ರಸಾರ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತಿದೆ. ಯಾಕೆಂತ ಹೇಳಿದರೆ ನಮ್ಮಂಥ ಹಳ್ಳಿ ಶಾಲೆಯನ್ನು ಅವರು ಗುರುತಿಸಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಒಂದು ಮಾಡಿದಂಥ ಹಾಡುಗಳಿರ್ಬೋದು, ಶ್ರೀಯುತ ಪ್ರಖ್ಯಾತ ಇವರು ಪ್ರವೀಣ್ ಡಿ ರಾವ್ ಅವರು ನಿನ್ನೆ ನನ್ನ ಅಣ್ಣ ಅವರಿಗೆ ಸ್ವಲ್ಪ ಸಂಪರ್ಕ ಸಂಗೀತ ಕ್ಷೇತ್ರದಲ್ಲಿ. ಸೊ ಅವರು ನಿನ್ನೆ ಫೋನ್ ಮಾಡಿ ಆ ಹಾಡು ಕಂಪೋಸ್ ಮಾಡಿದವರು ಯಾರು, ಅದರ ಮ್ಯೂಸಿಕ್ ಡೈರೆಕ್ಟರ್ ಯಾರು, ನನಗೆ ಅವ್ರ ಹತ್ರ ಮಾತಾಡಬೇಕಂತೇಳಿ ನಾನು ಸದ್ಯಕ್ಕೆ ಯಾರ ಹೆಸರನ್ನು ಮೆನ್ಷನ್ ಮಾಡಲಿಕ್ಕೆ ಹೋಗಲಿಲ್ಲ. ನಮ್ಮ ಶಿಕ್ಷಕ ಬಂದು ದಯಾನಂದ್ ಸರ್ ಹತ್ರ ನಾನು ಮಾತಾಡಿ ಹೇಳ್ತೇನೆ ಅಂತ ಹೇಳಿದ್ದೇನೆ. ಇದು ಭಾರಿ ದೊಡ್ಡ. ಅದರ ನಂತರ ಶ್ರೀಯುತ ನವೀನ್ ಸರ್, ಯುವಕ, ತುಂಬ ನಮಗಿಂತ ತುಂಬ ಕಿರಿಯವರು. ಆದರೆ ಅವರಲ್ಲಿ ನಾವು ಕಲ್ತ್ಕೊಳ್ಳಿಕ್ಕೆ ತುಂಬ ಇದೆ. ಯಾಕೆ ಅಂತ ಹೇಳಿದರೆ ಅಟ್ ಸ್ಪಾಟಲ್ಲಿ ಏನು ಟಾಪಿಕ್ ಕೊಡಿ ಅದು ನಿರರ್ಗಳವಾಗಿ ಮಾತಾಡ್ತಾರೆ. ನೀವು ಏನು ಕೊಡಿ ಸ್ಪಾಟಲ್ಲಿ ನಿರರ್ಗಳವಾಗಿ ಮಾತಾಡಿ ಈ ವಿದ್ಯಾರ್ಥಿಗಳನ್ನು ನಮ್ಮ ಇಲ್ಲಿ ಬಂದವರನ್ನು ಸೇರಿಸಿಕೊಂಡು ಇದರೊಟ್ಟಿಗೆ ನಮ್ಮೊಟ್ಟಿಗೆ ಶತಮಾನ ಸಮಿತಿಯಲ್ಲಿ ಸಹಕರಿಸಿದ್ದಾರೆ. ಹಾಗೆ ದೈಹಿಕ ಶಿಕ್ಷಣ ಶ್ರೀಯುತ ರಾಮಣ್ಣ ಗೌಡ್ರು. ಇಷ್ಟು ಒತ್ತಡಗಳ ನಡುವೆಯೂ ನಾವು ಯಾವುದಕ್ಕೂ ಶತಮಾನೋತ್ಸವ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆದ ನಂತರ ನಾವು ಎಲ್ಲ ಆ್ಯಕ್ಟಿವಿಟೀಸನ್ನು ಸ್ಟಾಪ್ ಮಾಡಿದ್ದೇವೆ. ನಮಗೆ ಹೆದರಿಕೆ ಏನಂತ ಹೇಳಿದರೆ ಶತಮಾನೋತ್ಸವಕ್ಕೆ ಎಲ್ಲದು ದುಡ್ಡು ಬರೋದು ಕಡಿಮೆ ಆದರೆ ನಾವೇನು ಮಾಡೋದು, ಇನ್ನು ಖೋಖೋ ಮಾಡೋದು ಬೇಡ, ಅದು ಮಾಡೋದು ಬೇಡ, ಸ್ಕೂಲ್ ಡೇ ಮಾಡೋದು ಬೇಡ, ಎಲ್ಲ ನಮ್ಮ ಮೇಲೆ ಬಂತು. ಈಗ ಮಕ್ಕಳಿಗೆ 2-3 ವರ್ಷದಿಂದ ಸ್ಕೂಲ್ ಡೇ ಇಲ್ಲ. ಖಂಡಿತ ಅದೆಲ್ಲ ನಾನು ಶತಮಾನ ಸಮಿತಿ ಅಧ್ಯಕ್ಷನಾಗಿ ಅದನ್ನು ನಾನು ಒಪ್ಪಿಕೊಳ್ತೇನೆ. ಯಾಕೆ ಅಂತೇಳಿ ಅದೆಲ್ಲ ಸ್ಟಾಪ್ ಮಾಡಿದ್ದು ನಾನೇ. ನಮಗೆ ಜವಾಬ್ದಾರಿ ಕೊಟ್ಟಿದ್ದೀರಿ, ಅದನ್ನು ಹೊರತುಕೊಳ್ಳುವಂಥ ಕೆಪಾಸಿಟಿ ಬೇಕಲ್ಲ. ಸೊ ಇದೆಲ್ಲ ಸಂದರ್ಭದಲ್ಲಿಯೂ ಈ ಮಕ್ಕಳನ್ನು ವಿಭಾಗ ಮಟ್ಟ ತನಕ ತಗೊಂಡು ಹೋಗೋ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ. ಅವರನ್ನು ಕೂಡ ಅಭಿನಂದಿಸ್ತೇನೆ. ಹಾಗೆ ನಮ್ಮ ಗೌರವ ಶಿಕ್ಷಕರಾದ ಶ್ರೀಮತಿ ರಮ್ಯಾ ಮೇಡಮ್ ಅವರು ಮೊನ್ನೆ ತನಕ ಈಗ ಶ್ರೀಮತಿ ಆಗಿದ್ದಾರೆ. ಅವರು ನಮಗೆ CSR ಫಂಡ್ ಬಂದಾಗ ಕಂಪ್ಯೂಟರ್ ಆಪರೇಟರ್ಗೆ ಸ್ಟಾಪ್ ಆಗಿ ಭಾರಿ ಚೆನ್ನಾಗಿ ಒಂದು ವಿಡಿಯೋ ಮಾಡಿ ಆ ಸಂಸ್ಥೆಗೆ ಕಳಿಸಿಕೊಟ್ರು. ಅದನ್ನು ಆ ಕ್ಲಾಸ್ ಮಾಡುವಂಥದ್ದು, ಅದನ್ನು ಮೋಟಿವೇಟ್ ಮಾಡುವಂಥದ್ದು ಕೆಲಸವನ್ನು ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ಏನಾದರೂ ಶಿಕ್ಷಕ ಬಂದು ನಾವು ಸ್ವಲ್ಪ ನಾನು ಹೇಳಿದೆ ಸಂತಾಪ ಸಾರಿಗೆ ಮತ್ತು ನಮಗೆ ವಯಸ್ಸು ವರ್ಷ 1ರಲ್ಲಿ ಮಾತ್ರ ಅಂತ. ನಮಗೆ ಸಡನ್ನಾಗಿ ಯಾವುದಾದ್ರು ಪ್ರಾಬ್ಲಮ್ ಅಂದರೆ ನಾವು ಕೊಡುವಾಗ ದಯವಿಟ್ಟು ಶಿಕ್ಷಕ ಬಂಧುಗಳಿಗೆ ಏನಾದರೂ ಬೇಜಾರುಗಳಾಗಿದ್ದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ನಿಮ್ಮ ಸಹಕಾರ ಇನ್ನು ಮುಂದೆಯೂ ನನಗೆ ಬೇಕು. ಯಾಕೆಂದರೆ ನಾನು ಈ ಊರಲ್ಲಿ ಇರುವವನು, ನಿಮ್ಮ ಸಹಕಾರ ಇನ್ನಷ್ಟು ಬೇಕು. ಹಾಗೆ SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಇಷ್ಟು ಕೆಲಸದಲ್ಲಿ ನಾವು ಮೀಟಿಂಗ್ ಕರಿತಿದ್ವಿ. ಮೀಟಿಂಗ್ ಕರೆಯುವಾಗ ಅದು ಸಾಮಾನ್ಯ ಎಲ್ಲ ಕಡೆ ಆಗುವಂಥದ್ದು.
ಬರದಿರುವಂಥ. ಆದರೆ ಈ SDMC ಸಕ್ರಿಯವಾಗಿ ನಮ್ಮಲ್ಲಿ ಪಾಲ್ಗೊಳ್ತೀವಿ. ಅಧ್ಯಕ್ಷರು ಇರ್ಬೋದು, ಅಧ್ಯಕ್ಷರು ಯಾರಿಗಾದರೂ ಫೋನ್ ಮಾಡ್ತಿರ್ಬೋದು, ಈ ಸರ್ವ ಸದಸ್ಯರು ಅದರೊಟ್ಟಿಗೆ ಒಟ್ಟಿಗೆ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಈಗ ಮೊನ್ನೆಯಿಂದ ನಮ್ಮೊಟ್ಟಿಗೆ ಈ ಊಟ ತಿಂಡಿ ಇರ್ಬೋದು, ಇಲ್ಲಿಯ ಸ್ವಚ್ಛತೆ ಇರ್ಬೋದು, ಎಲ್ಲ ಒಟ್ಟು ಶತಮಾನೋತ್ಸವದಲ್ಲಿ ಈ SDMC ಪಾತ್ರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ನೆನೆಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘ, ಈ ಶಾಲೆಗೆ ಒಂದು ಪಿಲ್ಲರ್ ಅಂತ ಹೇಳಿದರೆ ಹಿರಿಯ ವಿದ್ಯಾರ್ಥಿ ಸಂಘ. SDMC ಹೇಗಿದೆಯಾ ಇನ್ನೊಂದು ಪಿಲ್ಲರ್ ಹಿರಿಯ ವಿದ್ಯಾರ್ಥಿ ಸಂಘ. ಅದರ ಅಧ್ಯಕ್ಷರಾದ ಶ್ರೀಯುತ ಜನಾರ್ದನ್ ಸರ್ ಅವರ ಹಾಗೆ ಕಾರ್ಯದರ್ಶಿ ಅಂತರ ಭಾರಿ ಫಾಸ್ಟ್ ಮನುಷ್ಯ. ಈಗ ನಾನು ಮಂಗಳೂರಲ್ಲಿ ಇದ್ದೇನೆ ಅಂತ ಹೇಳಿದರೆ ಸ್ವಲ್ಪ ನಾನು ಸಂಜೆ ಬೋರ್ಡ್ ಮಾಡಿದಾಗ ನಾನು ಬೆಂಗಳೂರಲ್ಲಿ ಅಂತ ಹೇಳಿ ಶ್ರೀಯುತ ಮಹೇಶ್ ಪಾತ್ರ ಮಾಡಿ ಆಪತ್ ಬಾಂಧವ ನಮ್ಮದು. ನೀವು ಏನೇ ಕಷ್ಟದಲ್ಲಿ ಫೋನ್ ಮಾಡಿ ಆಗುವುದಿಲ್ಲ ಅಂತ ಹೇಳುವುದಿಲ್ಲ, ಖಂಡಿತ ಅದನ್ನು ಏನಾದರೂ ಮಾಡಿ ನಾಳೆ ನಮಗೆ ಮೋದಿಯನ್ನು ಭೇಟಿ ಮಾಡಬೇಕಂತ ಹೇಳಿದ್ರು ಆ ಮನುಷ್ಯ ಮೋದಿಯನ್ನು ಭೇಟಿ ಮಾಡುವ ಕೆಪಾಸಿಟಿ ಇದೆ. ಆದರೆ ಕೆಲಸದ ಸ್ವಲ್ಪ ಒತ್ತಡ ಜಾಸ್ತಿ ಕೆಲವು ಸಲ ಸಮಸ್ಯೆಗಳಾಗ್ತದೆ. ನಾನು ಅವರಿಗೆ ತಮಾಷೆ ತುಂಬ ಸಲ ಮಾಡೋದು ಅಂತ ಉಂಟು. ಯಾಕೆ ಅಂತ ಹೇಳಿದರೆ ನಾವೆಲ್ಲ ಸಾಧಾರಣ ಒಂದೇ ಲೆವೆಲಲ್ಲಿ ಇದ್ದ ಕಾರಣ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾಗೆ ತುಂಬ ಹಿರಿಯ ವಿದ್ಯಾರ್ಥಿಗಳಿದ್ದೀರಿ ನಮ್ಮೊಟ್ಟಿಗೆ. ಮೊನ್ನೆಯಿಂದ ಈ ವೇದಿಕೆ ಇರ್ಬೋದು, ಅಲಂಕಾರ ಇರ್ಬೋದು, ಈಗ ಸ್ವಾಗತ ಸಮಿತಿಯಲ್ಲಿ ಇರ್ಬೋದು, ಆಹಾರ ಸಮಿತಿ ಇರ್ಬೋದು, ಪಾರ್ಕಿಂಗ್ ಇರ್ಬೋದು, ಎಲ್ಲರೂ ಸಹಕರಿಸಿದ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮತ್ತೊಂದು ಉಲ್ಲೇಖ ಮಾಡಲಿಕ್ಕೆ ಮರೆತು ಬಿಟ್ಟೆ. ಯಾಕೆಂತ ಹೇಳಿದರೆ ಸರ್ಕಾರಿ ಶಾಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರು ನನ್ನ ಮನವಿಗೆ ನಾನು ಒಂದು ದಿವಸ ಹತ್ರ ಎದುರು ಕೂತು ಸೀನಿಯರ್ಸ್ ಇದ್ದು ನಾನು ಕೂತು ಮಾತಾಡಿದೆ, ದಯವಿಟ್ಟು ನಾವು ಅವಾಗ ಭಾರಿ ಕಷ್ಟ, ನೀವೆಲ್ಲರೂ ನಾನು ಅನ್ಯತಾ ಭಾವಿಸಬೇಡಿ, 1 ತಿಂಗಳ ಸ್ಯಾಲ್ರಿಯನ್ನು ಕೊಡಬೇಕು ಅಂತ ನಾನು ಕೇಳಿದ್ದೇನೆ. ಅವರು ನಾನು ಕೇಳಿದ್ದಕ್ಕಿಂತ 2 ಪಟ್ಟು ಕೊಟ್ಟು ಸಹಕರಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ನಾವು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಇದ್ದರೆ ನಾಳೆ ನಮಗೆ ಟ್ರಾನ್ಸ್ಫರ್ ಬಂದು ಇನ್ನೊಂದು ಸ್ಕೂಲಿಗೆ ಹೋಗ್ತೇವೆ ಅಂತ ಇದ್ದರೂ ಈ ಶಾಲೆ ಉಳಿಬೇಕು, ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರಲ್ಲ, ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆ ವಿಶೇಷವಾಗಿ ವಿದ್ಯಾಭಿಮಾನಿಗಳಂತ ಹಿರಿಯ ವಿದ್ಯಾರ್ಥಿಗಳು ಇರ್ಬೋದು, ಹೊರಗಡೆಯ ವಿದ್ಯಾಭಿಮಾನಿಗಳಿರ್ಬೋದು, ದಾನಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಶತಮಾನೋತ್ಸವ ಸಮಿತಿಯನ್ನು ನಾನು ಖಂಡಿತವಾಗಿ ನೇಮಿಸಿಕೊಳ್ಬೇಕು. ಇದರಲ್ಲಿ ಇಷ್ಟು ಜನ ಎಲ್ಲ ಹಿರಿಯರು ಇರುವಂಥದ್ದು, ಅದರಲ್ಲಿ ಆಲ್ಮೋಸ್ಟ್ ಕಿರಿಯ ಅಂತ ಇರೋದು ನಾನು ಒಬ್ಬರೇ. ನನ್ನನ್ನು ತಗೊಂಡು ಮುಂದೆ ಇಟ್ಟಿದ್ದಾರೆ. ನನಗೆ ಒಂದೊಂದು ಸಲ ನಾನು ತಮಾಷೆಗೆ ಹೇಳುವುದಂತ ಉಂಟು. ನನ್ನ ಪರಿಸ್ಥಿತಿ ಯಾಕೆ ಅಂತ ಹೇಳಿದರೆ, ನಮ್ಮ ಸಕಲೇಶ್ಪುರದಿಂದ ಸುಬ್ರಹ್ಮಣ್ಯಕ್ಕೆ ಬರುವ ಟ್ರೈನ್ನ ಸ್ಥಿತಿ, ಅದಕ್ಕೆ ಹಿಂದುಗಡೆ ಇಂಜಿನ್ ಇಟ್ಟಿರ್ತಾರೆ, ಮುಂದುಗಡೆ ಇಂಜಿನ್ ಇಟ್ಟಿರ್ತಾರೆ, ಗಾರ್ಡ್ ಸೆಕ್ಷನಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂತ. ಈ ಟೀಮ್ ನನಗೆ ಹಾಗೆ ಈ ಕಡೆ ಶತಮಾನೋತ್ಸವ ಹಿಂದೆ ಮುಂದೆ ಇದ್ದರೆ ಒಂದು ಕಡೆಯಿಂದ ಹಳೆ ವಿದ್ಯಾರ್ಥಿ ಸಂಘ, ಒಂದೆಡೆ SDMC, ನಾನು ಮಧ್ಯದಲ್ಲಿ ಸ್ಟೇಬಲ್ ಆಗಿರ್ತೇನೆ, ಎಲ್ಲಿ ಬೀಳಲಿಕ್ಕೆ ಇಲ್ಲ ಅಂತ. ಆ ಧೈರ್ಯದಲ್ಲಿ ನಾನು ಇವತ್ತು ನಾನು ಸಾಧನೆ ಅಂತೂ ಮಾಡಿಲ್ಲ, ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ಬಂದು ಇಷ್ಟ ತನಕ ನಾವು ಬಂದು ನಿಂತಿದ್ದೇವೆ. ಅದರೊಟ್ಟಿಗೆ ನಾವು ವಿಶೇಷವಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಕಾರ್ಯಕ್ರಮಕ್ಕೆ ನವೀನನ್ನ ಶಾಮಿಯಾನ ತಗೊಂಡು ಬಂದ ಹೊತ್ತು ವಿಪರೀತ ಮಳೆ ಬಂತು, ಭಾರಿ ಹೆದರಿಕೆ ಆಗ್ತಾಯಿತ್ತು. ಆದರೆ ಒಂದು ಮನಸ್ಸಲ್ಲಿ ನನಗೆ ಧೈರ್ಯ ಇತ್ತು, ದೇವರ ಮೇಲೆ ವಿಶ್ವಾಸ ಇತ್ತು. ಯಾಕೆ ಅಂತ ಹೇಳಿದರೆ ಇದು ನಮ್ಮ ಯಾರ್ದು ಮನೆಯ ಕೆಲಸ ಅಲ್ಲ, ಇಲ್ಲಿ ಇದು ಒಂದು ವಿದ್ಯಾ ದೇಗುಲ. ಇಲ್ಲಿಂದ ಹೋದವರು ಏನಾದರೂ ಜೀವನದಲ್ಲಿ ಸಾಧಿಸಿದ್ದಾರೆ, ಸಮಾಜಕ್ಕೆ ಏನಾದರೂ ಕೊಟ್ಟಿದ್ದಾರೆ, ಅದರ ಒಂದು ಫಲ ಪ್ರಕಾರ ನಮಗೇನು ಕಾರ್ಯಕ್ರಮಕ್ಕೆ ತೊಂದರೆ ಆಗಲಿಕ್ಕಿಲ್ಲ ಅನ್ನೋ ಒಂದು ನಂಬಿಕೆ ಇಟ್ಟು ಆ ದೇವರಿಗೆ ವಿಶೇಷವಾಗಿ ಸಂಧಿಸ್ತಾ, ಹಾಗೆ ನನ್ನ ಮನೆಯವರ ಸಹಕಾರ ನಾವು ನೆನಪಿಸಬೇಕು. ಯಾಕೆಂತ ಹೇಳಿದರೆ ನಾನಿಲ್ಲಿ ಬಂದು ಏನಾದರೂ ನನ್ನ ಗುರು ಹಿರಿಯರು ಸ್ವಲ್ಪ ಸಮಾಜಮುಖಿ ಕೆಲಸ ಮಾಡ್ತಾಯಿದ್ರು, ನನ್ನ ಮನೆಯವರು ಈಗ ಸ್ವಲ್ಪ ಹೊರಗಡೆ ಇದ್ದು ದುಡಿಯೋ ಕಾರಣ ನಾನು ಏನೂ ಅಲ್ಲ ಅಂತ ಆದರೂ ನನ್ನನ್ನು ವೇದಿಕೆಯೆಲ್ಲ ಮುಂದೆ ದೂಕಲಿಕ್ಕೆ ಜನ ನನ್ನ ಮನೆಯವರು, ನನ್ನ ಅಣ್ಣ ಇರ್ಬೋದು, ನನ್ನ ತಮ್ಮ ಇರ್ಬೋದು, ನನ್ನ ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಹಾಗೆ ವಿಶೇಷವಾಗಿ ನನ್ನ ಅಮ್ಮ ಸ್ವಲ್ಪ ಬೆಳಿಗ್ಗೆಲ್ಲ ಹೊರಡೆ ಕಿರಿಕಿರಿ ಮಾಡ್ತಾಯಿದ್ದೆ. ಲಾಸ್ಟ್ ಒಂದು ತಿಂಗಳಿಂದ ಏನಾಗ್ತೈತೆ ಅಂತ ಹೇಳಿದರೆ, ಸಂಜೆ ನಾಟಕ ಪ್ರಾಕ್ಟೀಸ್, ಮನೆಗೆ ಹೋಗೋ 10-11 ಗಂಟೆ, ಬೆಳಿಗ್ಗೆ ಎದ್ದುವಾಗ ನಾನು ಬೇಗ ಎದ್ದು ಹೊರಟ್ರೆ ನಮ್ಮ ಮೊನ್ನೆ ಹೇಳಿದ್ದಾರೆ ಮುಂದಿನ ವರ್ಷ 2 ಬೇರೆ ಶಾಲೆ ತಗೋ ಅಂತ. ಅದರ ನಂತರ ವಿಶೇಷವಾಗಿ ನನ್ನ ಶ್ರೀಮತಿ ಮತ್ತು ನನ್ನ ಮಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ನಾನೊಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಒತ್ತಡಗಳು ಬೇಕಾದಷ್ಟಿದೆ, ಅದನ್ನೆಲ್ಲ ಸಹಿಸಿಕೊಂಡು ನನ್ನೊಟ್ಟಿಗೆ ಸಹಕರಿಸಿದ್ದಕ್ಕೆ ಅವರಿಗೂ ಕೂಡ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಿದ. ಒಂದಷ್ಟು ಹಂತವನ್ನು ದಾಟಿ ಬಂದಿದ್ದೇವೆ, ಖುಷಿ ಆಗ್ತಾ ಇದೆ. ಸಾಧಿಸಿದ್ದೇವೆ ಅಂತ ನಾನು ಏನು ಹೇಳುವುದಿಲ್ಲ, ಒಂದು ಹಂತಕ್ಕೆ ಶಾಲೆಯನ್ನು ತಗೊಂಡು ಬಂದಿದ್ದೇವೆ. ಸ್ವಲ್ಪ ನಿನ್ನೆ ಆವಾಗ ನಾನು ಪ್ರೇಮನ ಸರದ ಡಿಸ್ಕಸ್ ಮಾಡುವಾಗ ಹೇಳಿದೆ, ಇಷ್ಟೆಲ್ಲ ಆಯಿತು, ಇನ್ನಾದ ನಂತರ ಇದರ ನಿರ್ವಹಣೆಗೆ ಒಂದು ಭಾರಿ ದೊಡ್ಡ ತಲೆನೋವು ಇದೆ. ಈ ನಿರ್ವಹಣೆಗೆಲ್ಲ ಕೂತ್ಕೊಂಡು ಮಾತಾಡ್ತಿರುವಾಗ ನಾವು ಏನು ಮಾಡೋದು ಇದನ್ನೆಲ್ಲ, ಈ ವ್ಯವಸ್ಥೆಯನ್ನೆಲ್ಲ ನಿರ್ವಹಿಸಲಿಕ್ಕೆ. ಯಾಕೆ ಅಂತ ಹೇಳಿದರೆ, ಮತ್ತೊಂದು ನಾನು ಸಂತೋಷ್ ಸರ್ ಹತ್ರ ನನ್ನೊಂದು ರಿಕ್ವೆಸ್ಟ್ ಇದೆ. ಮೇಯಲ್ಲಿ ಅವರು ವೃತ್ತಿಯಿಂದ ನಿವೃತ್ತಿ ಆಗ್ತಾರೆ, ಆದರೆ ನಾವು ಇಲ್ಲಿಂದ ನಿಮ್ಮನ್ನು ಮಾತ್ರ ಬಿಟ್ಟು ಕೊಡೋದಿಲ್ಲ. ಸಂತೋಷ್ ಸರ್ ನೀವು ವೃತ್ತಿಯಿಂದ ಮಾತ್ರ ನಿವೃತ್ತಿ, ನಮ್ಮ ಶತಮಾನೋತ್ಸವಕ್ಕೆ ಇಷ್ಟೆಲ್ಲ ನಾವು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದಕ್ಕೆ ನಿಮ್ಮ ಸಹಕಾರ ನಮಗೆ ಮುಂದಕ್ಕೂ ಬೇಕು ಸರ್. ಖಂಡಿತ ನೀವು ವೃತ್ತಿಯಿಂದ ನಿವೃತ್ತಿ ಆದರೂ ನಮ್ಮೊಟ್ಟಿಗೆ ನಿಮ್ಮ ಸಹಕಾರ ಬೇಕು. ಈ ಸಂದರ್ಭದಲ್ಲಿ ನಾವು ಕಂಪ್ಯೂಟರ್ನು 10 ಕಂಪ್ಯೂಟರ್ ನಮ್ಮ ಹತ್ರ ಇದೆ. ಇದರ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಈ ವರ್ಷ ನಮ್ಮ ರಮ್ಯಾ ಮೇಡಮು
ಅನಿವಾರ್ಯ ಕಾರ್ಯದಿಂದ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಖಂಡಿತವಾಗಿ ಅವರ ಜೀವನ ಸುಖಕರವಾಗಿ ಇರಬೇಕಂತ ಹೇಳಿದರೆ ಅವರು ತನ್ನ ಬೆಂಗಳೂರಿಗೆ ತೆರಳ್ತಾರೆ. ಸೊ ಈ ಸಂದರ್ಭದಲ್ಲಿ ನಾವು ಕಂಪ್ಯೂಟರ್ ಶಿಕ್ಷಕಿಯನ್ನು ನೇಮಕ ಮಾಡುವುದಂತ ಒಂದು ಅಷ್ಟು ಜನ ಸೇರಿ ಒಂದು ಡಿಸೈಡ್ ಮಾಡಿದ್ದೇವೆ. ಯಾಕೆ ಅಂತೇಳಿ ನಿರಂತರವಾಗಿ ಮಕ್ಕಳಿಗೆ ಇದ್ದಂಥ ಕಂಪ್ಯೂಟರ್ ಶಿಕ್ಷಣ ದೊರೆಯಬೇಕು. ಈ ಸಂದರ್ಭದಲ್ಲಿ ನಾವೊಂದು 15 ಜನರ ಹತ್ರ ಈಗ ಮಾತಾಡಿ ಆಗಿದೆ. ಮುಂದಿನ ವರ್ಷದಿಂದ ಕಂಪ್ಯೂಟರ್ ಶಿಕ್ಷಣ ನಿರಂತರವಾಗಿ ನಡೀತದೆ. ಶ್ರೀಯುತ ವಿಶ್ವನಾಥ್ ರೈ, ವಸಂತಿ ಕನೆಮಾರು, ಜನಾರ್ದನ ಪೂಜಾರಿ ಕದ್ರ, ಶೇಖರ್ ಹಿರಿಂಜ, ಬಾಲಕೃಷ್ಣ ಹಿರಿಂಜ, ಶೇಖರ್ ಗೌಡ ಕಟ್ಟಪುನಿ, ಧರ್ನ ಪಾಲೆಪಾಡಿ, ಶ್ರೀಮತಿ ಸುಗಂಧಿ, ಶ್ರೀ ಸಂಜೀವ ಪೂಜಾರಿ ಭಟ್ಟಾಡ್ಕ, ಮಹೇಶ್ ಪಾತ್ರಮಾಡಿ, ಹರಿಣಾನಾಚಾರ್ಯ, ಮಾಧವಾಚಾರ್ಯ ಇಜಾವ್, ಸಂತೋಷ್ ರಾವ್, ಪ್ರೇಮನಾಥ್. 1 ವರ್ಷ ಕ್ಲಾಸ್ ನಡೆಸೋಕ್ಕೆ ತೊಂದರೆ ಇಲ್ಲ. ಅವರ 1 ತಿಂಗಳ ವೇತನವನ್ನು ಕೊಡಲಿಕ್ಕೆ ನಮಗೆ ಜನ ಆಗಿದೆ. ಅದರೊಟ್ಟಿಗೆ ಮತ್ತೊಂದು ಎಲ್ಲರೂ ಉಲ್ಲೇಖ ಮಾಡಿದರು, ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವಂಥ ಒಂದು ಜವಾಬ್ದಾರಿ ಎಲ್ರಿಗೂ ಇದೆ. ಶಿಕ್ಷಕ ಬಂಧು ಇರ್ಬೋದು, SDMC ಇರ್ಬೋದು, ಹಿರಿಯ ವಿದ್ಯಾರ್ಥಿ ಸಂಘ ಇರ್ಬೋದು, ಈ ಊರಿನ ಎಲ್ಲ ವಿದ್ಯಾಭಿಮಾನಿಗಳು, ಅದರೊಟ್ಟಿಗೆ ಒಂದು ಸಕ್ರಿಯ ತಂಡ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರಬೇಕಾಗತ್ತೆ. ಯಾಕೆಂತ ಹೇಳಿದರೆ ಇಲ್ಲಿ ಸಕ್ರಿಯ ಶಿಕ್ಷಕ ಬಂಧುಗಳಿದ್ದಾರೆ, ಅವರೊಟ್ಟಿಗೆ ಇನ್ನೊಂದು ಸಕ್ರಿಯ ತಂಡ ಬೇಕಂತ ತಿಳಿಸ್ತಾ ಇದೆ. ಸೊ ಇದನ್ನೆಲ್ಲ ನಿಮ್ಮ ಸಹಕಾರವನ್ನು ಯಾಚಿಸಿದ ಮಾತಾಡಿದ್ದು ಸ್ವಲ್ಪ ಜಾಸ್ತಿ. ಯಾಕೆ ಅಂತ ಹೇಳಿದರೆ ಇದರಲ್ಲಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಖಂಡಿತ ಬೇಸರ ಮಾಡ್ಕೊಳ್ಬೇಡಿ. ನನಗೆ ಇನ್ನು ಶತಮಾನೋತ್ಸವ ಅಧ್ಯಕ್ಷನಾಗಿ ನಿಮ್ಮ ಎದುರು ಬಂದು ನಿಲ್ಲಲಿಕ್ಕೆ ಎಲ್ಲಿ ಮಾತಾಡಲಿಕ್ಕೆ ಆಗಲಿ. ನಿಮ್ಮ ಸಾಮಾನ್ಯ ವ್ಯಕ್ತಿಯಾಗಿ ಬಂದು ನಿಲ್ಲಲಿಕ್ಕೆ ಮಾತ್ರ ಅವಕಾಶ ಇದೆ. ಇಷ್ಟು ವರ್ಷ ನನ್ನ 3 ವರ್ಷ ಶತಮಾನೋತ್ಸವದ ಒಂದು ನನ್ನೊಟ್ಟಿಗೆ ಸಹಕರಿಸಿದ ಎಲ್ಲರನ್ನು ಮತ್ತೊಮ್ಮೆ ನೆನಪಿಸ್ತಾ ಈ ಪ್ರೀತಿ ಸಹಕಾರ ಹಾಗೆ ಇರಲಿ. ಈ ಶತಮಾನೋತ್ಸವದ ನೆಪದಲ್ಲಿ ನಿಮ್ಮನ್ನೆಲ್ಲ ನಾನು ದೂರವಾಣಿ ಸಂಪರ್ಕ ಅಥವಾ ಸಿಕ್ಕಿದಾಗ ಮಾತಾಡಲಿಕ್ಕೆ ಎಲ್ಲ ಅವಕಾಶ ಸಿಗ್ತಾ ಇತ್ತು. ಇನ್ನು ಮುಂದೆ ಅಂತ ಅವಕಾಶ ಸಿಗಲಿ. ಈ ಶತಮಾನೋತ್ಸವ ಸವಿನೆನಪು ಎಲ್ಲರೂ ಜೀವನದಲ್ಲಿ ಹಾಸುಹೊಕ್ಕಾಗಲಿ. ಇದೇ ರೀತಿ ನಿಮ್ಮ ಪ್ರೀತಿ ಸಹಕಾರವನ್ನು ನನಗೆ ಮುಂದಕ್ಕೂ ಕೊಟ್ಟು ಸಹಕರಿಸಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಸಮಾರೋಪ ಸಮಾರಂಭದ ಅಧ್ಯಕ್ಷೀಯ ನೆಲೆಯಲ್ಲಿ ಶತಮಾನೋತ್ಸವದ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ರಾಮಜಲು ರಮೇಶ್ ಶ್ರೀ ಅವರು ಭಾವನಾತ್ಮಕವಾಗಿ ಮಾತಾಡಿದರೆ, ಸರ್ ತಾವು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷ ಸ್ಥಾನದಿಂದ ಇನ್ನು ಮುಂದೆ ಕೆಲವು ದಿನಗಳಲ್ಲಿ ನಿರ್ಗಮಿಸಿದ್ರು. ತಾವು ಶಾಲೆಗೆ ಮಾತ್ರ ಒಂದು ಅಧ್ಯಕ್ಷ ಸ್ಥಾನದ ತರನೇ ನಮಗೆ ಬೇಕು, ನಿಮ್ಮ ಸಹಕಾರ ಬೇಕು, ಯಾವಾಗಲೂ ನಿಮ್ಮ ಸಲಹೆ ಮಾರ್ಗದರ್ಶನ ನಮಗೆ ಬೇಕು ಅಂತ ಹೇಳುತ್ತಾ ಕಾರ್ಯಕ್ರಮ ಮುಂದುವರಿಸುತ್ತಾ ನಮ್ಮ ಶಾಲೆಯ 3 ಜನ ಅಡುಗೆ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀಮತಿ ರೇವತಿಯವರು, ಶ್ರೀಮತಿ ಮಮತಾ ಮುಲಿಮಜಲಿಯವರು ಹಾಗೆ ಗಿರಿಜಾ ಪಾಲಿತಡ್ಡೆಯವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಶ್ರೀಮತಿ ರೇವತಿಯವರು, ಶ್ರೀಮತಿ ಮಮತಾ ಮುಲಿಮಜಲು, ಗಿರಿಜಾ ಪಾಲಿತಡ್ಡ ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಧಾರ್ಮಿಕ ಸಂಸ್ಥೆಯಿಂದ ಹಾಗೂ ರಾಮಕುಂಜೇಶ್ವರ ದೇವಸ್ಥಾನದ ಸಮಿತಿಯಿಂದ ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮದಲ್ಲಿ ಗುರುತಿಸಿದ್ದೇವೆ ಸರ್. ಹಾಗೆ ನಮ್ಮ ಜೊತೆಗೆ ಸೇರಿಕೊಂಡಿರುವಂತಹ ಹಲವಾರು ಗಣ್ಯರು ಕೂಡ ಇದ್ದೀರಾ. ನಿಮ್ಮನ್ನು ಕೂಡ ಎಲ್ಲರನ್ನ ಗುರುತಿಸಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಕಾರ್ಯಕ್ರಮ ಮುಂದುವರಿಸುತ್ತಾ ಇವತ್ತು ನಮ್ಮ ಶತಮಾನೋತ್ಸವ ಕಾರ್ಯಕ್ರಮ ನಡೀಬೇಕಿದ್ರೆ ಬರೀ ಸಮಿತಿ ಮಾತ್ರ ಅಲ್ಲ, ಉಪಸಮಿತಿ ಮಾತ್ರ ಅಲ್ಲ, ಇದರ ಹಿಂದೆ ಕಾರ್ಯನಿರ್ವಹಿಸುತ್ತಿರುವಂತಹ ಹಲವಾರು ವ್ಯಕ್ತಿಗಳನ್ನ ಗುರುತಿಸಬೇಕಾಗ್ತದೆ. ಪ್ರಥಮವಾಗಿ ನಮಗೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಅನ್ನದಾಸೋಹವನ್ನ ನಡೆಸಿಕೊಟ್ಟವರು ಇಂದು ಶೇಖರ್ ಅವರು. ದಯವಿಟ್ಟು ತಾವು ವೇದಿಕೆ ಬರಬೇಕು. ನಮಗೆ ಇವತ್ತಿನ ಸಂಜೆ ತನಕದ ಭೋಜನದ ವ್ಯವಸ್ಥೆಯನ್ನ, ಉಪಹಾರ ಇರಬಹುದು,
ವ್ಯವಸ್ಥಿತವಾಗಿ ಅತಿಥಿಗಳಿಗೆ ಸತ್ಕಾರ ಮಾಡುವುದಿರಬಹುದು, ಎಲ್ಲವನ್ನ ಸುಸೂತ್ರವಾಗಿ ಯಾವುದೇ ರೀತಿಯ ಲೋಪ ಬರದ ಹಾಗೆ ನಡೆಸಿಕೊಟ್ಟವರು ಶ್ರೀಯುತ ಇಂದುಶೇಖರ್ ಇವರು. ಇವರನ್ನ ಸಮಿತಿಯ ಪರವಾಗಿ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದೆ ಇವತ್ತಿನ ಈ ಶತಮಾನೋತ್ಸವ ಕಾರ್ಯಕ್ರಮ ನಮಗೆ ಚಂದಗಾಣಿಸಿಕೊಟ್ಟಂತವರು ಉಲ್ಲಾಲ್ತಿ ಸೌಂಡ್ಸ್ ಇವರು. ದಯವಿಟ್ಟು ಮಾಲಕರು ವೇದಿಕೆ ಬರಬೇಕು, ಇವರನ್ನು ಸ್ಮರಣಿಕೆ ಕೊಟ್ಟು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಶ್ರೀಯುತ ಪ್ರಸಾದ್ ಇವರು ವೇದಿಕೆ ಬರಬೇಕು. ಹಲವಾರು ಕಾರ್ಯಕ್ರಮಗಳನ್ನು ನಾವು ನಡೆಸ್ತೇವೆ, ಎಲ್ಲವನ್ನ ಸುಸೂತ್ರವಾಗಿ ನಿಭಾಯಿಸುವವರು ಉಲ್ಲಾಲ್ತಿ ಸೌಂಡ್ಸ್ ಅವರು. ಹಾಗೆ ಶಾಮಿಯಾನವನ್ನ ನಮಗೆ ಹಾಕಿಕೊಟ್ಟಿದ್ದಾರೆ ದುರ್ಗಾ ಶಾಮಿಯಾನದವರು ನವೀನ್ರು, ಇವರು ಕೂಡ ವೇದಿಕೆ ಬರಬೇಕು. ಹಾಗೆಯೇ ಅಲಂಕಾರ ವ್ಯವಸ್ಥೆಯನ್ನ ಮಾಡಿಕೊಟ್ಟವರು ಶ್ರುತಿ ಆರ್ಟ್ಸ್ ಅವರು, ಇದರ ಮಾಲಕರು ಕೂಡ ವೇದಿಕೆ ಬರಬೇಕು, ಸ್ಮರಣಿಕೆಯನ್ನ ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ದುರ್ಗಾ ಶಾಮಿಯಾನ ನವೀನ್ ಸರ್, ದುರ್ಗಾ ಶಾಮಿಯಾನ. ಹಾಗೆ ಶ್ರುತಿ ಆರ್ಟ್ಸ್ ಇದರ ಮಾಲಕರು ಕೂಡ ವೇದಿಕೆ ಬರಬೇಕು. ಹಾಗೆ ಸುದ್ದಿ ಮಾಧ್ಯಮದ ನಮ್ಮ ಈ ಕಾರ್ಯಕ್ರಮ ಪಸರಿಸಬೇಕಾದ್ರೆ ಸುದ್ದಿ ಮಾಧ್ಯಮದವರು 2 ದಿನದಿಂದ ಕೆಲಸ ನಮ್ಮೊಟ್ಟಿಗೆ ಮಾಡ್ತಾ ಇದ್ದಾರೆ, ಇವರು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮದ ಛಾಯಾಚಿತ್ರಣ ಮಾಡಿ ವಿವಿಧ ರೀತಿಯಲ್ಲಿ ಅದನ್ನು ಎಡಿಟ್ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಪ್ರಚಾರಪಡಿಸಿದಂತಹ ಶ್ರೀಯುತ ಗಣೇಶ್ ಕಟ್ಟಬೋನಿ ಇವರು ಕೂಡ ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು. ಹಾಗೆ ಇಂಚರ ಮ್ಯೂಸಿಕ್ಸ್ನ ಶ್ರೀಯುತ ಕಾರಂತ್ ಸರ್ ಕೂಡ ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ತಮ್ಮ ಸಂಗೀತದ ಅಮೂಲ್ಯ ಕ್ಷಣಗಳನ್ನ ನಮ್ಮ ಕಾರ್ಯಕ್ರಮದ ಜೊತೆಗೆ ಕಳೆದಿದ್ದಾರೆ ಸರ್. ಶ್ರೀಯುತ ಕಾರಂತ್ ಸರ್ ಕೂಡ ವೇದಿಕೆ ಬರಬೇಕು. ಬೈಕ್ ಖರೀದಿಸಿದ್ರೆ ಜನ ಕೇಳ್ತಾರೆ. ಕಾರ್ಯಕ್ರಮದ ಇದು ಸಮಾರೋಪ ಸಮಾರಂಭ, ಶತಮಾನೋತ್ಸವದ ಕೊನೆಯ ವೇದಿಕೆ ಆಗಿರ್ತದೆ. ನಮಗೆ ಧನ ಸಹಾಯ ಕೊಟ್ಟವರು ಹಲವಾರು ಮಂದಿ, ಎಲ್ಲರನ್ನ ಗುರುತಿಸುವಂತ ಕಾರ್ಯ ಮಾಡಿದ್ದೇವೆ. ಬಿಟ್ಟು ಹೋಗಿದ್ದಲ್ಲಿ ದಯವಿಟ್ಟು ಕೌಂಟರನ್ನ ಸಂಪರ್ಕ ಮಾಡಬೇಕು. ದಯವಿಟ್ಟು ಇದರಲ್ಲಿ ಯಾವುದೇ ಲೋಪ ಆಗಬಾರ್ದು ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಭಾಗ ಧನ್ಯವಾದ ಸಮರ್ಪಣೆ. ಈ ಕಾರ್ಯಕ್ರಮವನ್ನು ನಮ್ಮ ಶತಮಾನೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ವೈ ಸಂತಪ್ಪ ಗೌಡರು ನೆರವೇರಿಸಿಕೊಡ್ಬೇಕು ಅಂತ ವಿನಂತಿ ಮಾಡ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂಥ ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ರೈ ರಾಮಾಂಜನ ಸರ್ ಅವರೇ, ಹಾಗೆ ಇಂದಿನ ಮುಖ್ಯ ಅತಿಥಿಗಳಾಗಿರುವಂಥ ಶ್ರೀಮತಿ ನಿವೃತ್ತ ಮುಖ್ಯ ಗುರುಗಳಾದಂಥ ಶ್ರೀಮತಿ ಸುಗಂಧಿ ಮೇಡಮ್ ಅವರೇ, ಹಾಗೆ ನಿವೃತ್ತ ಮುಖ್ಯ ಗುರುಗಳಾದ ಶ್ರೀ ಸಂಜು ಪೂಜಾರಿ ಭಟ್ಟಡ್ಕ ಅವರೇ, ಹಾಗೆ ನಮ್ಮ ಈ ಒಂದು ಶಾಲೆ ಇಲ್ಲಿ ಇಷ್ಟು ಬೆಳವಣಿಗೆ ಪ್ರಾರಂಭಿಕ ಹಂತದಲ್ಲಿ ಆಗಬೇಕಾದ್ರೆ ಇಲ್ಲಿ ನೇರಂಕಿ ಗುತ್ತಿನಲ್ಲಿ ಪ್ರಾರಂಭಗೊಂಡು ಅದನಂತರ ಇಜ್ಜಾವು ಸುಬ್ರಾಯ ಆಚಾರ್ಯ ಅವರ ನೇತೃತ್ವದಲ್ಲಿ
ಮುಂದೆ ಬೆಳವಣಿಗೆ ಆದಂಥ ಆಗಲಿಕ್ಕೆ ಕಾರಣಾಂತರಾದ ಅವರ ಮೊಮ್ಮಗ ಶ್ರೀಯುತ ಶಿವಪ್ರಸಾದ್ ಸರ್ ಅವರೇ, ಹಾಗೆ ನಮ್ಮ ತೇಜಕುಮಾರ್ ರೇವರಿ ಮತ್ತು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಎಲ್ಲ ಶತಮಾನ ಸಮಿತಿಯ ಉಪಾಧ್ಯಕ್ಷರುಗಳೇ ಹಾಗೂ ಕಾರ್ಯದರ್ಶಿಗಳೇ ಮತ್ತು ಎಲ್ಲ ಸದಸ್ಯರುಗಳೇ, ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿದ್ದಂಥ ಅನೇಕ ಮಂದಿ ಗಣ್ಯರು ಆಸನರಾಗಿದ್ದಾರೆ. ಶ್ರೀಯುತ ಆನಂದ ಸರ್ ಆಡಳಿತಾಧಿಕಾರಿಗಳು, ಶ್ರೀ ರಾಮಗುಂಜೇಶ್ವರ ಆಂಗ್ಲ ಶಾಲೆ, ಹಾಗೆ ನಮ್ಮ ರಾಮಗುಂಜೇಶ್ವರ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾದ ಗುರುಪ್ರಸಾದ್ ಅವರಿದ್ದಾರೆ. ಹಾಗೆ ದಿವಾಕರ್ ಸರ್ ಇದ್ದಾರೆ. ಹಾಗೆ ನಮ್ಮ ಪುಚ್ಚೇರಿ ಶಾಲೆಯ ಪ್ರಭಾರ ಮುಖ್ಯ ಪುರಂದರ ಸರ್ ಇದ್ದಾರೆ. ಹಾಗೆ ನಮ್ಮ ಪ್ರವೀಣ್ ಕುಮಾರ್ ಸರ್ ಇದ್ದಾರೆ. ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿದ್ದಾರೆ. ಹಾಗೆ ನಮ್ಮ ಈ ಒಂದು ಸಭೆಯಲ್ಲಿ ನಮ್ಮ ಹೇಮಲತಾ ಮೇಡಮು ಪ್ರಭಾ ಶಾಲೆಯ ಶಿಕ್ಷಕರು ಕೂಡ ಇದ್ದರು. ಹಾಗೆ ಅವರ ಎಲ್ಲರನ್ನು ಕೂಡ ನಾನು ಈ ಸಂದರ್ಭ ನೆನಪಿಸಿಕೊಳ್ತಾ ಅವರ ಇರುವಿಕೆಯನ್ನು ಗುರುತಿಸಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ SMC ಎಲ್ಲ ಸದಸ್ಯರೇ, ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ, ಪೋಷಕ ವೃಂದದವರೇ, ಶಾಲಾ ಶಿಕ್ಷಕ ವೃಂದವರೇ, ಹಾಗೆ ಪುಟಾಣಿ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಊರಿನ ಪೋಷಕರೇ, ಊರಿನ ಜನರೇ ಹಾಗೂ ವಿದ್ಯಾಭಿಮಾನಿಗಳೇ. ಯಾಕಂತ ಹೇಳಿದ್ರೆ ಈಗ ಹೆಚ್ಚು ಮಾತಾಡಲಿಕ್ಕೆ ಸಮಯ ಇಲ್ಲ. ಈಗಾಗಲೇ 9:05 ಆಯಿತು. ಯಾಕಂದರೆ ನಮ್ಮಲ್ಲಿ ನಾಟಕ ಸಮಯ 3 ಗಂಟೆ ಇರೋ ಕಾರಣ ಹೆಚ್ಚು ಮಾತಾಡಲಿಕ್ಕಿಲ್ಲ. ಈಗಾಗಲೇ ನಮ್ಮ SMC ಅಧ್ಯಕ್ಷರು ಈ ಒಂದು ಶತಮಾನೋತ್ಸವದ ಆ ನಡಿಗೆಯನ್ನು ನಿಮಗೆ ಎಲೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆದರೆ ನಾನು 1-2 ಮಾತನ್ನು ಮಾತ್ರ ಹೇಳಿ ಮತ್ತೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ನಾನು ಸಮರ್ಪಿಸಲಿಕ್ಕೆ ಬಯಸ್ತೇನೆ. ನಾವು ಶತಮಾನೋತ್ಸವ ಸಮಿತಿ ಪ್ರಾರಂಭ ಅದರಿಂದ ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ನಾವು ಭಾಳ ಏಳು ಬೀಳುಗಳನ್ನು ಕಂಡರೂ ಕೂಡ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ನಮಗೆ ರಮೇಶ್ ಅವರಿಗಾಗಲಿ ಅಥವಾ ಶಾಲಾ ಮುಖ್ಯವರುಗಳಿಗಾಗಲಿ ಅಥವಾ ಶಿಕ್ಷಕರು ಯಾರಿಗೂ ಇದರಿಂದ ಹೆಸರು ಅಂತಲ್ಲ, ಇಲ್ಲಿ ಯಾರ ಹೆಸರು ಕೂಡ ಇಲ್ಲಿ ಮುಖ್ಯ ಅಲ್ಲ. ಅಂದರೆ ನಿಮ್ಮೆಲ್ಲರ ಸಹಕಾರದಿಂದ ಊರ ಪರ ಊರ ಹಲವು ವಿದ್ಯಾರ್ಥಿಗಳ ಮತ್ತು ಕೊಡುಗೈ ದಾನಿಗಳ ಸಂಘ ಸಂಸ್ಥೆಗಳ ಎಲ್ಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕಂತ ಹೇಳಿದರೆ ಇಲ್ಲಿ ಏನು ಇದ್ದರೂ ಕೂಡ ಈ ಒಂದು ಶತಮಾನ ಸಮಿತಿಯಲ್ಲಿ ನಾವು ಆರ್ಥಿಕ ಕ್ರೋಢೀಕರಣ ಇರ್ಬೋದು, ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಅವರು 1 ರೂಪಾಯಿ ಕೊಟ್ಟವರು ಕೂಡ ಅವರ ಅಮೂಲ್ಯ ಕೊಡುಗೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತೇವೆ. ತದನಂತರ ನಮ್ಮ ಶಿಕ್ಷಕ ಬಂದವರು ಮತ್ತು ನಮ್ಮ ಒಂದು ಸಮಿತಿಯವರದು SMC ಸರಿದಲ್ಲಿ ಒಂದು ಆಶಾ ಉತ್ತರ ಏನಂತ ಹೇಳಿದರೆ, ಶತಮಾನೋತ್ಸವ ನೆಲೆಯಾದರೂ ನಮ್ಮ ಶಾಲೆ ಒಂದು ಮೂಲಭೂತ ಸೌಕರ್ಯಗಳನ್ನು ಮೂಲಭೂತವಾದಂಥ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿ. ಶಾಲೆಯು ಒಮ್ಮೆ ಪುನಃ ನವೀಕರಣಗೊಂಡು ಅದು ಸುಣ್ಣ ಬಣ್ಣ ಇರ್ಬೋದು ಅಥವಾ ಹೊಸ ಕಟ್ಟಡ ಇರ್ಬೋದು ಅಥವಾ ಶೌಚಾಲಯ ಇರ್ಬೋದು ಅಥವಾ ಯಾವುದೇ ಶೈಕ್ಷಣಿಕ ಕಾರ್ಯಕ್ರಮಗಳಿರ್ಬೋದಲ್ಲ, ಅಷ್ಟರಾಗಿ ಒಂದು ಹೊಸದರವನ್ನು ಕಾಣಲಿಕ್ಕೆ ಒಂದು ಅವಕಾಶ ಎಂಬ ದೃಷ್ಟಿಯಿಂದ ಮಾತ್ರ ನಾವು ಈ ಒಂದು ಶತಮಾನೋತ್ಸವ ಆಚರಣೆ ಮಾಡಬೇಕು ಎನ್ನುವಂಥ ದೃಷ್ಟಿಯಲ್ಲಿ ನಾವು ಮನಸ್ಸು ಮಾಡಿದ್ದೇವೆ. ಬೇರೆ ಯಾವುದೇ ದೃಷ್ಟಿಯಿಂದ ನಮ್ಮಲ್ಲಿ ಇಲ್ಲ. ಆದ ಕಾರಣ ಇನ್ನೀಗ ನಮ್ಮ ಶಿಕ್ಷೆ ಒಂದರ ಜವಾಬ್ದಾರಿ ಜಾಸ್ತಿ ಆಗಿದೆ. ನಮ್ಮ ಜವಾಬ್ದಾರಿ ಇದೆ. ಯಾಕಂದರೆ ಈಗಾಗಲೇ ನಮಗೆ ಮೂಲತಃ ಸೌಕರ್ಯಗಳಾಗಿವೆ. ಇನ್ನು ಬರುವ ವರ್ಷ ಆಂಗ್ಲ ಮಾಧ್ಯಮ ದ್ವಿಭಾಷಾ ಮಾಧ್ಯಮ ತರಗತಿ LKG UKG 1ನೇ ಕ್ಲಾಸ್ ಪ್ರಾರಂಭ ಆಗ್ತದೆ. ನಮ್ಮ ಶಿಕ್ಷಣ ಒಂದವರಿಗೆ ನಮಗೆ ಬಹಳಷ್ಟು ಕೆಲಸದ ಹೊರೆ ಇದೆ ಮತ್ತು ಅದನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಖಾಲಿ ಶಿಕ್ಷಣ ಒಂದಲ್ಲ, ನಿಮ್ಮ ಎಲ್ಲ ಈ ಊರಿನ ಹಿರಿಯ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲದಿದ್ದರೆ ಭಾಳ ಕಷ್ಟದ ದಿನಗಳು ಬರ್ಬೋದು. ಈಗಾಗಲೇ ನಮ್ಮ ಅಧ್ಯಕ್ಷರೊಂದು ಅನೌನ್ಸ್ ಮಾಡಿದರು, ಕಂಪ್ಯೂಟರ್ ಶಿಕ್ಷಣಕ್ಕೆ ಈಗಾಗಲೇ 10 ತಿಂಗಳ ವೇತನವನ್ನು ಕೊಡಲಿಕ್ಕೆ ಒಂದು ಪಠ್ಯವನ್ನು ವಾಚಿಸಿದರು. ಹಾಗೆ ನಾವು ಇನ್ನಿತರ ಕೆಲಸದಲ್ಲಿ ಕೂಡ ಒಂದು ಸಂಪೂರ್ಣವನ್ನು ಕ್ರೋಢೀಕರಣ ಮಾಡಿ ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕೆಂದು ನಾನು 2 ಕೈ ಮುಗಿದು ಬೇಡ್ತಾ ಇದ್ದೇನೆ. ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಒಂದು ಶತಮಾನೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಕೀರ್ತಿಗೆ ಪಾತ್ರರಾದಂಥ ಶ್ರೀಯುತ ರಮೇಶ್ ಸರ್ ಅವರಿಗೆ ಎಲ್ಲರ ಪರವಾಗಿ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಹಾಗೆ ಈಗಾಗಲೇ ನಾನು ಹೇಳಿದೆ, ಇಜ್ಜಾವು ಮನೆತನ ನಮ್ಮ ಶತಮಾನ ಸಮಿತಿಯ ಗೌರವಾಧ್ಯಕ್ಷರು ಶ್ರೀಮತಿ ಶಶಿಕಲಾ ಮಾಧವಾಚಾರ್ಯರ ಪುತ್ರ ಶ್ರೀ ಶಿವಕುಮಾರ್ ಪ್ರಸಾದ್ ಅವರ ಪರವಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾನು
ಎಲ್ಲರ ಪರವಾಗಿ ವಂದನೆ ಸಲ್ಲಿಸ್ತೇನೆ ಸರ್. ಹಾಗೆ ಈ ಒಂದು ಸಮಾರಂಭದ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಸುಗಂಧಿ ಮೇಡಮ್, ನಿವೃತ್ತ ಮುಖ್ಯೋಪಾಧ್ಯಾಯರು ಬಟ್ಟಡ್ಕ ಅಲಂತಾಯ, ಹಾಗೆ ಶ್ರೀಯುತ ಸಂಜೀವ ಬಿ, ನಿವೃತ್ತ ಮುಖ್ಯೋಪಾಧ್ಯಾಯರು ಬಟ್ಲಡ್ಕ ಆಲಂತಾಯ ಗ್ರಾಮ, ಅವರು ಬಂದಿದ್ದಾರೆ ಅತಿಥಿಗಳಾಗಿ. ಹಾಗೆ ನಮ್ಮ ತೇಜಕುಮಾರ್ ರೈ, ಇದೇ ಶಾಲೆಯ ಹಳೆ ವಿದ್ಯಾರ್ಥಿ, ಅವರು ಕೂಡ ಈ ಸಮಿತಿಯಲ್ಲಿ ಇದ್ದಾರೆ. ಹಾಗೆ ಅವರಿಗೆ ಮೂವರಿಗೂ ನಾನು ಒಂದೇ ಮಾತಿನಲ್ಲಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಸಮಿತಿಯ ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಇಲ್ಲಿ ಸಮಿತಿಯ ಉಪಾಧ್ಯಕ್ಷರು ಇದ್ದಾರೆ, ಇಲ್ಲಿ ಬೇರೆ ಎಲ್ಲ ಇದ್ದರೆ ತಪ್ಪಾಗ್ತದೆ. ನಮ್ಮ ಕಿರಣ್ ಕುಮಾರ್ ಪಾದೆ ಇದ್ದಾರೆ, ಹಾಗೆ ಧರ್ನಪ್ಪಗೌಡ ಅಲೆಪ್ಪಾಡಿದ್ದಾರೆ, ಹಾಗೆ ತೇಜಸ್ವಿನಿ ಶೇಖರಗೌಡ ಕಟ್ಟಬುಣಿ, ಹಾಗೆ ನಮ್ಮ ವಸಂತಿ ಕಣೆಮಾರು, ಹಾಗೆ ನಮ್ಮ ಪುರುಷೋತ್ತಮರು ಬರಬೇಕಿತ್ತು, ಅವರು ಇಲ್ಲಿ ಕಾಣ್ತಾ ಇಲ್ಲ. ಹಾಗೆ ಅವರೆಲ್ಲರೂ ಕೂಡ ಉಪಾಧ್ಯಕ್ಷರಿಗೆ ನನಗೆ ಒಂದೇ ಮಾತಿನಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಹಾಗೆ ನಮಗೆ ಅಲಂಕಾರ CA ಬ್ಯಾಂಕಿನಿಂದ 10,000 ರೂಪಾಯಿ ನಮ್ಮ ದೇಣಿಗೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ರಮೇಶ್ ಭಟ್ ಉಪ್ಪಂಗಲ ಬರಬೇಕಿತ್ತು, ಅವರ ಪರವಾಗಿ ನಮ್ಮ ಪದ್ಮಪ್ಪ ಸರ್ ಅವರು ಅದರ ನಿರ್ದೇಶಕರು ಬಂದಿದ್ದಾರೆ. ಅವರ ಒಂದು ಕೊಡುಗೆ ದೇಣಿಗೆಯನ್ನು ಕೂಡ ಸ್ಮರಿಸುತ್ತಾ ಅವರಿಗೆ ಆ ಒಂದು ದೇಣಿಗೆ ರೂಪದಲ್ಲಿ ಗೌರವವನ್ನು ಕೂಡ ಈಗ ನಮ್ಮ ಅಧ್ಯಕ್ಷರು ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಶ್ರೀಯುತ ಪದ್ಮಪ್ಪ ಸರನ್ನು ನಾನು ಭಾಳ ಅವರಿಗೂ ಕೂಡ ವಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಕಾರ್ಯದರ್ಶಿಗಳು ಇದ್ದಾರೆ, ಶ್ರೀಯುತ ಶೇಖರಗೌಡ ಇರಿಂದ, ಹಾಗೆ ನಮ್ಮ ಕುಂಜಕ್ಕೂ ಸಂತೋಷ ಇದ್ದಾರೆ, ಹಾಗೆ ನಮ್ಮ ಕಾಸಿಂ ಸರ್ ಇದ್ದಾರೆ, ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಶತಮಾನ ಸಮಿತಿಯ ವಿವಿಧ ಉಪಸಮಿತಿಗಳು ನಾವು ರಚಿಸಿಕೊಂಡಿದ್ದೇವೆ. ಹಾಗೆ ಎಲ್ಲ ಉಪಸಮಿತಿಗಳ ಸಂಚಾಲಕರು, ಬಯಲುವಾರ ಸಮಿತಿಗಳ ನಾಯಕರು ಹಾಗೂ ಅದರ ಸದಸ್ಯರು ಮತ್ತು ಶಾಲಾ SMC ಅಧ್ಯಕ್ಷರು ಶ್ರೀಯುತ ವೀರೇಂದ್ರ ಪಾಳೆದಡ್ಡ, ಹಾಗೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಶ್ರೀಯುತ ಜನಾರ್ದನ ಪೂಜಾರಿ ಕದ್ರಾ, ಹಾಗೆ ಎಲ್ಲ ಸದಸ್ಯರು, ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ನಮ್ಮ ಶಿಕ್ಷಕ ಬಂದವರ ಒಂದು ಪರಿಶ್ರಮ, ಹಾಗೆ ಅವರ ಎಲ್ಲ ಅವರ ಸಹಾಯವ್ಯವಸ್ಥೆ ಇರ್ಬೋದು, ಅದನ್ನೆಲ್ಲ ಗಮನಿಸುತ್ತಾ ಎಲ್ಲ ನಮ್ಮ ಶಾಲೆಯ ಶಿಕ್ಷಕ ಬಂದವರನ್ನು ಕೂಡ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಬಹಳ ಪ್ರಾಮುಖ್ಯ ಆಗಿದೆ ಅಂದರೆ ಈ ಒಂದು ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಇದು ಯಶಸ್ವಿಯಾಗಬೇಕಾದ್ರೆ ಎಲ್ಲ ಈ ಊರಿನ ಹಲವು ವಿದ್ಯಾರ್ಥಿಗಳು, ಪೋಷಕರು, ಹಾಗೆ ಕೊಡುಗೈ ದಾನಿಗಳು, ಪರ ಊರಿನ ಮಾನ್ಯರು, ಸಂಘ ಸಂಸ್ಥೆಗಳು, ಅವರೆಲ್ಲರೂ ಕೂಡ ನಾನು ಒಟ್ಟಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮಗೆ ಇಲ್ಲಿ ಸಂಪೂರ್ಣ ಅಲ್ಲಿ ಆಟದ ಮೈದಾನ ಇರ್ಬೋದು, ಅಥವಾ ಶೌಚಾಲಯ ಇರ್ಬೋದು, ಅಥವಾ ನಮ್ಮ ಇಲ್ಲಿ ಶಾಲೆಯ ಧ್ವಜದ ವ್ಯವಸ್ಥೆ ಇರ್ಬೋದು, ಇದನ್ನೆಲ್ಲ ಒತ್ತುಕೊಟ್ಟಂಥ ಮತ್ತು ದೇಣಿಗೆಯನ್ನು ಕೂಡ ನಮಗೆ ಕೊಟ್ಟಂಥ ರಾಮಗುಂಜ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಹಾಗೆ ಉಪಾಧ್ಯಕ್ಷರು, ಸರ್ವ ಸದಸ್ಯರಿಗೆ ಮತ್ತು ಅಲ್ಲಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಶಾಲೆಯ ಪರವಾಗಿ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ನಮಗೆ ಶಾಸಕರು ಶ್ರೀಮತಿ ಭಾಗೀರಥಿ ಮುಳ್ಳಿ ಮೇಡಮ್ ಅವರು ಕೂಡ ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ಮರಿಸುತ್ತಾ ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕುಮಾರಿ ಭಾಗೀರಥಿ ಮೇಡಮ್ ಅವರಿಗೆ ಮತ್ತು ಆ ಒಂದು ಅನುದಾನ ಒದಗಿಸಿಕೊಳ್ಳಿ ಶ್ರಮಿಸಿದ ನಮ್ಮೆಲ್ಲ ಊರಿನ ಗಣ್ಯರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಆಗಬೇಕಾದ್ರೆ ನಮಗೆ ಸಹಕಾರ ನೀಡಿದರು ಅಂದರೆ ನಮ್ಮ ಉಪಸಮಿತಿಗಳ ಸದಸ್ಯರುಗಳು, ಅದರಲ್ಲಿ ನಮ್ಮ SMC ಅವರು ಬಹಳ ಪ್ರಮುಖವಾಗಿ ಎಲ್ಲ ಕೆಲಸಗಳನ್ನು ಬಹಳ ಮುತುವರ್ಜಿಯಿಂದ ಈ 3 ದಿನಗಳಲ್ಲಿ ಮಾಡಿ ನಮಗೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಆಗದೆ ಸಹಕರಿಸಿದರೆ ನಮ್ಮ ಶಾಲೆ SMC ಎಲ್ಲ ಸದಸ್ಯರನ್ನು ನಾನು ಉಪಾಧ್ಯಕ್ಷ ಸೇರಿದಂತೆ ಎಲ್ಲರೂ ಕೂಡ ನಾನು ಆತ್ಮದಿಂದ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ನಮ್ಮ ಪೋಷಕರು ಕೂಡ ಹಾಗೆ ಎಲ್ಲರೂ ಕೂಡ ಇಲ್ಲಿ ಬಂದು ನಮಗೆ ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ. ಎಲ್ಲ ಪೋಷಕರಿಗೆ ನಾನು ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿದಂಥ ನಮ್ಮ ಉಲ್ಲಾಲ್ತಿ ಲೈಟಿಂಗ್ಸ್ ಅಲಂಕಾರು, ಹಾಗೆ ಬಣ್ಣ ಮೇಕಪ್ಗೆ ವ್ಯವಸ್ಥೆ ಮಾಡಿದಂಥ ನಮ್ಮ ಸ್ವಾತಿ
ಶ್ರುತಿ ಆರ್ಟ್ಸ್, ಹಾಗೆ ನಮಗೆ ಶಾಮಿಯಾನ ವ್ಯವಸ್ಥೆ ಮಾಡಿದಂಥ ಅವರಿಗೆ ಕದ್ರ ನಮ್ಮ ಇಲ್ಲಿಯ ಊರಿನವರೇ, ಅವರಿಗೂ ಕೂಡ ನಾನು ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅಡುಗೆ ಸಿಬ್ಬಂದಿಗಳಿಗೆ, ಜೊತೆಗೆ ನಮಗೆ ಸಹಕರಿಸಿದಂಥ ಅಡುಗೆ ಭಟ್ರು ಇರ್ಬೋದು ಅಥವಾ ಅವರ ಸಹಾಯಕರು ಇರ್ಬೋದು, ಅವರೆಲ್ಲರೂ ಕೂಡ ಸ್ಮರಿಸುತ್ತಾ, ಯಾಕಂತೇಳಿದ್ರೆ ಶುಚಿರುಚಿಯಾದ ಅಡುಗೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಈ ಒಂದು ಶತಮಾನದ ಯಶಸ್ವಿಯೂ ಕೂಡ ಭಾಳ ಆ ಒಂದು ಭೋಜನ ವ್ಯವಸ್ಥೆ ಇರ್ಬೋದು ಅಥವಾ ಒಂದು ಕಾಫಿ ತಿಂಡಿ ಅದು ಅಚ್ಚುಕಟ್ಟಾಗಿ ಆಗಿದೆ. ಭಾಳ ಅಚ್ಚುಕಟ್ಟಿಂದ ಮಾಡಿದಂಥ ನಮ್ಮೆಲ್ಲ ನಮ್ಮ ಅಡುಗೆ ಅವರಿಗೆ ಮತ್ತು ನಮ್ಮ ಶಾಲೆಯ ಅಡುಗೆ ಸಿಬ್ಬಂದಿಗೆ ನಾನು ಅನಂತ ಅಭಿನಂದನೆ ಸಲ್ಲಿಸಿದ್ದೇನೆ. ಹಾಗೆ ಗೌರವವನ್ನು ಸ್ವೀಕರಿಸಿದಂಥ ನಮ್ಮ ದಾನಿಗಳು, ಹಾಗೆ ನಮ್ಮ ಶಾಲೆಯ ಸಾಧಕರು, ಹಾಗೆ ಎಲ್ಲ ನಮ್ಮ ಸಂಘ ಸಂಸ್ಥೆಗಳ ಅದರ ಅಧ್ಯಕ್ಷರು ಪದಾಧಿಕಾರಿಗಳನ್ನು ಒಟ್ಟಾಗಿ ನಾನು ತುಂಬ ಹೃದಯದಿಂದ ಅಭಿನಂದಿಸುತ್ತಿದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ನಮಗೆ ಮ್ಯೂಸಿಕಲ್ಲಿ ಸಹಕರಿಸಿದ ನಮ್ಮ ಕಾರಂತ್ ಸರ್ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ನಾಟಕ ವ್ಯವಸ್ಥೆಯಲ್ಲಿ ಭಾಳ ನಮ್ಮ ರಮೇಶ್ ಉಳ್ಳಾರ್ ಸರ್, ಹಾಗೆ ಅವರ ತಂಡದವರು ನಮಗೆ ಭಾಳ ಸಹಕರಿಸಿದ್ದಾರೆ. ನಮ್ಮ ರೂಪ ಮೇಡಮು, ನಮ್ಮ ನೃತ್ಯ ಶಿಕ್ಷಕಿ ಅವರು ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಅವರನ್ನು ಕೂಡ ಸ್ಮರಿಸುತ್ತಾ ಅವರೆಲ್ಲರೂ ಕೂಡ ಅನಂತ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಹಿರಿಯ ಶಿಕ್ಷಕರು, ನಿವೃತ್ತರು, ಹಾಗೆ ನಮ್ಮ ಈಗ ಪ್ರಸ್ತುತ ಸೇವೆಯಲ್ಲಿರುವಂಥ ಎಲ್ಲ ಶಿಕ್ಷಕರಿಗೆ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮಲ್ಲಿ ಇಲ್ಲಿ ಗೌರವವನ್ನು ಸ್ವೀಕರಿಸಿದ್ದಾರೆ. ಅವರೆಲ್ಲರೂ ಕೂಡ ಒಟ್ಟಾಗಿ ನಾನು ಆತ್ಮೀಯವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ವಂದನೆ ಸಲ್ಲಿಸಿ ನನ್ನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ. ವಂದನೆಗಳು. ಒಂದು ಅಧ್ಯಕ್ಷರು ನಮ್ಮ CA ಬ್ಯಾಂಕಿನ ದೇಣಿಗೆಯನ್ನು ನೀಡಿದಂಥ CA ಬ್ಯಾಂಕಿನ 10,000 ರೂಪಾಯಿ ಮೌಲ್ಯದ ಗೇಣನ್ನು ಕೊಟ್ಟಿದ್ದಾರೆ. ಅವರಿಗೆ ಅಧ್ಯಕ್ಷರು ಗೌರವವನ್ನು ಕೊಡಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಎಲ್ಲವನ್ನ ಸಮಚಿತ್ತದಿಂದ ಆಲಿಸಿ ಸೂಕ್ತ ನಿರ್ಧಾರ ತೆಗೆದುಕೊಂಡಂತಹ ನಮ್ಮ ಶತಮಾನೋತ್ಸವ ಸಮಿತಿಯ ಕಾರ್ಯದರ್ಶಿಯವರಿಗೆ ಕೂಡ ಅಭಿನಂದನೆಗಳು ಸರ್. ಇಲ್ಲಿಗೆ ಶತಮಾನೋತ್ಸವ ಸಮಿತಿಯ ಎಲ್ಲ ಸಮಾರಂಭದ ಕಾರ್ಯಕ್ರಮಗಳು ಇಲ್ಲಿಗೆ ಮುಕ್ತಾಯವಾಗ್ತದೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಊಟದ ವ್ಯವಸ್ಥೆ ಈಗಾಗಲೇ ಪ್ರಾರಂಭ ಆಗಿದೆ. ಸಭಾ ಕಾರ್ಯಕ್ರಮವನ್ನ ಚಿತ್ತದಿಂದ ಆಲಿಸಿದ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಬಂದಂಥ ಎಲ್ಲ ವಿದ್ಯಾಭಿಮಾನಿಗಳು ಭೋಜನವನ್ನು ಸ್ವೀಕರಿಸಬೇಕು. ನಂತರ ಇದೇ ವೇದಿಕೆಯಲ್ಲಿ ಪೂರ್ವ ವಿದ್ಯಾರ್ಥಿಗಳಿಂದ ಬಾಡಂದಿ ಪೂ ಪಂಪನ ತುಳು ಹಾಸ್ಯಮಯ ನಾಟಕ ನಡಪರುಂಡು. ನಿಗಲು ಪೂರ ಮುಲ್ಪ ತೂದು ಖುಷಿ ಪಡುಡು ಅಂಚ ಪೂರ್ವ ವಿದ್ಯಾರ್ಥಿನಿಗಳ ಈ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಬಾಡಂದಿ ಪೂ. ಆತ್ಮೀಯ ವಿದ್ಯಾಭಿಮಾನಿಗಳೇ, ಈ ಒಂದು 3 ದಿನದ ಸತ ಸಂಭ್ರಮದ ಸಮಾರೋಪ ಸಮಾರಂಭ ಈಗ ಮುಕ್ತಾಯಗೊಂಡು ಸುಂದರವಾದಂಥ ವೇದಿಕೆಯಲ್ಲಿ ನಮ್ಮ ಪೂರ್ವ ವಿದ್ಯಾರ್ಥಿಗಳಿಂದ ಅತ್ಯಂತ ಜನ ಮೆಚ್ಚುಗೆ ಪಡೆದಂಥ ನಾಟಕ ಬಾಡಂದಿ ಪೂ ಪಂಪನ ಒಂದು ತುಳು ಹಾಸ್ಯಮಯ ನಾಟಕನು ನಮ್ಮ ಪೂರ್ವ ವಿದ್ಯಾರ್ಥಿಗಳು ಗೊಬ್ಬು ತೊಯ್ಪವರೊಳ್ಳೆರು ದಿನ ಪೂರ ತೂದು ನಿಗಳು ಪೋಡು ಪಂದು ಏನು ಸಮಿತಿದ ಪರವಾತ್ ವಿನಂತಿಸುತ್ತುಳ್ಳೆ.
ಡ್ಯಾನ್ಸ್ ಉಂಟಾ
ಹರಿಯೋಂ. ರಾಮಣ್ಣ ಮಾಸ್ಟ್ರು ಎಲ್ಲಿದ್ರು ಬರಬೇಕು. ಅದೇ ರೀತಿ ಶಾಲಾ HM ಸಾಂತಪ್ಪ ಸರ್ ಎಲ್ಲಿದ್ರು ಸ್ಟೇಜಿನ ಎದುರುಗಡೆ ಬರಬೇಕಾಗಿ ವಿನಂತಿ. ರಾಮಣ್ಣ ಮಾಸ್ಟರ್ ಮತ್ತು ಸಾಂತಪ್ಪ ಸರ್ ಎಲ್ಲಿದ್ರು ಸ್ಟೇಜಿನ ಹತ್ತಿರ ಬರಬೇಕಾಗಿ ವಿನಂತಿ. ಹಲೋ ಆತ್ಮೀಯರೇ, ಈಗ ಕೆಲವು ದಾನಿಗಳು ಹೆಸರು ಇವತ್ತು ಅಥವಾ ನಿನ್ನೆ ಹೇಳದೆ ಬಿಟ್ಟೋದಂಥ ದಾನಿಗಳ ಹೆಸರನ್ನು ನಾವು ಹೇಳ್ತಾ ಇದ್ದೇವೆ. ತಾವು ಇಲ್ಲಿ ಉಪಸ್ಥಿತರಿದ್ದರೆ ಬಂದು ಇದನ್ನು ಸ್ವೀಕರಿಸಬೇಕಾಗಿ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಗಂಗಾಧರ ಮತ್ತು ಮಕ್ಕಳು ಎತ್ತರ ಬಡಪು ಇದ್ರೆ ಬೇಗ ಬೇಗ ಬರಬೇಕು. ಶ್ರೀಮತಿ ಸಿ ಬಾಲಕೃಷ್ಣ ಗೌಡ ಕೆಮಿಂಜೆ ಹೊಸೊಕ್ಲು, ಶ್ರೀಮತಿ ಸಿ ಪುರುಷೋತ್ತಮ ಬರೆಂಬಟ್ಟು, ಶ್ರೀಮತಿ ಮೇದಪ್ಪ ಗೌಡ ಎತ್ತರ ಪಡುಪು, ಅದೇ ರೀತಿ ಸೋಮಪ್ಪ ಪೂಜಾರಿ ಕದ್ರ ಕ್ವಾರ್ಟರ್ಸ್, ಪುರುಷೋತ್ತಮ ಪುಷ್ಪಲತಾ ಕದ್ರ. ಅವರ ಮನೆಯವರು ಯಾರಿದ್ರೂ ಬರ್ಬೋದು. ಇನ್ನು ನಾವು ನಿಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸ್ತೇವೆ, ನಾಳೆ ನಮಗೆ ಗುರುತಿಸಲಿಕ್ಕೆ ಅಸಾಧ್ಯ, ಯಾಕೆಂದರೆ ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಸಮಾಪ್ತಗೊಂಡಿದೆ. ಆದರೆ ಮತ್ತೊಮ್ಮೆ ನಿಮ್ಮನ್ನು ಇಲ್ಲಿ ನೆನಪಿಸ್ತಾ ಇದ್ದೇವೆ. ಶ್ರೀಮತಿ ಗಂಗಾಧರ ಮತ್ತು ಮಕ್ಕಳು ಎತ್ತರ ಪಡುವು ಯಾರು ಇದ್ರೂ ಬರ್ಬೋದು ಅವರ ಮನೆಯವರು. ಶ್ರೀಮತಿ ಸಿ ಬಾಲಕೃಷ್ಣ ಕೆಮಿಂಜೆ ಹೊಸೊಕ್ಲು, ಶ್ರೀಮತಿ ಸಿ ಪುರುಷೋತ್ತಮ ಬರೆಂಬೊಟ್ಟು, ಶ್ರೀಮತಿ ಮೇದಪ್ಪಗೌಡ ಎತ್ತರ ಪಡುಪು, ದಿವಂಗತ ಹಣ್ಣುಗೌಡ ಕುವೆತ್ತಿಮಾರು, ಸೋಮಪ್ಪ ಪೂಜಾರಿ ಕದ್ರ, ಪುರುಷೋತ್ತಮ ಪುಷ್ಪಲತಾ ಕದ್ರ, ಶ್ರೀಮತಿ ಮತ್ತು ಶ್ರೀ ಹಣ್ಣು ಮಾದೇರಿ ಕಾಡು, ಶ್ರೀಮತಿ ಶ್ರೀ ದುಗ್ಗಪ್ಪಗೌಡ ಹೊಸಮರಡ್ಡ, ಶ್ರೀಮತಿ ಶ್ರೀ ವಿಠಲ್ ರೈ ಹೊಸಮರಡ್ಡ, ಶ್ರೀಮತಿ ಶ್ರೀ ಸುರೇಶ್ KS ಬರೆಂಬೆಟ್ಟು, ಶ್ರೀಮತಿ ಶ್ರೀ ಅಶ್ವಿತಾ ಸೂರಾಜ್ ಗೇರುಕಟ್ಟೆ, ಶ್ರೀಮತಿ ಶ್ರೀ ಪರಮೇಶ್ವರಾಚಾರ್ಯ ಇರಿಂಟಡಿ, ಶ್ರೀಮತಿ ಶ್ರೀ ನಾರಾಯಣಾಚಾರ್ಯ ಕುಂಡು. ಯಾರಿದ್ರೂ ಈ ವೇದಿಕೆ ಬಂದು ಅದನ್ನು ಸ್ವೀಕರಿಸಬೇಕಾಗಿ ನಾನು ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇವೆ. ಅವರ ಮನೆಯವರು ಯಾರಾದರೂ ಒಬ್ಬರು ಬಂದು ಈ ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಹರೀಶ್ ಶಾಂತ್ಯ, ಮನೋಹರ್ ಕೊಳಂಜುಲೋಡಿ, ಧವಳಗಿರಿ ಕನ್ಸ್ಟ್ರಕ್ಷನ್, ತಾವು ಬರಬೇಕು ಸರ್. ಮನೋಹರ್ ಕೊಳಂಜುಲೋಡಿ, ಧವಳಗಿರಿ ಕನ್ಸ್ಟ್ರಕ್ಷನ್. ಅವರ ಸಹೋದರರು ಆಗ್ಬೋದು ಅಥವಾ ಚಿಕ್ಕಪ್ಪ ಯಾರಿದ್ರೂ ಆಗ್ಬೋದು, ಬಂದು ಸ್ವೀಕರಿಸಿಕೊಳ್ಬೇಕು. ಶ್ರೀಮತಿ ಸಿ ಹರೀಶ್ ಜಯಶ್ರೀ ಸಾಂತ್ಯ, ಶ್ರೀಮತಿ ಸಿ ನಾಣ್ಯಪ್ಪಗೌಡ ಪಾತ್ರ ಮಾಡಿ, ಶ್ರೀಮತಿ ಸಿ ಓಬಯ್ಯ ಪರವ ಮೇಳೂರು, ಶ್ರೀಮತಿ ಶ್ರೀ ಕೃಷ್ಣಪ್ಪ ಪೂಜಾರಿ ಆಗಿದೆ. ಶ್ರೀಮತಿ ಶಾರದಾ ಮಕ್ಕಳು ಕಾಪಿಕಾಡು, ಶ್ರೀಮತಿ ಸಿ ಭಾಸ್ಕರ ಗೌಡ ಇರಿಂಜ, ಶ್ರೀಮತಿ ಸಿ ಗಣೇಶ್ ಪರವ ಮೇಳೂರು. ಸುಲೈಮಾನ್ ಮತ್ತು ಮಕ್ಕಳು ಬೈಲಂಗಡಿ, ಸ್ನೇಹರಾವ್ ಕುഞ്ഞുಕ್ಕು, ದಿವಂಗತ ಹಣ್ಣುಗೌಡ ಕುವೆತ್ತಿಮಾರು ಮತ್ತು ಅವರ ಮಕ್ಕಳು. ದಯಮಾಡಿ ಯಾರೆಲ್ಲ ಹೆಸರನ್ನು ನಾನು ಉಲ್ಲೇಖ ಮಾಡಿದ್ದೇನೆ
ಅವರು ದಯಮಾಡಿ ವೇದಿಕೆ ಬಂದು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಎಸ್ಎಂಸಿಯ ಸದಸ್ಯರಾದಂಥ ಲೀಲಾವತಿ ಕೂಡ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಮತ್ತೆ ಈ ವೇದಿಕೆಯಲ್ಲಿ ನಾಟಕ ಪ್ರಾರಂಭ ಆಗ್ತಾ ಇದೆ, ಅದರಿಂದ ನಾವು ಅದನ್ನು ಮುಗಿಸ್ಕೊಳ್ತೇವೆ. ಅದರಿಂದ ದಯಮಾಡಿ ನೀವು ಊಟದಲ್ಲಿ ಇದ್ರೂ ಕೂಡ ನಿಮ್ಮ ಮನೆಯವರು ಯಾರಿದ್ರೂ ಅದನ್ನು ಸ್ವೀಕರಿಸಿಕೊಳ್ಬೇಕು. ಇನ್ನೊಂದು ಸಮಿತಿಯವರಿಗೂ ನಮಗೆ ಮಾಹಿತಿ ನೀಡಿದ್ದಾರೆ, ನಿನ್ನೆ ಅಥವಾ ಇವತ್ತು ಯಾರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ, ಯಾರು ಬಂದಿದ್ದೀರಾ ತಮಗೆ ಗೊತ್ತಿದೆ ದಾನಿಗಳು ಯಾರಂತ, ದಯಮಾಡಿ ನೀವು ವೇದಿಕೆ ಬರಬೇಕು. ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ಸಮಿತಿಯ ಪರವಾಗಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ದಯಮಾಡಿ ತಮ್ಮ ಹೆಸರು ನಾವು ಉಲ್ಲೇಖ ಮಾಡದಿದ್ರೆ, ನಿಮಗೆ ಗೊತ್ತಿದೆ ನಾನು ಇಷ್ಟು ದಾನಿಯಾಗಿ ಸಂಸ್ಥೆಗೆ ಅಥವಾ ಈ ಒಂದು ಸಮಿತಿಗೆ ಸಹಕರಿಸಿದ್ದೇನೆ ಅಂತ. ತಾವು ಯಾರಾದರೂ ಬಾಕಿಯಾಗಿದ್ದಲ್ಲಿ ದಯಮಾಡಿ ಬನ್ನಿ, ನಿಮ್ಮ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಿ ಅಂತ ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ಮತ್ತೆ ನಿಮ್ಮನ್ನು ನಾವು ವಿನಂತಿಸ್ತಾ ಇದ್ದೇವೆ, ತಮ್ಮ ಹೆಸರನ್ನು ಬಿಟ್ಟೋದಲ್ಲಿ ನೀವು ಅನ್ಯತಾ ಭಾವಿಸಬೇಡಿ, ದಯಮಾಡಿ ತಮ್ಮ ತಮ್ಮ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಿ ಅಂತ ಮತ್ತೊಂದು ಸಲ ನಾನು ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಯಾರಾದರೂ ಊಟ ಮಾಡುವ ಸಂದರ್ಭದಲ್ಲಿ ಇದ್ರೂ ಕೂಡ ಆದಷ್ಟು ಬೇಗ ಬಂದು ಈ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಿ. ಇನ್ನು 10 ನಿಮಿಷದಲ್ಲಿ ಈ ವೇದಿಕೆಯಲ್ಲಿ ಪೂರ್ವ ವಿದ್ಯಾರ್ಥಿಗಳಿಂದ ಸಾಂಸಾರಿಕ ನಾಟಕ ಪ್ರಾರಂಭವಾಗ್ತದೆ. ಮತ್ತೆ ನಿಮ್ಮನ್ನು ಉಲ್ಲೇಖ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳುತ್ತಾ ತಾವು ಬಂದು ಈ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಿ. ಕೆಲವರು ಊಟದಲ್ಲಿ ಇರಬಹುದು, ಬನ್ನಿ. 5,000 ಇರಬಹುದು ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು. ನಿಮಗೆ ಗೊತ್ತಿದೆ, ನಾನು ಎಷ್ಟು ಕೊಟ್ಟಿರ್ತೇನೆ ಅಂತ ನಿಮಗೆ ಗೊತ್ತಿರ್ತದೆ, ಅನ್ಯತಾ ಭಾವಿಸಬೇಡಿ, ನೀವು ಬಂದು ಸ್ವೀಕರಿಸ್ಕೊಳ್ಬಹುದು. ತುಂಬಾ ದಾನಿಗಳಿರುವ ಕಾರಣ ನಾವು ಉಲ್ಲೇಖ ನಿನ್ನೆ ಮತ್ತು ಇವತ್ತು ಮಾಡಿದ್ದೇವೆ. ಕೆಲವರು ಬರದೇ ಇರಬಹುದು, ಇವತ್ತು ಬಂದಿರಬಹುದು. ಅದರಿಂದ ದಯಮಾಡಿ ಅದನ್ನು ಸ್ವೀಕರಿಸಿಕೊಳ್ಳಿ. ಆತ್ಮೀಯರೇ, ಈ ಒಂದು ಸುಂದರವಾದಂಥ ಸಂಭ್ರಮದ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ ತಾವುಗಳು ಇನ್ನು ಮುಂದೆಯೂ ಈ ಒಂದು ಸಂಸ್ಥೆಗೆ ನಿಮ್ಮ ಕೊಡುಗೈ ದಾನಿಗಳು ಅಮೂಲ್ಯವಾಗಿದೆ. ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ, ಉಳಿಸುವಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾದ್ದು. ಆತ್ಮೀಯರೇ, ಬನ್ನಿ, ನಿಮ್ಮ ಸನ್ಮಾನವನ್ನು ಸ್ವೀಕರಿಸಿಕೊಳ್ಳಿ. ಹಲೋ ಹಲ್ 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 ಹಲೋ ಹಲ್ ಅದೇ ರೀತಿ ವೆಲ್ಡರ್ ಆಗಿರುವಂತ ಪ್ರಶಾಂತ್, ತಾವು ಎಲ್ಲಿದ್ರೊಮ್ಮೆ ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕು. ಪ್ರಶಾಂತ್ ವೆಲ್ಡರ್. ಸರಿ ಆತ್ಮೀಯರೇ, ಇನ್ನು ಎಲ್ಲಿಯಾದರೂ ಕೊಡ್ಲಿಕ್ಕೆ ಬಾಕಿ ಇದ್ರೆ ನಾವು ಮಧ್ಯದಲ್ಲಿ ಅಥವಾ ಅದಕ್ಕೆ ಸಮಯವನ್ನು ಮೀಸಲಿಟ್ಟು ನಿಮ್ಮನ್ನು ಮತ್ತೆ ಕರೆಯುತ್ತೇವೆ. ಯಾಕೆಂತ ಹೇಳಿದ್ರೆ ಸಮಯ ಈಗ ನಾಟಕ ಆಗಿ ನಾವು ಸೀಮಿತಗೊಳಿಸ್ತಾ ಇದ್ದೇವೆ. ಹಲ್ 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 ಹಲ್
ಹಲ್ ಮೈಕ್ ಚೆಕ್ ಹಲ್ 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 ದಕ್ಕ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಡನೆರೆಂಕಿ ಇದರ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಕಳೆದ 5ನೇ ತಾರೀಕಿಂದ ಇವತ್ತಿನವರೆಗೆ ನಾವೆಲ್ಲ ಇದ್ದೇವೆ ಬಂಧುಗಳೇ. ನಾವು ಹಿರಿಯ ವಿದ್ಯಾರ್ಥಿನಿಯರ ನೃತ್ಯಗಳನ್ನ ಈ ವೇದಿಕೆಯಲ್ಲಿ ನೋಡಿದ್ದೀವಿ. ನಮ್ಮ ಶಾಲೆಯ 7ನೇ ಕ್ಲಾಸು 6ನೇ ಕ್ಲಾಸು 5ನೇ ಕ್ಲಾಸು ಮಕ್ಕಳ ಎಲ್ಲ ನೃತ್ಯಗಳನ್ನು ನೋಡಿದ್ದೇವೆ. ಶ್ರೀಯುತ ಮುಖ್ಯೋಪಾಧ್ಯಾಯರಂತ ಶಾಂತಪ್ಪಗೌಡರ ನೇತೃತ್ವದಲ್ಲಿ ಈ ಎಲ್ಲ ಮಕ್ಕಳು ಬಹಳ ಆನಂದದಿಂದ ನೃತ್ಯವನ್ನು ಮಾಡಿದ್ರು. ಆದರೆ ಒಂದು ಕ್ಷಮೆ ಇರಲಿ, ನಮ್ಮ ಹೆತ್ತವರು ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟರು, 1ನೇ ಕ್ಲಾಸಿನ ಒಂದು ನೃತ್ಯ ಬಾಕಿಯಾಗಿದೆ ಅಂತೆ. ನಿಮಗೆ ಯಾರು ಗೊತ್ತಾಗಿದಾ? 1ನೇ ಕ್ಲಾಸಿನ ವಿದ್ಯಾರ್ಥಿಗಳ ಒಂದು ನೃತ್ಯ ಈ ವೇದಿಕೆಯಲ್ಲಿ ಬಾಕಿಯಾಗಿತ್ತು. ಅವರ ಹೆತ್ತವರು ಬಂದು ಇದೀಗ ನಮ್ಮ ಮುಖ್ಯೋಪಾಧ್ಯಾಯರಲ್ಲಿ ವಿನಂತಿಸಿಕೊಂಡ್ರು, ನಾವು ಡ್ಯಾನ್ಸ್ 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ದೇವೆ, ನಮಗೆ ಅವಕಾಶ ಕೊಡಲಿಲ್ಲ ಅಂತ. ಅದರಿಂದ ಎಲ್ಲ ಬಂಧುಗಳೇ, ಬಹಳ ನಿರೀಕ್ಷೆಯ 1ನೇ ಕ್ಲಾಸ್ನ ನೃತ್ಯ. ಈ ನೃತ್ಯ ನಿನ್ನೆ ಮಾಡಬೇಕಾಗಿತ್ತಲ್ವ ಸರ್? ನಿನ್ನೆ ಮಾಡಬೇಕಾಗಿತ್ತು. ನಿನ್ನೆ ಅನಿವಾರ್ಯ ಕಾರಣಗಳಿಂದ ಆ ನೃತ್ಯ ನಮಗೆ ಮಾಡ್ಲಿಕ್ಕಾಗಲಿಲ್ಲ. ಇದೀಗ ನೀವೆಲ್ಲ ಸೇರಿದ್ದೀರಿ, ನಿಮ್ಮೆಲ್ಲರ ಮುಂದೆ ಈ ಮಕ್ಕಳು ನೃತ್ಯ ಮಾಡಬೇಕು ಅಂತ ಸಂಜೆಯಿಂದ ಹಠ ಹಿಡಿದಿದ್ದಾರೆ. ಆದ್ರಿಂದ ಈ ನಮ್ಮ ಸುವರ್ಣ ಮಹೋತ್ಸವದ ವೇದಿಕೆಯಲ್ಲಿ 1ನೇ ತರಗತಿಯ ವಿದ್ಯಾರ್ಥಿಗಳ ನೃತ್ಯ, ಶತಮಾನದ ನೃತ್ಯ. ಹೋಯ್ ಎಂತ ಭಾವ ಬಂದರು ಸಾಕು, ಇನ್ನು ಕಲೀರಿ, ಪದ್ಯ ಕಲೀರಿ, ತಿರುಕನ ಕನಸು ಪದ್ಯ ಕಲೀರಿ. ಎಂತ ಮಕ್ಕಳೇ ಗಲಾಟೆ? ಇದು ನಿಮ್ಮ ಪೀರಿಯಡ್ ಅಲ್ಲ, ನೀವು ದಾರಿ ತಪ್ಪಿ ಬಂದದ್ದ? ಬೇಕಂತಲೇ ಬಂದದ್ದು, ದಾರಿ ತಪ್ಪಿ ಬಂದದ್ದಲ್ಲ, ಗೊತ್ತಾಯ್ತಲ್ಲ? ಎಂತ ಮಂಡೆ ಅಲ್ಲಾಡಿಸುದು, ಅರ್ಥ ಆಯ್ತಾ ನಿಂಗೆ? ಈಗ ಕುತ್ಕೊಂಡು ನೋಟ್ಸ್ ಬರೀ, ಆಯ್ತಾ? ಚಂದಿರನೇ ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ, ಚಂದಿರನೇ ತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ, ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ
ಆಯ್ತಾ? ಕುಣಿಯಿರಿ ಸರಿ, ಸ್ವಲ್ಪ ಆಸಕ್ತಿ ತಕೊಳ್ಳಿ ಡ್ಯಾನ್ಸ್ ಅಲ್ಲಿ. ಸಂದೀಪ ಮತ್ತು ಸುಕೇಶ ಮಧ್ಯದಲ್ಲಿ ಆಚೆ ಅಲ್ಲವ ಈಚೆ ಬಾರ. ಕೆಲವು ಸಲ ಒಂದು ಬೆಪ್ಪನಾಗಿ ಮಾಡುದಲ್ಲ ನೈವ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಯ್ ಕುಯ್ ನಾಯಿ ಬರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯ್ ಕುಯ್ ನಾಯಿ ಬರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ. ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ ತೇಲಿದೆ. ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ, ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ ಎಲ್ಲಿದೆ. ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ ಕೂಗಿದೆ, ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ ಕೂಗಿದೆ. ಹಗ್ಗ ಬಿಚ್ಚಿ ಕರುವು ಎಲ್ಲೋ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ ಆಗಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ ಆಗಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ತುಂಬಿದೆ, ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ ತುಂಬಿದೆ. ಲೋಕವೆಲ್ಲ ನಿದ್ರೆಯಲ್ಲಿ ಮುಳುಗಿದೆ. ಹಲೋ, ಬಹುಶಃ ಒಂದು 1ನೇ ಕ್ಲಾಸ್ನ ಜೋಕ್ಲತ್ 1ನೇ ಕ್ಲಾಸ್ನ ಜೋಕ್ಲ ಅಂಬೇರ್ ನಕಲೆ ತೋಜಿಪಡೋದು ಜೊಂಡು. ಏನೇ ಆಗಲಿ ಶತಮಾನಸದಲ್ಲಿ ನಮ್ದು ಒಂದು ಇರಲಿ ಅಂತ ಹೇಳಿ ನಾವು ಸುಗಂಧಿ ಮೇಡಮನ ಹಾಡಿಗೆ ನಲಿದಾಡಿದ ಈ ವೇದಿಕೆಯಲ್ಲಿ ನಮ್ಮ ಕಾರ್ಯಕ್ರಮ ಕೂಡ ಇವತ್ತು ಕೊಡಬೇಕು ಅಂತ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ನೃತ್ಯ ಮಾಡಿದ್ದಾರೆ. ಅವರಿಗೆ ಅನಂತ ವಂದನೆಗಳು.
സിർദി കലാഭിമാനിലിന് മോക്കിടി എത്തുകൊണ്ട് ജാഗടി നിലയായ ദൈവദേവരിന് മനസാരി സുഖിത്തൊಂದು ಎಚ್ ವಿಶ್ವನಾಥ್ ಗೌಡ ಬೆಳಿಪಾಡಿ ಮೇರೆ ಬರೆದು ಜನಾರ್ದನ ಕದ್ರ ನಿರ್ದೇಶನ ಮಲ್ತಿನಂಚಿನ ಪುರ್ಲುದ ತೆಲಿಕಿದ ನಾಟಕ ಬಾಡಂದಿಪು ಹಳೆನೆರಿಂಗಿ ಶಾಲೆದ ಶತಮಾನೋತ್ಸವದ ಈ ಸಂದರ್ಭದ ಈ ವೇದಿಕಡು ನಮ್ಮ ಪೆರಮ್ಮೆದ ಹಳೆ ವಿದ್ಯಾರ್ಥಿನಕಲು ಗೊಬ್ಬುದು ತೋಜಾವನಂಚಿನ ನಾಟಕ ಬಾಡೆಂದಿಪು ಈ ನಾಟಕನ ಗೊಬ್ಬೆರ ಅನೂಕೆ ನನ್ನ ಹಳೆ ವಿದ್ಯಾರ್ಥಿ ಸಂಘ ಹಳೆನೆರಿಂಗಿ ಶಾಲೆ
अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे। नमस्ते शारदा देवी काश्मीरपुरवासिनी त्वामहं प्रार्थये नित्यं विद्यादानं च देहि मे विद्यादानं च देहि मे। ಪೊಪ್ಪಮ್ಮನ ಕನ್ನಡ ತೂತು ಜಿನ್ಲ ಪೊಪ್ಪಮ್ಮನ ಸ್ಥಾನಡು ಉಂತುದು ಎಗ್ಗಂಡು ಪ್ರೀತಿ ತಾಂಕ್ಯಾರತ್ತೆ ಇರಿಗ ಆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಕೊಡ್ದು ಕಾಪಾಡು ಪಂಡದು ಈನ ಸೇಳ್ ಮಲ್ಪನ ಭಾಗ್ಯನು ಆ ದೇವರು ಒದಗದು ಕೊರಡು ಪಂಡದು ಯಾ ನಟೊಳ್ಳೆ ಪೊಪ್ಪ ದಾದ ವಿಷಯ ಪಪ್ಪ ಮಗಳು ದಾದನ ವಿಷಯ ಪಾತಿರಂದಿಲ್ಲರು ದಾದ ಅಂದು ವಿಷಯ ಕೇನೋಳಿ ಪಪ್ಪ ಅಜ್ಜ ದಾಲಜ್ಜಿ ಮಗ ರಾಜು ನಿಕ್ಲೇನಿ ಯಾನು ಎನ್ನ ಬಂಜಿಡು ಬತ್ತಿನ ಜೋಕಲ್ ಲೆಕ್ಕ ತಾಂಕದ ಮಲ್ಲೆ ಮಲ್ತೆ ನಾನ ನಿಕ್ಲ ತರೆಕ್ ರಡ್ಡಾರಿ ಪಾಡ್ದು ಯಾನ್ ಈ ಲೋಕ ಬಿಡ್ದು ಆ ಲೋಕ ಸೇರಿ ಅಂದಂಡ ಎಂಗ್ ಸ್ವರ್ಗ ತಿಕ್ಕೋನ್ ಮಗ ಪಪ್ಪ ಏರೋ ಆದಿತ್ತಿ ಈ ನಟ್ಟು ಪರದೇಸಿ ಜೋಕುಲಿ ಎಂಕಲ ಯಾ ನನ್ನೆ ಬಳು ತಂಗಡಿ ಎಂಕಲ ಓಲೋ ರೋಡ್ ಸೈಡ್ ಬೂರ್ದಿತ್ತು ನಗಲಿ ಎಂಕಲ ಅನಾಥ ಜೋಕುಲು ಎಲ್ಲ ಜನ ಬರ್ತದ ತಾಂಕದರು ಯಾನು ಸುಮಾರು ಸಮಯ ತಿಂಚಿ ಇರಡ ಒಂಜಿ ವಿಷಯಕ್ಕೆ ನೋಡಿದ್ದೆ ಪಪ್ಪ ದಾದಾ ಅಂದ್ ಕೇನೋಲಿಯಾ ಕೇಳ ಮಗ ಐಟ್ ದಾದ ಬೇಜಾರು ಹೆಂಗ ದಾದಾಜಿ ಪಪ್ಪ ಇರು ಬೊಡೈನಾದ್ ಇತ್ತಿನಾರು ಪೂರಾ ಇತ್ತಿನಾರು ಶ್ರೀಮಂತಿಗೆ ಇತ್ತಿನಾರು ಎಂಕಲನ್ನೇ ರಡ್ಡು ಜನನ ಕೊಣತದ ಸಾಂಖ್ಯರಗದ ಕಾರಣದಾದ ಪಪ್ಪ ಪನ್ನೋಲಯ
ಐನ್ ಪನ್ಪ್ರೇಕ್ ದಾನವಡು ಮಗ ರಾಜು ಅವನ್ ಭಾರಿ ಮಲ್ಲ ಕತೆ ಯಾನು ಕೆಲ್ಸಕ್ಕೊಂದು ಮಿಲಿಟರಿಗೆ ಸೇರಿ ಅಲ್ಪ ಎಂಕ್ಲೆಗ್ಲ ಪರದೇಶದಾಗ್ಲೆಲ್ಲ ಭಾರಿ ಮಲ್ಲ ಯುದ್ಧ ನಡತ್ತದು ಆ ಪಡ್ತುಡು ಹೆಂಗ್ ಮಲ್ಲ ಗುಂಡದ ಪೆಟ್ಟುತ್ತಾಗ ಏನನ್ನು ತೂಯಿನ ಡಾಕ್ಟರ್ ಪಂಡೇರು ಎನ್ನ ಪುರುಷತ್ವ ನಾಶ ಆತನು ಪಂಡ ನನಗೆ ಯಾನು ಮದ್ವೆ ಅದು ಕುಡೊಂಜಿ ಪೊನ್ನ ನನ್ನ ಭವಿಷ್ಯನು ಹಾಲು ಮಲ್ಪರ ಇಷ್ಟದ ಅಂತೆ ಯಾನ್ ಮದ್ವೆ ಅವನೇನೆ ಕುಲ್ಯ ಎನ್ನ ಭವಿಷ್ಯ ಇಡೀಗೆ ಆಣ್ ಪಣ್ಣದು ವ್ಯತ್ಯಟಿತ್ಪನ ಪೊರ್ತುಗುಡು ಒಂದಿನ ನಾನು ಪೇಂಟಿಂಗ್ ಪೋಯ್ ಆ ಪೊರ್ತುಗು ನಿಕ್ಲಿ ಎನ್ನ ಕಣ್ಣಗೂ ಬುರಿಯಾರ ಮಗ ಹೆಂಗ್ ನಿಕ್ಲೆನ್ ತೂನಗ ನಿಕ್ಲ ಗುರುನಡತೆ ಮಸ್ತ್ ಇಷ್ಟ ಆಣ್ ಅಂಚೆ ಲೆತುನ್ ಬಂತದು ಈತಿಯಲ್ಲಿ ಹಿಡ್ದು ಇದು ಮಲ್ಲೆ ಬಿಟ್ಟ ತಾಂಕದೆ ಮಲ್ಲೆ ಮಲ್ತೆ ನಾ ದೇವರಿ ಎಂಜ ದೀಪೇರ ಮಗ ಅಂಚ ಇಪ್ಪುಡು ಇರು ದೇವರಿ ಲೆಕ್ಕತ್ತು ದೇವರಿ ದಯಪಂಡ ಈರು ಒಂಜು ವೇಳೆ ಆನಿಗೆ ಏನನ್ನ ಎನ್ನ ಸಂಗಡಿಲ್ನ ಲೆಗೊಂದು ಬರ್ಪು ಜಂಡ ಎಂಗಳ ಓಲೋ ನಟ್ಟೊಂದು ತಿನೋಡಿತ್ತು ಇರ್ನ ಋಣನು ಸಂದವರ ಸಾಧ್ಯನೇ ಇದ್ದಿ ಎಂಗಳ ಜೀವಮಾನ ಪೂರ್ತಿ ಇರ್ನ ಋಣುಟ್ಟಿಲ್ಲ ಪಪ್ಪ ಋಣುಟ್ಟಿಲ್ಲ ಓಲ ಇತ್ತಿ ಕಾಟುಪು ಎಂಗ್ಲು ಅಂಡ ದೇವರ ತರಿಕು ಪಪ್ಪ ಈನ ಋಣನು ಇಂಗ್ಲಿಂಚ ಸಂದವಳು ಜೋಗ್ಲೆ ಇಡೇ ಬಲೆ ಮಗ ನಿಕ್ಲೆ ಅಂತ ಅಂಕದ ಮಲ್ಲೆ ಮಲ್ತೀನಿ ಅಂದ್ ಆಂಡ ಯಾನ್ ವಾ ಪ್ರತಿಫಲ ಸೇಲ ನಿಕ್ಲ ಹಿಡ್ತಿದ್ದೀವಿ ಒಂದಿಚ್ಚು ಆಂಡ ಇದೇ ರೀತಿ ಎನ್ನ ಇಲ್ಲಿ ಸುಖ ಸಂಪತ್ತುಗಳು ಬೆಳಗಡು ಪಣ್ಣದು ಆ ದೇವರಡ ನಟ್ಟೊಂಡ್ಗ ಈ ನಾಸೇನು ಆ ದೇವರ ಖಂಡಿತ ಒಳಗಟ್ಟು ಕೊಡ್ಬೇರೆ ಬನ್ನಿ ಚಾ ಬರ್ತೀನಿ ಬಾಡಂದಿಪು ವಿಶ್ವನಾಥ್ ಎಚ್ ಬೆಳೆಪಾಡಿ ಮೆರುಬರೇನಂಚಿನ ತುಳು ಸಾಂಸಾರಿಕ ತೆಲಿಕೆ ದಿಂಜಿ ನಾಟಕ ಬಾಡಂದಿಪು. ಈ ನಾಟಕಡು ರಂಗುಡು ಮಿಣಕಿನ ನಮ್ಮ ಪೆರ್ಮೆದ ಕಲಾವಿದರು. ರಾಜು ಅದು ನವೀನ್ ಆನ, ಪದ್ಮ ಅದು ಪೆರ್ಮೆದ ಕಲಾವಿದೆ ರವಿ ಕುಂಬ್ರ, ವಿನಯ್ ಅದು ಮಹೇಶ್ ನೇರಂಕಿ, ವಿಕ್ರಮ್ ಅದು ಪ್ರವೀಣ್ ಹಿರಿಂಜ, ನಾಗೇಶ್ ರಾಯರಾದ ಜನಾರ್ದನ್ ಕದ್ರಾ, ನೀಲಮ್ಮ ಆದ ವೀರೇಂದ್ರ ಪಾಲೆತ್ತಡ್ಕ, ಚಂದ್ರರಾಯ ಆದ ರಮೇಶ್ ರೈ ರಾಮಜಾಲ್, ಕಾಂತು ಆದ ದಿವಾಕರ್ ರೈ ಬಟ್ಲಡ್ಕ, ಸೀತು ಆದ ಸತೀಶ್ ಮರಂಕಣ, ಡಾಕ್ಟರ್ ಆದ ಬಾಲಕೃಷ್ಣ ಹಿರಿಂಜ, ಶೇಖರ ಆದ ಹೊನ್ನಪ್ಪ ಕದ್ರಾ, ಸುಬ್ಬು ಆದ ವಿಶ್ವಪ್ರಸಾದ್ ಎರಟಾಡಿ, ನಾಗು ಆದ ಚರಣ್ ಪಾಲೆತ್ತಡಿ, ಬುಕ ಪಂಡಿತನ ಪಾತ್ರಡು ಗಣೇಶ್ ಕಟ್ಟಪುಣಿ. ಈ ನಾಟಕದ ರಚನೆ ವಿಶ್ವನಾಥ್ ಎಚ್ ಬೆಳ್ಳಿಪಾಡಿ, ನಿರ್ದೇಶನ ಹಿರಿಯ ಕಲಾವಿದೆ ಜನಾರ್ದನ್ ಕದ್ರಾ, ಹಿನ್ನೆಲೆ ಸಂಗೀತ ಇಂಚರ BS ಕಾರನ್, ಮೋಣೆಗು ಬಣ್ಣ ಪರದೆ ಶ್ರುತಿ ಆರ್ಟ್ಸ್ ಕಾವಳಕಟ್ಟೆ, ಧ್ವನಿ ಬುಕ ಬುಲ್ಪು, ಉಳ್ಳಾಲ್ತಿ ಸೌಂಡ್ಸ್ ಅಂಡ್ ಲೈಟ್ ಅಲಂಕಾರೋ. ಈ ನಾಟಕದ ಸಂಪೂರ್ಣ ಸಹಕಾರ ಈ ಶಾಲೆದ ಮಾತಾ ಮಾಸ್ಟರ್ಗಳು ಅಂಚನೆ ಮುಖ್ಯೋಪಾಧ್ಯಾಯರು. ನನ್ನದು ಮಗು ವಿಶ್ವನಾಥ್ ಎಚ್ ಬೇರೆ ಬರೆದು ಜನಾರ್ದನ್ ಕರ್ದ್ರಾ ನಿರ್ದೇಶನ ಮಲ್ತಿಂಚಿನ ನಾಟಕ ಸಾಂಸಾರಿಕ ತೆಲಿಕ ದಿಂಜಿ ನಾಟಕ ಬಾಡಂದಿ ಪೂ. ಬಾಡಂದಿ ಪೂ, ಬಾಡಂದಿ ಪೂ, ಪೊನ್ನನ ಜೀವನ ಬಾಡಂದೆ ಒರಿವ ಕಣ್ಣ ನೀರುದ ಕಥೆನೆ ಮೂಲಾಂಡು ದಿನಲ ಬಾಳು ವ್ಯಥೆನೆ ಕೇನುಂಡು ಬ್ರಹ್ಮೆ ಬರೆಯಿನ ಬರವು ತೆರಿಯಂದು ಗಾಳಿ ಗೋಪುರ ಈ ಪೊನ್ನನ ಆಸೆಲು ಬಾಡಂದಿ
ಇಚ್ಚಲು ಕೊಂಡ ಏರು ಬತ್ತ ಈ ಊರಿ ಬರ್ತದೆ ಎನ್ನ ಚಾಕ್ರಿ ಮಾಡಿ ಬರ್ತಂದೆ ಬೇರೆ ಏರುಗಳೇ ಇಲ್ಲ ಈಗ ಮಗೆತ್ತೇನೆ ಎನ್ನ ಮೆಕ್ಕಿ ಚಿಕ್ಕಮ್ಮನ ಈಗ ಮಗೆತ್ತ ಎನ್ನ ಅಮ್ಮಗೆ ಸಮಾನ ಚಿಕ್ಕಮ್ಮನ ಇಲ್ಲಿರುತ್ತ ಕುಂತಲ ಬಾತ ನಾನು ಬಂಡ ಚಿಕ್ಕಮ್ಮನ ಬಂದ್ ಬಂಡ ನಿನ್ನ ಅಪ್ಪತ್ತು ನಮ್ಮ ಪಾಲದ ವೈರಿಯಾಳ ಈ ಎಲ್ಲಿಯ ಪಾಲ ಪುನಃ ಒಂದು ವರ್ಷದ ನಿನ್ನ ಈ ಪುನಃ ನಿನ್ನ ಅಪ್ಪ ತೀರ್ಮಾನ ನಿನ್ನ ರಕ್ಷಣೆಗೋಸ್ಕರ ನಾನು ಮಾರಿನಿ ರಡ್ನೆ ಬಿಟ್ಟು ಕೈ ನಮ್ಮೆ ನಾಡ ಅಲ್ಲಿ ಭಯಪ ಬತ್ತಲ್ಲ ಆನೆಗೆಯನ್ನು ಇಲ್ಲಿಂದ ಭಾಗ್ಯದ ಬಲ್ಪು ತೆಗೆದುಕೊಂಡು ನಾನು ನನ್ನ ಮಗೆ ವಿಕ್ರಮಿ ತಾಯಿ ಪುಟ್ಟದು ಬಲ ಬನ್ನಗಣಿ ಕೊರ್ಚನ್ನ ಹಾಲಪ್ಪ ಕಲ್ಪದ ಬಿಡಿಯಲ್ಲ ಈ ಊರಿಕ ಪರಂದು ಒಳ್ಳೆಟ್ಟು ತಿರುಗೊಂದು ಎನ್ನ ಇಲ್ಲದ ಮರ್ಯಾದೆ ಮುಚ್ಚಿ ಕಾಸು ನನಗೆ ಅನುಭವಿಸಿದ್ದ ಅಪ್ಪ ಹೋಲಿ ಬುದ್ಧಿ ಮಾಡ್ತೀನ ಎಟ್ಟೇರ ಬಂದು ದನ ಉಂಟಪ್ಪ ನಿನ್ನೆ ಈ ನಾಯಿದ ಬೀಳ ಎಪ್ಪಳ ಸರ್ತಾದ ಸಾಧ್ಯ ಉಂಟು ಈ ಕಾಯರ್ತ ಮರದ ಹಿರೆ ಎಪ್ಪಳ ಬಚ್ಚಿದವರ ಸಾಧ್ಯ ಸಾಧ್ಯನೇ ಇತ್ತು ಹಾಗೆ ಏತೋ ಬುದ್ಧಿ ಮಂಡೆ ಲಕ್ಷಣ ಕೊಡು ಮತ್ತೆ ಇನ್ನೊಂದು ಆಸೆ ನಡಪಾದ ಕೊರೋಣ ಬಗ್ಗೆ ಪಪ್ಪ ಈ ಹೆಂಚಿನ ಬರ ಕಾರಡು ಕೊಡ್ಕೊಳ್ಳ ಕೈಟ್ ಮಾಡ್ಕೊಂಡು ಈನ ಮರ್ಯಾದೆ ನನ್ನ ಮಗನ ಕರ್ತವ್ಯತ್ತೇವು ಮಗ ವೇತದಾಲ ಮಲ್ಲ ವಿಷಯದಾಲ ನನ್ನ ನಾಡು ಮುಟ್ಟಾಡು ಚೂಡ ನನ್ನ ಹೆಚ್ಚು ದಿನ ಬದುಕಿನ ಲಕ್ಷಣ ಹೆಚ್ಚು ಮಗ ಪಂಚಾದಿ ಪುಣಕ ಸುಲಭಕ ಅಪ್ಪ ದಾದಿ ನಾನು ಮಲ್ಲ ಮಲ್ತನೆಗೆ ಸಾಕಿನಕ್ಕೆ ನಿನ್ನ ತರಕ್ಕೆ ರಡ್ಡ ಅನಿಬಾರ್ದು ಎಡ್ಡ ಕೆಲಸ ಪೂರ್ ಬಂದ ಆಶೆ ಉಂಟು ಮತ್ತೆ ನಾನು ಬದುಕು ಪಪ್ಪ ಈಗ ಈ ಪರಿಸ್ಥಿತಿ ಈಗ ಮದುವೆ ಹೋಗ್ಬಿಟ್ಟು ಆಂಡಲ ಒಂಜಿ ಈನ ಆಶೆನ ನಿರಾಶೆ ಮಾಡ್ತಾರೆ ಎಷ್ಟೇ ಅವಡು ಈರು ನೆತ್ತಲ ಕಡೆ ಏನು ಮದುವೆ ಯಾರು ಒಪ್ಪೆ ಪಪ್ಪ ಯಾರು ಈರಿಗೆ ಮರ್ತು ಕೊಡ ಡಾಕ್ಟರ್ ಹೋದ್ ಬರ್ಪ ಸರಿ ಬರ್ಬೇ ಪಪ್ಪ ಸರಿ ವಿಕ್ರಮ ಓಡೆ ಪೋತಿ ಓಡಿನ ಪೋತಿ ಪಡು ನಾನು ಓಡಿದ್ದೆ ಇಲ್ಲಡೆ ಪರಂದೆ ಏದು ದಿನ ನಾಳೆ ದಿನ ತಿಪ್ಪಡು ಈ ಆಯ್ತು ಎಡ್ಡ ಬುದ್ಧಿ ಪಣವನ ಬುದ್ಧಿ ಪಣಿಯರ ಇರಿಗೆ ಅಂತ ಬುದ್ಧಿ ಉಂಟಿಯೇ ಆ ಅಂಚಿನಲ್ಲಿ ದಾದ ಬಂತೆ ದಾದ ಉಂಟು ನೀನು ಊಟಿ ಕೂಡ ಪರಂದು பொண்ணு ஜோக்குல சாதி நாடு பரலக்க பணம் மல்ತதுಲ್ಲಿ ಊರ್ದಾಗಲು ಪೂರ ಪಣಂದುಲ್ಲಿ ಎನ್ನ ಇಲ್ಲದ ಮರ್ಯಾದೆ ಮೂಜಿ ಕಾಸು ಮಾರೋದುಲ್ಲಿ ಮರ್ಯಾದೆ ಲಕ್ಕಸದಿ ಲಕ್ಕರ ತಿರುಜಿ ಪಂಡದು ಇದು ಈ ರೀತಿಯ ಪಾತ್ರ ಪಣಂದುಲ್ಲತ್ತ ಈರದು ಆಟ ಆತಲ ಭಾಗ್ಯನಾ ಆ ಅಂಚಿನ ದಾದ ಬಂತೆ ಮೋಗಿದ ಮಗೆಯಲ್ಲ ತಾಯಿ ಬಿಲೆ ಆ ಹೆಚ್ಚಿನ ಮನೆ ಮತ್ತೆ ಲಾಭಡೆ ಆ ನನ್ನ ಕರ್ಲೆ ಆಯ್ನ ಮಿತ್ತಿಗೆ ನಂದಿದ್ದು ನೀನು ಹಾಗೆ ತೆಡ್ಡ ಬುದ್ಧಿ ಬಂಡೆ ಅದು ಬುದ್ಧಿಯಲ್ಲ ಬುದ್ಧಿನ ಕೇಂದ್ರದಲ್ಲಿ ಮುಡಿಯಲ್ಲ ಈ ರೀತಿ ಊರು ಪರಂದು ಒಟ್ಟದ ಕೆಲಸ ಮಾಡ್ತಿದ್ರು ಊರಿಗೆ ದಿನಾದ ಬದುಕೋದಿಲ್ಲ ಇದಕ್ಕೆ ಪೂರ ಕಾರಣ ಈ ನೀಲು ಈ ಸಮಾಜ ದ್ರೋಹಿ ಆಂಡ ಈರ್ನ ಸಮಾಜನ ಉದ್ದಾರ ಮಲ್ಪರ ಉಲ್ಲೇಖ ಇರ್ ನಮಗೆ ಇನಿಯ ಎಲ್ಲರ ಸೈಯರ ದಿನದು ಒಂದು ಪಡ ಇರಗದಾಯಕ ಎಲ್ಲ ಸುದ್ದಿಯ ಮಣಿಪಂದ ಜೆಪ್ಪರ ತೀರ್ಣ ಜೆಪ್ಪುಳೆ ತಾನೆ ತುರ್ತು ಪಿದೇನುಪ್ಪನ ವಿಕ್ರಮ ತುಲ ಮಿತ್ತೂರಿ ದೇವರಲ್ಲಿ ಬಂದ ನೆನಪುದಿಲ್ಲ ದೇವರ್ ದೇವರ್ ಆ ಕಲ್ಲದ ದೇವರಿಗೆ ಪೋಟಿನ ಮೂರ್ಖೆ ಯಾರತ್ತ ಪೂಜೆ ಹೋಮ ಒಂದು ಏಪ ಮುಟ್ಟ
ಎನ್ನಂಚಿನಾಗ ದುಡ್ಡುಗಳ ಸುಗೋಕ್ಲ ಕೊರತೆ ಬರಂದೆ ವಿಕ್ರಮ ಹೆಚ್ಚನೆತ್ತರದ ಅಹಂಕಾರಗಳು ದೇವರನ್ನ ದಂಡ ನಡಪಾಡ ಆಂಡ ಒಂದು ದಿನ ನಿನ್ನ ಬಾಯಿಡೆ ದೇವ್ರು ಉಳ್ಳಿರ್ಬಾರ್ದು ನೆನಪದಿಲ್ಲ ನಮಗ ಆಡಂಗಿನ ಮಾತಾಡುವೈ ಆರಗಿದ್ದೆ ಮಂಡೆಲ್ಲ ಸಾರೈತಿ ಬಲಲು ಉಳೆ ಬಳಸದಿದ್ದೆ ಬಲೈ ದೇವು ನಿನ್ನ ಕೈ ಪತ್ತಿನ ಆಡಿಗೆ ಎನ್ನ ತಲೆನೇ ಸಮಯ ರಾಧಮ ಇದು ಏರೆಲ್ಲ ಪಟ್ಟ ಎನ್ನ ದುರಾದೃಷ್ಟ ರಾಧಮ ಮೂಜಿ ದಿನದ ಬದುಕುಡುದಾಯೆ ನಂಜಿ ಮಚ್ಚರ ಆಸೆ ದುರಾಸೆ ದಾಯೆಗು ಮೂಲು ಪೋನಗ ಕೊನ ಪೊರ ಮೂಜಿ ದಿನದ ಬದುಕುಡುದಾಯೆ ನಂಜಿ ಮಚ್ಚರ ಸಾರಿಗೆ ಬಸ್ಸು ಕೊಂಜನಾಗ್ಲೇಗ ಧರ್ಮಗಳು ಒಂಜಿ ಕಂಡಕ್ಟ್ರಿ ರಡ್ಡು ಬಾಕಿಲು ಬಸ್ಸು ಸೀದಾ ಪುಲೆ ಹೋಂಡ ಕಂಡಕ್ಟ್ರ್ ಉಳ್ಳತ್ತ ಎದುರ್ದ ಬಾಕಿಲು ಬರ್ತಬೇ ಪಿರಬೋಲೆ ಬಂತು ಓಡಿಗೆ ಪಿರಬೋಪುನ ಸರಿ ನಾನು ಪಿರಬೋಯೆ ಪಿರಬೋತು ತೂಪೇನೆ ಕಂಡಕ್ಟ್ರ್ ಜತ್ತದು ಪಿರಾತ ಬಾಕಿಲ ಬರ್ತುನ ದುಂಬು ಬೋಲೆ ಓಡಿಗೆ ದುಂಬು ಬೋಪುನ ನಮ್ಮ ಸೀದ ನಡತ್ತೊಂದು ಹೋತುಂಡತ್ತ ಸರಿಟ್ಟೆ ನಮ್ಮ ಊರಿಗೂ ಸೇರ್ದಿತ್ತೆ ಒಂದು ಊರಿಗೂ ಸೇರಿ ನಲ್ಪಾಡ್ತು ಭಾರಿ ಕಷ್ಟ ಅನು ಬಸದ ಉಳ್ಳೈ ದುಂಬು ಬೀರ ಬೋಡು ಅವು ಸಮಸ್ಯೆ ಇಜ್ಜಿ ಸೀದ ಬೋಪುಡು ಖರ್ಚಿನವರಿಪ್ಪುಡು ಮಂಡ್ಯ ಚಲೆಜ್ಜಿ ನಮ್ಮಂಚನೆ ಓಪಣೆ ನಡ್ತೊಂತೆ ಓ ಪಂಡಿತರೇ ದೂರ ಆಯ್ತಾರೆ ಕೆರೆಗೆ ಮುನ್ನ ನಾಡು ಮಾಡ್ಕೊಂಡು ತಂದು ಅವು ನಮ್ಮ ಕಂಡಕ್ಟರ್ಯ ಬಸ್ತಾ ಓಲೆ ಕಂಡಕ್ಟ್ರಿ ಪುನಲ್ಲ ತೋಜೆ ಆಯ್ ಬಸ್ಸು ಹೋದೆ ಆಯ್ ಪೋಯ್ ನಿರ್ಕಂಡಿರ್ನ ದಾಯ್ತ ಪ್ರಯೋಜನಿ ಅವೆಂಜ ಆನೆಗಳು ನೆರ್ಪುಣು ನಾನೇ ಓಡ್ಗಂಡ ಎಬಿ ನಮ್ಮ ಬೋಡಿ ಅಂದು ವಿಷಯ ಗೊತ್ತುಂಡ ನಮ್ಮ ಬಸ್ ಉಳ್ಳೈ ಹೋತು ಉಕ್ಕ ಜನತ ಒಂಜಿ ಕೈಟ್ ಸರಲ್ ಒಂಜಿ ಕೈಟ್ ಕಟ್ಟಿ ಚಪ್ಪದು ತುಂಬು ಪೇರ ಕೆಂಚ ನೆರ್ಪುನು ಅತ್ತಿ ಇರೆ ಬಾಡಿ ನೆರ್ಪುನನ ಕೈಟ್ ನೆರ್ಪುನನ ಕೈಟ್ ಕಟ್ಟಲ ರಾಡಲ ಐತನ ಬಾಡಿ ನೆರ್ಪಣಿಗೆ ಇದ್ದಾನೆ ಅವಡು ಅಂಜ ಹತ್ತು ಮಾರಾಯ ಮುಖ್ಯಂಚ ದಾ ಬಸ್ ಇಳೀಕೆ ಜನತ ಇಳೀಕೆ ಜನ ಎನ್ನ ಎದುರು ಒಂದು ಕಾಲೇಜ್ ಸ್ಟೂಡೆಂಟ್ ಉದ್ದ ಕುಜಲ್ ಎಂತ ಕಾಲೇಜ್ ಸ್ಟೂಡೆಂಟ್ ಉದ್ದ ಕುಜಲ್ ಅರೆತ ಕುಜಲ್ ಯಾನುಂಡತ ನಾನು ನೆರ್ಪಂದು ಬಾಯ್ ದೆಪ್ಪುನಾಗ ಆಳಿನ ಕುಜಲ್ ಗಾಳಿ ರಾದು ಎನ್ನ ಬಾಯಲ ಡೊಲ್ ಕೊರೋನೆ ಬಂದ್ಬಿಡ ಗಾಳಿ ಬರ್ತನತ ಗಾಳಿ ಬರ್ತೀನಿ ಆ ಸ್ಪೀಡ್ ಗುಂಡತ ಕುಜಲ್ ಬಾಯ್ ಆತನ ಚಿಕ್ ಬುಕ್ಕ ಕೇನ್ ಪಲ್ ಇಂದ ಆಳ ಕುಜಲ್ ಗಾಳಿ ರಾನಗುಂಡತ ಎನ್ನ ಮೇಲಿಗೆ ತಾಗಣಗುಂಡತ ಕಚಗುಲಿ ಆಡ್ಯ ಇಂದ ತಾರಂತೇರ ಬಂತೇರ ಬಂಡದ ಪದೇ ಪದೇ ಕೇನಡ ಕಚಗುಲಿ ಆಂಡದ ಗುಂಡತ ಕುಜಾಲುಂಡತ ಮೋನೆಗೆ ರಾನಗುಂಡತ ಮಾರಿ ಸಂದೋನ ಮೀ ಅಂತ ಏರ್ನ ಕಾಲ ತಿಂಡಿಯಾ ನಾದ ಬಂಡ ನಾದ ಸಿಕ್ಕ ಕೆಂಚ ತೂಪೆನೆ ಮೀಶೆಲುಂಡು ದಾಡಿಲುಂಡ್ಯ ಪೊಣ್ಣ ತವು ಆಣು ಓ
ಎಂತ ಕಂಡಕ್ಟರ್ಗೆ ನಿರ್ಣಯ ದೂರ ಪೋಯಿನೇರು ಕಂಡಕ್ಟರ್ ನಿರ್ಣಯ ಆಗಿದ್ದ ಆಯ ಮುಳಿಜ್ಜತ್ತ ಅಂಜ ಸಮಾನ್ ನೆರುಂಡ ಅವ್ರ ಅಂದೆ ನೆರೆಯರಂದ ಇದೇ ಪೋಯಿನ ದೂರ ಪೋಯಿನ ದೂರ ಅಂದ ನಮ್ಮ ಉಬ್ಬೆರೆಗೆ ಹೆಚ್ಚಿನ ಉಬ್ಬೆರೆಗೆ ಪೋಯಿನ ಅಂದೆ ಉಬ್ಬ್ಯಾರ ಆಡಬೇಡ ಮಾರ್ರೆ ಮೂಳೆ ಬೇರೆ ಆಡ್ತೀನಿ ಮಸ್ತ್ ಮಾಡಿದ್ರೆ ಉಬ್ಬ್ಯಾರ ನಿಕ್ಕೆ ಗೊತ್ತಾಯ್ತಾ ಎಂಡೆ ಗುರುವಾಯೂರಬ್ಬ ಎಂಚಿನ ಬಾದಿರು ಬ್ರೆಡ್ ಪೋಲೆ ಬೋದು ಸೇರುಂಡು ಹೆಚ್ಚಿನ ಪೋರಾವು ಬ್ರೆಡ್ ಪಾಲ ಉಂಡು ಅವೆಂಚಿನ ಪಾಲು ಒಂಜಿ ಕಟ್ಟೆ ಬ್ರೆಡ್ ಪಾಲೆ ಒಂಜಿ ಕಟ್ಟೆ ಉಂಡು ಗೊತ್ತಾಯ್ತಾ ಅವೆಂಚಿನ ಪಾಲೆಡೆ ಕಟ್ಟುನಾ ಛೆ ಎಂಚಿನ ಮಾರೆ ಛೆ ಎಂಡೆ ಗುರುವಾಯೂರಪ್ಪ ಒಂದು ಒಂದು ಉಪ್ಪಿನಿಂಡಿ ಅವು ಉಬ್ಬಾರು ಮಾರೇ ಉಪ್ಪಿನ ಅಂಗಡಿ ಇತ್ತ ಗೊತ್ತಾನ್ ಬಚ್ಚಾವ್ ಈ ಊರು ರಡ್ಡು ಬುದಾರಿತ ಯಾನು ಬಚ್ಚಾವ್ ಬುಕ್ಕ ಅವಂದು ಇರು ಉಬ್ಬರ್ಗೆ ತಾನೆ ಇಚ್ಚ ಬಾರೆ ಹಾ ಓಕೆ ಉಬ್ಬರ್ಗೆ ಯಾನು ಪುನಃ ಕಾಣಾರ ಪೋಯಿನಿ ಪುನಃ ಕಣ್ಯಾರ ಏನಂತ ಅವ್ ಮಾರ್ನೆ ಕೊರಿಯ ಯಾನು ಕೊಣತ್ತೆ ಮಾರ ಪುನಃ ಮಾರ ಪುನಃ ಮಾಡತ್ತಾರ ಗೊತ್ತಾಯ್ತಾ ನಿಕ್ಕೆ ಪುನಃ ಇರೇಗ ಪುನಃ ದೈತೆಗೆ ಇದಾದಕ್ಕೇನೋ ಮಾರೆಯ ಪುನಃ ಪೂಜೆಗಿಯ ಪೂಜೆಗೆ ಪುನಃ ಕಾಣತ್ತೆಯ ಓ ಈ ಪಂಡಿತಗೆ ದಾಯ್ತ ಮರ್ಲಿ ಬತ್ತಂದ್ರೆ ಪೂಜೆಗೆ ಪುನಃಗೆ ಪುನಃ ಹತ್ತು ಮಾರ ಪೂ ಪೂ ಅವು ಮಾಂದ ಒಂಜೆ ಮಾರಯ ಅತ್ತೆ ಅವು ಬಿಡು ನಿನ್ನ ನಾಯ್ದ ಮಗನ ಕೊಲ್ಪಾನ ಹೆಚ್ಚಿನ ನಾಯ್ದ ಮಗ ಅವೇ ಮಾರಯ ನಿನ್ನ ನಾಯ್ದ ಮಗನ ಕೊಲ್ಪಾನ ಊಟ ಬಗಲ್ನ ನಾಯ್ದ ಕೋಪ ಬರ್ತಿ ಬಿಡು ಪಣ್ಣು ಕೊಡ್ತೀನಿ ಬರ್ತಿ ನಾಯ್ತೇನೆ ನಿನ್ನ ನಾಯ್ದ ಮಗನ ಮರ ಅತ್ತೆ ನಿನ್ನಿಲ್ಲದ ಪೊಣ್ಣು ನಾಯಿ ಜಾ ಅವ್ ಪೊಣ್ಣು ನಾಯಿ ಅವ್ ಪೊಣ್ಣು ನಾಯಿ ಅತ್ತ ಮಾರ ಅತ್ತೆ 6 ರೂಪಾಯಿ ದಿತ್ತು ಜೇರ ಸೆಕ್ ಬೇಕುಡ ಈ ಪಂಡಿತ ದಾಯ್ತ ಪಾತಿರು ಮಾರ ಅವು ಪೆದ ಪುನತ್ ಅವ್ ಕಿನ್ನಿ ಕಿನ್ನಿ ದಿನ ಅವು ಮಾಂದಲ್ಲ ಒಂಜೆ ಮಾರಯ ನಿನ್ನ ನಾಯ್ದ ಮಗನ ಕೊರ್ಪಾನ ಕೊರ್ಪ ಕೊರ್ಪತ ಕೊರ್ಪ ಇತ್ತ ಈ ಕೋಪನ ಯಾನ್ ಕೊರ್ಪ ಯಾನ ಕೋಪ ನಿಕ್ಕೆ ನಾನು ಕಾತೊಂದಿದ್ದೆ ನಿನ್ನಡ ಭಾರಿ ಅಗತ್ಯದ ವಿಚಾರವನ್ನು ಪಾತ್ರೊಂದಿದ್ದೆ ತುಲರಾಜು ನಮ್ಮ ಪದ್ಮ ಮೊಗ್ಗುಬೋದು ಪೂವಾತಲ್ ಅಲ್ಲೇನೆ ಆ ದೇವರನ್ನ ತರಕ್ಕೆ ದೀಪೋ ನಾವು ಎನ್ನ ಕರ್ತವ್ಯ ಅಂಜ ಅಂದು ಅಲ್ಲಿಗೆ ಒಂದು ಎಡ್ಡೆ ಕಡಿತ ಸಂಬಂಧಲ್ಲ ನಾಡ್ದೆ ಐಕ್ ತುಂಬ ನಿನ್ನಡೊಂಜಿ ಪ್ರಶ್ನೆ ಉಂಟು ರಾಜ ದಾದನ್ ಪಂಡ ಎಂಕ್ ನಿನ್ನ ಪೊಪ್ಪ ಅಮ್ಮ ಏರು ಪಂಡದು ತೆರಿಯೋಡು ನಾನು ಭಾರಿ ವರ್ಷವು ತುಂಬೋರ ನಿನ್ನಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೆ ಅವಾಗ ನಿನ್ನ ಕಣ್ಣ ನೀರೇ ಎಂಕ್ ಉತ್ತರಾದ ತಿಕ್ಕಡು ಆಂಡ ನಿಕ್ಕು ಬೇಜಾರ ಮಲ್ಪೆರೆ ಬಲ್ಲಿ ಪನ್ಪ ಒಂದೇ ಒಂಜಿ ದೃಷ್ಟಿಡು ಯಾನಪ್ಪಗ ಮನ್ಪಂದ ಕುಲ್ಯ ಆಂಡ ಇನಿ ಸಮಯ ಒದಗದು ಬೈತನ್ ರಾಜು ತುಲ ಎಂಕ್ ನಿನ್ನ ಪಪ್ಪ ಅಮ್ಮ ಏருந்து ತೆರಿಯೋಡು ಈ ಪಂಡು ಜನ ಎನ್ನ ಮನಸ್ಸಿಗೆ ಮಸ್ತ್ ಬೇಜಾರ ತುಲ ಅಮ್ಮ ವಿನೈಲ ಬರೆದು ಹಾಯ್ ರಾಜು ಹಾಯ್ ರಾಜು ವಿನಯಲ ಬರ್ತಿದೆ ಆಗಲ ಈ ವಿಚಾರ ತೆರಿಯೋಡಾದ ಬಾರ್ತು ಅಂಜದು ಮನು ಮಗ ಎಂಚಂದ್ ಬರಡಪ್ಪ ಎಂಚಂದ್ ಬರಡು
ಯಾನು ಒಂದು ವೇಳೆ ಸತ್ಯ ಪಂಡ ಏನಣ್ಣ ತಿರಸ್ಕಾರ ಮನ್ಪಿಜರದಪ್ಪ ನಿಕ್ ಎನ್ನ ಮಿತ್ತಲ ಸಂಶಯನ ಮಗ ಪಪ್ಪ ಮನ್ಪೆ ಪಪ್ಪ ಮನ್ಪೆ ಯಾನು ಒಂಜಿ ಕೊಲೆಗಾರೆ ಅಂದು ಪಪ್ಪ ಯಾನೊಂಜಿ ಕೊಲೆಗಾರೆ ಒಂದು ವೇಳೆ ಆ ವಿಷಯನು ಹಿರೇಗ ಪಂಡುಂಡ ಹಿರಿಯರನ್ನು ಓಲು ತಿರಸ್ಕಾರ ಮಲ್ಪೋರು ಪಂಡದು ಬಂತಿಜಿ ಪಪ್ಪ ಪನ್ಪೆ ಸುಮಾರು ವರ್ಷೋಡ್ ತಿಂಚಿ ಕೆಲವೊಂದೇ ಇತ್ತರು ಏನ ಪಪ್ಪ ಅಮ್ಮ ಏರು ಪಂಡದು ಇನಿ ಪಂಪೆ ಸುಮಾರು 20 ವರ್ಷ ತುಂಬುದ ಕತೆ ಆ ಸಮಯಡ್ ಎಂಗಳೇ ಪೂರ ಆಸ್ತಿ ಬದುಕಿತ್ತು ಏನ ಅಪ್ಪ ಅಮ್ಮ ಶ್ರೀಮಂತರು ಅಪ್ಪಗಳ ಬೇಲೆ ಎತ್ತುಂಡು ಅಮ್ಮಗಳ ಬೇಲೆ ಎತ್ತುಂಡು ಇಲ್ಲನ್ನು ಬೊಡಾಯಿನ ಆದಿತ್ತು ಎಂಗಳ ರಡ್ಡು ಜೋಕುಲು ಇರೆ ಗೊತ್ತುಂಡು ಯಾನು ಎನ್ನ ಸಂಗಡಿ ಒಂಜಿ ದಿನತ್ತ ಕತೆ ಇಡೀ ಎಂಗಲ್ಲ ಜೀವನನೇ ಸರ್ವನಾಶ ಮಲ್ತುಂಡು ಒಂಜಿ ದಿನ ಎನ್ನ ಅಮ್ಮ ಪೇಟೆಗೆ ಪೋದಿತ್ತೇರು ಪೇಟೆ ಪೋದು ಪಿರಬಣ್ಣಗ ಸಾದಿಡು ರಡ್ಡು ಜನ ಜಗಳ ಮಲ್ತೋಯ್ತೆರಿಗೆ ಆ ಜಗಳನ್ನು ತೂದು ಎನ್ನ ಅಮ್ಮ ಬಂಡೆರು ಮುಟ್ಟ ಪೋಯರು ಜಗಳನ್ನು ಬಿಡುಪವಾರ ಪೋಯರು ಆ ಟೈಮ್ಡು ಒರಿ ಎನ್ನ ಅಮ್ಮನು ದೂರ ನೂಕಿ ಅಗಲ ಜಗಳ ಜಾಸ್ತಿ ಅಂಡು ಒರಿ ಬುಕ್ಕೊರಿಯನ್ನು ಕೂತುದು ಕೆರಿಯಗೆ ಎನ್ನ ಅಮ್ಮ ಇನ್ನು ಕೂಂತಿ ಬುಡುಪಾರ ತುಯ್ಯರು ಆಯ್ಜಿ ಆ ಕೊಲೆಗಾರೆ ಬುಕ್ಕೊರಿಯನ್ನು ಕೆರ್ದೇ ಬಿಡಿಯೇ ಆ ಘಟನೆಯನ್ನು ತುಯ್ನಂಚಿದನ ಎನ್ನ ಅಮ್ಮ ಪಾರೋಂದಿಲ್ಲಡೆ ಬತ್ತೇರಿಗೆ ಆ ಕೊಲೆಗಾರೆ ಎನ್ನ ಅಮ್ಮನ ಪೋಲಮಂತೆಗೆ ಪೋಲಮಂತದು ಎನ್ನ ಅಮ್ಮಡ ಇಲ್ಲಲು ಬಂಡೆಗೆ ಒವೇ ಕಾರಣಗುಳ ಯಾನಾಯನ ಕೆರ್ನೆನ ಈ ಊರುಗು ಪನೇರ ಬಲ್ಲಿಂದ ಬಂಡೆರಿಗೆ ಅಪ್ಪಗ ಎನ್ನ ಅಮ್ಮ ಪಂಡಿರು ಈ ಕೊಲೆಗಾರೆ ನಿಜ ಈ ಕೊಲೆ ಮಲ್ತದ ಒಂದು ಜೀವನ ಕೆರ್ತೈ ನಿಕ್ಕು ಶಿಕ್ಷೆ ಆವಡೆ ಎಂದು ಬಂಡರಿಗೆ ಕಿಸೆಟ್ಟಿದ್ದನ ಈತ್ ಕಂತೆ ನೋಟುನು ಎನ್ನ ಅಮ್ಮನ ಮೋನೆಗೆ ದಕ್ಕದು ಒವ್ವೇ ಕಾರಣಗಳ ಯಾನು ಮಲ್ತನ ಕೊಲೆನು ಪಂಡ್ರ ಬಲ್ಲಿಂದ ಬಂಡಿರಿಗೆ ಎನ್ನ ಅಮ್ಮ ಒತ್ತುಜಿರು ಸತ್ಯವಂತೆ ನ್ಯಾಯವಂತೆ ಆಯ್ನ ಈ ಸಮಾಜೋಡು ನ್ಯಾಯ ಒರಿಯೋಡಂಡ ನಿಕ್ಕು ಶಿಕ್ಷೆ ಆವಡೆ ಬಂಡರಿಗೆ ನಮ್ಮ ಅಪ್ಪಗ ಕೊಲೆಗಾರೆ ಒಂಜಿ ಕೊಲೆ ಮಲ್ತನ ಎಂಕ್ ನಿನಲ್ಲ ಕೆರ್ಪ ಮಲ್ಲ ವಿಷಯ ಹತ್ತು ಬಂಡರಿಗೆ ಅಮ್ಮ ಬಂಡಿರು ಯಾನು ಸೈತನಲ್ಲ ಈ ಕೆರ್ನ ಆ ಗುಣಕ್ಕೂ ಆ ಆತ್ಮಗೂ ಶಾಂತಿ ತಿಕ್ಕೊಡಂಡ ನಿಕ್ಕು ಶಿಕ್ಷೆ ಆವಡಂದೆ ಬಂಡರಿಗೆ ಬೆಚ್ಚೊಡಿತ್ತಿನ ಕೊಲೆಗಾರೆ ಹೋದು ಎನ್ನ ಅಮ್ಮಗು ಹೋದು ಬೀಸದಿ ಮಾಡಿ ಅಲ್ಪನೆ ಇತ್ತನ ಎನ್ನ ಅಪ್ಪ ಅಡ್ಡ ಬತ್ತಿರಿಗೆ ವಾ ದೆಟ್ಟಿತ್ತೆನ ಗೊತ್ತು ಜಾಯಿ ಅಮ್ಮ ಕುತ್ತನ ಬೀಸತ್ತಿಡು ಎನ್ನ ಅಪ್ಪಗಳ ಕುತ್ತಿಗೆ ಎನ್ನ ಅಪ್ಪ ಅಮ್ಮ ನೆತ್ತರದ ಕೋಡುಡು ಬೂರ್ದಿತ್ತೇರು ಏನಪ್ಪಗ ಎಲ್ಲಿಯೈ ದೂರಡುದೆನ್ನು ಪುರ ಶಾಲೆ ಪೋಪುನ ಯಾನು ಬರೆಯೋಂದು ಕುಲೋಂದು ತೂವೊಂದಿತ್ತೆ ಎನ್ನ ಅಪ್ಪ ಅಮ್ಮನ
ಬಂಜಿಗೆ ಕುತ್ತು ನಾಯನಗ ತೂದು ಎಂಕು ವಾ ಪಿಸಿರು ಬತ್ತನು ಗೊತ್ತು ಅಲ್ಲೇ ಒಂಜಿ ಕತ್ತಿ ಇತ್ತುಂಡು ಆ ಕತ್ತಿನ ಪಾತೊಂದು ಆ ಅಪ್ಪ ಅಮ್ಮನ ಕೇರ್ ಬಿಸತ್ತಿ ಬಾಣ್ಣ ದೆಕ್ಕು ಪೋದು ಏನನ ಅಪ್ಪ ಅಮ್ಮನ ಕೇರ್ ನಂಚಿದ ನಾಯನು ಪೋದು ಪಿರಾಡ್ದು ನಾಲಿ ಕರ್ತೆ ಯಾನು ಎನ್ನ ಪೆಟ್ಟಿಡು ಆಯ್ ಎನ್ನ ಕರ್ತನ ತೂದು ಎನ್ನ ಕರ್ತನೆಡು ಆಯ್ ಅಲ್ಪನೆ ಬೂರಿಯೇ ಎನ್ನ ಅಪ್ಪ ಅಮ್ಮ ಅಲ್ಪೊಲ್ಲಿರು ನೆತ್ತೆರಡು ಮುರುಕುದೇರು ಅದು ಪೊರ್ತಾನಾಗ ಎನ್ನ ಅಮ್ಮ ಲೆತ್ತೆರು ರಾಜು ಬಲ ಇಡೆ ಪಂಡಿರು ಅಪ್ಪ ಅಮ್ಮನ ಮುಟ್ಟ ಪೋಯೆ ಅಪ್ಪ ಅಮ್ಮನ ಮುಟ್ಟ ಪೋನಾಗ ಉಳಿದುದು ಬಂಡಿರು ಹೊರ ನಿನ್ನ ಸಂಗಡಿ ಲೆತ ಬಲ ಬಂಡಿರು ಪದ್ಮನು ಆಲಪ್ಪಗ ಪುರು ಬಾಲೆ ಪರತೋ ನಿತ್ತಲ ಆತೆ ಆ ಬಾಲೆ ಲೆತು ಬನ್ನಗ ಏನ ಅಮ್ಮ ಬಂಡೇರು ನಮಗ ಈ ಇತ್ತನೆ ಮುತ್ತು ಪೋಡು ಒಂದು ವೇಳೆ ಈ ಮೂಲಿತ್ತಣ ಈ ಮೂಜು ಕೊಲೆಕ್ಕಲ ಈ ಕಾರಣಪ್ಪ ಇಡೀ ಸಮಾಜ ನಿನ್ನನ್ನು ಕೊಲೆಗಾರ ಎಂದು ಪನ್ಕುಡು ಕೋಲ ಮುತ್ತು ಬಂಡಿರು ಒಂಜಿ ಗೋಡು ಅಪ್ಪ ಅಮ್ಮ ನೆತ್ತೆರಡು ಕೂರ್ತೇರು ಕೊಲೆಗಾರೆಲ್ಲ ಸಹಿತದೆ ಕಾಯ್ದ ಮಲ್ಪುನ ಅಮ್ಮ ಬಂಡಿರು ನಮಗ ಈ ಪೊಣ್ಣು ಬಾಲೆನು ಏಪಲೈ ಎಡ್ಡ ರೀತಿರು ಸಾಂಕೊಡು ನಿನ್ನ ಪ್ರಾಣ ಪೋಂಡಲ ಬಲೆನು ಒರಿಪಾವಡು ಬಲೆನೆಡ್ಡೆ ಸಾಂಕೊಡು ಬಳೊಂಜಿ ಪೂದ ಲೆಕ್ಕ ಬಲೆನ ಬಾಡಂದಿ ಪೂದ ಲೆಕ್ಕ ಪಾವಡು ಬಂಡೇರು ಜೀವನ ಅಪ್ಪಗ ಅಪ್ಪ ಅಮ್ಮನು ಅಲ್ಪನೆ ಬಿಡ್ದು ಅಮ್ಮನ ಪಾತೆರದ ಲೆಕ್ಕೊಣಿ ಯಾನ ಬಾಲೆನ ಪತ್ತೊಂದು ಸೀದಾ ಊರು ಬಿಡ್ದು ಪೋಯೆ ಅಲ್ಲೋ ಬೋಡೋ ಇದು ನಿಪುಣಗ ಈರು ತಿಕ್ಕೇರು ಈರು ತಿಕ್ಕದು ಈರು ಏನನು ಎಂಕಲೇನು ಲೆಕ್ಕೊಂದು ಬರ್ತಾರು ಯಾನು ಮಲ್ತರ ತಪ್ಪ ಪಪ್ಪ ತಪ್ಪ ಒಲಿಪಡ ಮಗ ರಾಜ್ ಒಲಿಪಡ ಈವರಿ ಕೊಲೆಗಾರ ಹತ್ತು ಮಗ ತನ್ನ ಸ್ವಂತ ಅಪ್ಪ ಅಮ್ಮನ ಕೇರ್ನಾಯನು ಕೇರ್ದು ಪಗೆ ತೀರಿಸಾಯನ ಆನು ಮಗಿ ಬಂದ ಪ್ರಪಂಚಡಿ ಈ ಒರಿಯೇ ಮಗ ಈ ಒರಿಯೇ ವಿನಯ್ ರಾಜು ಎಂಚಿನ ಅಂದು ಗೊತ್ತಾಣ ಆಯನ ಪೊಪ್ಪ ಅಮ್ಮ ಏರಿಂದ ಗೊತ್ತಾಣ ನನ್ನ ನಿಕ್ಕು ಈ ಮದ್ಮೆಗೆ ಒಪ್ಪಿಗೆನ ಸ್ವಾಮಿ ಮುಗ್ಲ ಮಿತ್ ನಿಂಗೆ ನಾಳೆ ಸಂಶಯ ಇಚ್ಚಿ ಮುಗ್ಲ ಎಡ್ಡೆಂದಾಗ್ಲೂ ನಿಂಗೆ ಗೊತ್ತಾಡು ಅಂಜಂಡ ಮದ್ಮೆಗ ದಿನ ದೂಕನ ಆಡ ಪದ್ಮಡಲ ಒಂಜಿ ಪಾತ್ರ ಕೇಂದ್ರ ಎಡ್ಡೆತ್ತ ತುಲ ಮಗ ತುಲ ವಿನಯ್ ಪದ್ಮಲ ರಾಜುಲ ಯಾನ್ ತಾಂಕಿನ ಜೋಕುಲು ಅಕ್ಲಿ ಯಾನ್ ಪನ್ನ ಪಾತಿರ ಇನಿ ಮುಟ್ಟ ಅಡ್ಡ ಪಾತಿರ್ದಿನ ಅಕ್ಲ ಅತ್ತೆ అయిన ಬಗ್ಗೆ ನೀಕೆ ಚಿಂತೆ ಪಡ್ಚಿ ತುಲ ರಾಜು ವಿನಯ್ಗೆ ಬಾಜಿ ಪದ್ಮಲ ಅವಪ್ಪ ಪದಾರ್ಥ ಇತ್ತೆ ನಮ್ಮ ಜೋಯಿಸರ್ ನಡೆಪೋದು ಮದ್ಮೆದ ದಿನೋನಿಕೆ ಏನಗ ಐದು ಬುಕ್ಕದ ವಿಚಾರ ಮತ್ತ ಪ್ರಸ್ತಾಪ ಮಲ್ಪಗ ಹಾವು ನಮ್ಮ ಜೋಯಿಸರಿಗೆ ಪುಸ್ತಕವನ್ನು ತೂದು ನಮ್ಮ ಒಂದು ಮದ್ಮೆದ ದಿನ ನಿಗಾಂಡ್ ಮಲ್ಪರ ಪೋಯಿ ರಾಜು ಯಾನ ವಿನಯಿಲ್ಲ ಜೋಯಿಸರ್ ನಡೆಪೋದು ಮದ್ಮೆದ ವಿಚಾರದ ಬಗ್ಗೆ ಪ್ರಸ್ತಾಪ ಮಲ್ತದು ದಿನ ನಿಗಾಂಟು ಮಲ್ತು ಬರ್ಪ ಪದ್ಮ ಬತ್ತಲ್ಡ ಈ ವಿಚಾರಣ ಅಲ್ದ ಪ್ರಸ್ತಾಪ ಮಲ್ತು ಬರ್ಪ ಹೌ ಹೌ ಓದ್ಬೇಕು ಬಾ ಹೌ ಹೌ ಅಣ್ಣ ಇದಾನೆ ಬರ್ತನದ ಬಾರಿ ಸಂತೋಷಡಕ್ಕೇನುವ ಅಂಚಿನ ವಿಷಯ ದಾದಣ್ಣ ಅಂದು ಪದ್ಮ ಎತೋ ವರ್ಷ ತಿಂಚಿ ಏನ ಹೃದಯ ಹಿಡಿತಿನ ಒಂಜಿ ಬೇನೆ ಇನಿ ಕಮ್ಮಿ ಅಂಡು ಇನ್ನಿಡ್ದು ಬುಕ್ಕ ಎಂಕಲೆಗ್ ನಮಕ್ ಏಪಲ ಖುಷಿಯೇ ಪದ್ಮ ಖುಷಿಯೇ ಅಣ್ಣ ದಾದ ವಿಷಯ ಇಂಚಿನ ಇಂಕ್ ಗೊತ್ತಾ ಒಂದಿಜ್ಜಿ ದಾದನ ಪನೊಳ್ಳೆತ್ತ ಬೇದ ದಾಲೇಜಿ ಪದ್ಮ ಬೇದ ದಾಲೇಜಿ ನಾಚಿಕೆ ಮನ್ಪರ ಬರ್ಲಿ ದಾದ ಒಂಜಿ ವಿಷಯ ಪನೊಂದಿಲ್ಲ ಪಣ್ಣ ಬೇದ ದಾಲೇಜಿ ಎಂಕೋರಿ
ಬಾವೆ ಬರೊಂದಿಲ್ಲ ಪದ್ಮ ಬಾವೆ ಕಾದಣ್ಣ ಕುಸಾಲ ಮುಗಿಯರಿಚ್ಚಿ ನಾಚಿಕೆ ಮಲ್ಪೊಡ್ಚಿ ಪದ್ಮ ನಾಚಿಕೆ ಮಲ್ಪೊಡ್ಚಿ ಇತ್ತೆ ಯಾನಲ ಪಪ್ಪಲ ಒಂಜಿ ಆನು ನಂಡಿ ಗಂಡು ಮಲ್ಪುಗ ಅಂದು ಪಾತಿರೊಂದಿಲ್ಲ ನಿಕ್ ಮದ್ಮೆ ಅವಡು ಪದ್ಮ ನಿಕ್ ಮದ್ಮೆ ಅವಡು ಅಣ್ಣ ನೀ ಏರು ಹೊರಳೆತ್ತ ಬೇತೆ ಏರ್ಲತ್ತ ಪದ್ಮ ನಿಕ್ ಗೊತ್ತಿತ್ತನವೇ ಆನು ಅವು ನಾಗೇಶ್ವರಾಯರ್ನ ಮಗೆ ವಿನಯ್ ಕಾದಣ್ಣ ಈಲ ಬೊಬ್ಬಲ ಆಕಾಶಕ್ಕೆ ಲೆಂಚಿದಿ ಓನುಲಾರ ಅಕ್ಲ ಯೋಗಿಸಿದ ನಮ್ಮ ಅನೆ ಬರದಾದ ಸಿಕ್ಲು ದುಂಬ ಬಿರವ್ ತೂವಂದೆ ನಿಗಂಡು ಮಾಡ್ತಾರ ಅಂದದ್ದು ಇಜಿ ಪದ್ಮ ಇಜ್ಜಿ ನಿನ್ನನ್ನು ಅನ್ನ ದುಂಬು ಬಿರೋದು ಒಂದೇ ಆನಲಿ ಗಂಡು ಮಲ್ಪೇನ ಪನಗ ತುಲ ನಮ್ಮ ಪಪ್ಪ ನಮ್ಮ ಓಲೋ ಅನಾಥರಾದಿತ್ತು ನಂಚಿದನ ನಮ್ಮನ್ನು ಕೊಣತು ಸಾಂಕದು ಮಲ್ಲೆ ಮಲ್ತನಗಲು ಆರು ಒಂಜಿ ಆನನ್ನು ತೂದು ನಿಕ್ ಮದ್ಮೆ ಮಲ್ಪುಣ ನಂಡ ಆರ್ನ ಡಿಸಿಷನ್ಗು ಆರ್ನ ವಿಷಯಗು ನಮ್ಮ ಏಪನ ಅಡ್ಡಿ ಬರ್ರಬಲ್ಲಿ ಅತ್ತ ಅಂದಣ್ಣ ಯಾನ್ಲ ವಿನಯಲ ಒಂಜೇ ಕ್ಲಾಸ್ಮೇಟ್ ಆರು ಎಡ್ಡೆ ದಿನಾರು ಅಂಡ ಅಕ್ಲೆ ಸರಿಯಾದ ನಡಪನ್ನ ಮಾಡೋದು ಸಾಧ್ಯನ ಪನ್ನ ತುಲ ಪದ್ಮ ಈ ದಾಲ ಐತ ಬಗ್ಗೆ ಮಂಡೆ ವೆಚ್ಚ ಮಲ್ಪೊಡ್ಚಿ ವಿನಯನ ಬಗ್ಗೆ ಇಂಕು ಮಾತಿ ಗೊತ್ತುಂಡು ಬಾರಿ ಎಡ್ಡೆಂದನೇ ಬಕ್ಕೊಂಜಿ ವಿಷಯಲ ಉಂಡು ವಿನಯನ ಪಪ್ಪ ನಾಗೇಶ್ವರಾಯರಿಗೂ ಬಡ ಇಲ್ಲದ ಬಡವೇರ್ನ ಪುಣ್ಯ ಆವುಡುಂದು ಬಾರಿ ಕನಸುಂಡಿಗೆ ಅಂಚಾದು ಈ ದಾಲ ಮಂಡೆ ವೆಚ್ಚ ಮಲ್ಪೊಡ್ಚಿ ಆ ವಿನಯಲ ಎಡ್ಡೆ ರೀತಿದ ಕೆಲಸುಡುಲ್ಲಿ ಆಯನ ಗುಣನಡತೆಲ ಎಡ್ಡೆಂಡು ಒಂಜಿ ವಿಷಯ ತೆರಿಯನು ಇತ್ತೆ ಬತ್ತು ನಂಚಿನ ಈ ಬದುಕುನು ಈ ಖುಷಿನು ದಾಯ ಬಡ್ಚಿ ಬನ್ಪ ಆ ಮಲ್ಲ ಇಲ್ಲದ ಇಲ್ಲಗ ಒಂಜಿ ಭಾಗ್ಯಲಕ್ಷ್ಮಿ ಅದು ಪೋಲಿಯತ್ತ ಪದ್ಮ ಅಂದಣ್ಣ ಇದೇ ಕುಲ ಪಾತ್ರನು ಮೀರು ನಡಪುನ ಪೊಣ್ಣು ಯಾನತ್ ಖುಷಿಯ ಪಪ್ಪ ಒಪ್ಪಿಗೆ ತಿನ್ನಣ್ಣ ಏನದ ಆಳ ಅಡ್ಡಿಚ್ಚಿ ತುಲ ಪದ್ಮ ನಮ್ಮ ಪಪ್ಪ ಅಂಚಿನ ಒಂಜಿ ನಿಕ್ ಮದ್ಮೆ ಮಲ್ಪರ ಪಿದಾರ್ತಿರ ಪಂಡ ಐಟ್ ಖಂಡಿತವಾದಲ ಎಡ್ಡೆ ತಿಕ್ಕು ಪದ್ಮ ನಮ್ಮ ಖಂಡಿತವಾದಲ ಆರ್ನ ಆ ಮದುವೆದ ವಿಷಯನ ಬೊರ್ಚಿ ಪನ್ಪುಣ ಸರಿಯತ್ತು ದಯಪಂಡ ಅರೆಗ್ ನಿನ್ನ ಬಗ್ಗೆ ಬಾರಿ ಪ್ರೀತಿ ಮೋಕೆ ಉಂಟು ಸರಿ ಅಣ್ಣ ನಿಬ್ಳು ಎಂಚ ಪಂಡರು ಅಂಚ ಎನ್ನ ಮೋಕೆದ ತಂಗಡಿ ನಿನ್ನಂಚಿದಿನ ತಂಗಡಿ ಪಡೆಯಿನಂಚಿದಿನ ಏನು ಭಾಗ್ಯಶಾಲಿ ಪದ್ಮ ಭಾಗ್ಯಶಾಲಿ ಎಂಕ್ಲೇ ಇಲ್ಲಡು ಮೋಕೆದ ದೈತೆ ಗುರುಂಡು ಎಂಕ್ಲೇ ಇಲ್ಲಡು ಮೋಕೆದ ದೈತೆ ಗುರುಂಡು ಆದೇ ಗುಳೆಯರೆ ಉಡಲಡು ಮೋಕೆ ಬೋಡು ಎಂಕ್ಲಿಲ್ಲಡು ಖುಷಿ ತಾಸುಧೇ ಎಂಕ್ಲಿಲ್ಲಡು ಖುಷಿ ತಾಸುಧೇ ಪರತೊಂದುಂಡು ಕಷ್ಟ ನಷ್ಟ ಮಾತ ಮೀರ್ದು ಎಂಕ್ಲೇ ಇಲ್ಲಡು ಮೋಕೆದ ದೈತೆ ಗುರುಂಡು ಎಂಕ್ಲೇ ಇಲ್ಲಡು ಮೋಕೆದ ದೈತೆ ಗುರುಂಡು ಆದೇ ಗುಳೆಯರೆ ಉಡಲಡು ಮೋಕೆ ಬೋಡು ಎಂಕ್ಲಿಲ್ಲಡು ಖುಷಿ ತಾಸುದೇ ಎಂಕ್ಲಿಲ್ಲಡು ಖುಷಿ ತಾಸುದೇ ಪರತೊಂದುಂಡು ಕಷ್ಟ ನಷ್ಟ ಮಾತ ಮೀರ್ದು ಎಂಕ್ಲೇ ಇಲ್ಲಡು ಮೋಕೆದ ದೈತೆ ಗುರುಂಡು ಆದೇ ಗುಳೆಯರೆ ಉಡಲಡು ಮೋಕೆ ಬೋಡು ಎಂಕ್ಲೇ ಇಲ್ಲಡು ಮೋಕೆದ ದೈತೆ ಗುರುಂಡು ಪಂಡಿತರು ಕಾಸಿಗೆ ಬನ್ನಿ ಇದೆಲ್ಲ ಕಾಶಿ ಅತ್ತೆ ಮಾರ್ಯ ಬೊಕ್ಕ ಇಂಚ ನಮ್ಮ ಕಟ್ಟ ಬುಣಿದ ಏಮ ಚಂದ್ರಲ ನಡೆಗೆ ದೂರ ಕಟ್ಟ ಬುಣಿದ ಏಮ ಚಂದ್ರಲ ನಡೆಗೆ ಅಂಡೆ ಪಾಲಿಗೆ போயிನ ಅತ್ತೆ ಇದು ಏಮ ಚಂದ್ರಲ ನಡೆದೈತಿಗೆ ಮರ್ದು ಕೊರಿಯರ್ನ ಬಲಿಂಬೇಗ ಅಂಜ ಅದ್ದು ಮಾರಯ ಯಾನ ಪಾಲಿಗೆ போயிನ ಆಯದಾನ ಈರ್ನ ಕುಟುಂಬದಾಯನ ಅಂಜತ್ತು ಆಡೊಂಜಿ ಪೆತ್ತೈಚ
ಅಣ್ಣ ಪಾಲಿಗೆ ಪೋಯಿನ ತಾನೆ ಅಣ್ಣ ಮಾರುವೇನ ಏಮೆ ಎಂಡೆ ಗುರುವಾಯೂರಪ್ಪ ನಿಕ ಮಂಡೆಗೆ ಪೋಪುಜ ನಿಕ ಅರ್ಥ ಪೂಜ ಇಜ್ಜಿ ಮರೆ ಛೆ ಎನ್ನೊಂಜಿ ಭಾಷೆಗಳು ನಿಕ ಅರ್ಥ ಪೂಜತ ಆಯ ನಮ್ಮ ಚಿನ್ನ ಪೆಲ್ಲತ ಆಯ ಸೊಸೈಟಿಗೆ ಪಾಲುಬಾಡು ಜನ ಅಂಚನೆ ಏಮಚಂದ್ರಗಳ ಪಾಲುಬಾಡು ಏನು ಛಾಯಕ್ಕೆ ಪಾಲಿಗೆ ಪೋಪುಣ ಆಯ ಪಾಲ ಪೆದುತ್ತೇನ ಆಯ ಅತ್ತ ಬೆದುತ್ತಿನ ಆಯ എൻ്റെ പെത്ത പെഴുത്തിന പാലുണ്ടോ അഞ്ചത്ത് അതിന്റെ പാല് പാല് ആ ഇത്ത കൊത്താണ്ട് പേരാ ഓ ഗുരുവായൂരപ്പ ജനിച്ചിന പാലത്തട്ടിലേക്ക് അത്തോലാ പൂജി മാറ ഇത്ത കൊത്താണ്ടത്ത ചായക്ക് പേര് പേരാ ಅವು ಪೇರ ಅಂದ ಅತ್ತ ಮಾರೇರ ಪೇರು ಮಾಡೋಡು ಅವು ಮಾರಲ್ಲ ಒಂಜೆ ಮಾರಯ್ಯ ಈರ ಭಾಷೆನ ಈರ ಭಾಷೆ ಪಾಲಗೆ ಪೇರ ಅಂದ್ ಪೇರ ಅವು ಪಾಲ ಈರ ಭಾಷೆನ ಈರ ಅಂಜೆ ಅತ್ತ ಮಾರಯ್ಯ ಬುಕ್ಕ ಅವು ಎಂತ ಒಂಜಾಬು ಇಂದ ಏನು ಮೂಡು ನಾಮ ಈ ಊರುಕು ಶುರೂಕು ಬಣ್ಣಗ ಶರಿಕಟ್ಟು ತುಳುವೇ ಬರ್ಪೆದಿಚ್ಚಿ ಇಜ್ಜಿ ಬುಕ್ಕ ಅಪ್ಪಗ ನಮ್ಮ ಇಂಜ ಪೋನಗ ಒಂಜಿ ಇಲ್ಲ ಅಡೆಗೆ ಪೋಯ್ ಹೂವಾಡೆ ಜಾಲ್ಗೆ ಪೋನಗ ಅಲ್ಪ 4 ಪಂಡು ಜೋಕಲು ಎಜ್ಜಿನ 4 ಪಂಜೋಕಲು 4 ಒಂಜಿ ಪಂಜೋಡು ಪಂಜೋಡ ಬೋದು ಸೀದ ಬೋದು ಕೇಂಡೆ ಎಂಕಾಪುನ ಉಂಡಾ ಅಂದ್ ಸೆಕೆಂಡರೆ ಎಂಕಾಪುನ ಉಂಡಾ ಅಂದ್ ಕೇಂಡೆ ಅತ್ತನಗ ಮಗ ಉಂಡತ್ತ ಮಾರಾಯ ನಾನೇಂಡೆ ಆ ಪಂಜ ಉಂಡತ್ತ ಆ 4 ಜೋಕಲು ನಾಯಕ ನಿರ್ಣಯ ಮಾರ ಅಂದ ಒಕ್ಕ ಬುಕ್ಕ ಇದು ಎಂಕಾಪುನ ಉಂಡ ಅಂದ್ ಕೇಂಡ ನೆರನ ಇಪ್ಪೇರ ಬುಕ್ಕಳ ಕೇಳಿ ನೆರ್ಪುಣತ್ತಂತೆ ದೊಣ್ಣೆ ಬದಲು ಗೊತ್ತಿರಲಿ ಹಾಕ್ಯಾಲಗಿ ಈ ರಾತ್ ಬರ್ತಿರ್ಬೋದು ದಾಯಕ ಎಂಕಾಪುನ ಉಂಡ ಅಂದ್ ಕೇಂಡ ಅಂಜತ್ತು ಆತು ಬಣ್ಣಗೊಂಡತ್ತ ಎಂಕಾಪುನರು ಬತ್ತಿರು ಎಂಕಾಪುನರು ಬತ್ತಿರು ಅವು ಹೆಚ್ಚಿನ ಮಾರ ಎಂಕಪ್ಪನ ರತ್ತ ಎಂಕಪ್ಪನ್ನೇ ಅವು ಮಾಂದಲ ಒಂಜೆ ಮಾರಯ ಎಂಕಪ್ಪನ್ನೇ ದನ ಬಂಡೇರಿ ಎಂಕಪ್ಪನ್ನೇ ಬಂಡೇರಿ ಅವು ಕೆರತ್ತ ಜನ ಆ ಜನಕ್ಕೆ ಸರಿಕಟ್ಟು ತುಳು ಬರ್ಪೂಜಿ ಏನು ಆ ಜನಗುಂಡತ್ತ ಆ ಬೊಣ್ಣಗೆ ಬಾರಿ ಬೇಜಾರಂಡಿಯಾ ಆ ಪೊಣ್ಣಗುಂಡತ್ತ ಬಾರಿ ಬೇಜಾರಂಡಿಯಾ ಹತ್ತು ಬುಕ್ಕಾಗಲಿ ಬೇಜಾರ ಅಂದ ಇಪ್ಪ ಈ 4 ಜನ ಪುಂಜು ಕ್ಲಿಪ್ನಾಗ ಎಂಕಪ್ಪನ ಉಂಡ ಅಂದ್ ಕೇಂದಾಗ್ಲಿ ಬೇಜಾರ ಅಂದ ಇಪ್ಪ ಅವು ಮಾಂದಲ ಒಂಜೆತ ಮಾರಯ ಎಂಕಪ್ಪನ್ನೇ ಉಂಡೇನ ಅಂದ ಕೇಳೋಣ ಅವು ಮಾಂದ ಒಂಜೆ ಮಾರಯ ಅವೇ ಪರ್ ಬಂದಿದ್ದೀರ ಇವಾಗ ಚಾಕು ತಿನ್ಯಾರದಾಯ್ತಾ ಚಾಕ ತಿನ್ಯಾರ ಕಪ್ಪ ಹೆಚ್ಚೆಂಚಿನ ಚಾಕ ತಿನ್ಯಾರ ಕಪ್ಪ ಹಿಕ್ ಕಪ್ಪೆ ಕಪ್ಪೆನ ಕೇಳಿಯ ಎಂಡೆ ಗುರುವಾಯೂರಪ್ಪ ಕಪ್ಪೆ ಕಪ್ಪೆತ್ತು ಕಪ್ಪ ಕಪ್ಪ ಕೋಳಿ ಕಿಳಿಂಗದು ಓ ಮಾರ್ಯಾರ ಅನ್ನ ಕಪ್ಪೆ ಮಂಡ ಎಲ್ಲ ತೆಲ್ಪಿರ್ ಕಪ್ಪೆ ತಾವು ಮಾರ್ಯಾರ ಅವು ಮರಕೆರಿಂಗಿ ಅವು ಅಂದಲ್ಲ ಒಂಜೆ ಮರಯ ಇರಾಗ ಪದ್ಧತಿ ನೇರಾಗಿ ಬಂಗ ಇರ ಬುಡದಿ ಎನ್ನ ಬುಡದಿ ಉರುಂಟುಂಡು ಎನ್ನ ಬುಡದಿ ಉರುಂಟುಂಡು ಅವು ಬಚ್ಚಂಗಾಯ ಒಂದು ಬರಲಿಕ್ಕೆ ಅಂಜೆ ಹತ್ತು ಮರೆಯ ಎಂಡೆ ಗುರುವಾರಪ್ಪ ಎನ್ನ ಬುಡದಿ ಉರಿಟುಂಡು ಅಣ್ಣ ಅಂಚತ್ತು ಮಾರ ಪನ್ಪುಣ ಉರುಂಟುಂಡು ಹತ್ತು ಪನ್ಪುಣ ಊರುಡುಂಡು ಮಾಡು ಅಲ್ಪ ಅವಮಾನಲ್ಲ ಒಂಜೆ ಮಾರಯ ಪಂಡಿತರೆ ಇರು ವಾಸಿಕ ಮತ್ತ ಮರ್ದು ಕೊಡ್ಪಾರು
ಐನಿ ಎಕ್ಕಡಿಗೆ ನೋಡಿತ್ತೇನೆ ಸಿಕ್ ನಮ್ಮ ಮಾತಿಗಳ ಮರ್ದು ಕೊರ್ಪುಂಡು ಅವೈಕ್ ಮಾತಾಗಿಲ್ಲ ಜಾತಕ ಬಂದ್ಬಿಡು ಬಳಿಮೆ ಬಂದ್ಬಿಡು ಮಂತ್ರವಾದಿ ಪೂರ ಉಂಡು ನಮ್ಮ ನಿಕ್ಕದಾದ ಶೀಕೆ ಎಂಕದ ದೇವರ ಧರ್ಮ ಸಾಲ ಸೀಕಿಚ್ಚಿ ಮಾರ್ರೆ ಮುಖ ವೈಟ್ ಮರ್ದು ಕೊರ್ಪಂದು ಕೇಂದ್ರಿ ಇಂಚನೆ ಏನ ಮಾರ್ರೆ ತೆರೆಯೋಣರ ಓ ಅಂದಂದು ಮಾತ್ರ ತೆರೆಯೋ ನೋಡು ಈ ಜನ ಕಷ್ಟ ಇತ್ತ ಇನ್ನ ಚಾ ಚೌಲಿ ಮಿನಿ ಆಟ ಅಂದು ಚಾ ಚೌಳಿಲಾತೆ ಮಂಡೆ ಬೆಚ್ಚಲಾತೆ ಈರು ದೂರ ಓಪನರು ಎನ್ನ ಪೋಪು ಪೋಪನಾರನ್ನ ಪೋಲೆ ಇನ್ನ ಪಾಳೆ ತಡ ಪೋಲೆ ಎಂತ ಅದು ಪೋಪರ್ನ ಪೋಲೆ ಪಾಳೆ ತಡ ಊಟ ಎಂಕನೊಂಡಾತ ಈ ಊರದ ಭಾಷೆ ಚೂರು ಚೂರ ಬರು ನಿಕ್ಲಿಗೆ ಊರ್ ತಗಲೆ ಬರ್ಪುಂಡ ಎಂದ ಭಾಷೆ ಇಜ್ಜಿ ಎಂಕ ತಮಾಸೆ ಮನ್ಪಿ ಐ ಎಂಕ ತಮಾಸೆ ಮನ್ಪಿ ತೂಪೆ ತೂಪೆ ಐ ಒಂಜತ್ತು ಒಂಜಿ ದಿನ ಎನ್ನಡೆ ಬರುವಿ ಮರ್ದಿಗೆ ಬಳಿಮೆಗೆ ಗೋವಿ ಜನಗಳುಂಡತ್ತ ಮಂತ್ರವಾದಗಳ ಬರುವೆ ಎಂಕ ಒಂಜಿ ಜನ ಉಂಡು ಮಲಯಾಳದ ನಮ್ಮ ಕಣೆಮಾಲ ಜಯಕುಮಾಳೆ ಆಯ ಅಲ್ಪಣಿತ್ತನ ಆ ಜನ ಒಂಜಿ ಪಾತೆರ ಬಂತುಂಡು ನಮ್ಮ ಆ ಪಾತೆರ ಇಂಚ ಬಂಡ ಆರಂಭಕಾಲೆ ಕಲಿಕಂಡ ಬೊಕ್ಕು ಬೋಲ ಕಂಡ ಚಿರಿಕಂಡ ಅರ್ಥ ಏನಡಕೇನೊಚ್ಚಿ ಅಲ್ಪ ಇಪ್ಪೆ ಜಯ ಆಟಕ್ಕೆಲ್ಲೆ ತುಕ ಏನು ಬರ್ಪೆ ಎಂಕನಾನ ಮೀಯೋಡು ಬಳಿಮೆ ಬನರುಂಡು ಮರ್ದು ಕೊರ್ರೊಂಡು ಜನ ಪೂರ ಕಾತಂದುಲ್ಲೇರು ಯಾಮ ಬರ್ಪೆ ಪೇಟೆಗೆ ಬತ್ತಿತ್ತ ಅಂಚ ಅಣ್ಣ ಫ್ಯಾಕ್ಟ್ರಿಗೆ ಎಲ್ಲ ಗುರ್ತು ಮುಳ್ತು ಪೋಯಿನಿ ಈರು ಓಡಿ ಬಿದ್ದಲ್ಲಿ ಯಾನ್ಲ ಪೇಟೆಗೆ ಬತ್ತಿತ್ತೆ ದೂರ ನಿನ್ನ ತೂನಾಗ ತೂಕ ಅಂದ ಅವು ಈ ಅಂದ ನಾಡು ಬೊಕ್ಕ ತೂನಾಗ ಈ ಅಂದ ಬತ್ತ ಪಾತ್ರದ ಪೋಯಿ ಇಂದು ಬತ್ತರ ವಿನಯ್ ಈರೆಲ್ಲ ನನ್ನ ಮದ್ವೆ ಹಾಕ್ನಾರು ಅಪಗ ಪಾತ್ರ ಎಲ್ಲಂದ ವಿಷಯ ಬುಕ್ಕ ಬಿಡು ಈತ ಎದೆಡ್ತಿಕ್ಕ ನಾಗ ಏನ ಪಾತ್ರ ಪಡ ಸರಿಯಾ ಪಡ ಈನ ಕುಶಾಲಿಗೆ ಯಾನ್ ಪಾತಿರುಚಿ ಅವತ್ತು ಏನನ್ನು ಮದ್ವೆ ಹಾಕಿ ಬಂದು ನಿಗನ್ ಬಂತಾರೆ ಎರಡು ಹಂಚಿನ ಮಾತು ದಾದೊಂಡು ಒಂಜಿ ವಿಷಯ ಉಂಟು ಒಂಜಿ ಪೊಣ್ಣನ ಇಚ್ಛೆ ಮಲ್ಪೊಂದಾಟ ಅವ ಮಲ್ಲ ದಾಲ ಬಡ್ಚಿ ಅಲ್ಲ ರಟ್ಟೆ ಪಾತ್ರ ಯಾವನು ಗುಣ ನಡತೆ ಮೀರಿನ ದಾದೊಂಡು ಬಣ್ಣ ಅವಳ ಏನಂಚಿನ ಅನಾಥ ಬಡವೇದಿ ಅಯ್ಯೋ ದೇವ್ರ ಬಡವರೇ ಅನ್ಪತ್ತ ಅಪ್ಪಳ ಮಲ್ಲ ಕ್ಲಿಯರ್ ಪಣ್ಣ ಮಲ್ಲತ್ಲು ನಮ ನಂಬಿನ ದೇವರೇ ಮಾತ್ರ ಮರ ಏಪಲ ದಯ್ಯರ ಸಾಧ್ಯಚ್ಚಿ ದಯ್ಯೇಪಲ ಮರ ಒಂದು ಹೋಗ್ಕೊಂಡು ಸತ್ಯನಾ ಅಂಚನೆ ಮರಟಾಪ್ನ ಪೂಂಡಕ್ಕ ಅವ ಪರಿಮಳ ಬಲ್ಲಿಡಪ್ನ ಮಲ್ಲಿಗೆನೇ ಪರಿಮಳ ಅಂಚ ಎನ್ನ ಬಾಲದ ಭಾಗ್ಯಲಕ್ಷ್ಮಿ ಬರ್ಪಣ ವಿನಯ್ ಈನ ಪಾತ್ರನ ಮೀರ್ ನಡಪನ ಪೊಣ್ಣು ಯಾನತ್ತು ತುಲೆ ಈರತ್ತು ಈರೆನ್ನ ಪಾಲದ ದೇವೇ ಖುಷಿಯಾದ ರಾದ ರಾದ ಕೊಂಡು ಈ ಜೀವ ಸುಖ ಭಾಗ್ಯ ತೂದು ತೂದು ಬರಡು ದೈವ ಎನ್ನ ನಿನ್ನ ನೀರಲೊಂಜೆ ನನ್ನ ಬಣ್ಣ ಬಣ್ಣ ಕಟ್ಟುತ್ತಾನೆ ಕಣ ಎನ್ನ ನಿನ್ನ ಉಸಿರಂಜೆ ನನ್ನ ನರ ನರ ಮೋಕೆದ ಪಾಡನ ನನ್ನ ಸುರು ಸುರು ಹೊಸ ಹೊಸ ಕವಿತೆಲು ಕೊರ್ಲು ದಿನ ದಿನ ಮನಸೇ ಬೃಂದಾವನ
പനി പൂത്തമിത്ത് മുത്തു മുത്തു ബെമ്മോദമിത്ത് സിഗത്തനെ ആസമിത്ത് കൊടിത്തിണ്ടിത്തേ കണ്ണിടിച്ച് നോക്കി മെഞ്ചി നലിപ്പിനി അഞ്ചി ഇഞ്ചി ഉലായിത്ത് ജീവാഞ്ചി വലിപ്പിണ്ടിത്തേ നിന്നനെ ജീവದ ಪಕ್ಕಿ ಬೈದಂಡು ಎನ್ನಡರಾದ ತಾಕುವೆ ಮಟ್ಟಲಡೆ ಮನಸ್ಸಿಡೀ ಸಂತೋಷ ಕಮ್ಮಿನ ಉಡಲಿಡೀ ಮನ್ಮಥನಾಗಾನ ಬಯಕೆಗೂ ತಪ್ಪುದ ತಮ್ಮಾನ ಮರೆತನೆ ಉಂಟಿನಡೆ ಜ್ಞಾನ ಸುಖ ಭಾಗ್ಯ ತೂದು ತೂದು ಕೊಂಡು ಆದೈವ ತುಲಮಗ ಯಾ ನಿನ್ನೆಡ ಏತು ಸರ್ತಿ ಬಂಡೆ ನಮ್ಮ ಗತಿದಾನಂದು ನಂಕಿತ್ತೆ ತಾತ ಕಮ್ಮಿ ನಂಕ್ ಕಮ್ಮಿಲ ಇಜ್ಜಿ ಗತಿಲ ಇಜ್ಜಿ ನಂಗೆ ಗತಿ ಇಜ್ಜ ದಾದ ಪಣಂದುಲ್ಲಾರಮ್ಮ ತುಲಮಗ ನಿನ್ನಡ ಯಾನು ಸರ್ತಿ ಸರ್ತಿ ಬಂಡೆ ನಿನ್ನ ಪೊಪ್ಪ ಪೋಯಿ ಬುಕ್ಕ ಈ ಆಸ್ತಿನಿ ನಿನ್ನ ಹತ್ತಿಂದ ಎನ್ನ ಬುದಾಡ ಮಲ್ತೊಂಡು ಬಂಡದು ನಿನ್ನ ಪಪ್ಪ ದಾನ ಮಾಡ್ತಾರೆ ಗೊತ್ತುಂಡ ಆ ವಿನಯ ಉಲ್ಲತ್ತ ఆయన పుదాడు ఆస్తిలు కూడా బరెదు కొడతారు వినయన పుదాడు ఆస్తిల ఇల్ల బరెదు కొరియరా అవ్వదంటే ఆ వినయన పుడేది పద్మ ఉల్లలత ఆల ನಮ್ಮ ಇಲ್ಲಿಗೆ ಬಗ್ಗಿ ಬುಕ್ಕ ಉಡು ಬಗ್ಗಿಲೆ ಕಾತಂಡೆ ತುಲಮುಗ ಆಲೆ ನಂಕು ಉಂಡತ ಇಲ್ಲಡೆ ಉಡು ಬಗ್ಗಿಲೆ ಕಾತಂಡೆ ಆಲೆ ಇಲ್ಲಡೆ ಪಿದಾಡ ಮಗ ಪದ್ಮ ಈರು ಪಂಡಿಗೆ ಕೇಳು ಜಾಲು ಆಸ್ತಿನ ಮಾತ ವಿನಯನ ಪುದರಡೆ ಬರೆದು ಕೊರಿಯರು ಬುಡೆದಿ ಕಂಡನ ಪುದರಡೆ ಆಸ್ತಿ ಇತ್ತಂಡ ಬುಡೆದಿಗೆ ಇಲ್ಲದ ಅಧಿಕಾರ ಪಂದು ಆ ಪದ್ಮ ಈರು ಪಂಡಿಲಕ ಕೇಳು ಜಾಲು ಆಯನ ಆಸ್ತಿ ಏತ್ತು ದಿನಕ್ಕೊಂದು ಯಾನು ತೂಪೆ ಮಾತಾ ಆ ಚಿತ್ರಿ ಪದ್ಮನ ನಿನ್ನ ಒಬ್ಬನಲ್ಲ ವಿನಯನ ದುರ್ದು ದಾಲ ಸುಗ್ಗಿದ್ದುಲ ಅವು ಆದಿಪ್ಪಮ್ಮ ಉಡಿದಿನ ಪಾತೆರಕ್ಕೆ ಎಂದು ಎಂಚಿನಲ ಮಲ್ಪಿನಂಚಿನ ಬುಡೆದಿ ಗುಲಾಮೇರು ಈ ಊರುಡು ಕೆಲವರು ಉಳ್ಳೇ ಅಹಂಕಾರ ಓಡೆ ಮುಟ್ಟ ಬಂದು ಅಮ್ಮ ಕಪ್ಪೆ ಮೀನು ತಿಂದದು ಬಂಜಿ ದಿಂಜಾವು ಅವೇ ಕಪ್ಪೆಣು ಕೇರಿ ಕಂದಡಿ ತಿಂದದು ಬಂಜಿ ದಿಂಜಾವ ಆ ಕೇರಿ ಕಂದಡಿಲ ನಿಂಗುಣಂಚಿನ ಕಾಳಿಂಗ ಸರ್ಪೆ ಯಾನು ಪುಡ
ಗಿಣ್ಣಿನ ಗೊಪ್ಪ ಅಂದ ಮಗ ಎಂಚಾಂಡಲ ಆ ಇಲ್ಲ ಹಾಸ್ತಿನ ನಮ್ಮ ಬುದಾಡ ಬರದ್ ಮಾಡೋಡು ಇಚ್ಚಿಂದಾಂಡ ಆ ಹಾಸ್ತಿಡ ಸಮಪಾಲನಕ್ಕೆ ತಿಕ್ಕೊಡಿ ಪಾಲು ಪಾಲು ದಾನಕ್ಕೆ ಪಾಲು ಇಡೀ ಆಸ್ತಿಲ್ಲ ಇಲ್ಲಲ್ಲ ನಮ್ಮ ಬುದೇಡು ಬರೇ ಇರ್ಜಿರ ತೀರ್ಜಿಡತ್ತ ತುಲ ಮಗ ಆತ ಮತ್ತು ನನ್ನ ಮಾತ್ರ ನಂಗ ಆ ಇಲ್ಲಲ್ಲ ನಂಗ ಈ ಇಲ್ಲಲ್ಲ ನಂಗ ಸ್ಥಾನಮಾನ ಇಚ್ಚಿಂದಾಂಡ ಬೀದಿ ಬಿಕ್ಕರ ಅಪ್ಪನಿಗೆ ತುಲ ಮಗ ಯಾನ ಹೋಗ್ಬೈತೆ ಆ ವ್ಯವಸ್ಥೆನ ಈ ಮಲ್ಪು ಆಸ್ತಿಲ್ಲ ಇಲ್ಲ ವಿನಯನ ಪುದರಡು ಬರೆದು ಕೊರಿಯರು ಐನ್ ಎನ್ನ ಸ್ವಾಧೀನ ಯಾನು ಮಲ್ತರು ಅವಕ್ಕೆ ಒಂಜೇ ಸಾಧಿ ಅವೇ ಸರಿ ತೂಕ ವಿಕ್ರಮ್ ಯಾನು ಓಲಾಂಡಲ ಪೋಪೆ ನಿಕ್ಕದಾಯ ನಿಕ್ಕಿದಾನೆ ಇಲ್ಲಿಜ್ಜೆಯಾ ಇಲ್ಲ ಆಸ್ತಿಲ್ಲ ನಿನ್ನ ಪುದರಡು ಪಪ್ಪ ಬರೆದು ಕೊರಿಬೇಕ ಎಂಕ ಓಳುಂಡಿಯ ಇಲ್ಲಿ ಪಪ್ಪ ಎನ್ನ ಪುದರ್ಗ ಇಲ್ಲಿ ಬರೋರು ಏನ ಮೆಗ್ಗೆತ್ತಯ ನಿಕ್ ಪಾಲಿಜ್ಜೆ ಆಯ್ತು ಪಾಲು ನಿನ್ನ ಕಪಟ ನಾಟಕದ ಪಾತೆರ ಏನಡ ಬರ್ಚಿ ಆಸ್ತಿಲ್ಲ ಇಲ್ಲ ಇನ್ನ ಬುದರಡು ಬರೆಪ ಒಂದು ಇತ್ತೇನಡ ಬಣ್ಣ ಬಣ್ಣದ ಪಾತೆರವಣ ವಿಕ್ರಮ್ ಯಾಣದಲ್ಲ ಪಪ್ಪಡ ಪಂತಜಿ ಇಲ್ಲ ಆಸ್ತಿಲ್ಲ ಎನ್ನ ಪುದರ್ಗ ಬರೆದು ಕೊರ್ಲೆಂದು ಆ ರಾಜ ಬರೆದು ಕೊಡ್ತನ ತುಲಾ ವಿಕ್ರಮ್ ಎಂಕ್ ನಿಕ್ ಪಾಲ್ಕೊಡೋದು ಆಸೆ ಉಂಟು ಆಂಡ 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 ಯಾನ ನಿಕ್ಕ ಆಸ್ತಿ ಕೊಡುದು ಆಂಡ ಇನ್ನಡ ಒಂಜಿ ಕಂಡೀಷನ್ ಉಂಟು ದಾದ ಕಂಡೀಷನ್ ಬಣ ಯಾನ ನಿಕ್ಕ ಆಸ್ತಿ ಇಲ್ಲ ಇಲ್ಲ ಬರೆದು ಕೊಡುದು ಆಂಡ ಈ ಆ ಸುಲೆನಾಡೆ ಪೋಪತ್ತ ಐನು ಉಂಟವಡು ನಿನ್ನ ಈ ಕೆಲವು ಅನಾಚಾರದ ಕೆಲಸಗಳತ್ತ ಐನು ಉಂಟವು ಐನು ಉಂಟಾಡ ಮಾತಾಡಕ್ಕೆ ಆಸ್ತಿ ಇಲ್ಲ ಜಾಗಗಳೆಲ್ಲ ಬರೆದು ಕೊಡ್ಪೆ ಯಾನ ಯಾನ ಎನ್ನ ಬಿಸ್ನೆಸ್ ಬಿಡೋಡ ಹಾ ಬುಕ್ಕದಾನೆ ಯಾನ ಸೂಳೆ ಕೈತಾಡೆ ಪೋಪೆ ಎನ್ನ ಬಿಸ್ನೆಸ್ ಯಾನ ಆ ಯಮೆ ಬತ್ತು ಬಂಡಲ ಯಾನ ಬಿಡೆ ಸಾಧ್ಯ ಇಜ್ಜಿಂದ ನಿನ್ನ ಪಾಲ್ಗ ಆಸ್ತಿಲ್ಲ ಇಲ್ಲ ತಿಕ್ಕಂದು ಓಡೆ ಕೋಪ ಅಂದ್ರೆ ಯಾನು ತೂಪೆ ಆಸ್ತಿಲ್ಲ ಇಲ್ಲ ಎನ್ನ ಪುದರಡು ಬರೆದು ಕೊರಿಯ ಬರೆ ಒಣರ ತೀರ್ಜಿಡತ್ತ ವಿನಯ ಈ ದಾನೆಂದು ನೆನತ ಈ ವಿಕ್ರಮ್ ಪಂಡ ದಾನೆಂದು ನೆನತ
ಮಾಮು ತುಲೆ ಈ ರಂಚ ಪನೋರ್ಚಿ ಇರು ಬೇಗ ಉಸರಾಪಾರ ಇರು ಉಸರಾದ ಈಗಲಿಗೆ ಬುತ್ತಿ ಪರೋಡ ಅವೇ ಕ್ಲಾಸ್ ತುಲೆ ಇರು ಮರ್ತು ಬರ್ತು ಸರಿ ನೀ ಇರು ಮರ್ತು ಬರ್ತಾರೆ ನಮ್ಗೆ ಏನು ಉಸರಾಪುಡಿ ಪಲ್ಲೆ ಓ ನಟ್ಟು ಪರದೇಸಿ ಈ ಜಿಲ್ಲೆದ ಮೇಲೆ ಏ ಬಾಬುನದೆ ಈ ಮೂಲ ಮಾಮನಂದು ಹಾಟ ಕೊಡಂದಿದ್ದಾನ ನಮ್ಮೇ ಮಾಡ್ಬೇಕ ಮಾಮನ ಚಾಕ್ರಿ ಮಾಡ್ತದೆ ಯಾನು ಇಲ್ಲದ ಬೇಲೆ ಅಂತ ಮನ್ಕೊ ಮಾಮನ ಚಾಕ್ರಿ ಮಾಡ್ತಾನ ಏನ ತಪ್ಪ ಬಲ್ಲೆ ಮಾಮನ ಚಾಕರಿ ಬಂದು ಈ ಇಡೀ ದಿನ ಮೂಲೆ ಕುಳಂದಿತ್ತಂದಣ್ಣ ಇಲ್ಲದ ಬೇತ ಏ ಬಾಬುನದೆ ನೀ ನಾನು ಏರ್ಲ ಚೇನ್ನಗಲಿ ಜಂದಾದ ಬೋಂಡೆ ಮಾಮಿ ಯಾನೆ ಮಾಮನ ಚಾಕ್ರಿ ಮಲ್ಪೇರ ಪಲ್ಯ ತುಲೆ ಈರು ಮಾಮನ ಚಾಕ್ರಿ ಮಲ್ಪರ್ನಾನ ಸರಿ ನಾನು ಇಲ್ಲದ ಬೇಲೆ ಮಲ್ಪೆ ನಾನು ಮಲ್ಪೂಜಿ ಬಂಡೆನಾ ದಾನೆ ಪಂಡದ ಎನ್ನ ಕಂಡನೆನ ಚಾಕ್ರಿ ಮಲ್ಪರ ಹೀ ಮಾಡುತ್ತೆ ಏನಣ್ಣ ಬೆಳ್ಪಂ ನಾಟಕ ಎತ್ತದಾನ ಬಾರಿ ಬಾತಿರುವ ನಡಪಿ ಬುಲ್ತು ನಡಪು ಒಂಜಿ ಗಂಟ ಅಲ್ಲಿ ಕುಂಟುಂಡು ಐನ ಅರ್ಧ ಮಾಡಬೋ ಸಾಯ್ತಿಲ್ಲ ಬುಲ್ತಿಲ್ಲ ಬುಲಿ ಕೂಡ ಮುಕ್ಕಾಯಿ ಓ ರಕ್ಕಸದಿ ಆ ಬಾಲೆಗೆ ಹಾಕತ್ತ ಕೈ ಪೊಲಿದು ಬಾರೆ ರಕ್ಕಸದಿಗೆ ಬಾಲೆಗೆ ಇರಿಗೆ ಬೈಲೆ ಕೊಂಡು ಬಾಲೆ ಬಾಲೆಗೆ ಬಾಲೆನೆ ಆ ಬಾಲೆನ ಮೂಜಿ ಪೊರ್ತು ಚಾಕ್ರಿ ಮುಗಿಂಚು ತುಯರ ಆಗುಜ ಇನ್ನು ಈ ಎನ್ನ ಚಾಕ್ರಿ ಮಲ್ಪನ ಇನ್ನ ಆ ಬಾಲೆ ಮರ್ತು ಬರ್ಬಿಟ್ಟು ನನ್ನ ಕಣ್ಣು ಪೊತ್ತೊಂದುಂಡ ಬಾಲೆಗೆ ಎರಡು ಮಣಿ ರಾಣಿ ಇருக்கு ಸಂಘಟನೆ ಇருக்கு ಮತ್ತೆ ಯಾರು ಬರ್ಬಿಜ ಇருக்கு ಸರಿ ಮರ್ತು ಬರ್ರೆ ಬರ್ತಾಂಡ ಗುರು ಡಬಲೆ ಅದು ಕೊಡಬೇನೆ
ಪಾಪ ಮರ್ತು ಬರ್ಲಿ ಚೂರು ಬರ್ಲಿ ದಾದ ನಾವೊಂದು ನನಗೆ ನಿನ್ನ ಆಸೆನೇ ನಡಬೇಕು ಆಂಡ ಈ ಪುಣ್ಯ ಬಾಳೆ ನಿನ್ನ ಮಗದ ಹೆಚ್ಚು ಚಾಕ್ರಿ ಮಾಡ್ತಾರೆ ದೇವರಿನ ಹಾಕ್ಲೇನೆ ಎಡ್ಡೆ ರೀತಿದೆ ದೇವರಿ ಎಡ್ಡೆ ಮಾಡ್ಕೊಡ್ಬೇಕ ನಮ್ಮನ್ನು ಬುಡ್ದು போயிரு ಚಿಕ್ಕಮ್ಮ ಬುಡ್ದು போயிரு ಅಯ್ಯೋ ದೇವರೇ ದಾದ ಮಲ್ಕೊಡು ಅಪ್ಪ ದಾಣೆ ದೇವರೇ ಅಪ್ಪ ದಾಣೆ ಮಗ ಅಪ್ಪನ ಪ್ರಾಣ ಪೋಣವಾಗ ಅಯ್ಯೋ ಪಪ್ಪ போயிರ ನಾನಿಯಾರನು ಪಪ್ಪ ಅದನ್ನ ಪಡಿಯಣೆ ಅಯ್ಯೋ ಯಾರು ದಾದ ಮಲ್ಕೊಡು ದಾದ ಮಲ್ಕೊಡು ಕಾಜಿ ಕುಂಕುಮ ಬೊಟ್ಟು ಪುರ ದಿಯರಿಚ್ಚ ದೇವರ ಮೂಜಿ ದಿನದ ಬದುಕೊಡುದಾಯೆ ನಂಜಿ ಮಚ್ಚರ ಆಸೆ ದುರಾಸೆ ದಾಯೆಗು ಮೂಲು ಪೋನಗ ಕೊನೋ ಪೊರ ಮೂಜಿ ದಿನದ ಬದುಕೊಡುದಾಯೆ ನಂಜಿ ಮಚ್ಚರ ಆಸೆ ದುರಾಸೆ ದಾಯೆಗು ಮೂಲು ಪೋನಗ ಕೊನೋ ಪೊರ ಬಾಡಂಗಿ ಪೂವು ನನ್ನ ಜೀವನ ಬಾಡಂಗೆ ಒಲಿವ ಕಣ್ಣ ನೀರುದ ಕಥೆನೆ ಮೂಲಾಂಡು ದಿನಲ ಬಾಳ್ಡು ವ್ಯಥೆನೆ ಕೇನುಂಡು ಬ್ರಹ್ಮೆ ಬರೆಯಿನ ಬರವು ತೆರೆಯಂದು ಗಾಳಿ ಗೋಪುರ ಈ ಪೊಣ್ಣನ ಸೆಲು ಬಾಡಂಗಿ ಪೂವು ಪೊಣ್ಣನ ಜೀವನ ಬಾಡಂಗೆ ಒಲಿವ ಬಾಡಂಗಿ ಪೂವು ಬಾಡಂಗಿ ಪೂವು ಯಾನ್ ಚಾತು ಕೊಟ್ಟೆ ಬೋರ್ದ ಪಾಯಿಂಟ್ ಇಪ್ಪಡು ಒಯ್ತ ಗುಟ್ಟಿಗೇನ್ಗ ಇದಕ್ಕೆ ಪೆಲತ್ತ ಕುಟ್ಟಿಯಾವ ಪೇರಂಗಾಯ್ತ ಕುಟ್ಟಿಯಾವ വിധാത പകരം എന്റെ പേര് ചാത്തുകുട്ടി പേർದ ವಿಷಯ ಅಂಜಿ ಬಿಡ್ದು 13 ವರ್ಷ ನನ್ನ ಪೆತ್ತ ಸಂಕಂದೆ പേർലജ്ജി പെത്തലജ്ജി എറുമ്പെന്തു ഇജ്ജേജി അങ്ങനല്ലേ എന്റെ പുതര് ചാത്തുകുട്ടീന്ന് ചാത ഉണ്ടേനാ എന്റെ മണ്ട ശരീജ നിക്ക് അർത്ഥ പൂജ എന്റെ പേര് ചാത്തുകുട്ടി ಓ ಉದಾರ ಚಾತುಗುಟ್ಟಿಂದ ಐನುಕ ಬತ್ತಿಟ್ಟು ಮಂತ್ರ ತಾನೇ ಆತು ತಾನೇ ಬರ್ತಾರೆ ದಾದ ಹೊಡ್ತೀನಿ ಇದಕ್ಕೆ എന്റെ സീതു ബേനു ದಾದ ಬನ್ನಿ ನಾನು ಮಗಳಿಯ എന്റെ പലാകിറാക്കി മരുന്നുണ്ട് അലകി എങ്ങനെ ആവോടും ಬನ್ನಿ ಮೂಜಿ ವ್ಯವಸ್ಥೆ ಬಾಸು ಎಡ್ನ ಎಡ್ನ ಮಗಳಿಯ നിങ്ങൾ കോപ്പ ആക്കണ്ട എന്റെ പലേകിറാക്കി ആലക്ക് മരുന്നുണ്ട് എങ്ങനെ ആവോടും പണ്ട് നിങ്ങൾ നിങ്ങൾ ഇന്ന അമ്മ ആടുന്ന
ಆ ತಿಂಗಳಿಗೆ 15 ತಿಕ್ಕನ ತೈನ್ ಸೋಕು ಪುಡೆ ವೈಟ್ ಅಂತ ನಿಂಗಾಲ ತಿಕ್ಕೊಂಡು ಯಾನೇ ಅಂಗಡಿ ಹಿಡ್ಕೊಂಡ್ರೆ ನಿಂಗಾಲೆ അങ്ങനെ അല്ലേ നിങ്ങൾ അർത്ഥായിച്ച എന്റെ പേര് ചാത്തുക്കുട്ടി ഞാൻ ഇങ്ങനെ സീതു നോക്കൊണ്ടേ പണ്ടേ സീതു പോടാ സീതു പോണ నీకు ఎట్టేడు అనిపే సీతు నాకు ఎలా ఉండేది నీకు నీ కోపకన్న సీతన గిరాకీ ఎలా ఉండేది 1000 ఇన్న తూయడనండ పల్లె క్యాబేజీకి వచ్చింది అంచనే వచ్చాడు ನಾನು ಶೀತನ ನೋಡ್ಕೊಂಡು ಹೋಗಲ್ಲ ಕೂಡ ಶೀತನ ಸುದ್ದಿ ತಗೊಂಡೆ ಹೋವೇನ ನಾ ಎಟ್ಟೇಳು ಅನ್ಪೆ ಓಪನ ಪೋಮುಲ್ತು ನಾನು ಶೀತನ ನೋಡ್ಕೊಂಡೆ ಹೋಗಲ್ಲ ಬಸ್ ಸೈಲ ಉಂಟು ಅಂದ ನಿಕ್ಕಿ ಏರಿಯ ಸಾದಿ ವನ್ನೇರಿಯ ಒಲ್ತು ಹತ್ತಿರ ഇത്ത ಗೊತ್ತಾಗ എൻ്റെ പലക്കാട് എൻ്റെ ഊർ ನಾ ಬೆಳೆಯ ಪಂಡಿತ ಮರ್ದು ಬಳಿಮೆ ಮಂತ್ರವಾದ ಪೂರ ಮನ್ಪುಂಡು ಮಾಟಳ ಮನ್ಪುಂಡು നിങ്ങൾ ಕೋಪ ಹಾಕಂಡ ಅಯ್ಯೋ ಸೀತು ಆ ಪಾಲದಂತೆ ಕಾಡು ನಿನ್ನ ಪಾಲಕಾಡುಗಳ ಸವಾರಿಯಾ ನಿಕ್ಕೆ ತುಳು ಬರ್ಪು ಜಾತು ಇನ್ನ ಕಣ್ಣುಗಟ್ಟ ಕೊರ್ಚ ಅರಿವು ತಿಗಾದಾಟ ಅರಿವು ಸಣ್ಣ ಇದ್ದು ಬೇರೆ ಈ ದೈವತ್ತನೇ ಇದೆ നിങ്ങൾ ಯಾರೆಂದು ಕೇಟಿಡು ಯಾರು ಇನ್ನ ಅಮ್ಮೆ ಕೊಂಚ ತೂನಾಳ ಗೊತ್ತಾವ ಮಾರೆ ಯಾರು ಸೀತನ ಕಣ್ಣಣಿ ನಾ ಮರ್ಯಾದೆ ಪೋಪಣ ಪೋ ಇದೆ ಬತ್ತಿರಗ್ಲೇ ಜಾಸ್ತಿ ಆತನೆ ಈ ನನ್ನ ಕೇರಳನ ತಾಕಿರ ಶುರು ಮಾಡ್ತಾನೆ ನಮ್ಮೆ ಓ ಮುಜಿಗಾಸೆ ಹೋಳಿ ಗುಟ್ಟದ ಬೇಲ ಒಲ್ತು ಅದೇ ನಿಕ್ಕ ಅರ್ಥಾಪೂಜ ಒರ ಪಂಡಿತ ಪಲಕಾಡು ನಾಡು ಈ ಪಾಲಕಾಂತ ಕಾಡಿಗೆ ಈ ಸೀತನ ಸವಾರಿ ಅದು ಇದು ದೈವತ್ತನೇ ಇಡಿ ನಾನು ಶೀತಲು ತೂವಳ್ದೇ ಬತ್ರ ಶೀತಲು ತೂವಂದೆ ಪೋಪುಜಿ ಅಂದ ನಿಕ್ಕೆ ತುಳು ಬರ್ಪಣ ಕಣ್ಣುಗಟ್ಟ ಎಂಡೆ ಗುರುವಾಯೂರಪ್ಪ ಎಂಚಿನಕ್ಕೇನು ಭಯ ಕುರ್ಚ ಅರಿವು ಕೊಡ್ತೀನಿ ತಿಗಾಲ್ದಾಟ ಅರಿವುನೇ ಹೆಂಚಿನ ಅರಿಪುನು ಈ ಪಂಜಲ್ಲಿ ಶೀತ ಅರ್ಥಾಪುಂಡು ಶೀತಲು ತೂಳು ಕೊರ್ಚ ಅರ್ಥಾವು ಶೀತುಗುಲ ಕುಟ ಸೀತಲು ಲೆಪ್ಪೆಲ್ಲ ಶುರು ಮಾಡ್ತಾನ ಅಯ್ಯೋ ಉಂಟಾ ನಿಕ್ಕೆ ಎಟ್ಟೆ ಅನ್ಪೆ ಪೋಪ ನನ್ನ ಪೋ ಇಜ್ಜಿ ನನ್ನ ನಾನು ಕೆಕ್ಕಲ್ ಕೈ ಮಾಡ್ತಿದ್ದೇನು ಇಲ್ಲಡೆ ಬರ್ತೀನಾಗಲಿ ಬಿದಾಯಿ ಮಾಡ್ತಾರೆ ಬಂದಿಂದೆ ಹೋ ಬೇಲೆ ತುಲ್ಲ ನಿನ್ನ ಜನನ ತನನ ತೋ ಜನನ ತನನ ಜಾಗ್ರತೆ ಮಾಡ್ತಾನು ಓಪಣ ಇಜ್ಜಾಣ ನಿಕ್ಕೆ ನಾ ಚೀಪೆ ಇತ್ರೆನಿಗೆ ಪಿಂಜಿ ಬರ್ಕೊಂಡು ಜಾಗ್ರತೆ ಮಾಡ್ತಾನು ಹೋ ಬೇಲೆ ತುಲ್ಲ ನಿನ್ನ ಪಂಡಿತರೆ ಆ ಈರೆಗೆ ನೆರಿಯಂಡ ಬೇಜಾರ್ ಮಾಲ್ಪಡಿ ಆಗುವಂತೆ ದರೆ ಸರಿಜ್ಜಿ ಈರೆಗೆ ನೆರಿಯಂಡ ಬೇಜಾರ್ ಮಾಲ್ಪಡಿ ಕಂಡನಿ ದಾಣೆ ಎನ್ನ ಕಂಡನಿಂದ ಪಂಡೆನ ವಾ ಅಮಾಸೆಗೆ ಪುಟ್ಟಿನಾಯ ಮಾರೆ ಆಯ ಕಂಡನಿಂದ ಚೊನ್ನ ಅತ್ತಿಯೇ ಆ ಎನ್ನ ಬೇಲದ ಎತ್ತ ಆಲ್ಕಟಿ ಛೇ ಆಯ್ ಕಂಡನಿಂದ ಬಂಡೆ ಆ
ಆನ್ ಬುಡೆ ಮಗ್ಗ ಕಂಡಣಿದ ಬಣ್ಣ ಗೊತ್ತುಂಟ ಈ ಪಂದೆ ಕುಳ್ಳುಲೆ ಪಂಡಿತರೆ ಹಾಗೆ ಮರ್ಲಿ ಅತ್ತೆ ಇರ್ ದಾನೆ ಬಾರಿ ಅಪರೂಪ ತಗೋತಾರೆ ಶೀತು ನಿತ್ರನೇ ಬರ್ಪೂಜಿಯ ಹೂವಲ್ಲ ನಿಮ್ಮ ಮಾಟವನ್ನು ಬರೀತೀನಿ ಓ ಚೀತು ಹಿಂಗನೆ ಬಾ ಅಣ್ಣೆ ದೂರ ಬೋತೆ ಅರೆ ಪೇಟೆ ಬೋತೇನೆ ಅಮ್ಮ ದೂರ ಬೋತೆ ಆ ದೂರ ಕೂತೆ ಬಂದು ಗೊತ್ತಿಜ್ಜಿ ಪದ್ಮ ಈ ವರ್ತಿಯ ಉಪ್ಪನಾಗ ಇನಡ ಒಂಜಿ ಪಾತೆರ ಪಂಪಿ ಒಂಜಿ ಆಸೆಡು ಉಳ್ಳೆ ಪದ್ಮ ಯಾನು ಒಟ್ಟಿ ಉಪ್ಪನಾಗ ಕೇಳೋಡಿ ಏರಿತ್ತಿನ ಕೇಳೋಡಿ ಎಡ್ಡ ವಿಷಯ ಕೇಳಿ ಏರಿತ್ತಿನದಾನೆ ಒರ್ತಿತ್ತಿನದಾನೆ ಇಂಚಿನ ವಿಷಯ ಬರಲಿ ಇಲ್ಲ ಪದ್ಮ ಈ ಆಸ್ತಿಲ್ಲ ಇಲ್ಲಿಡ್ಲ ಎಂಕ್ಲ ಅಣ್ಣಗ್ಲ ಸಮಪಾಲು ಉಂಟು ಎಂಕ್ಲ ಅಂಚನೆ ಎತ್ತ ಪದ್ಮ ಅವನು ಎರಡು ತಾಯಿ ಕೇಳುವರು ಆಡನೆ ಕೇಳೋಳಿತ್ತ ಪದ್ಮ ಎಂಕ್ ಯಾನಕೇನು ನಂಗೆ ಸಮಪಾಲ ಆವಡುದತ್ತು ಯಾನೊಂಜಿ ಪ್ರಶ್ನೆ ಕೇಂದ್ರ ಅತ್ತಿ ಎನ್ನ ಪ್ರಶ್ನೆಗೆ ಈ ಉತ್ತರ ಸರಿಯತ್ತ ಸರಿ ಪದ್ಮ ನಾನ ಒಂಜಿ ಪ್ರಶ್ನೆ ಕೇಂದ್ರ ನಿನ್ನ ಅಣ್ಣೆ ನಿನ್ನ ಕಂಡಣಿ ಎನ್ನ ಅಣ್ಣೆ ಒಂಜಿ ವಸ್ತು ಕೊಣತೆಂದ ಅಂಡ ಐನ ಯಾನು ದೆತೊನಲಿಯ ಪದ್ಮ ಅವನ ಆಡನೆ ಕೇಳೋಳಿ ಅತ್ತಿ ಆ ಯಾನು ಕೇಂಡ ಆಯ ಕೊರೆ ಅಪ್ಪಗ ಆಯ್ಕೀರಿ ರಡ್ಡು ಪಾಲಿಟ್ಟು ನಿನ್ನ ವಸ್ತು ಕಣತಾರ ನಾಡು ಅತ್ತಿ ಎಡ್ಡ ವಸ್ತು ಎಂಕ್ ತಿಕ್ಕಂದ್ ಅಂಡ ಒಂಜಿ ಗಳಿಗೆ ಕಾಂಡಲ ಆ ವಸ್ತು ಎಂಕ್ ಸೇರೋಡು ಪಂಡ್ರೆ
ಎಂಚಿನ ವಸ್ತು ದಾದದು ಪಲ್ಲೆ ಎತ್ತ ಸರಿ ಆ ವಸ್ತು ನಿನಡುಂಡು ಪದ್ಮ. ಎನ್ನಡೆ ಉಂಡ ಎನ್ನಡೆ ಇತ್ತು ನಂಡ ನಾನು ಕೊರ್ಪೆ ಐದು ತಾನೆ ಅವಳು ಅಪ್ಪಗಂಡ ದಾಲ ಕಷ್ಟನೇ ಇಚ್ಚಿತುಲ ಪದ್ಮ. ಯಾನು ಕೇಂಡಿನೇನೆ ಖಂಡಿತ ಕೊರುವಣ ಪದ್ಮ. ಎಂಚಿನ ವಿಷಯದ ಪಲ್ಲೆ ಅವೆದ ಮುಖ ತೂಕದಾದಂದು ತುಲೆ ಓಕೆ ಸರಿ ಎನ್ನ ಮಾಂಗಲ್ಯ ಬೊಕ್ಕ ಎನ್ನ ಮಾನನು ಕುರ್ತು ಹೂವೇ ವಿಷಯಕ್ಕೆ ಯಾನು ಕೊರುವೆ ಪದ್ಮ. ಆ ರಡ್ಡು ವಸ್ತುಲೆಡೆ ಎಂಕ ಬೋಡಾಯ್ನ ಒಂಜಿಗಳಿಗೆ ನಿನ್ನ ಮಾನ ಕಿಚ್ಚಿನ ಪಾತ್ರದ ಚಾಂಡಲ ಬೇತದಾಲ ಹತ್ತು ಪದ್ಮ. ಎನ್ನ ಪಾತೆರನು ಅರ್ಥ ಮಲ್ತನು ತುಲ ಈ ನೀಲವಾಯ್ ಆಕಾಶಡು ಸೂರ್ಯಗಳ ಆಶ್ರಯ ಉಂಡು ಅಂಚನೆ ಚಂದ್ರಗಳ. ಆ ಸೂರ್ಯ ಚಂದ್ರ ಲೆಕ್ಕಂದಿ ಮೆಗ್ಗಿಪಲೆ ಯಾಲ್ನ ಅಣ್ಣೆಲ ಅವೇ ಅಣ್ಣಗ ಈ ನಿನ್ನ ಶರೀರ ಸುಕೊಂಡು ಕೊರಿಲೆ ಕಣೆ ಎಂಕ್ಲ ಒಂದಿ ಪೊರ್ತುಗು ಕೇಣುವೆ. ಈ ಆಕಾಶದ ಸೂರ್ಯ ಚಂದ್ರ ಕೋಟಿಗಟ್ಟಲೆ ನಕ್ಷತ್ರಗಳ ಆಶ್ರಯ ಉಂಡು ಅಡ ಯಾನದಾನೆ ಬಾಣ ಮಾರ ಸೂರ್ಯ ಬಂದು ನೆನೆತನ ಚಾಂಡನ ಈ ಪೆತ್ತ ಮೋಡದ ಪಿಲಿ ಪಂದೆಂಕು ತೆರಿಯಂದು ಎನ್ನ ಪಲನ ತಾಳ ಪಂದೆ ಸಿ ಈಳವುದಿರಿ ಪಲೈ ನಿನ್ನ ಅಪ್ಪೆನ ಬಂಜಿರ್ದು ಬತ್ತಿನ ಪಲೆಯೇ ಯಾಣತ್ತು ಅಂಚನೆ ಆ ವಿನಯಲ ಎನ್ನ ಅಪ್ಪೆನ ಬಂಜಿರ್ದು ಬತ್ತಿನ ಎತ್ತು ಈ ಪಲಯಗ ಸಮಾನ ಪಂದು ನೆನೆತಾತೆ ಪದ್ಮ. ಇತ್ತೆ ಇಲ್ಲಲು ಏರ್ಲ ಇಜ್ಜೇರು ಇತ್ತೆ ಒಪ್ಪುಲ ಪದ್ಮ. ಹಿಚ್ಚಿ ಎನ್ನ ಪಾತ್ರ ಉಂಟುವೆ ಇಂದು ಖಂಡಿತ ಸಾಧ್ಯಚ್ಚಿ ಇದು ನಾ ಕಡೆ ತೌತಾರಣ ಅಂದು ಯಾರು ಪಂಡಿತ ಕಡೆ ತೋತಾರ ಅಂದ ಈತ್ ಮಲ್ತಿನ ಎಂಕ್ ನೀನು ಒಂಜಿಗಳಿಗೆ ಸ್ವಾಧೀನ ಮಲ್ತನರ ತೀರ್ಜಿಡ ಯಾಣ ಆನತ್ತೆ ಮೂಲು ಏರುಳ್ಳೆರಿಂದ ಯಾಣ ತುಪ್ಪೆ ಈ ಸೈಡು ಯಾರು ಸೈಡು ಓದುಡ ಕಣಪು ಈ ಪಾಪನ ಸಾಧಿ ಸರಿ ಈ ಶೇಖರ ಪುನರ ನಿನ್ನ ಸಾಧಿಗೆ ನಾನು ಏಪಲ ಅಡ್ಡ ಬರುವುದಿಲ್ಲ ವಿಕ್ರಮ್. ಒಂದು ವೇಳೆ ಮಾನವತಿ ಪೊಣ್ಣುಲ ಮಿತ್ತು ಕೈ ಪಾಡಿ ಉಂದಾನ ನಿನ್ನ ಕೈನೂ ಅಪ್ಪ ಕಟ್ಟೆ ಜೀವನ ಬಾಳಂದೆ ಒರಿವ ಕಣ್ಣ ನೀರುದ ಕಥೆನೆ ಮೂಲಾಂಡು ದಿನಲ ಬಾಳು ವ್ಯಥೆನೆ ಕೇಳುಂಡು ಬ್ರಹ್ಮೆ ಬರೆಯಿನ ಬರವು ತೆರಿಯಂದು ಗಾಳಿ ಗೋಪುರ ಈ ಪೊಣ್ಣನ ಆಸೆಲು ಬಾಳಂದಿ ಪಂಡಿತರ ನಮಸ್ತೆ ದೂರಂಚಪ್ಪ ಯಾರು ഞാന് ಹನುಮನಾಡೆ പോയിനി ಅವು ದಾದ ಹನುಮಾನ ಪಂಡಿತರ ಇರೇಗ എന്റെ ഗുരുവായൂരപ്പ നിക്ക് എഞ്ച പണോಡು നിക്ക് ಅರ್ಧ ಭುಜ ഞാൻ ಹನುಮನಾಡೆ പോയിನತ್ತ ಹನುಮಾನ ಇದು ಪನ್ನ ಬಲಿಮದ ಪ್ರಕಾರ ಕಟ್ಟಪ್ಪುನಿತ ಗಣೇಶನ್ನೇ ಸೈಪೆರಿಂದ ಅಥವಾ ಬದುಕುವೇರಿಂದ ആര് സയ്യേര് ആരെങ്കിലും ಗೊತ್ತುಂಟು ಬದುಕರ ഞാൻ
ಹನುಮನಡೆ ಹೋಯ್ನ ಗೊತ್ತಾಯ್ಜ ಕೆನಕ್ಕಿನರಿ ಪುನಃ ಓಹೋ ಒಂದು ಕನಕ್ಕನರಿ ಪುನಃ ಹನುಮಾನಡೆ ಪೋಯ್ನ ಆತ ಹಾ ಇತ್ತೆ ಅಡೆದಾನಿಂಚ ಬಾರು ಕನಕ್ಕಾವಡ ಇರೇನು ಗೊತ್ತಾಯ್ರೆ ಎಂಜಿನ ಬಾದರ್ನ ಮಾರೆಯ ಕನಕ್ಕಿನ ಗೊತ್ತಾಬಣೆ ತಿನೇರ ಪುಡ ಹಾ 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 ಇತ್ತೆ ಹನುಮಾನಡೆ ದಾನಿಂಚ ಬಾರು ಈಗ ಹೊರ ಬಣ್ಣತ್ತ ಆಡ ಬಾದರ್ದ ಬಾರ್ ಪೆದು ಹೋಯ್ನ ಬುಕ್ಕ ಬಂಡಿ ಕುಕ್ಕಿಂಡಿ ಮಿಂಡಿ ಕೊರ್ಪೇಂದು ಕುಕ್ಕಣ್ಣ ಮಿಂಡಿ ಅವು ಏರೇ ಕುಕ್ಕಣ್ಣ ಮಿಂಡಿ ನಿಕ ಅರ್ಥ ಭುಜ ಉಪ್ಪೇರು ಅಚ್ಚರು ಪರ್ನಗ ತಿನ್ನಗ ನಕ್ಕರು ಹಾ 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 ಕುಕ್ಕುದ ಮುಡಿ ಕುಕ್ಕುದ ಮಿಡಿ ಅತ್ತಿಯ ನಕ್ಕುನ ಈ ಪಂಡಿತಗ ಮರಳು ಮಾರೆ ಹಿಂದೆ ಇಂಚನಿ ಪುಣ್ಣ ನನ್ನ ಏತು ಜನನು ಕುಕ್ಕಣ್ಣ ಮಿಂಡಿ ಮಲ್ಪೇನ ದೇವರಿಗೆ ದೇ ಅವು ಕುಕ್ಕುದ ಮುಡಿ ಉಪ್ಪಾಡು ಎಂದು ಬನ್ನೋಡ ಇನ್ನು ಉಪ್ಪಡ ಹಾ ಉಪ್ಪಡಾತ್ ಉಪ್ಪಡು ಹೌದಾ ಅಂದಲ್ಲ ಒಂಜೆ ಮಾರೆಯ ಅವಡು ಇತ್ತೆ ಹನುಮೆ ಕುಕ್ಕುದ ಮುಡಿ ಕೊರ್ಪೆಗೆನಾ ಏಕ ಕೊರ್ಪೆಗೆ ಆಯ ಬಂಡಿ ಕುಕ್ಕಿಂಡ ಮಿಂಡಿ ಇನ್ನು ಕೊಯ್ಪೆಗೆ ಅಂಡ ಬೂರಿನ ಪೆದ್ದರ ಜನೈಜಿಗೆ ದಾದಕ್ಕೆ ಜನಿಜಿಗೆ ಪೆದ್ದರ ಜನೈಜಿಗೆ ಪೆದ್ದೆ ದುವಾ ನಮ್ಮನೆದ ಪೆದ್ಪಟ್ಟಿಗೆ ಮಾರೆ ದೇ ದಾದಕ್ಕೆ ಜನಿಜಿಗೆ ಕುಕ್ಕುಂಡಿ ಕೊಯ್ಪೆರತ ಬೂರಿನ ಪೆದ್ದರ ಜನೈಜಿಗೆ ಎಂದೆ ಇದು ಪೆದ್ದರನೇ ಜನ ಕಡಿಮೆ ಆತನಿಗೆನಾ ಅಂಜ ಬಂಡೆ ಪೆದ್ದರ ಜನೈಜಿ ಇದು ಐಕ್ ಈರದಾದ ಬಂಡರು ಐಕ್ ಯಾನು ಬಂಡೆ ಪೆದ್ದರ ಯಾನು ಪೆದುವೆ ಪೆದ್ವೇನು ಬಂಡೆ ಈರು ಪೆದ್ದರ ಬಂದಿದ್ದಾರೆ ಈರು ಈರಾಗ ಪೆದ್ದರ ಆಪುಂಡೆ ಬಂದಿದ್ದಾರೆ ಈರ ಆಂಜವತ್ತೆ ಬುಜಿ ನಮ್ಮ ನಮ್ಮ ಬೇಲೆ ನಮ್ಮ ಮನ್ಪುವ ದೇ ಈರ ಆಂಜವತ್ತೆ ಬಂದಿದ್ದಾರೆ ಪೆದ್ದರ ಈರೆಂಚಿನ ಕುರ್ತೇಲ್ ಕುರ್ತೇಲ್ ವಾತೆ ಅಂಜ ಅದ್ದು ಮಾರೆಯ ಪೆದ್ದೊಡ್ಚ ಓ ಅಂದು ಬೂರ್ನೆನು ಪೆಜ್ಜುನ ದೇ ಅವು ಬೂರ್ನೆನು ಪೆದ್ದರತ್ತಿ ಪೆಜ್ಜುನ ಅಂದು ಪನ್ನೋಡು ಅವು ಮಾಂದ ಒಂಜೆ ಮಾರೆಯ ಐತೆ ನಿಖಲಿಂಚ ಊರುಡಿಂಚ ಸರ್ತ ಪೋನಿ ಪುನಗ ಊರ್ದಾಗ್ಲು ಪೂರ ನಿಖಲಿ ಡೋಂಗಿ ಅನ್ಪುನ ಅವು ಮಾತಲ್ಲ ಒಂಜೆ ಮಾರೆ ಪಂದ್ ಅತ್ತೆ ಹೌದಲ್ಲ ನೆರ್ಪಿನ ಅತ್ತ ಸೆಕ್ಕೆ ಈ ಪಂಡಿತ ನಂಜಿ ಭಾಷೆನೆ ಅವು ನೆರಪಿನ ಅತ್ತಿ ನೆರ್ಪುನ ಅಂದು ಪನ್ನೋಡು ಅವು ಮಾಂದಲ್ಲ ಒಂಜೆ ಮಾರೆಯ ಮಾತೇರು ನುಂತುದು ಎನ್ನ ಬೇಲೆಗೆ ಇಂಕ ಪೊರ್ತಾಂದು ಯಾನು ಪೋಡ ಅಪಗಂಡ ಹತ್ತು ಮಾರಯ್ಯ ಬರ್ಪುಣನೆ ಅಪರೂಪ ಉಡುಪಿ ಇಡ್ದು ಇತ್ತೆ ಪಿರ ದೂರ ಪೋಪಣ ಅನ್ಪುಣ ಅತ್ತೆ ಇಂದೆ ಇರ್ತಿಕ್ಯಾರ ಅಪರೂಪ ಅಂಚ ಪಾತೇರ್ಗ ಉಂತುನ ಯಾನಿತ್ತೆ ಬೆಲೆಗೆ ಪೋಲಿಯಾ ಅಂಜತ್ತು ಮಾರಯ್ಯ ಏನು ಇನ್ನ ಅದಿ ನಡ್ತದು ಬೋದಿತ್ತೆ ಈ ಬತ್ತದು ಪಾತೇರೊಂದು ಈ ಬತ್ತನೇಪ ಎಕಡೆ ಬಲ್ಪು ಬತ್ತರತ ಇತ್ತೆ ಬತ್ತಂತು ಪೋಪೆ ಬನ್ಪ ನಾನೇ ನಿನ್ನ ಆವ್ ಈರ್ನ ಬೇಲೆಗೆ ಪೋಲೆ ಯಾನ್ ಎನ್ನ ಬೇಲೆಗೆ ಹೋಗ್ತೆ ಈರ್ನ ಮಾತಲ್ಲ ಒಂಜಿ ಅಂದ್ ಕೇಂದ್ ಬಂಜಾರ ಅದ್ಕೊಂಡು ಯಾನು ಬರ್ಪೆ ಅವಗಂಡ ಎಂಗು ಗೊತ್ತುಂಡು ಯಾನು ತುಂಬು ಪೋಪೆ ಈ ಬುಕ್ಕ ಬೋಲ ಈ ಪಂಡಿತರಂಜಿ ಪೇರು ಈ ಕೇರಳದ ಪಂಡಿತನ ಪಾತೊಂದು ಆಯ್ಜಿ ಮಾರ್ಯ ఆయన భాషను సరి మలుపుగా పంట ఆయన వంజే ఓ మాతల వంజే మా రేపందు ఇంకేను ఉపారి తెచ్చిండా సంతి ముగేరు బొర్చి ಕಟ್ಟ ಮುನಿತ ಸಂಕ ಉಂಡು ಅದೇ ಕೊನೋದು ಆಯನ ನಾಲಗಿನ ಸರಿ ತಿಕ್ಕೋಡು ಏಪ ಮುಟ್ಟ ಬಂಡ ತುಳು ಸರಿ ಬಾತೆರೋಡಾಯಿ ಅದೇ ಊಟ ಭಾಷೆನು ಸರಿ ಮಲ್ಪುಗ ಬಂಡ ಮಾತಲ ಒಂಜಿ ಬಾ ಇಂಗಡ ಪಾತೆರೊಂದು ಎನ್ನ ಬೇಲೆಗೆ ಎಂಕು ಪೊರ್ತಾಂಡು ಇತ್ತ ಚೂರು ಬರ್ತಾಂಡ ದನಿ ನೆರ್ಪೆರ ಅಂದು ಯಾನು ಬರ್ಪೇ ಪಗಂಡ
ಆಲೆನ ಬುಡತಿಲ್ಲ ಪದ್ಮಲ ಪಂಡಿತ ದಾಲ ಸುಗ್ಗೆಜ್ಜಿ ಆಗಲೇ ಯಾರು ಪಂಡಿಲೆಕ್ಕ ದಾಲ ಕೇರಿಜೇರು ಈ ಇಲ್ಲಲೇ ಯಾನ್ ನಾಯ್ತು ಕಡೆ ಅಂತ ಪೋತೆ ಮಗ ನಾಳೆ ದಾದ ಮಲ್ಪೆರ ಬಾಕಿಂಡು ತುಲ ಆಳು ಈ ಇಲ್ಲಲೆ ರಾಣಿ ಲೆಕ್ಕ ಮೆರೆಯುವುದು ಇಲ್ಲಲೆ ಯಾನ್ ಆಲಿನ ಬೇಲೆ ದಾಡ್ತೆ ಕಡೆ ಅದು ಪೋತೆ ತುಲ ಅಮ್ಮ ಪದ್ಮ ಈರ್ಲಕ್ ಪಂಡ್ಲಕ ಕೇನುಜಲು ಅತ್ತಮ್ಮ ಪದ್ಮನ ಈರಗ ಪಂಡ್ಲಕ ಕೇನ್ಪೇರ ಈರು ಸುರುಗು ಅಲೆಗೆ ಸಲಿಗೆ ಕೊರಿಯರು ಮಾದಿಮೆದ ಸುರುಡೆ ಅಲೆಗೆ ಒಂತ ನಡೆ ಕೊಳ್ಳ ನಡೆ ತಂಟು ಬರ್ನಾಡ ಪಂಡ್ಲಕ ಕೇನ್ಕೋಲೆ ಅಂಚ ಮಲ್ತ ನಾವಂದ ಮಗ ನಂಗೆ ಅಂಚ ಮಲ್ತಂದ ಈ ಇಲ್ಲಲೆ ಜಾಗ ತಿಕ್ಕಂದು ತುಲ ಆ ವಿನಯೇ ದುಂಬೆ ಬಣ್ಣದುಲ್ಲೇ ಹೆಚ್ಚಿಗೆ ಪಾತಿರ್ದಂಡ ಚೆಕ್ಕಲು ಬೈರ್ದು ನೂಕೆರಂಡು ಬಣ್ಣ ಪಾತಿರ್ನ ఆయన మనం కెక్కిలి కైపాడు నూకువేన ఆయన మన పిదై నూకునేకు దుంబತ್ತಾದು ಅಕ್ಲೇನ ನಾಯನ ಪಿದೈ ಪಾರ್ಜಿನ ಯಾನ ಆನತ್ತೆ ಸಿಂಹದ ಎದುರುಡು ಉರತ್ತ ಗಿಲ್ಲಿದ ಗೊಪ್ಪ ಅಮ್ಮ ಅಮ್ಮ ಆ ಪದ್ಮನಲೆತ್ತದೆ ಇತ್ತ ಇರ್ನ ಕಾರು ಬಜೆ ಕಾಲೆ ಏನಡ ಬಣ್ಣಮ್ಮ ಏನಡ ಉಲಾಯಿಲ್ಲ ಮಮ್ಮಿ ಇಲ್ಲದ ಬೇರೆ ಮತ್ತೆ ಆಡದೆ ಮಾತ ಬೆಲ್ಲಾಂಡು ಎಗ್ಗರದ ದಾದ ಬೇರೆ ಬಾಕ್ಲಿತ ಇಚ್ಚಿ ಕುಂಟಿಲಾರ್ದೆ ಬೆಂದ್ರೆ ಕಾಯ್ತಿದ್ದೆ ಪೋಲೆ ನೀಲೆ ಮಾಡಿ ಒಡೆಗ ದೇವಸ್ಥಾನದ ಏನು ಇಲ್ಲಿ ಅಮ್ಮೇಲರಲ್ಲಿ ಈ ಬಾರಿ ರಾಮಂದುಲ್ಲ ಇತ್ತೆ ಈ ಇಕ್ಕಿ ಏಲಕ್ಕೆ ಏನಾಗ್ಲಿಕ್ಕೆ ಇರುದಿಲ್ಲ ಎನ್ನ ಕಾರ್ ಬಾರಿ ಕೊಲೆ ಉಂಟುಂಡು ಎನ್ನ ಕಾರ್ ದಿಕ್ಕಲ ಬಲ ಎಣ್ಣೆ ನಿನ್ನ ತರಕ ಮಾಡೋಣ ಬೆಲ್ಲ ದಿಕ್ಕಲ ಬೇನಾಂದನೆ ತೊಲ್ಪೆರಂಡು ಸರಿ ಬೆಲ್ಲ ದಿಕ್ಬೇಡ ಎನ್ನ ಕಾರ್ ಪೈಸ ಮಮ್ಮಿ ಬೇನೇನ ಮಮ್ಮಿ ಚಾಂಡಾಳಿ ದಾನವಂತಂದುಲ್ಲ ಅಣ್ಣ ಅಣ್ಣ ಪಾತ್ರ ರುಚಿ ಅಣ್ಣದ ಪಾತ್ರ ನನ್ನ ಆಚೆ ಉಂಟು ಬಡ ಮಾಮಿ ಎತ್ತ ಕೊಂಜವಾದ ಬೋಡು ಎನ್ನ ಸಂಗಡಿಗ ಹಾಕುಣ್ಣ ಏಪಲ ನೆನಪುದಿಲ್ಲ ಕೊಂಜವನಾಗಲು ಒಂದು ವೇಳೆ ಬೇಗ ಜನ ಆದಿಲ್ಲ ಇದಕ್ಕೆ ಎನ್ನ ಸಂಗಡಿ ಕೊರ್ನ ಶಿಕ್ಷಣ ಹಿರೇ ಕೊಡ್ತುವೆ ಕೊಂಜವನಾಗಲಿ ಏಪಲ ಮಣ್ಣು ತಿನ್ಪಿ ರಕ್ಕಸಿ ಅವರ ಬಲ್ಲಿ ಇದ್ದಾನೆ ಚಾಂಡಾಲ ಎಣ್ಣ ಇಲ್ಲಡಿಗೆ ಬರ್ತದ ಎಣ್ಣ ಅಮ್ಮಗ ಬುದ್ಧಿ ಬಂದ್ಬಿಡ ಏಯ್ ನಿನ್ನ ಅಮ್ಮ ಎನ್ನ ಸಂಗಡಿಯು ದಾದ ಮಂತರು ಗೊತ್ತುಂಡ ದಾನ ಮಲ್ತೇರೆ ದಾದ ಮಂತರಣ ಎನ್ನ ಸಂಗಡಿ ತೋರಿತಿರ ನಿನ್ನ ಕಣ್ಣಾರತ್ತಿಗೆ ಚಾಂಡಾಲ ಈ ಬೀದಿ ಬಿಕಾರಿ ಬೀದಿ ನಾಯ್ದ ಲೆಕ್ಕ ತಿರುಗೊಂದಿತ್ತಿನ ಅಡಿಕಲೇನೆ ಆ ಚಂದ್ರಯಾಯಿ ಕೊಡತ ತಾಂಕದ ನಿನ್ನ ತಂಗಡಿ ಪ್ರಾಯಗ ಬತ್ತಿವುಕ್ಕ ಎನ್ನ ಅಣ್ಣನ ಕಂಟೆಲಿಗೆ ಕಟ್ಟಿಯರು ಆ ಬೀದಿ ಬಿಕಾರಿನ ಎನ್ನ ಅಣ್ಣನ ಕಂಟೆಲಿಗೆ ನೀನು ಓಡುವೆ
ನಿನ್ನ ತಂಗಡಿನ ಮೋನೆ ತೂದು ಬಿಡುತ್ತೆ. ಒಂದು ವೇಳೆ ಬೇತೆ ಮಿನಿ ಆತುಂಡ ಇತ ನೆತ್ತರ್ ಹಾಕೋದು ರಾಧಾರಾಜು ಪದ್ಮ ಗಾಯ ಇರ್ನ ಅಮ್ಮನ ಸ್ಥಾನ ನಿತ್ತಿ ಚಿಕ್ಕಮ್ಮನ ಕೇಳಿ ದಾದಾದನು ಮುಳುಂದು ಮಗ ವಿನಯ ಧ್ಯಾನ ಬುದ್ಧಿಗೋಸ್ಕರ ಪದ್ಮಗ ರಡ್ಡಿ ಪೆಟ್ಟ ಹಾಕಿ ಹಾಕೈತೆ ಮಗ ಬೇತ ದಾಲ ಮತ್ತಿದ್ವಿ ಆ ಪೊರ್ತು ಕಾಣಗ ಆಲೇನೆ ರಾಜು ಬರ್ತದೆ ಆಲೇನೆ ಪದ್ಮ ರಡ್ಡು ಪಾಟೆ ಮಗ ಪಾತು ಪೊರ್ತು ಕಾಣಗ ವಿಕ್ರಮ ಮತ್ತು ತಡೆ ಮಗ ಅಗ್ಲಗ ರಟ್ಟಿ ಬಾತೇರ್ ಬಾ ಆಂಡ ಆತೆ ಮಗ ಬೇತ ದಾಲ ಮಲ್ತಿಜಿ ಮಗ ಯಾರು ದಾಲ ಮಲ್ತಿಜಿ ತುಲರಾಜು ಅಮ್ಮನ ಸಾಡುತ್ತ ಚಿಕ್ಕಮ್ಮ ಪದ್ಮಗ ನೆರಿಯನ್ನ ತಟ್ಟು ಬಿಟ್ಟು ಹಾಕಿರೋದು ತಪ್ಪಿಚ್ಚಿ ಎನ್ನೆ ತರಿನೇ ರಾಜು ಸಂಸಾರ ಪಂಡಿತ ಗಲಾಟೆ ಮನೆ ಇದ್ರೆ ನಾನು ಹಂಗೆ ಸಂಸಾರ ಈ ಬುಕ್ಕ ಹೆಚ್ಚು ಕಮ್ಮಿ ಅಪ್ಪನ ಸಹಜ. ಸುಮಾರು ಸಂಸಾರಣೆಯನ್ನು ತೂತೆ ಅಂಡ ಇಂಚಿನ ಸಂಸಾರಣೆಯನ್ನು ತೂತುಜಿ ತುಲೆ ಬಾವಾ ಎಂಕಲ ಪಾಪದಗಲಾದಿಪ್ಪು ಅನಾಥ ಜೋಕಲಾದಿಪ್ಪು ಅಂಡ ಈರು ಎಡ್ಡೆನ್ನಾರು ಪಂಡದು ಇರಗಿಯನ್ನ ಸಂಗಡಿನ ಮದ್ಮೆ ಮಂತು ಕೊರಿಯೆ ಆರ್ನ ಅಲ್ಲ ಪೂರ್ಣ ಹೊಣೆ ಈರೆಗು ಗೊತ್ತುಂಡತ್ತ ಜಾಸ್ತಿ ಅಲ್ಲ ಹೊಣೆ ಎನ್ನ ಮಿತ್ತುಂಡು ಗೊತ್ತುಂಡು ಅಣ್ಣ ಎಂಕದಲ್ಲ ಆಂಡದಾಡ ಈ ತೂವನ್ ಮನ್ಪ ನಂಬಿಕೆಲ್ಲ ಎನ್ನ ಮಿತ್ತುಂಡು ഞാൻ ಬರ್ಕಟ್ಟು ತಪ್ಪು ಮಾವಿಡಿ ದಾಲ ತಪ್ಪಿಚ್ಚಿ ಅರೆ ಕಟ್ಟು ನೆರೆಗೆ ದಾದಾವಳು ಈ ದಾಯದ ಹಿಡಿಗಿತ್ತ ಬತ್ತ ಜಾನ್ ಬತ್ತೆ ಬಾರೆ ಬತ್ತೆ ಪದ್ಮ ಬತ್ತೆ ಮಲ್ಲಾಗನ ಇಲ್ಲಡೆ ಎನ್ನ ಸಂಗಡಿನ ಮದ್ಮೆ ಮಂತು ಕೊರಿಯೆ ಇಲ್ಲಲೆ ಎಂಚಲ್ಲ ನಿನ್ನ ಸಂಸಾರ ಹೆಚ್ಚೊಂಡು ತೀರ ಬತ್ತೆ ತೀರ ಬತ್ತೆ ತುಯ್ಯಾತಣ್ಣ ಎನ್ನ ಸಂಸಾರದ ಪೂರ್ಣಡು ತುಯ್ಯಾತ ತುಯ್ಯೆ ಪದ್ಮ ನಿನ್ನ ಸಂಸಾರ ಎಂಚೊಂಡು ಎನ್ನ ಕಣ್ಣನಿಗೆ ತುಯ್ಯೆ ತುಯ್ಯೆ ಕಾಫಿ ಬಂತು ಕಣಪ್ಪ ಪದ್ಮ ಕಾಫಿ ಬರ್ಚಿ ನಿನ್ನ ಸಂಸಾರ ತುಯಿ ಬುಕ್ಕ ಕಾವ್ಯತ್ತು ಎಂಗ್ பேர் ಬರಲೆ ಕಾಂಡು ಒತ್ತಿಯ ತಂಗಡಿ ವಿಚಾರ ಬಲ್ಲಿತ್ತು ಬರ್ಬೆ ಪದ್ಮೇನು ನಮಸ್ಕಾರ ನಮಸ್ಕಾರ ಪಂಡಿತರು ದೂರ ಬಿದ್ದಾಡ್ಯಾರಿ ಯಾನ್ ಕೆರಿಯರ ಬೋಪೆ ತಾನೆ ಕೆರಿಯರ ಬಿದ್ದಾಡ್ತಾರೆ ಏರಣ್ಣ ಕೆರಿಯರ ಬಿದ್ದಾಡ್ತಾರೆ ಅಂಜತ್ತು ಕೆರಿಯೆ ನಮ್ಮ ಗೊತ್ತಾಯ್ತು ನೇರಂಗಿದೆ ಹೋಟೆಲ್ ದೀತಿ ಬಸ್ ಹೋಟೆಲ್ ದೀತಿನ ಓ ಆಯ್ ಆಯ್ ಕರಿಯತ್ತಿ ಆಯ್ ಕೆರಿಯತ್ತಿ ಆಯ್ ಕರಿಯೆ ಅವು ಮಾಂದಲ ಒಂಜೆತ್ತ ಅವು ಮಾತಲ್ಲ ಒಂಜೆ ಅಪಿನಂಚ ಪಂಡಿತಾರೆ ಈರು ಒಟ್ಟಾರೆ ಆ ಕರಿಯಡ್ಯಾರು ಈ ಪಂಡಿತೆ ಕೆರಿಯಂದು ಬದುಕಾವು ಪಂಡಿತರೆ ಆಯುಷ್ಯ ಇತ್ತನ ಅಗ್ಲು ತಣ್ಣ ಆತೆಗೆ ಬದುಕುವೇರು ಇರ್ದಾದೇನು ಬದುಕಾವು ಅಂದಿದ್ದಾರೆ
ಆಯ್ಷ ಇತ್ತುಂಡಾ ಸೀಕ್ ಬತ್ತುಂಡಾ ಮರ್ದು ಮನ್ಪಡು ಸಯ್ಯು ಅವಂದು ಪಂಡಿತರೆ ಅಕ್ಕ ಇಲ್ಲ ಅಂಚತ್ತ ಇರು ಇಂಚಿ ದೂರ ಬಿದ್ದಾಳೆ ಅವು ಎಂಗಳ ಗೊತ್ತುಜ ಆ ಇಂಚಿ ತೀರ್ದು ಹೋತೆ ತಾನೆ ಕರಿಯ ತೀರ್ದು ಹೋಯನ ಹೇಗಾದ ತಾನೆ ಅಂಡಿ ಅಯ್ಯ ಮೂಳು ತಾನೆ ಸೈತೆ ಎಂಡೆ ಗುರುವಾರಪ್ಪ ನಿಗ ಅರ್ಥ ಇಜ ಅಂಚತ್ತು ಅಯ್ಯೇ ಈ ಬೈಲ್ ಹಿಡ್ದು ಈ ಬೈಲಿಗೆ ತೀರ್ದು ಹೋತೆ ಅಂದ್ರೆ ಓ ತೀರ್ತು ಹೋತೆ ಅಂತ ಬಂಡಾರ ಯಾನು ಸೈತೆಂದೇ ಏ ತೀರ್ತು ಹೋತೆ ಬಂಡ ಸೈತೆಂದ ಅರ್ಥತಿ ಐಕ್ ತೀರ್ತು ಹೋತೆ ಅಂತ ಬಂಡೋಡು ಅವು ಅಂಚತ್ತು ಅವು ಮಾಂದಳ ಒಂಜೆತ್ತ ಅವು ಎಂಚಿನೇ ಮಾತಲ್ಲ ಒಂಜೆ ಹಾಪಿನಿ ಈರು ಆ ಕರಿಯನು ಕೆರಿಯರ್ ತೀರ್ತು ಹೋತೆ ಪನ್ಪಿನಕ್ಕೆ ತೀರ್ದು ಹೋಯೇ ಪನ್ಪರು ಅವು ಮಾತಲ್ಲ ಒಂಜೆ ಆಪಿನಂಚೆ ಕರಿಯನ ಕೆರಿಯರ್ ಬಂಡಾರೆ ಇತ್ತ ಆಯನಂಚೆ ಬಿದಾಡ್ತಾರ ಅವೆಂಚ ಆಪಿಡೆ ಅಂಚ ಅಂಚತ್ತೆ ವಿಕ್ರಮಣ್ಣ ಆಯ್ಡ ಆಯ್ ಬಂಡಿ ಸುಬ್ಬಣ್ಣಡುವಂತೆ ಮಾರುನ ಪೊಣ್ಣುಂಡು ಒಂದು ಬೆಳೆ ಸರಿ ಕಟ್ಟ ಆಂಡ ఆయన ಗೆದ್ದೋಣ್ಗ ಅನ್ಪಿದಾಗೆ ಸುಬ್ಬಣ್ಣೆ ಪೊಣ್ಣು ಮಾರ್ಬೇಣ ಏ ಗಜ ಪಂಡಿತ ಆಗ ಗೊತ್ತಾನ ನಿನ್ನ ಗೆಬ್ಬುದಿವೆ ತಾನೆ ಗೆಬ್ಬುದಿವೆ ಐದೇ ಗೆಬ್ಬುದಿಡ್ವೆ ದುಡ್ಡು ಅಗತ್ಯ ಇತ್ತುಂಡ ಮಾರ್ವೆ ಈಚಿನ ಬ್ಯಾಂಕ್ ಅಡವುದಿಡ್ವೆ ತಾನೆ ಪೊಣ್ಣನ ಬ್ಯಾಂಕ್ ಅಡವುದಿಪ್ಪೇರ ಇದಾದ ಬಾದೆರಡು ಈ ಕರಿ ತಿಂಗಳು ಒಂದು ಪೊಣ್ಣುಂಡೆ ಮಾರೆ ಬಂಗಾರದ ಕಟ್ಟೆ ಮಾರ್ದು ಜನ ದಾದ ಬಗುಳಿಯೇ ಓ ಮರ್ಲ ಅವು ಪೊಣ್ಣದ ಮಾಲೆ ಬಂಗಾರದ ಮಾಲೆ ಅವು ಮಾಂದಲ ಒಂಜೆ ಎಂಕಲ ಭಾಷೆಡ ಪಣ್ಣು ಪನ್ಪ ಐನ ಪೊಣ್ಣು ಒಂದು ಪನಡೆ ಬಂಗಾರಂದೆ ಬಗಲ್ರ ಪೂಜೆ ಇರಿಗೆ ಅವು ಮಾಂದ ಒಂಜೆತ ಅವು ಅವುಲ ಒಂಜೆ ಅವಡು ಈ ರೀತಿ ಮರ್ಲಿಗೆ ಮರ್ದು ಕೊರ್ಪಾರೆ ಬಣ್ಣ ಏನಿಗೆ ಮರ್ಲಿಗೆ ಮರ್ದು ಕೊರ್ಪುಂಡು ಅಕ್ಲೇನ ಸರಿ ಮಾಡ್ಕೊಂಡು ಅದು ಒಂದ ಪೈಸೆ ಬೋರ್ಡ್ ಹಾಪು ಪೈಸೆ ಏತಾವು ಒಂದೇ ಒಂಜಿ ಬಜಿ ಎಲ್ಪ ಒಂಜಿ 1000 ಕೊರ್ಪೆ ಅತ್ತ ಬಂಡಿತಾರೆ ಇತ್ತ ಎಲ್ಪ ರೂಪಾಯಿಗೆ ಎಂಚಿನ ಹಾಪುಂಡಿ ಒಂಜಿ ಎಲ್ಲಿಯ ಬಾಲೆಲ ಬೇಲೆಗೆ ಬತ್ತನ ಆಗ ದಿನಕ್ಕೂ ಒಂಜಿ ಒಣಸು ರಡ್ಡು ಚಾ ಕೊರ್ರ 75 ರೂಪಾಯಿ ಕೊರ್ನೆಲ್ಲ ಬೇಲೆಗೆ ಬರ್ಪುಜೆ ಅಂಜೆ ಅದ್ದು ಮಾರಯ್ಯ ಎಲ್ಪ ಬಂಡ ಸುಲಭ ಒಂದು ಹತ್ತು ಪಣ್ಣ ಇನ್ನ ಸುಲಭ ಒಂದೇ ಪನೇರಾಪುಜಿ ಎಲ್ಪ ಒಂದಾಯ ಪಣ್ಪುಣೀರು ಅವು ಮಾಂದಲ್ಲ ಒಂಜೆ ಮಾರಯ್ಯ ಅವು ಮಾತಲ್ಲ ಒಂಜೆ ಅವಡು ಈ ರೀತಿ ಎಂಕ್ ಸುಲಾಬಡು ಮರ್ಲು ಬತ್ತಿನ ಮರ್ದು ಕೊರಡು ಪಂಡಿತಾರೆ ಅವು ಒಂದು ಮರ್ಲು ವರ್ಕ ಮರ್ದು ಯಾನ್ ಕೊರಂದು ಅವು ಮಹಾ ಪಾಪ ಪಂಡಿತಾರೆ ಪಾಪ ಪುಣ್ಯನು ಕಟ್ಟೊಂಡ ಬಂಜಿದಿಜ್ವ ಎಲ್ಲ ಬಣ್ಣಗ ಇರಗ್ಯಾನ ಕಣ್ಣ ಮುಚ್ಚಿದ 10,000 ಕೊರ್ಪೆ ಈ ಏತ್ ದುಡ್ಡು ಕೊಂಡಲ್ಲ ಯಾನು ಮರ್ಲು ಪತ್ತನ ಮರ್ದು ಕರೆ ಯಾನೆ ಪಾಪೆ ಬಳಿಪು ಈ ಓಡೆ ಬಳಿಪ ತೂಪೆ ನಿಕ್ಕೊಂಜಿ ಮರ್ದಾರ್ತಿಜಿನ ಯಾನ ವಿಕ್ರಮ என்ன பாஸ் பத்திட்டாரா ದಾದ ಬಂಡಾಯಿ ಮರ್ದಿಗೆ ಅವು ಕೊರ್ರಾಬುಜಿ ನಾನೇ ಅವು ಪಾಪ ಓ ಪಾಪ ಮರ್ಲದ ಮರ್ದು ಕೊರಂದಿ ಏಯ್ ಎನ್ನ ಬಾಸ್ ಓ ಕೇಳೇ ಅವನಿಗೆ ಕೊರಡು ಕೊಚ್ಚಿದ್ದಾನ ನಿನ್ನ ಅಂಚನೆ ಬಿಡ್ಪುಜಿ ದೋಸ್
ಓರ್ಪಣ ಯುದ್ಧ ಬಾಡಂಗಿ ಪೂವು ಬಾಡಂಗಿ ಪೂವು ನನ್ನ ಜೀವನ ಬಾಡಂದೆ ಒಯ್ವ ಕಣ್ಣ ನೀರುದ ಕಥೆನೆ ಮೂಲಾಡು ದಿನಲ ಬಾಳು ಕಥೆನೆ ಕೇಳುಂಡು ಬ್ರಹ್ಮೆ ಬರೆಯಿನ ಬರವು ತೆರಿಯಂದು ಗಾಳಿ ಗೋಪುರ ಈ ಪುಣ್ಣನ ಬಾಡಂಗಿ ಪೂವು ಬಾಡಂಗಿ ಪೂವು ಪುಣ್ಣನ ಜೀವನ ಬಾಡಂಗಿ ಅಂಚಿಡ್ದು ಇಂಚಿಡ್ದು ಅಂಚಿ ಪೋಪುನ ಇರ್ತಿ ಸೀದಾ ಪೋತ್ವರಂಡ ಉಬರ್ಗ ಕಡಬಗ ಎತ್ತುದ್ವರ್ ಸೀತು ಮಂಡೆ ಬೆಚ್ಚ ಬಾರಿ ಮಂಡೆ ಬೆಚ್ಚ ನಮ್ಮ ಮದ್ಮೆಗೆ ಬಾರಿ ಮಲ್ಲ ಅಡ್ಡಿ ಉಂಟು ಮಂಡೆ ಎತ್ತಿನಗಳಿಗೆ ಬೆಚ್ಚಾಪಣಿ ಸಹಜಾತ ಆ ಬೆಚ್ಚ ಮಂಡೆಗೆ ರಡ್ಡು ಕೊಡಪನ ನೀರು ಮೀದು ಮೀಪುನ ನರಮಾನ್ಯನ ಬುದ್ಧಿವಂತಿಕೆ ಸೀತು ಈ ಕುಸಾಲ್ಡೆ ಉಳ್ಳ ಮಾರೆ ಇಂದು ಸೀರಿಯಸ್ ಮ್ಯಾಟರ್ ಯಾನು ಕುಸಾಲ್ ಮಾಲ್ತಿನತ್ತು ಈ ಮೇಟರ್ ಮೀಟರ್ ಎಂಕ್ಲ ಒಂತೆ ಗೊತ್ತುಂಡು ನೆಕ್ಕದಾಲ ಸಾದಿ ಉಂಡ ಅಂದ್ರೆ ತೂವಲಿ ದಾದ ಸಾಧಿಸಿ ಈತ ಮೇಲೆ ಮಲ್ತಿನ ಮಾತ ನೀರ್ದ ಮಿತ್ತು ಹೋಮದಿಲೆ ಕಾತಲು ವಾ ಹೋಮ ಹವನಗಳ ನೀರ್ದ ಅವಶ್ಯಕತೆ ಉಂಟ ಪ್ರತಿಯೊಂಜಿ ಸಂದರ್ಭದ ಸನ್ನಿವೇಶದ ಪ್ರಯೋಜನ ಪಡೆಪಿನಿ ನಮ್ಮ ಸಾಹಸ ಸೀತು ಅವೇ ಆ ಪಂಡಿತಡ ಮರಳು ಬತ್ತವನ ಮರ್ದು ಕೇಂಡೆ ಐಕ್ ಕೊರ್ಪುಜಿ ಪಂಡದು ಬಳಿತೆ ಸೀತು ಅಯ್ಯೇ ಮರ್ದು ಕೊರ್ಜನ ಮಲ್ಲೆತ್ತು ಆಂಡ ಈ ಸುದ್ದಿನೇ ಊರಿಡಿ ಪಂಡೊಂದು ಬತ್ತೇಂದಾಂಡ ಎನ್ನ ಮಾನ ಮರ್ಯಾದಿ ದಾಣೆ ಅವು ಪಲ್ನ ಆತೇನಾ ಐಕ್ ಮಂಡೆ ಬೆಚ್ಚದಾಯಿ ಮಲ್ಪುಣಿ ದೊಂಡೆ ಬೆಚ್ಚ ಮಲ್ಪಕ ಬಲಿ ಒಂತೆ ಬ್ರ್ಯಾಂಡ್ ಇಡ್ದು ಕಣಪೆ ಸೀತು ಇಂದು ಇತ್ತೆ ಪರ್ದು ಮಜಾ ಮಾಡಿದ ಸಂದರ್ಭ ಇಂದು ನಮ್ಮ ಜೀವನದ ಸಂದಿಗ್ಧ ಪರಿಸ್ಥಿತಿ ಅವ್ವೇ ಸಂದಿಗ್ಧ ಪರಿಸ್ಥಿತಿನ ಜೀವನದ ನಾಟಕಡು ಹೊಸ ತಿರುವಾದ ಅಳವಡಿಸವನುಡು ಎಂಕದಾಲ ಸಾಧಿದೋಜಿಸಿತು ಪರಿಸ್ಥಿತಿ ಸುತ್ತ ಅಂಧಕಾರ ಅದು ಕವಿದುಂಡು ಎಂಚಿನ ಅಂಧಕಾರ ಅಂಡ್ಲ ಒಂಜಿ ಕಡ್ಡಿ ಗೀಚಿನ ಚೂರಾಂಡಲ ಬಲ್ಪುದೋ ಜಂದ ಸೀತು ತುಲ ಆ ಕಡ್ಡಿ ಪೊತ್ತುದು ಪತ್ತಿನ ಬೆರಳಿನೇ ಪೊತ್ತಾಂಡ ನೀರು ಐಕದಾಲ ಗಡಿಬಿಡಿ ಮಲ್ಪೊಂದಿಂಜಿ ನಮ್ಮ ಒವ್ವಾಂಡಲ ಒಂಜಿ ವಸ್ತುನು ನಾಡು ಬತ್ತದು ಮಲ್ಲ ಬಲ್ಪುದ ಪ್ರಯತ್ನ ಮಲ್ಪುಗ ಅವು ವಾಹನಮನೆಡು ಸಾಧ್ಯ ಸಿಕ್ತು ಈತನೇಟ ಮಲ್ತಿನ ಪ್ರಯತ್ನ ಮಾತ ನೀರ್ದ ಮಿತ್ತು ಹೋಮದಿಲೆ ಕಾದಲಿಸಿತು ಒವ್ವೇ ಹೋಮ ಹವನಗಳ ನೀರಿದ ಅವಶ್ಯಕತೆ ಉಂಟ ಪ್ರತಿಯೊಂಜಿ ಸಂದರ್ಭದ ಸನ್ನಿವೇಶದ ಪ್ರಯೋಜನ ಪಡೆಪಿನಿ ನಮ್ಮ ಸಾಹಸ ಇತ್ತೆ ನಮ್ಮ ಒಂಜಿ ಕಲ್ಲಡು ರಡ್ಡು ಕುಕ್ಕು ತಾಲೋಡು ರಡ್ಡು ಕುಕ್ಕು ಬಂಡ ಊಮತ ಒಂಜಿ ಪಂಡಿತನ ಬಾಯಿ ಮುಚ್ಚವಡು ಕುಡಂಜಿ ಈರ್ನ ಪಲಾಯನೆ ಮರ್ಲು ಪತ್ತದು ಭಿಕಾರಿ ಅವಡು ಅವು ರಡ್ಡಲ ಪಗಿಲು ಇನ ಕಣಸೀತು ಅವು ಅಂಚ ಸಾಧ್ಯನೇ ಇಚ್ಚಿ ಎನ್ನ ಮನಸ್ಸು ಪಣ್ಪುಡುಸೀತು ಪ್ರಯತ್ನ ಮಾಡ್ತಾನ ಆ ಸೂರ್ಯ ಚಂದ್ರನ ಕೈಟ್ ಬತ್ತೋಲಿ ಅವು ಬಜಿ ಭ್ರಮೆಸೀತು ಭ್ರಮೆ ಹತ್ತಿ ಬುದ್ಧಿವಂತಿಕೆ ಒಲಿದರೆ ನಾರಿ ಮುನಿದರೆ ಮಾರಿ ಎಂಬ ಪದಕೆಂತಿ ಜರ ಐನಿ ಈ ಸರ್ತಿ ಈ ಸೀತು ಸಾಬೀತು ಮಲ್ತದೋ ಜವಾನ್ ನೀಡಬಲೆ
ಅಂಡ ಆ ಪಂಡಿತೆ ಬಾರಿ ಬುದ್ಧಿವಂತೆ ಏತ್ ಮಲ್ಲ ಬುದ್ಧಿವಂತೆ ಅಂಡಲ ಒಂಜಿ ಪೊಣ್ಣು ಎರ್ಕ ಬತ್ತು ಉಂತಿ ಅಲ್ದಾಂಡ ಚೂರ ಅಂಡಲ ಯಾಕೆ ದಾಯ್ತಾಂಡಲ ಆವಡ್ಚ ಒಂಜಿ ಪ್ರಾಯದ ಪೊಣ್ಣು ತೆಲ್ತಂದಾಂಡ ವಾ ಆನನ ಮನಸ್ಸುಗಳ ತೆಡಿಲ್ ಹಾಕಿನ ಲೆಕ್ಕ ಆವಡಿ ಕೈತಾಡೆ ಬತ್ತು ಉಂತಿ ಅಲ್ದಾಂಡ ತಂಪುದ ಗಾಲಿ ಬೀಜಿನಾತೆ ತೃಪ್ತಿ ಆಪುಂಡು ಈ ಒಂಜಿ ದುರ್ಬಲತೆ ಪ್ರತಿಯೊರು ಏಟಲ ಇಜ್ಜ ಕಡೇತ ಪ್ರಯತ್ನವಾದ ಅವೆಲ್ಲ ಮಲ್ಪುಗ ತೂಕಸಿತ್ತು ಹಾವು ಬಲೆ ಹೋಯ್ ಯಾನ್ ಇರೇನೆ ನಾಡೊಂದು ಬತ್ತೀನಿ ಓ ಎನ್ನೇನು ನಾಡುಂಡು ಮತ್ತೊಂದೆರಡು ಎಣ್ಣೆ ಅಪ್ರ ಭಾರಿ ಜಾಗೃತದ ವಿಷಯ ಐನೆ ಇತ್ತ ಅನ್ಕೊಂಡ ಎಣ್ಣೆ ಇರೇನ್ ನಾಡೊಂದು ಬತ್ತೀನಿ ಯಾರು ಅವೇ ಪಂಡಿನಿ ಎನ್ನೇನು ಪಂಡಿತ ನಾಡೊಂದು ಬತ್ತಿನ ದಾಣೆ ಮರ್ದಿಗೆ ಬತ್ತೀನಿ ಕಂತುಗು ದಾಣೆ ಅಂಡು ಹೆಚ್ಚಿನ ಸಿಗಲ್ದಾಟ ಕಂತನ ನೆತ್ತೆರುವರು ಹೆಚ್ಚಿನ ಕಂತುನಿ ಅಂಚತ್ಯ ನಿನ್ನ ಪುದರ್ ಕಂತುಂದತ ಕಂತು ಅತ್ತಿ ನಾಲಾಗಿ ಚೂರಿ ಮುಲ್ಲ ಅಂತ ಅವಳು ಪೆತ್ತ ಮೊಟ್ಟೆರೆ ಎನ್ನ ಪುದರೆ ಕಾಂತು ಕಾಂತಪ್ಪೆ ಕಾಂತಪ್ಪನ್ನೇ ಎಂದು ಓ ಅವಮಾನದ ಒಂಜೆ ಮಾರೆಯ ಸೀತು ಹುಷಾರಜ್ಜಿ ಅಂಚ ಈರನ್ ನಾಡನ್ನು ಬತ್ತೀನಿ ಈರನ್ ಬರೀರ ಅಂತಲ್ಲ ಸೀತು ಎನ್ನವೇ ಅವಡು ಸೀತು ಬಣ್ಣಲತ್ತಿ ಸೀತು ನಮೂ ನದಿ ಮೇಲ ಇಲ್ಲ ಕಾಪನಿಗೆ ಅಂಚ ಈರನ್ ನಾಡನ್ನು ಬರೀರ ಅಂತಲ್ಲ ಅಂಚತ್ತೆ ಶೀತಗು ಎನ್ನ ಕೊಳಿಕೆ ಸರಿಯಾಗುಂಡು ಕರ್ಮದವಳಿಗೆ ಸನ್ನಿ ಮಿರ್ರ ಈರ ಕುಲಿಕೆ ಇದು ಬರಾತನಿ ಅಂಜತ್ತು ಇದೆ ಶೀತಗು ದಾದ ಶೀಕ್ ಸೀತು ಬಂಜಿ ಅಡಿ ಮೇಲೆ ಇಲ್ಲ ಅಂಚ ಈರ್ಕೊರ್ನ ಮಾತ್ರೆ ತಿಂತಾಳೆ ಈರ್ಕೊರ್ನ ಮಾತ್ರೆ ತಿಂದೆ ಅಂದಿಂಚ ಬರಾತನಿ ಸೀತು ಬಂಜಿನಲ್ಲ ಬಂಜಿ ನಾಲ್ನತ್ತು ಆಜಿಲತ್ತು ಬಂಜಿ ಒಂಚೆ ಈರ್ಕೊರ್ನ ಮಾತ್ರೆ ತಿಂದಿರದು ಬಂಜಿ ಮೇಲೆ ಬಂಜಿರ್ದು ಕಣ್ಣು ಮೇಲೆ ಶುರುವಾತು ಕಣ್ಣು ಬೈನಗೆ ಕೊಳಿಕೆ ಆಪುಜಿ ಗುಳಿಕ ದೃಷ್ಟಿ ಆದನಿತ್ತೆ ದೃಷ್ಟಿ ಆದಿತ್ತುಂಡ ಐಕೆ ಮಂತ್ರವಾದನೇ ಅವಡು ಐಕೆ ಇರೇನು ನಾಡನ್ನು ಬರೀ ಹೇಳ್ತಾರೆ ಇದು ಬರೋಡಿಗೆ ಪಂಡಿತ ಬರು ಖಂಡಿತ ಬಲೆ ಹೋಯಿಲ್ಲಡಿ ಒಳ್ಳೆ ಬಲೆ
ಪೊಂಜೋಲಿನ ಮಾನದೆ ಪರದೂಪನ ಇಜ್ಜಿ ನಾನು ಬೆಲಕ್ಕಾಯಿ ಕೊಚ್ಚಿಲಕ ಕೊಚ್ಚರಂಡು ಇಜ್ಜಿ ಯಾನ್ ದಾಲ ಮಾಡ್ತಿಜ್ಜಿ ಒಂದು ಪೂರ ಸೀತುನವೇ ಚೀಂತ್ರಿ ಎಲಕತ್ತೇನೆ ಈರೇ ತುಯ್ಜರ ಆರ್ನ ಕಣ್ಣೆದುರು ಏನನ್ನು ಬಲತ್ಕಾರ ಮಾಡ್ಬಿಟ್ಟು ತುಯ್ಜರ ಇರು ದಾಲ ತಪ್ಪಿಜ್ಜಿ ಏನನ್ನು ಕೊಡ್ಲಿ ಗಣೆ ಇದು ನಿನ್ನ ತಪ್ಪತ್ಯ ನಿನ್ನ ಸೊರ್ಕು ನನಗೆ ಎಂಚಿನ ಕಮ್ಮಿ ಮಲ್ತನಲ್ಲ ಕಮ್ಮಿ ಒಂದು ಅಂಚೆತ್ತು ಯಾನ್ ದಾಲ ಮಾಡ್ತಿದ್ದಿ ಜನ್ನ ಬಿಕ್ಕಮಣ್ಣ ನಮಸ್ಕಾರ ಕೊಡ್ಲೇನ್ನ ನೀನು ಬಿಡೋಡು ನಾಡ ಇತ್ತೆ ಈ ವಿಷಯನು ಊರಿಡಿ ಪಂಡೊಂದು ಬರ್ಪೆ ತೂಲ ಕಾಂತು ಏನು ಬರ್ಪಡ ಒಂಜಿಗಳಿಗೆ ಹೆಚ್ಚು ಕಮ್ಮಿ ಆತು ನಾಡ ಈ ಪಂಡಿದೆ ಸೀತುನ ಮಾನದೆತ್ತದುವೆ ದನಿ ಯಾನ್ ಈ ಪಂಡಿತಕ್ಕೆ ಭಾಷೆ ಮಾತೆ ಗೊತ್ತಿಯನ್ನೇ ಇತ್ತದ ನಗಮ್ಮೆನ ಬುದ್ಧಿನ ನಲಿಜ ಕಾಂತು ಯಾನ್ ಅಂಚಿನ ಎತ್ತತ್ತ ದನಿಕ್ಲೆ ಕೈಟಿತ್ತಿ ಬೀಸತಿ ಮೇಲೆ ತಿಗಲೆ ಕಂತನಕ ಮಿ ಎಂಚದೆ ಒಂದು ಗೊತ್ತಾಗ್ಬಿಡು ಒಂದು ದೇವರೇ ಒಂದು ಪೂರ ಮರ್ದುಗಾತು ಈಗೊಬ್ಬ ಅಂದು ಈ ಮರ್ದು ಕೊರಡು ಮರ್ದು ಕೋರ್ಪಣ ಇಜ್ಜಬಣೆ ಜಂಡ ಈ ಬೀಸತ್ತೆ ನೆತ್ತಿ ಕಂತ ಪೂವಲ್ ಬಿಟ್ಟಗೀಪು ಊರಿನ ಪುಡಿದ ಜೋಕ್ಲುಂಡು ಯಾನ್ ಕೊರ್ಪೆ ಮತ್ತೆ ಓಲಾನ್ಲ ತಗಲು ಬಜ್ಜಿ ಗೊಬ್ಬೆ ಅಂದಾಂಡ ನಿನ್ನ ಪಂಜಿಗೆ ಖಂಡಿತ ಕೊರ್ಪೆ ಹೋಗ್ ಮೂಜಿ ದಿನದ ಬದುಕುಡುದಾಯೆ ನಂಜಿ ಮಚ್ಚರ ಆಸೆ ದುರಾಸೆ ದಾಯೆಗು ಮೂಲು ಪೋನಗ ಕೊನ ಪೊರ ಮೂಜಿ ದಿನದ ಬದುಕುಡುದಾಯೆ ನಂಜಿ ಮಚ್ಚರ ಆಸೆ ದುರಾಸೆ ದಾಯೆಗು ಮೂಲು ಪೋನಗ ಕೊನ ಪೊರ ಬಾಡಂದಿ ಪೂ ಪೊನ್ನನ ಜೀವನ ಬಾಡಂದೆ ಒರಿವ ಕಣ್ಣ ನೀರುದ ಕಥೆನೆ ಮೂಲಾಂಡು ದಿನಲ ಬಾಳ್ಡು ವ್ಯಥೆನೆ ಕೇನುಂಡು ಬ್ರಹ್ಮೆ ಬರೆಯಿನ ಬರವು ತೆರೆಯಂದು ಗಾಳಿ ಗೋಪುರ ಈ ಪೊನ್ನನ ಸೆಲು ಬಾಡಂದಿ ಪೇಪರ್ ತುಯ್ಯರ ಮಾಮಿ ಮರ್ಮಲಿನ ಚಿಮಿನಿ ಎಣ್ಣೆ ಮೈತದ ಪೊತ್ತಾದಿನಿ ಅಮ್ಮ ಎನ್ನ ಮರ್ಮಲೆಗಲ ಅವೇ ಸಾದಿ ತೋಜವಡದ ಅಪ್ಪನ ಮಗ ಈರ್ನ ಮರ್ಮಲೆಗೆ ಆ ಸಾದಿ ಅತ್ತಮ್ಮ ಈರ್ನ ಮರ್ಮಲೆಗೆ ಆ ಸಾದಿ ತೋಜಡನಾಂಡ ನಮ್ಮ ಕಾನೂನದ ಕೈಕ ದಿಗದ ನರಕ ಬರುಡವು ಮುಖ ಹೆಚ್ಚಿನ ಮಕ್ಕಳು ಅಮ್ಮ ಐಕ್ ಬೇತನೆ ಸಾದಿ ಉಂಡು ಅಮ್ಮ ತುಳೆ ಆಸ್ತಿ ಇಲ್ಲು ಮಾತ ಆ ವಿನಯನ ಪುದಾರಡುಂಡು ನಮ್ಮ ಪದ್ಮಗ ಚಿಮಿಣಿ ವೆಣ್ಣ ಮೈತದ ಪೊತ್ತಾಂಡ ನಂಕಾಲಿನ ಪಿದೈ ಬಾಡ್ರ ಆಪು
ಫಸ್ಟ್ ತುರುಕು ಆ ವಿನಯಗೆ ಮರಳು ಪತ್ತ ಬೋರ್ಚಿ ಮರಳು ಪತ್ತ ಅಣ್ಣದಂಡ ಎಲ್ಲ ಹೆಚ್ಚು ಕಮ್ಮಿ ಅಣ್ಣದಂಡ ದಾದ ಮಲ್ಪಣ ಮಗ ಇಡೀ ಆಸ್ತಿ ಇಲ್ಲ ಮಾತ ಆ ವಿನಯ್ ಎಣಪುದರಡು ಬರೆಪ ಒಂದು ಇತ್ತೆ ದಾಣೆ ಪಣೊಂದುಲ್ಲೆ ಗೊತ್ತುಂಡ ದಾಣೆ ಪಣೊಂದುಲ್ಲೆ ಮಗ ಹೆಚ್ಚಿಗೆಪ್ಪ ನಮ್ಮ ಹೆಚ್ಚಿಗೆಪ್ಪ ತೆರೆ ಒಂದಾಂಡ ನಂಕ ಈ ಇಲ್ಲ ಜಾಗ ಕೊರ್ಪುಜೆಗೆ ನಮ್ಮನ ವಿನಯ್ ಮಾಡುವಾಗೆ ಹಿಂದೆನ ಕೇಂದ್ರ ನಮ್ಮ ಮಣಿಪಂದ ಕುಳ್ಳಿ ಒಂದಾಂಡ ನಮ್ಮ ತರಕ್ಕೆ ನಮ್ಮನೆ ಕಲ್ಲು ಮಾಡಿದಕ್ಕ ಅಮ್ಮ ಅದಕ್ಕೋಸ್ಕರ ಆ ವಿನಾಯಕ ಮರಳು ಬತ್ತಾದೆ ಇಡೀ ಆಸ್ತಿನ ಇಲ್ಲೆಲ್ಲ ನಮ್ಮ ಉದಾಹರಣೆ ಈ ಪಣಪಣ ಸರಿ ಮಗ ಆಂಡ ಆ ಯಜ್ಜ ಮರಳು ಬತ್ತಾವ ಮಗ ಅಮ್ಮ ಎಂಚ ಮರಳು ಬತ್ತಾವು ಆ ಮರಳು ಬತ್ತ ಐಡಿಯಲ ಎನಡ ಉಂಟು ಮಗ ಅಮ್ಮ ಅವು ಮಾತ ಕಾರಂಬ ತಿಂದದೆ ಉಜಂಟಿದ ಕಿಲಕ ಅಮ್ಮ ತತ್ತರ್ ನಾಡ ಇರಗಿಯಾನ ಮಗಳಾತ್ ಯಂಕೀರ ಅಮ್ಮಲಾತ್ ಯಾನ್ ಪರೇ ಅಮ್ಮ ಅಂಚೆ ನಾಳೆ ಆ ಪರದೇಶಿನ ದಾದ ಮಗ ಅಲೇಡು ದಾದ ಮಲ್ಪುಣ್ಣ ಐದು ಏನಾರ ಕೇಳಮ್ಮ ಅಲೆಡನೆ ಆ ವಿನಯಗೆ ಮರ್ದು ಕೊರ್ಪ ಅದನ್ನ ವಿನಯ್ ಪಾಡ್ಯರ ಬಾರಿಸ್ ಅಮ್ಮ ಐಕ್ ಬೋರ್ಡ್ ಐನ ಮರ್ದುಲ ಐಡಿಯಲ ಏನಡ ಉಂಡು பேரிடு பார்த்து ಆ ಪದ್ಮನ ಕೈಟೆ ಆ ವಿನಾಯಕ ಕೊರ್ಪುನ ಓ ಈರೆಗ ಸೇರ್ನ ಕೆಲಸಮ್ಮ ಐಕ್ ಯಾನ್ ಇನಿ ಐನೇ ನಾಡ್ಪೆ ಮಗ ಎಂಚಿನ ಐಡಿಯಾ ಅಮ್ಮ ತುಲ ಮಗ ವಿನಯಲ ಪದ್ಮಲ ಪೇಟೆಗೆ ಬೋನಾಗ ಏಪಲ ಪೇರು ಬರೆದು ಪೋಪೆದೇರೆ ಇನಿ ಪೇರು ಪರಂದೇನೆ ಬೋತೆರಾಗಲ್ಲ ಆಗ್ಲೇ ಪೇಟೆ ಬಣ್ಣಾಗ ಈ ಬಸ್ ಮನ ಪಾಡ್ತದ ಇನ್ನಾಂಡು ಆ ಪದ್ಮ ಆ ವಿನಾಯಕ ಪೇರ್ಲು ಕೊರ್ಪಲ್ ಅಪ್ಪಗ ನಮ್ಮ ಕೆಲಸ ಸುಲಭಡಿ ಅಪ್ಪನ ಮಗ ಒಂದಮ್ಮ ಹಿಂದೆ ಬೇಗ ಪಾಡ್ದು ಬಲೆ ಪಾಡ್ದು ಬರ್ಪೆ ಅಮ್ಮ ಅಮ್ಮ ಅಕಲು ಬಣ್ಣಗ ನಮ್ಮ ಉಳುಪೋದು ಕುಳ್ಳುಗ ಆ ಪದ್ಮ ವಿನಾಯಕ ಪೇರು ಕೊರಿಯಲ್ದಾಣ ಒಬ್ಬೆ ಕೇಳು ಅಪ್ಪಗ ಬರ್ತದೆ ನಮ್ಮ ಕೆಲಸನು ಸಾಧಿಸಗಮ್ಮ ಅಮ್ಮ ಅಕ್ಲವಳೆ ಬರಂದುಲ್ಲೇರಮ್ಮ ದೂರ ಬೋದಿತ್ತ ಪೇಟೆಗೆ ಬೋದಿತ್ತ ತುಲ ಮಗ ಎಲ್ಲ ವಿಕ್ರಮ ಇಲ್ಲ ಪೇಟೆಗೆ ಬೋದ್ ಬರ್ಪ ಮಗ ಬೇಗ ಬಲೆ ಮಾಮಿ ಬೇಗ ಬಲ್ಲೆ ಆವ್ ನಮ್ಮ ಮದ್ವೆ ಅದು ಸುಮಾರು ವರ್ಷ ಆಡದ ಎಷ್ಟು ವರ್ಷ ಆಡ್ಯಾ ನಮ್ಮ ಮದ್ವೆ ಅದು 3 ವರ್ಷ ಅಂడి 3 ವರ್ಷ ಇನ್ನು ಅವನ್ ದಾಯ್ಕೆ ಏನರಿ ಅಂಚತ್ ಪದ್ಮ ಮಾತಿರ್ಲ ಮದ್ನ ಪೆಟ್ಟಗೆ ಹನಿಮೂನು ಪಿಕ್ಚರ್ಗೆ ಇದನ್ನ ಓಲಾಲ ಪಾರ್ಕ್ ಎಲ್ಲ ಪೋಪಿರು ನಮ್ಮ ಓಲ್ನ ಪೋಯ್ ಜತ ನಮಗೆ ನಮ್ಮ ಇಲ್ಲಿ ಕೆಲಸ ಅಂದು ನಂಗೆ ಅವ್ ಮತ್ತೆ ದಾದೆಗೆ ದೇವರಿಗೆ ನಮ್ಮ ಸೈಡ್ಗೆ ಸುಖ ಕೊನೆಂಡ ಆತಿಯ ಅವಳಿಗೆ ಮಿತ್ತು ದಾದ ಬೋಡು ಬಲ್ಲೆ ಅವಂದ್ಯ ಕರೆಕ್ಟ್ ಈ ಪಣ್ಣ ತುಲ ಪದ್ಮ ನೀಕೊಂಜಿ ಐಟಮ್ ಕೊಡದು ದಾದ ಪಡ ಒಂಜಿ ಉಂಗುರ ಕೊಡ ಬದ ಉಂಗುರ ಎನ್ನ ಕೈಯಾರ ನಿಕ್ಕಿದೀಯೋಡ ಅಮಿತಾನೆ ஈரி நீ பேர் பறந்து சீத போத்தாரு யான் பேர் பத்து மறப்பேன் எங்க பேர் போச்சு எங்க பேர் போச்சு பண்ணிரு ஜீத்து
ಅರ್ಧ ಬರ್ಬೇ ಈ ಅರ್ಧ ಬರ್ಬೇಡ ಸರಿ ನೀನು ಗ್ಲಾಸ್ ಪತ್ತ ಬರ್ಬೇಡ ಲಾಸ್ಟ್ ಪತ್ತ ಬರ ನೀನು ಏನು ಬಡಿದೆತ್ತ ಅಂದೆ ಅಪ್ಪನ ಏನು ಬರ್ಲಿ ನೀನು ಬರೋದೆತ್ತ ಈರ ಮಡೇನಾ ಈರ ಮಡೆ ಅಂತ ನಾನು ಬರಲ್ಲ ಈರ ಮಡೆ ದೇವರ ಪ್ರಸಾದಕ್ಕೆ ಸಮಾನ ಶುರು ಈರ್ ಬರ್ತೆ ಓಕೆ ಪೂರ ಪರಿಹಾರ ಅಮ್ಮ ಪರೋಡ್ಚಿ ದಾದಾ ಅಂಡೆ ದಾದಾ ಮಾಡ್ತೀರಿ ದಾದಾ ಮಾಡ್ತೀರಾ ಈ ಪರೋಡ್ಚಿ ಈ ಪರೋಡ್ಚಿ ಅದು ದಾದಾ ಅಂಡೆ ದಾದಾ ಮಾಡ್ತೀನಿ ದಾದಾ ಬೀರೆಗೆ ಕರಜಿಕ್ಲಿಕ್ಕೆ ಒಂದು ಬರೀ ಬರೀ ದಾದಾ ದಾದಾ ಮಾಡ್ತೀನಿ ದೂರಬಾ ದೂರಬಾ ಮುಟ್ಟೋಚ್ಚೆ ಗಜೇನೆ ದೂರಬಾ ದೂರಬಾ ಉಲಾ ಉಲಾ ಎರಾ ಬರಂದಿಲ್ಲರಿ ಎರಾ ಬರಂದಿಲ್ಲರಿ ಎರಾ ಬರಂದಿಲ್ಲರಿಯಾ ಉಲಾ ಬರ್ತೀರಿ ಉಲಾ ಬರ್ತೀರಿ ಅಯ್ಯೋ ತಾನೇ ಹೇಳ್ತಾರೆ ನನಗೆ ತಾನೇ ಹೇಳ್ತಾರೆ ವಂಚನೆ ಮಲ್ತಂದು ಪಾತ್ರ ಪಾತ್ರ ತುಗಾಳೆ ಎಂಕು ನಿನ್ನ ಮೋಡದ ಜೋಡ್ಸಿ ನಡಪ ಬಂದ ரெண்டு பெட்டு போட்டு ஆக்கில நேர்ல தாத போட்டு மல்படி அந்த என்ன மித்த அப்பாத பவுடர் சச்சன தப்பி அந்த மல்தஜி மாமி என்ன பாத்தேன் நம்பலே ದನಬಂಡ ತೋಡ ಸಾಕ್ಷಿ 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 ಪಣದಿಲ್ಲದ ಸಾಕ್ಷಿ ಮಂಗಲ್ ಎಂಚಿ ನಿನ್ನ ಸಾಕ್ಷಿ ಮಂಗಲ್ ನಿನ್ನ ಮಾಂಗಲ್ಯಗೆ ಈ ದ್ರೋಹ ಮಲ್ತದ್ದು ಜನ್ನ ಮಗಳಿಗೆ ಸಮಾನ ಅಂದು ಪಣದಿಲ್ಲದ ವಿಕ್ರಮ ಇಮ್ಮಳನು ಕತ್ತಲು ಮೈಯಾಡ್ದು ನುಗ್ಲ ಈಜಿನಡ ಪೊಲೀಸ್ ತಗಲಿಗೆ ಬರಲ್ಲ ದಾಲ ಮಲ್ತಿಲ್ಲ ಅಂಚಿನ ತಪ್ಪಿ ಯಾರು ದಾಲ ಮಲ್ತಿದ್ದಿ ಇದು ಕಾರಿ ಮೋಡಿನ ಪೂರ್ವ ಇದು ತಪ್ಪಾದ ಪಾಲಿಸಿ ಯಾರು ಓಡದು ಪೋಡು ಬಲ್ಲೆ ಬೆಟ್ಟವನಪ್ಪ ತೆರಳ ಏನಡ ಬಟ್ಟೆ ಈ ಮಾಟ ಮಂತ್ರದಗಳಿನ ಪತ್ತದೆ ಮಾರ್ಲೆ ಪತ್ತಾಯಿ ನಾವು
ಸಾಕ್ಷಿ ಸಮೇತ ತೆಗೆದಿಡು. ನನಿತ್ತ ಆಂಡ ಈತ ಪೊಣ್ಣಾದು ಪೋಯ ನಾನು ಎಂಕ ಜೈಲಿಗೆ ಪಾಡ್ಯಾರ ಜೈಲು ಮಾತ್ರ ಗಲ್ಲು ಶಿಕ್ಷೆ ಕೊರಿಯಲ್ಲ ತೂಲ ಪದ್ಮ ನಿಕ್ಕಿತ್ತ ಯಾಣೊಂಜಿ ಸಾದಿ ಬನ್ಪೆ ಇತ್ತೇನೆ ಇಲ್ಲ ಬಿಡ್ದು ಪೋ ಅಮ್ಮ ಮೊಳೆ ಸಾಮಾನ್ದಲ್ಲ ಇತ್ತಣ ನಾಡ ಪಣತ್ಕೋರ್ಲೆ ಜಾಗನಿಗೂ ಲವ್ಲೆ ಕೊಲ್ಲುವೆ ಎಲ್ಲರದು ಕಳಪುಡು ನೆನಪು ಮುಲ್ತಾವ್ ಈತ ಪಾತೆ ಅವಕಾಶ ಮಲ್ತು ಕೊರ ನನಗೆಲ್ಲ ತಪ್ಪು ನೆನಪಣ ಅಮ್ಮ ಪನ್ಪುಣಾತು ಅಲೆಗು ಯಾನು ಪಂಡೆ ನಾನಲ್ಲ ಪೋಯ್ ಜಲ್ ನಾಡ ಎಕ್ಕಳ ಕೈ ಪಾಡ್ದೆ ಭೂಮಿಯೇ ಬೀರಿಡ ಅಕ್ಕ ಕಾದಾರಿಡ ಭೂಮಿಯೇ ಬೀರಿಡ ಅಕ್ಕ ಕಾದಾರಿಡ ಉಡಿಪಗರಿ ನಿಕ್ಕೆ ಕಂತುಂಡ ಉಡಿಪಗರಿ ನಿಕ್ಕೆ ಕಂತುಂಡ ಆಸದ ಮೂಲ ತುಕ್ಕೊನೆ ತೆರಿಲ ಆಸದ ಮೂಲ ತುಕ್ಕೊನೆ ತೆರಿಲ ಯಾನತ್ತ ರಕ್ಕಸದಿ ಈ ಗಂಡನೆಗೆ ಮರಲು ಬತ್ತಾದ ಈ ಇಲ್ಲಿ ಆಸ್ತಿನ ಸ್ವಾಧೀನ ಮಾಡ್ಕೊಂಡಾತು ಏನ ಈ ಅಪವನನು ಪದನು ಯಾನೆಂಚ ಎನ್ನ ಪುಪ್ಪಗ ಪಲಗ ಮೋಡೆ ತೋಜಡು ಹಿಚಿ ಹಿಂಗೊಂಜೇ ಒಂಜಿ ಸಾದಿ ಆತ್ಮಹತ್ಯೆ ಯಾನು ಸೈಪ್ರನೇಟೆ ಅಂದೆ ಯಾನು ಸೈತಂಡ ಎನ್ನ ಪುಪ್ಪಗಳ ಪಲಗ ದ್ರೋಹ ಮಲ್ತಲೆ ಕಾಪುಂಡು ಅಣ್ಣ ಈ ನಿನ್ನ ಬಾಡಂತಿ ಪೂ ಮಲ್ಲಕ್ಲ ಕಾದಡಿಕೆ ದಿಕ್ಕಲು ತೂಲಾಡು ಪೂಡಣ್ಣ ನನ್ನ ಜೀವನ ದೇವರಿವ ಜೀತಿನತ ಬದುಕುಡುದಾಯೇ ನಂಜಿ ಮಚ್ಚ ಆಸೆ ದುರಾಸೆ
ಬೈಗು ಮೂಲು ಕೋನಗ ಕೊನೋ ಇತ್ತೆ ಏನು ಈ ಸಮಾಜಡು ಮಲ್ಲ ಬಿಸ್ನೆಸ್ ಮ್ಯಾನ್ ನೆಟ್ ಮಾತ ಮಂತ್ರಿನಗಳ ರಾಜಕಾರಣ ಕೈವಾಡಲ ಉಂಡು ಆ ವಿನಯೇ ಎನಡ ತಾಂಟರ ಬತ್ತಿ ಅಮ್ಮ ಎಚ್ಚ ಎತ್ತರ ರಾಪಿನ ಒವ್ವಮ್ಮ ಅವ್ವ ಮಗ ಗಿಡಿ ಗಿಡಿ ಮಗ ಗಿಡಿ ಅಮ್ಮ ಗಿಡಿ ಎತ್ತರ ರಾಂಡ್ ಆ ಕಕ್ಕೆ ವಿನಯೇ ರಾಯರ ತುಯ್ಯೇ ಆಂಡ ರಾಯರ ತೀರಂದೆ ರೆಂಕೆ ಪಳಿದೆ ಪೂರಿಯೇ ನಾನವರಿ ಉಳ್ಳೆ ಆ ರಾಜು ಚಂದ್ರರಾಯ ತಾಂಕಿನ ನಾಯಿ ಆಯಣ ಅಲ್ಪಾರ್ದೆ ಪಿದೈ ಪಾಡೋಡು ಐಕೋಸ್ಕರ ಅಮ್ಮ ಆ ಚಂದ್ರರಾಯನ ಮುಂಜಿ ನಾಟಕ ಒಪ್ಪಡ ಇಜ್ಜಿಂದಾಡ ಸಾಧ್ಯ ಇಚ್ಛೆ ಅಮ್ಮ ನಮೈತೆ ಪೇಟೆಗೆ ಹೋದ್ ಬರ್ಕಮ್ಮ ತಾಯಿಗೆ ಮಗ ಅಮ್ಮ ನೀನು ಮಾರ್ಯಾರಮ್ಮ ಎಂತಂತೆ ಕಾಸುದ ಅಗತ್ಯಲ ಉಂಡು ಬುಕ್ಕ ಜಾಸ್ತಿ ಬಂಗಾರಲ ಇಲ್ಲ ಉಪ್ಪರ ಬಲ್ಲಿ ಅಮ್ಮ ಆವ್ ಮಗ ಮಾರ್ಗ ಆಂಡ ನಿನ್ನ ಬಿಸ್ನೆಸ್ ವಿಚಾರಡು ನಿನ್ನ ಕಷ್ಟ ಬದಲು ಬಾರಿ ನಿನ್ನ ಸಿಡಿ ಮತ್ತೊಂದು ಇರ್ಗೈತ ಮಗ ಓಲಾಂಡ ಚಿಕ್ಕಡ ದಾದ ಮಲ್ಪುಣ ಮಗ ಆತೇನ ಅಮ್ಮ ಕಷ್ಟಂದಗಳು ಏನನ್ನು CID ಮಲ್ಪುಣಿ ಈ ಸಮಾಜದ ಕಣ್ಣುಗಟ್ಟಿಗೋಸ್ಕರ ಬೇಟದ ಅತ್ತಮ್ಮ ಈ ಪೊಲೀಸ್ಗಳು ಕಷ್ಟಂದಗಳು ಮಾತ ಎಣ್ಣ ಕೈತೋಳ ಇಲ್ಲೇರಮ್ಮ ಅಮ್ಮ ಅವಳ ಚಂದ್ರಯಾರು ಬರೋದಿಲ್ಲೇರಮ್ಮ ನಮ ಇತ್ತೆ ಅರಟ ನಮ್ಮ ನಾಟಕದ ಪಂಡಿದಿ ನಮಸ್ಕಾರ ಓಡಿಕೆ ಪೋಪಿನ ಸ್ವಾಮಿ ಈನ ಸಂಬಂಧ ಪತ್ತದು ಎಂಕಲ ಇಲ್ಲೇ ನಾಚಾಣಿ ಸ್ವಾಮಿ ಹೆಚ್ಚಿನ ಪನ್ನೊಂದುಲ್ಲಾರ ದಾಯ ಬೀಳ್ತೊಂದುಲ್ಲಾರ ಈರ್ನ ಮಗಲೇ ಎಣ್ಣ ಮಗ ಅಣ್ಣಗೆ ಮರ್ಲು ಮತ್ತಾಯಲು ಸತ್ಯನ ಸತ್ಯನ ಪಂದು ಆಲೆಡನೆ ಕೇಳ್ನೆ ವಿಕ್ರಮ್ ಎನ್ನ ಮಗಲು ಅಂಚ ಮಲ್ಪನ ಅಲಾತ್ ಎನ್ನ ಮಗಲು ಅಂಚ ಮಲ್ಪರ ಸಾಧ್ಯನೇ ಹೆಚ್ಚು ಅಂಚ ಹತ್ತುಂದಾಂಡ ಈರ್ನ ಇಲ್ಲಲೆ ಅಲೆಗೆ ಆಶ್ರಯ ಕೊರ್ಲಿರ ಅಪ್ಪಗ ಈರೆಗೆ ತೆರೆದು ಬರು ಅಲೆಡ ದುಂಬೊತ್ತಾದ ಕೇಳ್ನೆ ಈರ ಅಂಚ ಪಂಡ ಎಂಕಲ ಪಂಡಿನವು ತಪ್ಪಾಂಡನಾಡ ಈರ ಪಂಪಿನ ಶಿಕ್ಷೆಗೆ ಎಂಕಲ ತಯಾರುಲ್ಲ ಈರ ಅಂಚ ಪಂಪರ್ನಾಂಡ ಅದಕ್ಕೆ ಅದಲ್ಲ ಸಾಕ್ಷಿ ಬೋಡತ್ತ ಸಾಕ್ಷಿ ತಿಕ್ಕಂದೆ ಒಂಜಿ ಪೊಣ್ಣ ನಮಿತ್ತು ಅಪ್ಪವಾದ್ನ ಪಾಡ್ನಾತ್ ಕಟಕೇರಿ ಎಂಕುಲ ಹತ್ತಿರಾಯರೆ ಅಜ್ಜಂಡ ವಿನಯ್ ಓಲ್ಲೆತ್ತೆ ಆಯ್ ಓಲ್ಲೆಂದು ಪನ್ಪುಣ ಸ್ವಾಮಿ ಆಯ್ನ ತಾಯಕ್ಕೆ ಏನ್ ಮಾಡಿ ಆಯ ಮರಳು ಬರ್ತದೆ ಬೀದಿ ಬೀದಿ ಅಲೆ ಒಂದು ತುಲೆ ಸ್ವಾಮಿ ತುಲೆ ಸ್ವಾಮಿ ಈರು ಪಂಡಿಲೆ ಕತ್ತ ಆಲು ರಾಜುಗ್ಲ ಪದ್ಮಗ್ಲ ಈರ್ನ ಇಲ್ಲಲ್ಲ ಆಶ್ರಯ ಕೊರಡೆ ಅಗ್ಲು ಈರ್ ಪನ್ಪಿಲೆಕ್ಕ ಹತ್ತು ಸರ ಹತ್ತು ಅಗ್ಲು ಬೆತ್ತದ ಮೋನದ ಪಿಲಿತಲೆಕ್ಕ ಈರ್ ಪಂಪ ಸತ್ಯ ಅಂದಾಂಡ ಮಕ್ಳಿಗೆ ಇನ್ನಲ್ಲ ಆಶ್ರಯ ಬಿಡಿ ಒಂಜಿ ಸೂಜಿದ ಮನೆ ಊರ್ನ ಹತ್ರ ಜಾಗ ಕೊರೆ ಅವಿಕ್ಕಲ ಸತ್ಯ ತೀರಿದಬಾರ್ದು ಪಲ್ಲೇಕ ಪದ್ಮ ಒಡೆ ಗೊತ್ತಲ್ಲ ಅಲೆಗೆ ಎಂಕ್ಲ ಇಲ್ಲಲ್ಲ ಆಶ್ರಯ ಕೊರಂದೆ ಪಿದೈ ಮಲ್ತದ ಗಂಡ ಪದ್ಮ ಎಣ್ಣೆ ಇಲ್ಲಡಿಗೆ ಪೋದಿಪೋಡು ಒಯ್ಕಲ ಎಂಕ ಸತ್ಯ ತೀರಿದು ಬರಡು ಅಂಚ ಪಣದು ಎಣ್ಣೆ ಇಲ್ಲಡಿತ್ತ ಅಂದಾಂಡ ಆಲೇನಿ ಯಾನ್ ತೋರ್ತು ಪಿದೈ ಪಾಡುವೆ ಯಾನ್ ಬರ್ಪೆ
ಅಪವಾದ ನಡತು ನನ್ನ ಅಪವಾದ ದಾನಣ್ಣಿக்கு ಅವನು ಯಾನೆಂಚ ಪನ್ನುಡಣ್ಣ ಈ ನಮ್ಮಣ್ಣ ಈ ನಮ್ಮ ಪನ್ಪಿನ ವಿಶ್ವಾಸ ಹೆಂಕೊಂಡು ಅಣ್ಣ ನಿನ್ನ ಗಂಡನಿಗೆ ಮಲ್ಲಣ್ಣ ದಾದ ಪಣದಿಲ್ಲ ದಾದ ನಿನ್ನ ಅವಸ್ಥೆ ಅಣ್ಣ ಅವಚ್ಚ ಪಲ್ಲ ವಿಷಯ ಅಣ್ಣ ಏನ ಕಂಡನಿ ಏಪಲ പേര് പറഞ്ഞു പോന്നിട്ടേര് അണേക്ക് പേര് പോത്ത് പറഞ്ഞാൽ പേര് പത്ത് ചേര് പന്ത്രണ്ട് പേര് കൊന്നാക അവര് പറഞ്ഞ് അവ കേരായിക്ക് ഭസ്മ പറഞ്ഞ് അരേക്ക് മരല് പത്തിലേക്ക് വളർത്തേര് അടാ ഒയ്സ കൊന്നില്ല അപ്പവാദ എന്ന വിത്ത് പാടിയരണ്ട ಪದ್ಮಾ ಇಂದು ಖಂಡಿತವಾದಲ ಪಾಣಿನ ಮಾಮಿನಲ ಭಾವನಲ ಮೇಲೆ ಬೇತೇರ್ನಲತ್ತು ಅವನಿಗೆ ಎಂಚ ಅಂಚ ಪನೋಲೆಂದ పేరు కొట్టిని యానంత ಅಂಡ ಒಂಜಿ ತಪ್ಪು ಮಂತ ಪದ್ಮೈ ಒಂಜಿ ತಪ್ಪು ಮಂತ ಪೊಂಜೋವಾಯಿ ಬುಕ್ಕ ಬುಕ್ಕರಿಯಾಗ ದಾದಾಂಡಲ ವಸ್ತು ಕೊರ್ಪುಣಂಡ ಐಟ್ ದಾದ ಉಂಡುಂದು ತೂಪುನ ಕರ್ತವ್ಯತ ಮಿತ್ ಪೊಕ್ಕಡ ಅಪವಾದ ಪಾಡಿರಣ್ಣ ಯಾ ತಪ್ಪು ಮಲ್ತಿಜಿ ಪದ್ಮ ಮರ್ಯಾದಿಡಿ ಎನ್ನ ಇಲ್ಲಡದು ಪಿದಾಡ್ ಈ ಅವಳು ಕೈಪತ್ತಿ ಕಂಡಣಿಯಾಗ ಮರಳು ಪತ್ತ ಅದು ಆ ಇಲ್ಲ ನಗಡ್ದೆತ್ತಾನೆ ಎನ್ನ ಇಲ್ಲಿಂದ ಎಪ್ಪರ ಮೈದಾನ ತಾತ ಪಾತ್ರೊಂದಿಲ್ಲ ಏರೇ ನಿನ್ನ ಪಪ್ಪ ಆ ನಿನ್ನ ಕಪಟ ನಾಲಾಡಿ ನನ್ನ ಪಪ್ಪ ಅಂದ್ ಲೆಪ್ಪಾಡ ನಿನ್ನ ಮೋಕಿಡ್ಸ್ತಾ ಅಂಕದಿ ಅನ್ ಮಲ್ಲೆ ಮಲ್ತೆ ಎಂಕ ಕೊರನ ಪ್ರತಿಫಲ ಹೊಂದುವೇನಾ ತೂಲ ಪದ್ಮ ಏನ್ ಹಿಡಿದು ಬೊಕ್ಕ ಯಾ ನಿನ್ನ ಪಪ್ಪಲಾತ್ ಈ ಎನ್ನ ಮಗಲ್ಲ ಮರ್ಯಾದೆ ಬಿದ್ದಾಡಿಲ್ಲ ಪಪ್ಪ ದಾದ ಪಾತಿರೊಂದಿಲ್ಲ ಯಾನ್ ಪಾತಿರನೇ ಪಾತಿರೊಂದಿಲ್ಲ ತುಲರಾಜು ನಾಯಿಗ ನೆಸ ಕೊರಂಡ ನೆಸಲನಾಕುಗೆ ಪದ್ಮ ಎಟ್ಟೆ ಕಡಿಟ್ಟು ಮದ್ಮೆ ಅದಿಪ್ಪಾಡು ಕುಸಿಟ್ಟಿ ಪಡ್ಪಂಡದು ಎಟ್ಟೆ ಕಡೆದ ಸಂಬಂಧ ತೂತು ಮದ್ಮೆ ಮಧ್ಯೆ ಆಂಡ ಆಲಿ ಏನ್ ಕೂತ್ ಮಲ್ತಿನ ಪ್ರತಿಪಾಕಾರ ಒಂದೇನಾ ತುಲೆ ಪಪ್ಪ ಸತ್ಯನು ತಿಳಿಯೊಂದು ಪಾತಿರಲಿ ಇಂಬಲ ಖಂಡಿತವಾದಿನ ಅಂಚಮನ್ಪುನಾಲತ್ತು ತುಲೆ ಪಪ್ಪ ಯಾರೊಂದು ಬರೋದಿಲ್ಲ ಇಂಬಳ ಮಿನಿ ಇಲ್ಲಿ ಬಿಡ್ತು ಪೋಪಲ್ಲ ಯಾರು ನಮ್ಮಲ್ಲೊಟ್ಟಿಗೆ ಪೋಪೆ ಅಣ್ಣ ಸತ್ಯ ತೀರ್ಪುನ ಅಗತ್ಯ ಉಂಟು ದೇಡು ದಾದನ ಮೋಸ ಉಂಟು ಪಪ್ಪ ದಾದನ ಮೋಸ ಉಂಟು ದಾದ ಪನ್ಪ ಯಾನಂದ್ರೆ ಅಪವಾದ ಪಾಡ್ದಜಿ ಪಪ್ಪ ಎನ್ನ ಮಿತ್ ಪೊಕ್ಕಡ ಅಪವಾದ ಪಾಡ್ದಜಿ ತುಲ ಪದ್ಮ ನಿನ್ನ ವಾ ಬೋಧನೆಲ್ಲ ಯಾನ್ ಕೇಂದ್ರ ಸ್ಥಿತಿಟ್ಟಿಚ್ಚಿ ಎಂಕ ನಿನ್ನ ಉಪದೇಶದ ಅಗತ್ಯ ಇಚ್ಚಿ ನಿಕ್ಲೇನು ಆಶ್ರಯ ಕೊಡ್ದು ಸಾಂಕನೇವೇ ಮಾಮಲ್ಲ ತಪ್ಪಯ್ಯನ ಈ ಅದು ಕೋಪನ ಇಲ್ಲ ಅದಕ್ಕೆ ನೂಕಡೆ ಪಪ್ಪ ನೂಕಡೆ ಯಾನು ಎನ್ನ ಸಂಗಡಿ ಬತ್ತನ ಅಪವಾದ ಇರಗಿ ಏರ ಬೇತ ವಿಷಯ ಪಂತೀರಿ ಖಂಡಿತವಾದಲ ಎನ್ನ ಸಂಗಡಿ ಎಂಜ ಮನ್ಪುನಾಲತ್ತು ಆವು ಇರು ಎಂಗ್ಲೇನು ಓಲೆ ಪಣ್ ಪರಂದಂಡ ಆಲ್ನೊಟ್ಟಿಗೆ ಯಾಲ್ನ ಪೋಪೆ ಒಂದು ವಿಷಯ ಕೇಳಲಿ ಒಲೋ ಒಂಜಿ ದಿಕ್ಕಡು ಅನಾಥರಾದ ಪುರೋಹಿತನಗಲಿ ಎಂಕಲ ಈತ್ ಎಲ್ಲಿಡ್ತು ಈತ್ ಮಲ್ಲೆ ಮಂತದು ವಿದ್ಯೆ ಬುದ್ಧಿ ಕೊರಿಯರು ಇನಿಕ್ಕನಗ ಎರ್ನವ ಪಾತರ ಕೇಂಡದು
ನನ್ನ ಸಂಗಡಿ ನಿಪ್ಪಿದೇ ಪಾಡುವುದಿಲ್ಲರು ಅಣ್ಣ ಒಂಜಿ ನೆನಪುದಿಲೆ ಎಂಗಲೆ ನೀ ಪೋಪ ಒಂಜು ವೇಳೆ ಆಲ ನಿರಪರಾಧಿಯಿಂದ ಗೊತ್ತಾಂಡ ಒಂಜಿ ಈರ್ನ ಚಾಕ್ರಿ ಮನ್ಪರ ಈರ್ನ ಋಣನ ಸಂದವರ ಅವಕಾಶ ಮಂತುಕೊರಡು ಪಪ್ಪ ಅವಕಾಶ ಮಂತುಕೊರಡು ತುಳರಾಜು ಈ ಅಲೆನೊಟ್ಟುಕು ಪೋಡ್ಚಿ ಹಾಲು ಒಂಜತ್ತು ಒಂಜಿ ದಿನ ನಿಕ್ಲ ದ್ರೋಹ ಮಲ್ಪಂದು ಬಿಡ ಒನ್ನ ಮನಸ್ಸು ಎಂಚಿನ ಮಲ್ಪೆಲ್ಲ ತುಂಬು ಪಿರತ್ತು ಅಂತ ಈ ಪೋಡ್ಚಿ ಅಲ್ಲ ಪಪ್ಪ ಬಿಜಿ ಎನ್ನ ಸಂಗಡಿ ಓರ್ತಿಯೇ ಪಿದೆ ಪೋರ ಎನ್ನ ಮನಸ್ಸು ಒಪ್ಪುಚಿ ಈ ತೆಲ್ಲಿಯ ಕುರುಬಾಲೆತ್ತು ನಂಬಲೆನು ಲೆತೊಂದು ಬತ್ತನ ಏನು ಎನ್ನ ಅಮ್ಮ ಅಲ್ಲ ರಕ್ತ ನೆತ್ತೆರಡು ಬೂರೋ ನಿಪ್ಪುನಗ ಅಮ್ಮಗ ಬಾತರ ಕೊರತೆ ಏನು ಬೆಲು ಮಲೆನ ಓವೇ ಕಾರಣದ ಬುಡ್ದು ಪಾಡಡ ಪ್ರಾಣ ಪೋಂಡಲ ಮಲೆನ ರಕ್ಷಣೆ ಮನ್ಪುಳ ಪಂಡದು என்னோட பாசை கேண்டது என்னம்மா கண்ணு முச்சேரு அஞ்சாது உம்பலன்னு ஓர்த்தின்னு ಬಿಡ್ರಾ ಎಂಕ ಮನಸಾಬುಜೆ ಅವು ಪಪ್ಪ ಎಂಗಲ ಪೋಪ ಈತಿನ ಟೆಂಕಲೆಂಗ ಈ ರಾಷ್ಟ್ರೀಯ ಕೊರ್ನನೆ ಮಲ್ಲೆ ಒಂಜಿ ವೇಳೆ ನನ್ನೊರಪ್ಪನೊಂದಿಲ್ಲ ಒಂಜಿ ವೇಳೆ ಉಂಬಲು ನಿರಪರಾಧಿ ಎಂದು ಗೊತ್ತಾಂಡ ಪಿರ ಈರ್ನ ಚಾಕರಿ ಋಣ ಸಂದಾವರ ಪಿರ ಬರ್ಪ ಪಪ್ಪ ಬಲ ಪದ್ಮ ಹೋಯ್ ಬಲ ಬಾಣ ಮಗ ಸತ್ಯಂ ತಿಳಿಯಲ್ಲ ಪೋಡ್ಚಿ ಎರಡು ಬಿಡ್ತು ರಾಜು ಹೋಯ್ ಹೋಯ್ ನಮಸ್ಕಾರ ಪಂಡಿತರೆ. ನಮಸ್ಕಾರ ಉಂಡು ಅನೆ ಪಂಡಿತರೆ ಇನ್ನ ಎಂಕ್ಲ ಇಲ್ಲದಂಜಿ ಇನ್ನ ಸವಾರಿ ಅಜ್ಜಿ നിങ്ങളുടെ ഒരു ഉള്ളത്ത വിക്രമു ആയ സ്വീത്തിന കൈത്തಡೆ ബറവൽ ബത്തനെ ഞാൻ ಬರ್ಪುಚಿ ಪಂಡಿತರೆ ಈರೇಗ್ಲ ವಿಕ್ರಮಗ್ಲ ದಾದ ಬಗ್ಗೆ ಇತ್ತ ಖಾಲಿ ವಿಕ್ರಮಡ ಬಗೆ ಎತ್ತು ಆ ಸೀತುಡಲ ಬಗೆ ಉಂಡೆಂಗ್ ಸೀತು ದಾದ ಮಲ್ತಲ್ ಪಂಡಿತರೆ ಇರೇಗೆ ಆ ಸೀತು എന്നൊട്ടുകു ടൂറുകു പോയി പിക്ചർക്ക് പോയി പണ്ടൊന്നിത്ത എനിക്ക് മോശം വന്നത് ആല് വിക്രമോട്ട് പോപ്പുണ നിക്കൊഞ്ചി വിഷയ ಗೊತ್ತುಂಡ ದಾದ ಪಂಡಿತರೆ ಈರು ಶೀತುನು ಬುಡೋಡು ಇಜ್ಜಿಂಡ ಒಂಜತ್ತು ಒಂಜಿ ದಿನ ಈರೆಗ್ಲ ಡೊಂಗಿ ಹಾಕುವುದು ಅಂದ ಪಂಡಿತರೆ ಈರ್ ಪಣ್ಣ ಸತ್ಯ ಒಂಜತ್ತೊಂಜಿನ ಕೈಗೊರ್ಪಲ ಖಂಡಿತ ಅಣ್ಣ ದಾದ ಮಲ್ಪನಿ ಬಲ್ಲೆ ಆ ಬಿಕ್ಕಮೆ ಸೀತನಡೆ ಬತ್ತನೆ ಯಾರು ಪಿಲಿವತ್ತಲೇಕ ನಮಪುರ ಬಲ್ಪಡತೆ ಅಣ್ಣ ದಾದ ಮಲ್ಪನಿ ಬಲ್ಲೆ ಈ ಸಂಗತಿ ಎಂದ ಸಂಗತಿ ಯಾನು ಸೀತನಡೆ ಸೇರಿಬೇಕ ಇಂಕ ತಿನ್ಪುನೆಕ್ ಉಳ್ಪುನೆಕ್ ಎಪ್ಪುನೆಕ್ ಒಯ್ಗಿಲ ಕಮ್ಮಿಜ್ಜಿ ಅಂಡ ಸೀತನು ಬಿಡ್ಬೇಕು ದಾದ ಮಲ್ಪನಿದಕ್ಕೆ നിനക്ക് സീതനും ബുഡ്ര മനസ്സുണ്ട ബുഡ്ര മനസ്സ് മാത്രം ഉണ്ട് ആണ്ട എന്നെ കടച്ചികള എന്നെ സാധികള താനല്ല ഇത് സാധി പണ്ടായിരുന്ന ഞാൻ തയ്യാറില്ല അല്ല സീತನ ಕುಲ ಮೇದಂತ ಖಂಡಿತ ಬದುಕ ಒಂಜಿ ಬಂದಿದ್ದಾರೆ ಸೀತು ಪೂರ ಬೆಲೆ ಮಲ್ಪುಡಿಯಾನು ಸರ್ದೋಡು ಟೂ ಅಲರ್ದೋಡು ಸೀರೆ ಎರ್ದೋಡು ಪೂರಾ ಡ್ರೆಸ್ಗಳ ಯಾನೆ ಎರ್ದೋಡು ಬಂದಿದ್ದಾರೆ നിനക്ക് ಬೇನ ಅಲ್ಲ ಸೀರೆ ಅರ್ದುನ ಬೇಲೆ ನಿನಕೊಂಜಿ ಮದಿಮೆ ಅನ್ಕೊಂಡು ಬದಿಲಾದೆತ್ತು ಕೊರ್ಪು
ಶೋಕದ ಪೊಣ್ಣೊಂಜು ಪುಣ್ಣು ಇರಂದು ಪಣ್ಣವರ ಬಂದಿದ್ದೇನೆ ಕಡಿಬೇಡಿ ಮನ್ಪಡ ಆ ಪೊಣ್ಣನ್ನು ಮುಟ್ಟೋಡಂಡ ನಿಕ್ಕ ಈ ಊರದ ಸಾಬೂನು ಯಾರಂತ ಬೇತಿನಿ ಪಿದೇ ದೇಶದ ಸಾಬೂನು ಅವಳು ಓ ದೇವ ಈತು ಸೋಕ್ ಸೋಕದ ಸೋಪಿಪ್ನಾಗ ವಾಸೋಪ್ಲಾವಂಡ ಮುಟ್ಟೋಡಂಡ ನಿಕ್ಕ ದಿನೊಟ್ಟ ಗಂಟೆ ಗಂಟೆ ಮೀಯೋಡು ಅಪ್ಪಾಗ ಅಲ್ದಾನೆ ಪಂಚದ ಲೆಕ್ಕ ಕೆಸಾಡ ಮುರುಕುದಲ್ಲ ಆನೆ ಗತ್ತಿಯ ಈ ಮೀಯೋಡು ಬಣ್ಣ ಅತ್ತ ಬಂದಿದ್ದಾರೆ ಯಾನು ಆತ್ಲ ಕೂರಮೆ ತಂದೇನ ಯಾನು ತಿಂಗಳು ಕೂರಲ್ಲ ಮೀಪೆ ಬಂದಿದ್ದಾರೆ ತಿಂಗಳು ರತ್ತು ಈ ದಿನೊಟ್ಟು ಮೂಜಿ ಸರ್ತಿ ಮೀಯೋಡು ಯಾನು ಈಗ ಅಂಚಲ ಸೋಜುವನ ಒಕ್ಕ ಕರ್ಗೊಟ್ಟು ಆ ಪೊಣ್ಣುಂಡತ್ತ ಬಂಗಾರದ ತುಂಡು ಬಂಗಾರದ ತುಂಡ ಅಪ್ಪ ಗಂಡ ಏನು ಮದಿ ಮೇಪೆ ಅರ್ಜೆಂಟ್ ಮನ್ಪೊಡ್ಚಿ ಈ ಓಲಾನ ಮದಿಮೆ ಅಂಡ ಆ ವಿಕ್ರಮೆ ತುಯ್ಯಂಡ ಆಲೆಲ್ಲ ಕೊಡವೆ ಐಕು ಶುರೂಕ ಆ ಬಂದು ಮರ್ದು ಮನ್ಪುಡು ಅಂದು ಬಂದಿದ್ದಾರೆ ಆ ಮುಳ್ಳರ ಕಟ್ಟದಾಗೆ ಒಂಜಿ ಮರ್ದು ನಾಡಿ ಆಗ ಒಂಜಿ ಸಾದಿ ತೋಜ ಇದ್ದಂಡ ಆಯನ್ನ ಬುಡದಿನ ಲಗಡಿ ದಿಪ್ಪಿ ಆಗ ಈರೊಂಜಿ ಸಾದಿ ತೋಜ ಅದೇ ಈರೊಂಜಿ ಮರ್ದು ಕೊರಡೆ ಆಗ ಯಾನು ಸಾದಿದೋ ಜಾವು ಅಂಚಿ ಸಯ್ಯರ್ಲ ಬಲ್ಲಿ ಇಂಚಿ ಬದುಕೆರ್ಲ ಬಲ್ಲಿ ಐನೊಟ್ಟಿಗೂ ಸೀತುಗುದ ಅಂದ ಬಂದಿದ್ದಾರೆ ಈರು ಮಾಟ ಮಿನಿಮಲ್ ಪೋರ ಚಿಕ್ಕಪ್ಪ ಐಕ್ಕ ಪೂರ ಮಾಟ ಬಡ್ಚಿ ಖಾಲಿ ಮರ್ತಿ ಅವೈಕ್ ಅಂತ ಬಂದಿದ್ದಾರೆ ಅವನ್ ಆಲಿಗ್ಲ ಸೀತುಗ್ಲ ಕೊರಡೆ ದಾಯ ಪಂಡ ಆ ಸೂಲೆ ಇಡೀ ಊರಿತಿ ಜವನೀರಿನ ಪುರ ಲಗಡಿರುತ್ತಾರೆ ಜವನೀರು ಬಿಂದನ ಕಾಸಿನ ಪುರ ಅಲ್ಲ ಕೈತೋಲಯ ತುಂಡಲಿ ಬುಕ್ಕ ಓಡೆ ಈ ಜವನೀರು ಉದ್ದಾರಾಪಿನಿ ಸೀತುಲ ನರಕ ಬತ್ತದು ನಟರಂಜ ಮರೆಸಿದ್ಯ ಅವಳು ಸರೀಟ್ ಬಂಡರ್ ಆಂಡ ಯಾನು ಮರ್ದು ಕೊರ್ಪೆ ಆ ಮರ್ದು ಕೊರ್ತು ಐಕ್ಕ ದುಂಬು ಈರ್ಲ ಸೀತುಲು ಎಡ್ಡೆಡಿ ಇಪ್ಪಡು ಇಜ್ಜಿಂಡ ಅಗ್ಲೆಗ್ ಸಮಸ್ಯೆ ಬರು ಆವು ಪಂಡಿದ್ದಾರೆ ಈರ ಪಣಿಲೆ ಕೊನೆ ಮಲ್ಪೆ ಯಾನು ಮಣಿಪುಜಿ ನಮ್ಮೈತೆ ಒಂಜಿ ಗಡಂಗಿ ಹೋದು 1 ಲೀಟರ್ ಕಲಿ ಬಡ್ದು ಬರ್ಕ ಅವಂದೇ ಕಲಿಯಾತು ಬೇತದಾಲ ಉಂಡ ಕಲಿ ಯಾವ ಬಂದಿದ್ದಾರೆ ಈ ನಮ್ಮ ಊಟ ನೀರು ಕಲಿ ಬಡ್ದರ್ಕ ಬಲೆ ರೆಡಿ ಬಲ್ದಿದ್ದಾರೆ ಬಲೆ ಕಲಿಕೆ ಭಾರಿ ಒಂಜಿ ಹತ್ತಿರ ಸಂಬಂಧವಾಯಿನ ಇಂದು ಚಕ್ಕುಲಿ ಈ ಚಕ್ಕುಲಿ ವಿಶೇಷತೆ ಗೊತ್ತಿಲ್ಲ ನೇ ಇಂಚದ ನಗ ರವು ಉಂಡದ ಕಣ್ಣು ಕುಸಿಯಣ್ಣ ತೂನ ಕಣ್ಣು ಕುಸಿಯನ ದೇನು ಮುಟ್ಟ ಕೊಂದಲಿಗೆ ಮೂಗು ಪರಿಮಳದಿಗಿನ ನೇ ಐನು ಇಂಚ ಬಲಿಬ್ಲೆ ಕೆವಿಕ್ಕೆ ಕುಸಿಯನ ಐನು ಒಂಜಿ ತುಂಡು ತಿಲ್ನೆಗೆ ಅಂದೆ ಬಾಯಿಗೆ ತೋಚಾಳು ಬುಕ್ಕೊಂದು ಹೇಳಿದ್ದಾರೆ ಚೂರು ಕಿರುಮುಂಡ ಅಂದೆ ಕಿರುಂಬೇರ್ಲ ಸೋಕಾಮು ಅಂಚ ಭಾರಿ ಒಂಜಿ ವಿಶ್ವಾಸತೆ ಒಂದಿನ ಚಕ್ಕುಳಿ ಬಲೆ ನಮ್ಮ ಚಕ್ಕುಲಿ ಈತುಲ ಉಂಡ ಬುಕ್ಕ ಅಪ್ಪಗಂಡ ಈ ಚಕ್ಕುಳಿಂದ ಒಂದು ಕಾರ ಅಂತ ಹೇಳೋದು ಪನ್ನೆಗೆ ಪದ್ಯ ಬಾಡ್ರ ಒಂಜಿ ಪದ್ಯ ಮಾಡ್ಲೆ ಚಕ್ಕುಳಿ ದೊಡ್ಡಗೂ ಉಪ್ಪಡಿನ ಕಣ್ಣ ಮಾಲುಡು ತಿಕ್ಕುನ ಕಿಕ್ಕುದಾನೆ
ಕುಣ ಕಿಕ್ಕುದಾಣೆ ಕುಪ್ಪಿದ ಮುಚ್ಚಲ ತತ್ತದು ಕೆಟ್ಟಿಂದ ತೂಪಿನ ಕಣ್ಣಿಗೂ ಕುಚಲನೆ ಕಾರಂತೆರ ಇರು ಉಂತಲಿ ಈ ಜನ ಮಾಮು ಬರುವೆರು. ಅಣ್ಣ ನಮ್ಮ ಓಡಿಗನ್ನ ಪೋಪಿನಿ ಓಡಿಗಂದು ಪೋಪುಣ ಪನ್ಪುಣ ಪದ್ಮ ಈ ವಿಶಾಲ ಜಗತ್ತುಡು ಪ್ರಾಣಿ ಪಕ್ಷಿಲು ಒಲಾಂಡಲ ಜೀವನ ಮಲ್ತೊಂದಿಜ್ಜ ನಮಕ್ ಒಲಾಂಡಲ ಜಾಗ ತಿಕ್ಕಂದ ಒಲಾಂಡಲ ಪೋಯಿ ಪದ್ಮ ಒಲಾಂಡಲ ಪೋಯಿ ಒಲಾಂಡಲ ನಮ ಇತ್ತು ಬುಡ್ಕ ಪದ್ಮ ಬುಡ್ಕ ಅಣ್ಣ ಎನ್ನರ ಅತನಿಗೆ ಏತು ಕಷ್ಟ ಅಣ್ಣ ಕಷ್ಟ ಹತ್ತು ಪದ್ಮ ಕಷ್ಟ ಪನ್ಪಿನವು ರಾತ್ರಿ ಪಗೆಲ್ದ ಲೆಕ್ಕ ಒಂಜಿ ದಿನ ಸುಖ ತಿಕ್ಕಂಡ ಮನತನಿ ಕಷ್ಟ ತಿಕ್ಕು ಈ ಪ್ರಪಂಚೋಡು ಕೋಟ್ಯಾಧೀಶರ್ನಗಲಿ ಎತೋ ಜನ ಬಡವರನಾಗ್ಲಿ ಇಜ್ಜ ಬಡವರ ಆಯ್ನಾಗ್ಲಿ ಇಜ್ಜರ ತುಲ ಪದ್ಮ ಇಂದು ಪೂರ ದೇವರನ ಪರೀಕ್ಷೆ ಬುಗ ದಾಳತ್ತು ಅಣ್ಣ ನಮ್ಮ ಏನನ್ನ ಮಲ್ಲಕ್ಲ ಇಲ್ಲನೆ ಒಟ್ಟು ಜನ ಕೂಲಿ ಕೆಲಸ ಸೇರುಗ ಬರ್ಚಿ ಪದ್ಮ ಬರ್ಚಿ ಅಣ್ಣನ ಸ್ಥಾನ ನಡೀತನ ಯಾನು ನಿನ್ನನ್ನು ಸಾಂಕುವೆ ಯಾನು ಒಲಾಂಡಲ ಬೋದು ಕೂಲಿ ಮಲ್ತದು ನಿನ್ನ ಸಾಂಕುವೆ ಅಂಡ ಈ ಕೋಳಿ ಕೋಪನ ಬರ್ಚಿ ಬರ್ಚಿ ಅಣ್ಣ ಎನ್ನ ಸರಿರೋದು ದೇವರು ವಾ ಕಷ್ಟಲ ಕೊಟ್ಟಿದ್ದೀರಿ ಇನ್ನೊಟ್ಟಿಗೆ ಯಾಲ ಬೆನ್ಪೆ ಕಷ್ಟ ನಿಕ್ಕು ಎಂಗು ಗೊತ್ತುಂಡು ಪದ್ಮ ಈ ಕಂಡ ನಿಲ್ಲೆಡೆ ಪೋದು ಮಾಮಿನ ಕೈಟ್ ಏತ್ ಕಷ್ಟ ಅನುಭವಿಸದ ಅಂದ ಎಂಗು ಗೊತ್ತುಂಡು ಸುರುಕು ಪಂಡ ಅಣ್ಣ ಬೊರ್ಚಿ ಮಲ್ಲಾಗಲ್ನ ಸಂಬಂಧ ಬೊರ್ಚಿಂದ ಪಂಡ ಅಂಡ ಎನ್ನ ಸಂಗಡಿ ಮಲ್ಲಾಗಲ ಇಲ್ಲಡೆ ಪೋದು ಎಡ್ಡೆ ಮೆರವಾದ ಐನ್ ಎನ್ನ ಕಣ್ಣಿಡು ತೂದು ಖುಷಿ ಪಡುವೆ ಸೈತದ ಸ್ವರ್ಗಡಿಪ್ಪನ ಅಮ್ಮಗಲ ಖುಷಿಯ ಒಂದು ಏನು ಬಾರಿ ಕನಸು ಕಂಡದಿತ್ತೆ ನಿನ್ನ ಮನಸ್ಸನ್ನು ತೆರಿಯಂದೆ ಏನು ಲಾಪಲ ಆ ಇಲ್ಲಗ ಮದ್ಮೆ ಮಂತು ಕೊರಿಯ ಇನ್ನು ತಪ್ಪಾಂಡ ಪದ್ಮ ಏನ್ ಮರ್ಪರ ಬಲ್ಲಿತ್ತು ಕಿಚ್ಚಣ್ಣ ಮುಂದೆ ದುರದೃಷ್ಟ ಮುಂದಕ್ಕೆ ಏನೆಲ್ಲ ದೊಡ್ಡ ಪ್ರಯೋಜನ ಇಚ್ಚಿ புலிபொடிச்சு பத்மா புலிபொடிச்சு நம்ம ஒலாண்டல ದುಂಬು போய் ಒಲಾಂಡಲ ಗುಡಿಸಲನ್ನ ಕಟ್ಟದು ಎಲ್ಲಿಯ ಗುಡಿಸಲ್ ನಂಡ ಇಪ್ಪುಗ ಬಲ ಪೋಯ್ ಪದ್ಮ ಪೋಯ್ ಪೋಯ್ ಬಲ ಪೋಯ್
ವಿಧಾನ ಇತ್ತೆ ಗೊತ್ತಾ? ನಮ್ಮ ಮಾಲಮಾತ ಗೋಡನ್ನು ಮುಟ್ಟಣ ಬಾಸ್ ಅವನ ಸಂಗತಿ ಬಾಸ್ ಸಂಗತಿ ಬಂಡ ನಮ್ಮ ಮಾಲಿಲ್ಲ ಜನಕರಿಲ್ಲ ಪೊಲೀಸ್ ತರಲ್ಲ ಕುಳಿತು ಕಣೆ ಮುಚ್ಚಿ ಬಾಯ್. ನಮ್ಮ ಮಾಲನ್ನ ಪೊಲೀಸ್ ತಗಳ ಕೊಡದ ಬಾಯರ ಎನ್ನ 10 ಲಕ್ಷಗೂ ಏರು ಹೊಣೆ ಯಾನು ನಿನ್ನ ಅದ್ದಾಯಿ ಕಾಸು ಕೊರಿನ ಆ ಪೊಲೀಸ್ ತಗಲೆ ಕಸ್ಟಮ್ ತಗಲೆ ಕಾಸು ಕೊರದು ನಮ್ಮ ಪುಟ್ಟಿದಳೆ ಮಾತಾಡೋದು ಅಣ್ಣ. ಈ ಕಾಸಿನ ಎದಿ ಒಂದು ಇತ್ತೆ ಎರಡು ನಾಟಕದ ಕಾಸಿನ ಪೊಲೀಸ್ ತಗಲಿಲ್ಲ ಕಸ್ಟಮ್ಸ್ ತಗಲಿಲ್ಲ ಕೊಡ್ತೆ ಇತ್ತೆ ಇರಂಗ್ ನಾನೊಂದು ಶೇಖರ್ ನಿನ್ನ ಒಮ್ಮೆ ಚೌಡ ಪಾತ್ರಲ ಎರಡ ಬರ್ಚಿ ಸವಾರಿಗೆ ಬರಂದಿ ಕುದುರೆಯನ್ನು ದಾನ ಮಾಡ್ಕೊಡೋದು ಈಯೇ ಪಣೆ ಕೊಡು ನಿಕ್ಕು ಗೊತ್ತುಂಡು. ಸವಾರಿಗೆ ಬರಂದ ಕುದುರೆಗೆ ಗುಂಡೆ ಗತೆ ಎಂಕ ದ್ರೋಹ ಮಲ್ತಿನೇ ಬದುಕಿದನೆ ಬಲ್ಲೆ. ಅವೊಂಜಿ ಎಲ್ಲಿಯ ಕಾಯಿಲೆ ಕಾಯಿಲೆ ಇಂಚ ಪೂರ ಮಂಡೆ ಬೆಚ್ಚಾನಾಗ ಕಾಯಿಲೆ ಬರ್ಕೊಂಡು ಐಕ್ ದಾದ ಚಿಂತೆ ಮಾಡ್ಕೊಡ್ಚಪ್ಪ ಇಂದು ಪೂರ ಸಿಂಪಲ್ ಸಿಂಪಲ್
ಮಾತ್ರೆ ತೊಂದರೆ ತೊಂದರೆ ಈ ಮಾತ್ರೆ ಮೂಜಿ ಕೊಡ್ತುಕೊಳ್ಳು ಕೊಲ್ಪುಗ ಮಧ್ಯಾಹ್ನ ರಾತ್ರಿ ನೆಟ್ಟೆ ಗುಣ ಹಾಕೊಂಡು ಒಂದು ವೇಳೆ ಗುಣ ಆಯ್ತಂದಾಂಡ ಎಡ್ಮಿಟ್ ಮಲ್ಪಲೆ ಕಾಸಿತ್ತಂದಾಂಡ ಆಸ್ಪತ್ರೆಗೆ ಬರೋಡು ಒಂದು ಕಾಯಿಲೆ ಗುಣ ಹಾಕೊಂಡು ದಾಲ ಮಂಡೆ ಹಚ್ಚಿ ಈ ಪೂರ್ತಲ್ಲಿ ಈ ಸಂತೋಷ ಪಡ್ತಿಲ್ಲ ಈ ಪಾತ್ರ ఆయన చాకరీ మల్పోడు ಹೆಚ್ಚಿನ ಅಪವಾದಕ್ಕೆ ಎಂದೆ ಅಯ್ಯೋ ನಾನು ಓಲಲ್ಲ ಕೆಲಸ ಬಂದದ್ದು ಅಣ್ಣನ ಕಾಯಿಲೆ ವಾಸಿ ಮಲ್ಪೋಡು ಇದು ಹೆಂಗದ ಸಾಧಿ ಏನ ಬರೋದಿಲ್ಲೇನು ಅಕ್ಕೆ ಅಕ್ಕೇಂದಿಲ್ಲ ಪೂವ ಈ ಏರಿ என்ன பரிச்சய கேட்டாருந்தாண்டா என்ன பார்த்தேன்னே உத்தவரு ತುಲೆ ಅವು ಪುಡ್ಸಿ ಇಂಕ ಈನ ಇಜಿನ ಈನ ಪರಿಚಯ ಕಲ್ಪ ಕೆಲಸ ಎತ್ತುಕೊರಡೆ ನಿನ್ನಂಚಿನ ಪೊರ್ಲದ ಬೊಣ್ಣಗೆ ಕೂಲಿ ಕೆಲಸದಾಯಿ ಈಲ ಯಾನ ಸೇರಿ ಅಂದಾಂಡ ಎಡ್ಡೆಡ್ ಕಾಸು ಮಲ್ಪಲಿ ಐಟ್ ಸಮಾರ್ಧ ಪಾಲು ನಿಕ್ಕು ಕೊರ್ಪೆ ಬೇಲೆದ ವಿಷಯ ನಿಕ್ಕದಾಯಿತ್ತೆ ನಿಕ್ಕು ನಿನ್ನ ಪಲಾಯನ ಕಾಯಿಲೆ ವಾಸಿ ಮಲ್ಪರ ದುಡ್ಡು ಆಂಡ ಆಂಡತ್ತ ಈ ಎನ್ನೊಟ್ಟು ಬಲ ನಿಕ್ಕು ದಾಲ ಮಂಡೆ ವೆಚ್ಚಜ್ಜಿ ಕಾಸು ಯಾನ್ ಕೊರ್ಪೆ ಅದು ಅಂಚಿನ ಕಾಸು ನಮ್ಮ ಕಾಲು ಗಂಟೆಟ್ಲ ಮಲ್ಪೋಲಿ ಅವಕ್ಕೆ ಬೆಲೆ ಹೆಚ್ಚಿ ಅಣ್ಣ ಮರ್ಯಾದ ಕಾಸ ಉಂಡು ಮರ್ಯಾದಿಗೆ ಎಂಚಿನ ಮರ್ಯಾದೆಯ ಮನಸ್ಸಿತ್ತಿನ ಬಲ ಈ ಕೇಣ್ಣಗೆ ಪಂಡೆ ಆತೆ ಆಡು ಕೋಪ ಬಂತ ನೋಡ್ಚಿ ಎಂಚಿನ ಕೆಲಸ ಬಂದೆ ಯಾರು ಬರ್ಪೆ ನಿಕ್ಕಿ ಮನಸ್ಸಿತ್ತಿನ ಕೇಳ ಎಣ್ಣ ಬೇಲೆಲ ಮಲ್ಲ ಮಲ್ಲ ಜನಕ್ಲ ಎಂಕ್ಲ ಒಯ್ಕ್ಲ ಕಮ್ಮಿಜಿ ಈಲ ಎಣ್ಣಂಚನೆ ಮಲ್ಲ ಮಲ್ಲ ಜನಕ್ಲೆಗೆ ಮೈ ಮಾರ ಚಾಡಂತಿ ದಾದದೆದ್ಯ ನನಗೆ ಶೂಲದೆದ್ಯದ ಇನ್ನಂಚಿನ ಚಾಡಲ್ಲಿದ್ದ ಯಾರು ಪಾತ್ರದಿಲ್ಲದ ತೂ ಬರ್ಪನ ನಿನ್ನಾನು ಅವೆಂಚಿನ ತಂಡ್ಲ ಯಾನು ತಗೊಂಡ್ವೆ ಪದ್ಮ ಈ ಸೂಳನಿಕ್ ದಾನ ಬಂಡಾಳ ಬದ್ಮ
ಶಾಲೆಗೆ ಯಾರು ಕೆಲಸಕ್ಕೆ ಬೋಡಿಗೆ ಪದ್ಮ ಈ ಆಲಡ ದಾಯ ಬೇಲ ಕೇಂಡಪ್ಪಣ కుల పద్మ నీకు ఎంచిన కష్టపడుతుండలా ఎంకులో ఉள்ள నీకు ఎంచిన కాసు పోడుతుందా ఎనడకేం పద్మ ఎంకులు నిన్నగ్లే పద్మ ದುಂಬು ನಡತಿನೇನು ಮಾತ ಮದತ್ತು ಬಿಡು ಪದ್ಮ ಅಂದನ್ನ ನೀವು ಆ ಕಾಸಿನ ಬಳಸಿ ಎನ್ನ ನಿಂತಿದ್ದ ಅಭಾವದನ್ನ ದೂರ ಮಾಡ್ತಾರೆ ಆಟ ಯಾವ ಅವನಿಗ್ಲೆಂಟು ಬರ್ಕೊಂಡು ಹುಡುಗರೆ ಪದ್ಮ ಈ ತಪ್ಪು ಮಾಡ್ತು ಜಾಂದಿ ಎಂಕು ಗೊತ್ತುಂಡು ಈ ನಿನ್ನ ಕಂಡನೆಗೆ ಮರ್ದು ಬಾರ್ದು ಜಾಬ್ ಅನ್ಬಿಡು ಅವು ಎಂಕು ತೆರಿವು ಪದ್ಮ ಅಮ್ಮ ಬಂಡೇರು ನೀನು ಜೈಲಿಗೆ ಪಾಡ್ಕೊ ಬಂದು ಆಂಡ ಅಮ್ಮನ ಪಾತ್ರಕ್ಕೆಂದೆ ನೀನು ಬುಡಿಯೆ ಜೈಲಿಗೆ ಪಾಡ್ತೋಳಿ ಅವಳಾಡಲ್ಲ ಈ ಪಾತ್ರಕ್ಕೆ ಏನು ನಿಂತಿದೆ ಈತ ಕಷ್ಟಲ ಹಾಕೋಬೇಕು ತೂಲ ಪದ್ಮ ತುಂಬು ನಡತಿನೇನು ಮಾತ ಮರತು ಬಿಡು ಪದ್ಮ ನನ್ನ ದುಂಬುಗು ನಮ್ಮ ಎಂಚ ಬಾಲೋಡು ಬಂದ್ರೇನು ಆಲೋಚನೆ ಮಾಡ್ಬೇಕು ಪದ್ಮ ಅಂತ ಬಂದ ಈ ಎನ್ನ ಇಲ್ಲಡಿಗೆ ಬಲ ಪದ್ಮ ನಿಕ್ಕು ಏತ್ ಕಾಸು ಕೊಡಲ್ಲ ಯಾನು ಕೊರ್ಪೆ ಏಕ ಆ ಕಾಸು ಕೊಡ್ಚಿ ಎನ್ನ ಕಂಡಾನಿ ಇಜ್ಜಂದು ಇಲ್ಲಡೆ ಯಾನು ಒಚ್ಚಿ ಕಲಿಗೆಲ್ಲ ಬರ್ಪುಜಿ ಪದ್ಮ ಮುಂದೆ ಉತ್ತರ ನಾವು ಅಂದೆ ಒಂದು ಎಣ್ಣ ಉತ್ತರ ಪದ್ಮ ನಿಕ್ಕು ಈತ್ ಮಾತ ಪಂಡಿರವು ಯಾನು ಪಾದ ಕಲ್ಲಗ ನೀರು ಪಾಡ್ಬೇಕಾಡು ಪದ್ಮ ಈ ವಿನಯಡು ಬಗ್ಗಿ ಜಾಂದಾಣ ನಿನ್ನ ಬಲತ್ಕಾರಡು ಒಬ್ಬ ಎಂಕ ಪಾತ್ರದಿಲ್ಲ ನಿನ್ನ ಬಲತ್ಕಾರಡು ಮದುವೆ ಎಂಕ ಹೆಚ್ಚಿನ ಪಾತ್ರದಿಲ್ಲ ತುಲ ಪದ್ಮ ನಿಕ್ಕು ನಲ್ಲ ಒಂಜಿ ವಾರ ಸಮಯ ಕೊರ್ಪೆ ಎಡ್ಡೆ ಆಲೋಚನೆ ಮಲ್ಪುಳ ಎನ್ನ ಕೈ ಪತ್ತದೆ ನಿನ್ನ ಬಾಲನ ಬೆಳಗಾವಡು ಪದ್ಮ ಯಾನಿತ್ತೆ ಬರ್ಪೆ ಪದ್ಮ ಎಡ್ಡೆ ಆಲೋಚನೆ ಮಲ್ಪು ತಾಯದಡಿ ಈ ರೀತಿ ಪರೀಕ್ಷೆ ಮಾಡ್ತಿದ್ದಾರೆ പേരെന്ത് പതുക്കാൻ ബന്ധുതെത്തി അണ്ണനെ കാലിന് വാശി പറിപ്പിക്കാൻ ഓല ಕೆಲಸಕ್ಕೆ ಕೊರ್ಪುಜರು ಅಯ್ಯೋ ದೇವರೇ ನಾನು ತಪ್ಪು ಬಾಡಂದಿ ಪೂವು ನನ್ನ ಜೀವನ ಬಾಡಂದೆ ಹೊರಿವ ಕಣ್ಣ ನೀರುದ ಕಥೆನೆ ಮೂಲಾಂಡು ಮಾರ್ಲಿಗೆ ನಾನು ಮಾರ್ಲಿಗೆ ಎಂಕ ಮಾದಿ ಮಾಡಿದೆ ಎಂಕ ಮಾಡಿ ಮಾಡಿದೆ ಏ ಸುರೇಶಗೆ ಮಾದಿ ಮಾಡ ಏರಿ ಅವನ್ನ ಈ ಮಾರ್ಲೆ ಮಾರ್ಲಿ ವಾ ಮಾರ್ಲೆ ಭಿಕ್ಷೆ ಮಾಡ್ಲೆ ಯಾ ಬೋಟ ಪುಡಿಯಾ ದಿನದ ಬದುಕುಡುದಾಯೇ ನಂಜಿ ಮಚ್ಚರ
ಆಸೆ ದುರಾಸೆ ದಾಯಿಗು ಮೂಲು ಪೋನಗ ಕೊನ ಪೊರ ಮೂಜಿ ದಿನದ ಬದುಕುಡು ದಾಯೆ ನಂಜಿ ಮಚ್ಚರ ಆಸೆ ದುರಾಸೆ ದಾಯಿಗು ಮೂಲು ಪೋನಗ ಕೊನ ಪೊರ ಬಾಡಂದಿ ಪೂ ಪೊನ್ನನ ಜೀವನ ಬಾಡಂದೆ ಒರಿವ ಕಣ್ಣ ನೀರುದ ಕಥೆನೆ ಮೂಲಾಂಡು ದಿನಲ ಬಾಳ್ಡು ವ್ಯಥೆನೆ ಕೇನುಂಡು ಬ್ರಹ್ಮೆ ಬರೆಯಿನ ಬರವು ತೆರೆಯಂದು ಗಾಳಿ ಗೋಪುರ ಈ ಪೊನ್ನನ ಸೆಲು ಬಾಡಂದಿ ಪೂ ಪೊನ್ನನ ಜೀವನ ಬಾಡಂದೆ ಒರಿವ தானடு வேலைக்கு போயினாரு தாய பிடித்து ಬರ್ಪಾ ಬೇರೆ ಕೊಡ್ತೀರಲ್ಲ ಮಾತಿಲ್ಲ ಇಲ್ಲ ಮೋಡಿರ್ಬೋದು ಬರ್ಲು ಬರ್ತಾ ಇದ್ದಾರೆ ಇದು ಬಂದು ನಾವು ಹೋದು ಹಡಲು ಬೇರೆ ಇನ್ನೊಟ್ಟಿಗೆ ಬೇರೆಗೆ ಬಲ ಬೇರೆ ಕೊಡ್ಬೇ ಪಂಡರು ಅವಕ್ಕೆ ನಾವೊಂದು ಪಂಡೆ ಹಾಗೆ ತಾದ ಪಂಡಿದೆ ಶಿವ ಶಿವ ಎನ್ನೆಡ್ದವರ ದಿಕ್ ದಾದ ಪೂರ್ವಕ್ಕೆ ನೋಡಾಡು ಪದ್ಮ ಪೂರ ದೇವರನ ಪರೀಕ್ಷೆ ಇಲ್ಲಡೆ ಬಲ್ಲಿ ಕಾಸು ಬರು ಕೊಡ್ಬೇ ಪಡ್ತೀನಿ ಅಣ್ಣ ಹಾಡಿ ಅದು ಪದ್ಮ ಹುಡುಗಿ ಅಂಚ ಬಂಡೆನಾ ತುಲ ಪದ್ಮ ಓಡಿ ಹೊಡ್ಚಿ ಎನ್ನ ಪ್ರಾಣ ಪೋಂಡಲ ನಿನ್ನ ಮಾನ ಪೋರ ಬುಡೆ ಪದ್ಮ ನಾನು ಓಲಲ್ಲಿ ಬೆಂದಿದ್ದು ಖಂಡಿತ ವಾಸ ಮಾಡ್ಬೇಡ ಇದಾಲ ಪೋಡಿ ಹೊಡ್ಚಿ ಪದ್ಮ ಇದಾಲ ಪೋಡಿ ಹೊಡ್ಚಿ ಈ ಬೆನ್ಪುಣ ಎನ್ನ ದಾಯ ಒಬ್ಬ ದೇವರೇ ಎಂಗ್ ದಾಯ ಎಂಗ್ಲಿಗೆ ಶಿಕ್ಷೆ ಕೊರೊಂದುಲ್ಲರು ಇಲ್ಲ ಹುಷಾರಿದ್ದೆ ಎನ್ನ ಸಂಗಡಿನ ತೋನ ರಾಮುದೆ ಒಂದೇ ಸಾಧ್ಯ ನಮ್ಮ ರಟ್ಟಿ ಜನ ಓಲಲ್ಲ ಹೋದು ಆತ್ಮಹತ್ಯೆ ಮಾಡ್ತಾನೆ దాదాపనందుల్లా పద్మై దాదాపనందుల్లా ఆత్మహత్యೆ ತಪ್ಪು ತಪ್ಪು ಏರಾವರಿ ಊರುಡು ರಕ್ಕಸೆಲ್ಲ ಬಂಡದು ಆಯದು ಕೋಡಿತ್ತದು ಆತ್ಮಹತ್ಯೆ ಮಾಡ್ಬಿಡ ತಪ್ಪು ಪದ್ಮ ತಪ್ಪು ಆತ್ಮಹತ್ಯೆ ಮಲ್ಪನ ಹಕ್ಕು ನಮಕ್ಕಿಚ್ಚಿ ನರಮ್ಮನ್ಯಾನಲ್ಲ ಕಣ್ಣು ತಪ್ಪವಲಿ ಆಡ ದೇವರನ್ನ ಕಣ್ಣು ತಪ್ಪವರ ಸಾಧ್ಯ ಇಚ್ಚಿ ದೇವರ ಶಿಕ್ಷೆ ಗುರುವೇರು ಪದ್ಮ ಗುರುವೇರು ಓಡಿಗಲ್ಲ ಪೋಯಲ್ಲ ದೇವರೇ ನನಗೆ ಸಾಧಿ ಕೊರುವೇರು ಪೋಯಲ್ಲ ಅವು ಆತ್ಮಹತ್ಯೆ ಮಂತೊನ್ನ ಮಾಮಲ್ಲ ತಪ್ಪು ನಮಕ್ ಒಂಜೇ ಒಂಜಿ ಕಡೆದ ದಾರಿ ಈ ಊರುಡಿತನ ನೀನು ಮಾತಿರಲ್ಲ ಕಣ್ಣನ್ಯಾಗ ಭಸ್ಮ ಪಾಂಡಲ್ಲಿ ಮರಣ ಬತ್ತಾನೋ ಅಂದು ಪಣ್ವೇರು ನಮ್ಮ ಈ ಊರುಡಿತನ ನಮಕ್ ಬಾಧೆ ತಪ್ಪಂದು ನಮ್ಮ ಓಡಾಡಲ್ಲ ಪೋಯಿ ಈ ಊರು ಬಿಡ್ತು ಬಿದೇ ಪೋಯಿ ಬಲ
10,000 ರೂಪಾಯಿ ಬೋಡು ದಾಯಿಗೆ ಸೂಲೆಲೆ ಕೊರಿಯಲ್ಲ ಯಾನ್ ಸೂಳೆ ಕೊರ್ಪೆ ಗಳಂಗ ಪಾಡುವೆ ಎಂಕಿತ ಕೊರ್ಪರ ಇದ್ದ ಬಲ್ಲೆ ದಾಯಿಗೆ ಮಗ ಇದ್ದ ಮಾತ ಪಾತಿರುವ ಈ ಹಾಲು ಬುದ್ಧಿನಿಗೆ ಏರ ಅಭ್ಯಾಸ ಮಾಡ್ತಾರೆ ಮಗ ಏರಿ ಅಭ್ಯಾಸ ಮಲ್ತೀನಿ ಯಾನಂದೇನ ಮಾತ ಈರರ್ಧ ಕಲ್ತೊಂದಿನಿ ಆಣಿ ಜಾಗ ತಿಕ್ಕೆರದುಂಬ ಬಂಡರೆ ಈ ಜಾಗೆ ಮಾತಾಡ್ಲಿಕ್ಕೆ ಸೇರ್ರ ಒಂದು ಇತ್ತೆ ಕಾಲಿ ಜುಜುಬಿ 10,000 ಕೇಳಿದಕ್ಕೆ ಇಜ್ಜ ಮಾತಾಡುವರ ಕೊರ್ಪರ ಇಜ್ಜ ಬಲ್ಲೆ ಬದ್ವಾಯ್ ಬಂಗಾರ ಬದ್ವಾಯ್ ಮಾತ್ರ ಮುತ್ತು ಮುಕ್ಕು ತಿಂದಿದೆ ಇದೇನ ಕಾಸು ಕೊಡುಗಂಡ ಯಾನ್ ಒತ್ತು ಮಗ ನಿಕ್ಕು ಒತ್ತು ಕೊರ್ಪಡಿ ಬಂದ ಈ ರೌಲ್ ಕಾಸು ಇಚ್ಚಿ ಮಗ ಈ ರೌಲ್ ಗಂಟು ಕಟ್ಟದೈತಿ ಕಾಸೆ ಇರ್ನ ಪುಳತ್ ಮಾಡಿ ಯಾನ್ ಸೈಯೊಂದು ಕಾಪುರ ಮಗ ಈ ಸೈಯೊಂದು ಕಾಪುರ ನೈ ಮತ್ತೆ ಇತ್ತು ಬಿತ್ತು ತೂತು ಬಾತಿರಲ್ಲ ಯಾನ್ ಅಪ್ಪೆ ಬರ್ಬಿಡೇನೆ ನೆಲೆ ಬುದ್ಧಿದ್ದು ಬಾತಿರ ಈ ಅಪ್ಪೆಣ ಅತ್ರ ತೋಡುಡಿತಿ ಕಪ್ಪೆಣ ಎಂಕಿತ್ತೆ ಕಾಸು ಕೊರ್ಪರ ಇಜ್ಜ ಬಲ್ಲೆ ಎರಡು ಇಜ್ಜಿ ಮಗ ಎರಡು ಇಜ್ಜಿ ಅಮ್ಮ ಎಡ್ಡ ಪಾತೆರಡು ಕೇನೊಂದುಲ್ಲೆ ಕೊರ್ಲಮ್ಮ ಎಂಕ ಕಾಸ್ತ ಅಗತ್ಯ ಉಂಡು ಎರಡು ಇಜ್ಜಿ ಮಗ ಎರಡು ಇಜ್ಜಿ ಅಮ್ಮ ಕೊರ್ಲೆ ಕೊರ್ಲಮ್ಮ ವರ್ಮ ತಿಂಗಳು ಎನ್ನ ಬಂದಿಡು ದೀವಂತು ತಾಂಕನೆಗ ಪ್ರತಿಫಲ ಕೊರ್ನನ ಮಗ ಈ ಪ್ರತಿಫಲ ಕೊರಿಯನ ಮಗ ಇನ್ನೆನ್ನರು ನಾನು ಹೆಂಗ ಸಂದಾಯನ ಮಗ ಸಂದಾಯನ ಮಗ ಈ ಎಲ್ಲೆ ಬಾಲ ಅದು ಪುನಗ ಎನ್ನ ತಿಗಳದ ನೆತ್ತಿರ್ನ ಈ ಪೇರ್ದ ರುಬುಡು ಬರುದಿತ್ತ ಮಗ ಮಗ ನಿನ್ನ ಪೂಲೆ ಕಂತಿನ ಕಾಡು ಎನ್ನ ಸೊಂಟకు ತೋರ್ತದಿದ್ದದ ಮಗ ಸೋತದಿದ್ದದ ಆ ನಿನ್ನ ಕಾರಿನಿ ಕಾಣಗ ಗರ್ಭದ ತುಂಡಾಣ ಮಗ ಮಗ ಈನಿ ಆ ಗರ್ಭದ ತುಂಡುಡು ಎನ್ನ ಸೊಂಟನು ಬಲ್ತೆ ಪಾಡೆತ್ತ ಮಗ ದಾದ ಮಲ್ಪಡು ಮಗ ದಾದ ಮಲ್ಪಡು ಯಾನ ಇನಿ ಮಲ್ತನ ಅನ್ಯಾಯದ ಫಲ ಇನಿ ತಿಕ್ಕನ ಪ್ರತಿಫಲ ಸುಳ್ಳೋಡು ಈ ಒರಿಯೇ ಮಗೆ ಪಂಡದು ನಿಕ್ಕು ಬೋಳಾದು ದೇವರ್ಲ ಕಂದಿ ನರಮಾನಿ ಅಪ್ಪೆ ಈ ಚಂದಂಡ್ಲ ಅಪ್ಪೆಗೆ ಸಮಾನತ್ತು ಓದಿತ್ತನ ಆ ವಿನಯಗೆ ಯಾನೆ ಮರ್ಲು ಬತ್ತಾರ ಸಾಯನ ಮಗಳಲ್ಲೇ ಕಂತಿನ ಮರ್ಮಲೆಗೆ ಪಿದೈ ಪಾಡ್ಯರ ಯಾನೆ ಕಾರಣಾದ ದೇವರ ಕಾರಣಾದ ಆ ಪೊಣ್ಣನ ಶಾಪ ಇದು ಹೆಂಗ ತಟ್ಟುದೆ ಬೋಡು ದೇವರ ಇದು ಕಾಣಗ ಯಾನ ದಾದ ಮಲ್ಪುಡು ದೇವರ ದಾದ ಮಲ್ಪುಡು ನಾನೇ ಅರೆ ಬಾಯಿ ದೀಪ ಮೂಡ್ಯಡ ಬೂರೋಣ ಬೂರೋಳು
ಈ ಜಿಂದಾಣ ಹೋಯ್ತು ಜಾಲಿಗೆ ಮಾಡುವೆ ಯಾನೇ ಓಲಲ್ಲ ಪೋಬೆ ಮಗ ಪೋಬೆ ಯಾನ ಯಾನ್ ಓಲಲ್ಲ ನಟ್ಟು ದಾನ ತಿಂದ ಮಗ ಈ ಕರಿಮಣಿದ ಸಾಪಡಿಗೆ ಖಂಡಿತ ತಪ್ಪಂದು ನಿಕ್ಲೆನ ಈ ಇಲ್ಲಾಡು ಸುಕೊಟ್ಟು ಬೇರೆ ದೇವರು ಬಿಡೇರು ಹಿಂದ ಕಣ ನೀರು ನಿಕ್ಲೆಗೆ ಕಂತಂದೆ ಕೊಲ್ಲಂದು ಮಗ ಅಂದ ಇನ್ನ ಕಣ ನೀರು ಎಂಕಿನಿ ಕಂತಂದೆ ಕುಲ್ಲಂದು ಮಗ ಕಂತಂದೆ ಕುಲ್ಲದು ನಿನ್ನ ಯಾನಿಗೆಂಚ ನೂಕಿನ ಮಗ ಅಂಚನೆ ಎನ್ನ ಬಂಜಿನ ಬತ್ತಿನ ಕಲ್ಲದ ತುಂಡುಡನೆ ಆ ದೇವರು ಮುಖ ಇರು ಮಗ ಮುಖ ಇರು ಎಂಚ ವಾಯಿಲ್ ಬಗೈಜ ಮಗ ಅಂಚನೆಂಕ್ ಆ ಎಂಕಲ ಬಗೈಜ ಮಗ ಬಗೈಜಿ ಎಡ್ಡೆ ಪೊರ್ತಿಗೆ ಬತ್ತನ ಮಗ ಎಡ್ಡೆ ಪೊರ್ತಿಗೆ ಬತ್ತನ ರಕ್ಕಸದೆ ನಾನು ಮಾಡಿಸ್ತಾನೆ ಬರ್ತದಲ್ಲ ಮಗ ಯಾನು ನಿನ್ನ ಬಾಲದ ರಕ್ಕಸದೆ ಮಗ ರಕ್ಕಸದಿ ಯಾನು ಪೂತಲಂದೆ ಮಗ ಪೂತಲಂದೆ ತುಲ ಮಗ ಎನ್ನ ಪೊರ್ಲುನೊರ ತುಲ ಮಗ ಎನ್ನ ಪೊರ್ಲು ತುಲ ನಿನ್ನ ವೈರಿ ಚಿಕ್ಕಮ್ಮ ಯಾನ ಮಗ ಚಿಕ್ಕಮ್ಮ ಯಾನ ಮುಲ್ತು ಈ ಮುಲ್ತು ಪೋ ಎನ್ನ ಇಲ್ಲ ಬಡಾಪುಡು ಬಡಾಪುಡು ಮಗ ಅಂದೆ ಮುಂದೆ ನಿನ್ನವೇ ಇಲ್ಲ ಮಗ ಮುಂದೆ ನಿನ್ನವೇ ಇಲ್ಲ ನಿನ್ನ ಸೊಂಡಗು ಸ್ವಾಮಿ ಇದು ಎಡ್ಡೆ ಪುಟ್ಟಿಗೆ ಬಂದ ಸ್ವಾಮಿ ಎಡ್ಡೆ ಪುಟ್ಟಿಗೆ ಬಂದ ಎನ್ನ ಕಲ್ಲಿದ ತುಂಡೇ ಇದು ಎನ್ನ ಪಾಠ ಸ್ವಾಮಿ ನಿನ್ನ ಬಗ್ಗೆ ಇಂಚ ಬರ್ತೇನ ಮರ್ಲಿ ಆಯ್ ನಿನ್ನ ಈ ಸ್ಥಿತಿಗೆ ಈ ನಿನ್ನ ಅಮ್ಮಲ ವಿಕ್ರಮೆಲ ಕಾರಣ ಇಡೀ ಊರೇ ಪಂಡೊಂದುಂಡು ಅಂದೇ ಅದು ಸತ್ಯನ ಅಂದು ಸ್ವಾಮಿ ಅಂದು ಇಡೀ ಸಮಾಜ ಪಣದಿಪ್ಪಳವು ಸತ್ಯನೇ ಸ್ವಾಮಿ ಸತ್ಯನೇ ದಾನೆ ಹೋಗ್ತಾರೆ ಸ್ವಾಮಿ ಆ ವಿನಾಯಕ ಮಾಟ ಮಂತ್ರಗಳಿಂದ ಪದ್ದದು ಬೇರೆ ಬಸ್ಮನ್ನು ಮಾಡ್ತೀನಿ ಕೊಡ್ತೀನ ಯಾನೆ ಸ್ವಾಮಿ ಯಾನೆ ಪಂಡಿತ್ಯ ಆಯ್ ನಮ್ಮ ಪೂರ್ತ ಕ್ವಾರ್ಟರ್ಸ್ನೇ ಉಲ್ಲೆ ಸ್ವಾಮಿ ಉಲ್ಲೆ ವಿನಯನ ಯಾನ್ ಇಲ್ಲ ನೇತೊಂದು ಕೋಪೆ ಆ ಪಂಡಿತ ಲೇಪಡದು ಮರಳು ಬಿಡ್ಪಾವೆ ವಿನಯ್ ನಿಕ್ ಗಂಜಿಲ ಕೊರ್ಪೆ ಓಡಾಯನ್ ಮಾತ ಕೊರ್ಪೆ ಆಡ ಯಾನ್ ಪಂಡಿಲಕ್ಕೆ ಇಕ್ಕಿರು ಹಾವು ಇರು ಆಗ್ಲಿನ ನಟ್ಟು ಜನ್ನ ಕಂಡ ತುಂಬುದೆಲಗನೆ ಕಂಡಲ್ಲಿ ಬಿಡುದು ಯಾವ್ದು ಈ ಇಲ್ಲದ ಸುಗೊಟ್ಟಾಗ್ಲಿ ಮೆರ ಒಂದಿಪ್ಪಡು
ಮರಳು ಪತ್ತಾರ ಇಜ್ಜಾಂಡ ಎನ್ನ ಮಗೆ ವಿನಾಯಕ್ ಮರಳು ಪತ್ತದಿನ ಈರೇನ ಇತ್ತ ಮರಳಿನ ಬುಡಪಾಯ ರಾಪುಂಡ ಇರೇಗೆ ಅವು ಬುಡಪಾವಳಿ ಸ್ವಾಮಿ ಬುಡಪಾವಳಿ ನಾನು ಅವಡಕ್ಕೆ ಒಂತ ಪೈಸೆ ಬೋಡು ಪೈಸೆ ಮಾತ ಕೆಲಸ ಆಯ್ಬಕ್ಕ ಇತ್ತೆ ವಿನಯ್ ಎನ್ನ ಇಲ್ಲಾಡೋಲೆ ಯಾನ್ ಮುಲಾಯ ಪೋದು ಲೆತೊಂದು ಬರ್ಪೆ ಐಕ್ ಬೆದ್ದಾದಲ್ಲ ಕೊಡಾಪಣ ಇರೇಗೆ ಇಜ್ಜಿ ಆನ್ ಲೆತೊಂದು ಬಲ್ಲೆ ಯಾನ್ ಮರಳು ಬುಡಪಾವೆ ಇರ್ ಪೊಲ್ಲುಲೆ ಯಾನ್ ಲೆತೊಂದು ಬರ್ ವಿನಯ್ ಬರ್ತದೆ ಆಯನ ಒಂಜಿ ಚೂರು ತೂಲೆ ಯಾನ್ ಪತ್ತೊಮ್ಮೆ ಯಾನ್ ಉಲೆ ಅಂತೀರಿಗೆ ಚೂರು ನೀರು ಬೋಡು ನೀರು ಕಲ್ಪೆ ವಿನಯ್ ಯಾನ್ ಉಲೆ ಹೋದು ನೀರು ಕಲ್ಪೆ ಈ ಆತ್ರ ಮನಿ ಬಂದೆ ಕೊಡು ಕೆಂಡ निक दालायची त्यांच्या पुण्यक दादा पुण्य जेन कुलात म्हणजे जन्मने बेतायले कावुंदु तुला विनय ಈ ಪನ್ಪರೆ ವಿಚಾರ ಸತ್ಯ ನಿನ್ನ ದುಮ್ಮುದ ಜನ್ಮ ಒಂಜಿ ಬೇತೇನೆ ಆದಿತ್ತನೆ ಇತ್ತೆ ಈ ಪುನರ್ಜನ್ಮ ಬತ್ತಿಲ್ಲ ಕಾತನೆ ನಿಕ್ ಮರಳು ಪತ್ತದಿತ್ತನೆ ಆ ಪಂಡಿತೆ ನಿನ್ನ ಮರಳು ಬಿಡ್ಪಾರ ವೈದಿನೆ ಹಾ ಮರಳು ಬಿಡು ಮಾರೆ ಎನ್ನ ಪೈಸೆ ಪೈಸೆ ಆನಿ ವಿಕ್ರಮ್ ಕೊಡ್ತಿಜೆ ನನಗೆ ಪೈಸೆ ಅನ್ಬೋದು ವಿಕ್ರಮ್ ಅಡಕೇನ್ ಏಜ್ಜಿನ ಅಂದ ಪೊಲೀಸ್ ತಗಲೆ ಪತ್ತು ನಿನ್ನ ಜೈಲ್ ಮಾಡೋಣ ವಿನಯ್ ಎಂಜಿನ ಪುಣ್ಯಕ್ಕಿತ್ತ ಎಂಕ್ ದಾಲಜಿ ತುಲ ವಿನಯ್ ಎನ್ನ ಪದ್ಮೋಲ್ಲ ಅವೇನ್ ಮಾತಾ ಪನ್ಪೇನಿಕ್ಕೆ ತುಲ ನಿನ್ನ ಚಿಕ್ಕಮ್ಮಲ ಆ ವಿಕ್ರಮೆಲ ನಿಕ್ ಮರಳು ಪತ್ತವನ ಮರ್ದು ಪಾಡ್ದಿತ್ತೆ ದೇವರೇ ಆ ಅಪವಾದನು ಪದ್ಮನ ಮಿತ್ತು ಪಾಡ್ದು ಇಲ್ಲಿಡ್ದು ಪಿದಾಯ ಪಾಡಿಯರು ಅಂಚ ಪದ್ಮ ಎನ್ನ ಇಲ್ಲಾಗ ಆಶ್ರಯಕ್ಕೇನೊಂದು ಬತ್ತಲ್ಲ ಆ ಪೊರ್ತುಗು ಯಾನು ವಿಚಾರ ವಿಮರ್ಶೆ ಮಲ್ಪಂದೆ ಪದ್ಮನ ರಾಜುಲ್ನ ಇಲ್ಲಡ್ದು ಪಿದಾಯ ಪಾಡ್ದೆ ಇತ್ತೆ ಶುರುತಾದ ನಮ್ಮ ರಾಜುಲ್ನ ಪದ್ಮನ ಓಲಿಲ್ಲ ಬಲ ಉಳ್ಳಾಡ್ಬೋದು ಅದಕ್ಕೆ ಪೂರ ಕಾರಣ ಎನ್ನ ಚಿಕ್ಕಮ್ಮಲ ಮೆಕ್ಕಿ ವಿಕ್ರಮಳ ಅಂದು ಅಕ್ಲೇಂ ಬುಡಿಯರ ಬಲ್ಲಿ ಅಕ್ಲೆ ಎನ್ನ ಬುಕ್ಕ ಬೊಕ್ಕ ತೂಕ ಶುರುತಾದ ಪದ್ಮ ರಾಜು ಒಲ್ಲಿರನ್ ತೂಕ ಬಲ
ಸಂಗತಿ ಇದಾಲತ್ತೆ ಮೇರೆ ಮದಿಮೇರ ದೇವರಿಗೆ ಅಂದ ಬೇರೆಣಿಯೇ ಬೇರೆಣ ಪಂತಿನೇ ಇದ್ದೀರಿ ನಿನ್ನಡ ಮನೆಯರ ನಿನ್ನಡ ಮದಿ ಮೇಪೇರ ಬುಕ್ಕೇರೇಣಿಯೇ ಏನನ್ನು ಬಿಡ್ದು ಅವ್ರು ಬಾಕಿದ ಪೊಣ್ಣುಲೇನ ಮೋನೆಲ ತೂವೈರು ಬನ್ಪೇನೆ ಅವು ಇನ್ನೊಂದಿನಿ ಮಾತ್ರ ಆರ್ನ ಉಲತ್ತಲ ತಗೊಬ್ಬು ಬೇತೆನೆ ಅವನುಂಡು ಆರು ಬೆತ್ತದ ಮಾಡಿ ಪಿಲಿ ಬಂದು ನಿಕ್ಕು ಗೊತ್ತಿಜ್ಜಿ ಅಂದ ಅಪ್ಪಗಂಡ ಪೊಣ್ಣು ಏರು ಆರ್ನ ಪಲನೆ ಮಾಡಿದಿ ಪದ್ಮಕ್ಕನೆ ಆರು ಮದಿಮೇರ ರೆಡಿ ಅವನುಲ್ಲೇರಿ ಒಂಜಿ ವೇಳೆ ಆರು ಆರಿನ ಮದಿಮೇರನಂಡ ಬುಕ್ಕ ಇನ್ನ ಮೋಳ್ಳ ತೂವೈರಿ ಬುಕ್ಕ ನಮ್ಮ ಗತಿದಾಯ್ತಾ ಈರು ಪನ್ಪಿನಿ ಸತ್ಯನ ಈರ್ನ ಈ ಪಾತೆರನು ನಂಬೋಡಪ್ಪರು ದಯಪಂಡ ಎಂಕ್ಲ ಪದ್ಮಗ್ಲ ಮುರಣಿ ತತ್ತದು ಗಲಾಟೆ ದಿತ್ತು ಆ ಸಂದರ್ಭಕ್ಕೂ ಆಡಿ ಬರ್ತಿನ ವಿಕ್ರಮಿರು ಆಲನ ಕೊಡಿರ್ತೇವೆ ಮುಂತುದು ಪಾತಿರ್ತೇವೆ ಅಪ್ಪಗಣೆ ಯಾನ ನೆನೆತುಂಡೆ ದೆಟ್ಟು ದಾದನ ಒಂಜಿ ಮುಳ್ಳುಂಡು ಪಂಡು ಆ ಮುಳ್ಳುಡೆ ದೆಟ್ಟದು ಆ ವಿಕ್ರಮಿರನೆನ್ನ ಪುಂಡಿ ತುಲೈ ಮಾಲ್ತನೋಡು ಈ ನೆಕ್ಕೊಂಜಿ ಐಡಿಯಾ ಪನೋಡು ಈ ಜಂಡ ನಮ್ಮ ಗತಿ ಗಂಜಿಗಿದ ದರ್ಶಿತು ಈ ಐಕ್ಯದಾಲ ಮಂಡೆ ವೆಚ್ಚ ಮಲ್ಪೊಡ್ಚಿ ಯಾನ ಇನ್ನ ಬಲಗೈ ಬಂಡೆ ಇಪ್ಪನಾಗ ನಿಕ್ಕದೇ ಪಡಿಗೆ ಯಾನೆ ಐಕಾಪಿನ ಪೂರ ಎಲ್ಲ ಮಲ್ತದೇನೆ ನೀರು ಭಾರಿ ಸೀತು ಯಾನ ಇನ್ನ ಸಕ್ಕನ್ಲೆಕ್ಕೊಂದ ಕಂಡ ನಿಪ್ಪನಾಗ ನಿಕ್ಕದೇ ಮಂಡೆ ವೆಚ್ಚ ಇಂದ ನಿಕ್ಲೆಗಾಪಿನ ಐಕಾಪಿನ ಮಾಡ್ತೇನೆ ಪಂಡಿತರ ಬಂದು ಯಾನ್ ತಯಾರು ಮಲ್ತೆ ಅಂದ ಅಪಗಣ ಪಂಡಿತರು ನಮಕ್ ತಿಕ್ಕುವೇರ ಎಂಕ್ಲ ಆರೆಗಳ ಮುಂತೆ ಸರಿಲೇಜಿ ನಿಗಂಟೆ ಬರುವೇರತ್ತ ಈ ಐಕ್ಲೇ ಮಂಡೆ ವೆಚ್ಚ ಮಲ್ಪ ಯಾನೆ ಪೂರ ವ್ಯವಸ್ಥೆ ಮಲ್ತದು ರೆಡಿ ಮಲ್ತದೀತೆ ಅಂದ ಇಂದ ಪಂಡಿತರು ಐಕಾಪಿನ ಮಾಡ್ತು ಬಂದು ಬರ್ಪೇನ ಅಂತೇರಿ ಅಂಚಾದ ಬರಿಯಾರ್ಲ ಯಾರು ಐತೆ ಈ ರೆಡಿ ಆದಿಪ್ಲ ಅವ ಅಲ್ಲ ಪಂಡಿತರು ಬರೋದಿಲ್ಲೇರಿ ಈ ನೆಕ್ ತುಂಬ ಏನಾದ ತಪ್ಪುಗೂ ಆರ ಮಾಪನಟ್ಟು ನೋಡು ಸುರುಗಾದೆ ಅಂದೆ ಕಾರ್ಯ ಅವಡ ಕತ್ತೆದ ಕಾರ್ಲ ಕೊತ್ತಡು ಅಲ್ಲ ಪಂಡಿತರೇ ಬರೋದಿಲ್ಲೇರಿ ಪಂಡಿತರೇ ನಮಸ್ತೆ ಬಲೆ ಕುಳ್ಳುಲೆ ಪಂಡಿತರೇ ಯಾನ್ ಈರೆಗೆ ಕೆಲ ವಿಷಯ ದ್ರೋಹ ಮತ್ತೆ ಐನು ಮದತ್ತು ಬಿಡ್ಲಿ ದ್ರೋಹ ನರಮ್ಮಣಿ ಮನ್ಪಂತೆ ಕಲ್ಲು ಮರ ಹಾಕುವ ಇಜ್ಜತ ಕಾಂತಪನ್ನ ಮರ್ದು ಬೊಚ್ಚ ಓಡು ಪಂಡಿತರೇ ಅರ್ದು ಬೋಡು ಮರ್ದು ಸೀತಡ ಕೊರ್ಲಿ ಅಂದ ಪಂಡಿತರೇ ಈರೊಂಜಿ ಮರ್ದು ಕೊಡ್ಜರ್ನಂಡ ಎಂಕಲ್ಲ ಗಂಜಿ ಅಂತಿಲೆ ಕಾಪು ಮರ್ದು ಕೊರ್ಪೆ ಅಕೊಂತೆ ಪೈಸೆ ಹಾಕು ಪೈಸೆನಾ ಐಕ್ ಈರು ಮಂಡೆ ಚಾಲ್ ಕೊಡ್ಚಿ ಬಂದಿದ್ದಾರೆ ಏತು ಪೈಸೆ ಕೊಡು ಕೇಳಿ ಸೀತು ಕಡ್ಡು ಕಿಸೆಟ್ಟು ಫುಲ್ ಕಾಸು ದಿವಂದತ್ತ ದೆಪ್ಪು ಆರ್ ಏತು ಪೈಸೆಗೆ ಆತು ಕೊರಸಿತು ಏತು ಕೊರಡು ಪಂಡಿತರೇ ಒಂಜಿ 500 ಆವ್ ಇತ್ತ ಕಣಪೆ ಹತ್ತು ಪಂಡಿತರೆ ಇಂದು ಈರು ದುಂಬು ಕೊರ್ನ ಕಾಸ ಅತ್ ಮನಿಪೊಡ್ಚಿ ಮಾರೈತೆ ಪಂಡಿತರೇ ದೇತಲ್ಲಿ ಕಾಸು ದೇತಲ್ಲಿ ಮರ್ದು ಕೊರ್ಪುಂಡು ಪಂಡಿತರೆ ಐನೊಂಜಿ ಎಂಚ ಕೊರಡುಂಗ್ಲ ಬಂದು ಬಿಡ್ಲೆ ಪಂಡಿತರೆ ಜ್ಞಾನ ಪನ್ಪೆ ఆయన ఒవ్వాడల పరుపున వస్తువులు కొరడు అవు పేర్లావు బ్రాండిలావు అంద ఆయన నొట్టుగు నీళ్ళ చూరు పరడు ಅಂದ ಅಪಗಣವಂತೆ ಬ್ರ್ಯಾಂಡಿ ಕಣತ್ತನೆ ಉಂಡು ಐಟ್ಟೆ ಕೊರಳಿ ಅತ್ತ ಆಂಡ ಯಾಲ್ನ ಪರಡತ್ತ ಇನ್ನು ಇಂಚ ಕೊರಡುಲ್ಲ ಪಲ್ಲೆ ಪಂಡಿತರೆ ಅವು ಗೊತ್ತಿಂಚ ಎಂಚ ಕೊರಡು ఆయన ಪಾರ್ತ್ ಕರಡದು ಕೊರಡು ಪಂಡಿತರೆ ಈರು ಪಣ್ಣಂಚನೆ ಆವಡು ಅಪಗಂಡ ನಮ್ಮ ಪೋಯ ನಮ್ಮ ಅಂಗಡಿದಂಚಿಬಿಟ್ಟ ಹೋದು ಬರ್ಕ ಹೋಯ್ ಬಲೆ ಬಲೆ ಹೋದು ಬರ್ಪೋ ಬರ್ಪೋ ಸಿಕ್ಕು ಆವ್ ಬೇಗ ಹೋದು ಬಲೆ ತೋಡ್ಚಿ ಎಂಚಾಂಡಲ ಈ ವಿಕ್ರಮೇರನ್ನ ಪುಂಡಿದುಲೈ ಮಾಲ್ಕೊಳ್ನಲೆ ಕಾಂಡು ನಾನೇ ಯಾನು ಒಯ್ಕಲ ಪೋಡಿ ಹೊಂದಿಜ್ಜಿ ನಾನ ಯಾಲ್ನ ತುಪ್ಪ ಆ ವಿಕ್ರಮೇರು ಆ ಪದ್ಮ ಎಂಚ ಮದ್ಮೆ ಪೇರಿಂದ ಯಾಲ್ನ ತುಪ್ಪೆ ಎನ್ನ ರಾಜನ ನಾನೇ ಬಾರಿ ಅಪರೂಪ ಅಂತಾರೆ ಬಲೆ ಕುಳ್ಳುಲೆ
ಬದಲಾಯಿಸಿ ಸುಕ್ಕ ಎನ್ನಡ ಕಾಸಲಾಯಿಸಿ ಇತ್ತೆ ಯಾನ ಎನ್ನ ಬಿಸ್ನೆಸ್ ಇರ್ದಾರ ಬಾರಿ ಲಾಸ್ ಕಾಸು ಈರಡೆ ಏರಿಕೆಂಡಿರಿ ಈರಿ ಬರೊಂದಿತ್ತರಂಡೆ ಯಾವ ಒಂತೆ ಬ್ರ್ಯಾಂಡಿ ಉಂಡು ಕಣವಡೆ ಕಣಸಿತ್ತು ಇನ್ನಡೆ ಏ ಪಾಣ್ಲ ಯಾನ ಅಮಲ್ದ ವಸ್ತು ಗೊತ್ತಿಂದ ಪಣ್ಣ ಉಂಡ ಅವು ಕಣಪೆ ಒಂಜಿ ಸಂಗತಿ ಗ್ಲಾಸ್ ಇಡಿತ್ತು ನೆಡುವಂತೆ ಎಂಕ್ಲ ಕೊರು ನಿಕ್ಕ ಅವಳು ಕುಪ್ಪಿಡೆ ಉಂಡಾತ ಸಿಕ್ಕು ಹೇಳ್ದೆ ಬರಲ್ಲ ಕುಪ್ಪಿಡಿ ಇತ್ತಿನೇನು ಬುಕ್ಕ ಬೋಡನ ಈರೇ ಬರ್ಲಿ ಎಂಕ್ ಗ್ಲಾಸ್ ಇಡಿತ್ತಿನೇನು ಒಂತೆ ಕೊರು ದಯಪಂಡ ಎಂಕ್ ಇರ್ನ ಮಡೆ ಪರಡುಂದು ಮಸ್ತ್ ಆಸೆ ಆಯ್ತು ನಿನ್ನ ಆಸೆ ತೀರಡು यान कुंडलक चमेलियन चंद बनोली बुड़ता में चपनेर नाचली यान बंगलूर दा चपनेर पंचाली यान बंगलूर दा चपनेर पंचाली चमेलियन चंद बनोली बुड़ता में चपनेर नाचली यान बंगलूर दा चपनेर पंचाली यान बंगलूर दा चपनेर पंचाली ಒಂಥರ ಕಿರ್ಬೊಂದುಂಟು ಮೈ ಮಾತೊಂಥರ ಆಗುಂಟು ಅಂದೆ ದಾದ ಸೀತು ಎಂಕಲ ಅಂಚನೆ ಅವಂತುಂಡು ದಾದನ ಒಂಥರ ಕಿರ್ಬಂತುಂಡು ಸೀತು ಎಂಕ ತಡೇರ ತಿರುತ್ಯ ಜೀವನ ದೇವರಿವ ಕಣ್ಣ ನೀರುದ ಕಥೆನೇ ವಿನಯ್ ಮಾಮನ ಪದ್ಮಲ ರಾಜುಲ ಓಲು ತುಲ್ಲ ತೋಂದಿದ್ದೀರಿ ಏರ್ಲ ತುಯಿನ್ನಾಕಲ ಇದ್ದೀರಿ ಈತ ದಾದ ಮಲ್ಪುಂದೇ ಗೊತ್ತಾಪುಜಿ ಮಾಮನ ನಾ ಮಾಕ್ಲಿನ ಕಣ್ಣಾರಕ್ಕೆ ಒಂದೇ ಇನ್ನು ಇಲ್ಲಡೆಗೆ ಫಾರ್ನೇಜ್ ಮಾಮನ ಓಲಾಡದವು ಪದ್ದೊಂಡು ತೂವಡಿ ಜೋಕ್ಲೆನ್ ತೋಡೋದು ಎಂಕ್ಲ ಆಸೆ ಆವೊಂದುಂಡು ಆ ಜೋಕ್ಲು ತಿಕ್ಕಂದೆ ಯಾನು ಒಂಜ್ಬಿಟ್ಟು ನೀರ್ಲಾ ಪರೆ ತುಲ ವಿನಯ್ ಆ ಜೋಕ್ಲು ಈ ಸ್ಥಿತಿಗೆ ಬರೆಯರೆ ಯಾರೇ ಕಾರಣ ಆ ಮುತ್ತದ ಲೆಕ್ಕಂದ ಜೋಕ್ಲು ಏರಾ ಪಂಡಿ ಪಾತಿರಕ್ಕೆ ಏನಿದು ಇಲ್ಲಾರ್ದು ದೊಂಕದು ಪಿದಾಯ ಪಾಡಿಯ ಯಾನೇ ಮಲ್ತಿನ ತಪ್ಪುದಾರ ಆ ಜೋಕ್ಲು ಓಲ್ಲಾಂದು ಹೆಂಗೆ ಗೊತ್ತಾವಂದಿಚ್ಚಿ ಮಾಮನ ಈನ ದಳ ತಪ್ಪಿಜ್ಜಿ ಮಾಮನ നടത്തുകൊണ്ട് നമ്മക്ക് നാടോന്ന് പോയി മാമന ഓല്ലരല്ല നാടക പോയി പോയി ಪಂಡಿತರೆ ಎಂಕ್ ಪೊಣ್ಣು ತೀಯರೇ ಬೋಪಿನಿ ಪಂಡಿತರೆ ಮದಿಮೆ ಪಾಲ್ಪೋರು ಅವು ಪೊಣ್ಣು ಸೈತಿನ ವರೆ ದಾದಮನ್ನರೆ ಸೈತರ ಒಕ್ಕಡೆನ ನಾಲಗೆಡೆ ದಾದಮದ ಬಗಲೋಡ್ತಿ ಒಕ್ಕಡೆ ಸೈತಾನದ ಪೊಣ್ಣಗ ಅಪದ ಹೊಡೆಯನ್ನ ಜಾಗ್ರತೆ ಅಂಚತ್ತು ಕಾಂತಪನ್ನ ವಿಕ್ರಮಡಲ ಆ ಸೀತುಡಲ ಎಂಕೊಂಚೂರು ಪಗೆ ಇತ್ತಂಡು ಐಕೋಸ್ಕರ ಈರೆಡ ಸುಳ್ಳು ಪಂಡದು ಈರೇನು ಚೂರು ಎನ್ನ ಕೈತವಳೆ ಮಾನ್ಪರ ತಗೊಂಡೆ ಆ ನೀರಿನ ನಾಳಗೆ ಬಾರಿ ಸೌಕ ಮಗರು ಇಂತೀನಿ ಈ ನೀರ್ನ ಬೇತೇನೆ ಕಪಾಳ ನಾಟಕನ ಕಂತಪ್ಪಣ್ಣ ಎನ್ನ ತಪ್ಪಂಡು ಎಂಕ ಮಾಪು ಮನ್ಪುಲೆ ಮಾಪು ನಿಕ್ ಮಾಪತ್ ಸಾದಿ ಬಬಿ ಪಂಜಾಯಗಳನ್ನ ಹಾಕೋವಳು ನಿಕ್ ಯಾ ನಿಕ್ ದಾನ ಮಲ್ಪುಜಿ ದಾಯ ಬಣ್ಣ ನನ್ನ ಒಂಜೀಶ ಹುಗರುಡೆ ಇಡೀ ಊರಿಗೆ ದಿನ ಎತ್ತಿನ ಆ ವಿಕ್ರಮಗಳ ಸೀತಗಳ ಒಂಜಿ
ಸಾಧಿ ಧ್ವಜ ಆಯ್ತಾ ಐಕ್ಯ ಮಾಡೋದು ಯಾನ್ ದಾನ ಮಲ್ಪುಜಿ ನಿಕ್ಕೆ ಆ ದೇವರ ಶಿಕ್ಷಕರು ಕಂತು 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 ದೇವರ ಸರಿಯಾದ ಶಿಕ್ಷೆ ಕೊರಿಯರಿ ಇಡೀ ಊರದ ಜನಕ್ಕಲೇನೆ ಮಾಟ ಮಂತ್ರ ಮಲ್ತದೆ ದಾನಕ್ಕೆ ಮಲ್ತಿನ ಪಂಡಿತೆಮ್ಮಿ ಐಕ್ಯ ಮಾಡದ ದೇವರ ಸರಿಯಾದ ಶಿಕ್ಷೆ ಮೇ ಕೊರಿಯರಿ ಇಂಬಿಯನ್ ಇದೇಗೆ ಇಂಚನೆ ಬಿಟ್ಟು ಒಬ್ಬನ ಸರಿಯತ್ತೆ ಒಂತೆ ಬರಿಕೆ ಮಾಡುವೆ ದಾಯ ಬಂಡ ಗಾಯದಾಗ್ಲಿ ಅಡಿಕೆ ಮಾಡೋದು ಬರವಲ್ಲಿ ದಿನದ ಬದುಕೊಡುದಾಯೇ ನಂಜಿ ಮಚ್ಚ ಆಸೆ ದುರಾಸೆ ದಾಯಗು ಮೂಲು ಪೋನಗ ಕೊನೋ ಪೊರ ಅಣ್ಣ ಧರ್ಮ ಬರಲಿ ಅಣ್ಣ ಎನ್ನ ದುರ್ಬುದ್ಧಿದಾತಿ ಎಂಕಿ ಬೆನೆರ ತಿರುಚಿ ಏನಾಂಡಲ ಧರ್ಮ ಕೊರ್ಲೆ ಅಣ್ಣ ಧರ್ಮ ಕೊರ್ಲೆ ಎಲ್ಲ ಅಂದೀರ್ ಓ ಸೀತು ಓ ತಪ್ಪಂಡು ಅಕ್ಕೆ ಸೀತು ಅಕ್ಕೆ ಈರನೇ ರೋಡೆ ಬಂದಾಗ ಸೀತು ಲೆಪ್ಪರ ಬಳ್ಳಿ ಬಂತಾರೆ ತಪ್ಪನಕ್ಕೆ ಅಂಚ ಬನ್ನಡೆ ಸ್ವಾಮಿ ಯಾನ್ ಈರೆಗೆ ಕೆಲ ವಿಷಯ ದ್ರೋಹ ಮಾಡ್ತೆ ಐ ಮದತ್ತು ಬಿಡ್ಲಿ ಸ್ವಾಮಿ ಇತ್ತ ಇನ್ನ ಮೇಕಪ್ಪರ ಓಡಿಕೊಂಡು ಸೀತು ರಾತ್ರಿ ಚಂದ್ರದೇವರು ಎಂಚ ಮೆನ್ಕರ ಅಂಚನೆ ಮೆನ್ಕೋಯಿಂತನ ಅಯ್ಯಿ ದಾದಾಣ ಸೀತನಿಕ್ ಇತ್ತ ನಿನ್ನ ಡ್ರೆಸ್ ಪುರ ಏರಾಡ್ತಿನ ಸೀತು ಎಂಕಿ ಏರ್ಲ ಗತಿಜ್ಜಿ ಸ್ವಾಮಿ ಬಂಜಿಗ್ ಗಂಜಿದ ಅಂತೆ ಏತೋ ದಿನ ಅಂಡು ಸ್ವಾಮಿ ಏತೋ ದಿನ ಅಂಡು ಉಪ್ಪು ತಿಂದನಾತ ನೀರು ಹೊರಡೆತ್ತ ಸೀತು ಅಂದು ಸ್ವಾಮಿ ಯಾನಿ ಏತೋ ಜವನಿರ್ನ ಇಲ್ಲು ಗಾಲ್ ಮಾಡ್ತೀನಿ ಪಾಪಿಯಾನಿ ಈರೇಣಿಯನ್ನ ಕಂಡಣಿಯಿಂದ ಇಲ್ಲಡೆಲೆತ ಪೋತು ಬೇಲೆ ದಾಡ್ದು ಕಟ್ಟಿರ್ತಿ ನಾನ ಮಿತ್ತಿಗೆ ಈ ಪುಣ್ಯ ಭೂಮಿಡು ಪುಟ್ಟಿನ ವಾ ಪೊನ್ನಗಳ ಈ ಬುದ್ಧಿ ಬರಡೆ ವಾ ಪೊನ್ನಗಳ ಈ ಬುದ್ಧಿ ಬರಡೆ ವಾ ಪೊನ್ನಗಳ ಬುದ್ಧಿ ಬರಡೆ ಸೀತು ಯಾನು ಇನ್ನ ಇಲ್ಲಾಗ ಈತ್ ವರ್ಷ ಸೇರಿದಾನಲ್ಲ ಇಂಕ್ ಒಯ್ಟ್ಲ ಕಮ್ಮಿ ಹೊಲ್ತಿಜ ಆಂಡಲ್ಲ ಇಂದ ಇನ್ನಿಕ್ ಈ ಸ್ಥಿತಿ ಆತ ನನಗ ಎಂಕ್ಲ ಬಾರಿ ಬೇಜಾರ ಒಂದುಂಡು ಸೀತು ಆಕಾಶ ಹೊಡಿಪ್ನ ಚಂದ್ರದೇವರು ಎಂಚನ ಬಗೆಲ್ದ ಸೂರ್ಯದೇವರನ್ನ ಬೋಲ್ಪೆಂಚನ ಅಂಚನ ಇಂಕ್ ಆಸರ ಎತ್ನಲ್ಲಿ ಅಂಚಾದ ನಾನು ಈಚೆ ಇರುತ್ತನಾಗ ಎಂಕ್ಲ ಭಾರಿ ಬೇಜಾರ ಒಂದು ಈ ನನ್ನ ಎಂಚ ಸಂದ ಒಂದು ಎಂಕ್ಲ ಗೊತ್ತವೊಂದು ಸೀತು ಇಂದ 4 ದಿನ ಬಂಜಿದ ಬಡವ ಗಂಡಲ್ಲ ಈ ಓಲಾಳ ಬೋದು ಈ ಇನ್ನ ಸಾದಿ ಪತ್ಲ ಸೀತು ಯಾನು ಓಲಾಣಲ್ಲ ಒಂಜಿ ಎಡ್ಡ ಜನಕ್ಲನ್ನ ಇಲ್ಲದುದು ಮನೆದಾರ ಇಲ್ಲದುದು ಯಾನೆ ಎನ್ನ ಬಂಜಿದ ಬಡವನು ತೂಣೆ ಸೀತು ಇನ್ನ ಸಾದಿ ಪತ್ಲ ಸೀತು ಯಾನು ಎನ್ನ ಸಾದಿ ಪತ್ಲ ಸೀತು ಸೀತು ನಾನೇ ಯಾರು ದೂರ ಪೋಡು ಎಂಕಿ ಏರ್ಲ ಗತಿಜ್ಜಿ ಸ್ವಾಮಿ ಏರ್ಲ ಗತಿಜ್ಜಿ ಮೂಜಿ ದಿನದ ಬದುಕೊಡುದಾಯೇ ನಂಜಿ ಮಚ್ಚ ಆಸೆ ದುರಾಸೆ ದಾಯಗು ಮೂಲು ಪೋನಗ ಕೊನೋ ಪೊರ ಮೂಜಿ ದಿನದ ಬದುಕೊಡುದಾಯೇ ನಂಜಿ ಜಾಸ್ತಿ ಸಾಯ್ಮ ಬದುಕುಜಿ ಪದ್ಮ ನೀವು ಬೇಸ ಒಂದುಂಡು ದಮ್ಮುಗಟ್ಟೊಂದುಂಡು ಮೆತ್ತರು ಬರೊಂದುಂಡು ಆಪುಜಿ ಅಂಚು ಪರಡಲ್ಲ ಮಮ್ಮಿ ಕತೆ ಮುಗಿದ ಇನ್ನ ಕತ್ತಲ ಮುಗಿದು ಕೈ ಬತ್ತಿನ ಕಣ್ಣಲ್ಲಿ ಕತ್ತಿ ಮುಕ್ಕ ಈರನೆನ್ನ ಮುಡ್ದು ಪೋಣ ಯಾರು ಎಂಕು ಮುಗಿ ಯಾರು ಈರಿಗೆ ಪೋಣದು ಬಂದು ಕೂಡಲ್ಲ ಪದ್ಮ ಈ ಸಯ್ಯರ ಬಲ್ಲಿ ಲೋಕಡು ಕಣ್ಣನಿಗೆ ಮರಳು ಬತ್ತೈನಲ್ಲ ಅಂದ್ ಬಣ್ಣದ ಅಪರಾಧಿ ನೋಡಲ್ಲೇ
ಯಾನು ಸೈತದು ಈಲ ಸೈತಣ ಇಡೀ ಲೋಕ ಕಣ್ಣನಿಗೆ ಮರಳು ಮತ್ತಾಯನಾಲು ಬಂಡದು నేను దూషించముండు ಈ ಬದುಕುದು ಒರಿಯಡು ಬದುಕುದು ಒರಿದು ನಿರಪರಾಧಿ ಬಂಡುದು ಈ ಸಮಾಜವು ತೆರಿಪೋಡು ಪದ್ಮ ಸಮಾಜ ತೆರಿಪೋಡು అని ಅಪ್ಪಲ ಅಮ್ಮಲ ಸೈಪ್ನ ಟೈಮುಡು ಆಗಲೇ ಕೊಂಚ ಪಾದರೆ ಕೊರ್ದಿತ್ತೆ ಏ ಪತ್ತುಂಡಲ ಎನ್ನ ಸಂಗಡಿನ ಎನ್ನ ಪ್ರಾಣ ಪೋಂಡಲ ಬದುಕವೇ ಪಂಡದಿತ್ತೆ ಅಂಡ ಅಂಡ ಎಂಕ್ ನೀನ ತೋಣ ರಾವಂದಿಚ್ಚಿ ಪದ್ಮ ಎಂಕೆ ಏನೇ ತಯ್ಯರಾತೆ ಅಮ್ಮ ಪಂತಿನ ಪಾತೆರ ಎಂಕ್ ನೆನಪುಂಡು ಎಂಜಿ ಪೂ ಬಾಡಂದಿ ಪೂವಾದ ಮೇರೆ ಪಾಳ ಜೀವನ ಅಡ ಐನು ಎಂಗ್ ಮೆರಪಾರ ಆಯ್ಜಿ ಎಂಗ್ ನನ್ನ ದುಂಬುಗು ಈ ನಿರಪರಾಧ ಯಾದ ಆ ವಿನಯನೊಟ್ಟಿಗೆ ಸುಗೊಟ್ಟಿಪ್ಪೊಡು ಪದ್ಮ ಸುಗೊಟ್ಟಿಪ್ಪೊಡು ಈ ಅಪರಾಧಿ ಹತ್ತು ನಿಂಗೆ ತಿರಿದಿನ ಮಗ ಎಂಕ್ಲ ನಿಜವಾಯಿನ ಅಪರಾಧಿ ಏರ್ನಲ್ಲ ಗೊತ್ತಾಗ್ತದೆ ಅದಕ್ಕೋಸ್ಕರ ನಿಂಗೆ ನಾಡೊಂದು ಬಿದ್ದಾಡ್ತೀನಿ ವಿನಯ್ ಪದ್ಮ ನಿನ್ನ ಕೈ ಪತ್ತದು ನಿಕ್ಕೆ ಈ ರೀತಿಯ ಸ್ಥಿತಿ ಬತ್ತನ ನನ್ನ ಮಾಪು ಮಲ್ಪ ಮಾಪು ಮಲ್ಪ ಪದ್ಮ ವಿನಯ್ ಏರಾ ಪಂಡಿ ಪಾತ್ರ ಕೇಳಿದೆ ಯಾಲ್ನ ನಿಕ್ಲೇನು ಇಲ್ಲಲ್ಗೂ ಆಶ್ರಯ ಕೊರಂದೆ ವಿದೇ ಪಾಡ್ದೆ ಯಾರನ್ನು ಮಾಪು ಮಲ್ಪಲೆ ಮಗ ಇತ್ತೆ ಸತ್ಯ ತಿರಿಂಡ ಸತ್ಯ ಇಕ್ಕೆ ಬಂದ್ಪುಣ ನಾನ ಇತ್ತ ಈರು ನಿಗ್ರ ಜನ ಎಂಗ್ಳು ಖಂಡಿತವಾದಲ ಅನ್ಯಾಯ ಮಲ್ತಿಜ್ಜರು ಇತ್ತೆ ಅಂಡಲ ಎನ್ನ ಸಂಗಡಿ ನಿರಪರಾಧಿಂದ ಗೊತ್ತಾಂಡತ್ತ ರಾಜು ಗೊತ್ತಾಂಡೆ ನಿಕ್ಲತ್ತ ಅಪರಾಧಿಲು ಎನ್ನ ಮೆಗ್ಗೆ ವಿಕ್ರಮ್ಲ ಎನ್ನ ಚಿಕ್ಕಮ್ಮಲ ಅಪರಾಧಿಲು ಅಪರಾಧಿಲತ್ತು ಗದೀರು ಕ್ಷಮಿಸಲಂಗ್ಲೇನು ದಾಯಿಗಿಂತ ತೆಮ್ಮದಿಲ್ಲ ದಾನಂಡಿ ಬೇತದ ಪೂರ ರೋಗ ದೇವರು ಮಲ್ಲ ರೋಗನೆ ಕೊಡ್ತೇನೆ ಎಂಚಿನ ಎಂಕು ಬ್ಲಡ್ ಕ್ಯಾನ್ಸರ್ ಆ ದೇವರು ಕೊಟ್ಟಿನ ಶಿಕ್ಷಣ ಆ ದೇವರು ಕೊಟ್ಟಿನ ಶಿಕ್ಷಣ ಸತ್ಯ ದೇವರು ಎಂಗ ಕೈ ನಿಲ್ಕೆ ಗುರಿಯರು ದಯಪಂಡ ಯಾನಲ್ಲ ಒಂಜಿ ಕೊಲೆ ಮಾಡ್ತತ್ತೆ ಅದಕ್ಕೆ ಸರಿಯಾದ ಶಿಕ್ಷೆ ಅಪ್ಪ ಅಮ್ಮ ಅಲ್ಲ ತಾಯಿಯೊಂದು ಇಪ್ಪಣಾಗ ಅಗಳೇನು ಮುಡ್ತು ಯಾನೆನ್ನ ಸಂಗಡಿಗ್ಲೆ ತಂದು ವಿಜಯ ಪೋಯತ್ತೆ ಶಿಕ್ಷೆ ಅಪ್ಪ ಏನ ಕೊಂಚ ಕೇರಿದ ಆಸೆನ ನೆರವೇರಿಸ್ತಾರ ಪಪ್ಪ ಬೇದ ದಾರಿಜಿ ಪಪ್ಪ ನಮ್ಮ ಗೆನನ್ನ ಎನ್ನ ಸಂಗಡಿ ಪದ್ಮಲ್ಲ ಬೆಳೆದಂತಿನ ಆ ಇಲ್ಲಗು ಹೊರ ಪೋಡು ಆ ಇಲ್ಲದ ಪಿರರ ತೂವಡು ಆ ಇಲ್ಲಗು ಪೋಡು ನೆನ್ ಕೊಂಚ ಆಸೆ ಪಪ್ಪ ಐದಂಜಿ ನೆರವೇರಿಸಲಿ ಈ ಕಾಡು ಬೆಡ್ಡು ಸುತ್ತುದು ಏನು ತರಾತೆ ಅಂಚನೆ ಸಂಗಡಿಗಳ ಭಾರಿ ಕಷ್ಟ ಆತಲು ಹೊರ ಇಲ್ಲಡೆ ಎತ್ತೊಂದು ಪೋಲೆ ಪಪ್ಪ ಹೊರ ಇಲ್ಲಡೆ ಪೋಲೆ ಅವ್ನು ನಿಖಲೇವಿ ಬಲ್ ವಿನಯ್ ಕಲಾಭಿಮನ್ನಳೆ ಬಾಡಂದಿಪ್ಪು ನಾಟಕದ ಅಖೇರಿದ ದೃಶ್ಯ ನನ್ನ ದುಂಬುಗು
ಈ ನಾಟಕನ ಹಳನಿರಿಂಕಿ ಶಾಲೆದ ಶತಮಾನೋತ್ಸವ ಸಂದರ್ಭ ಅಭಿನಯ ಮಲ್ತು ತೋಜಾಯರ ಅವಕಾಶ ಮಲ್ತು ಕೊಟ್ಟಿನಂತ ಮಾತಾ ಸಮಿತಿದ ಪದಾಧಿಕಾರಿಗಳಿಗೆ ಸೊಲ್ಮೆನ ಸಂದ ಒಂದು ಎಚ್ ವಿಶ್ವನಾಥ್ ಬೆಳಿಪಾಡಿ ಮೆರಿಬರೆ ನಂಚಿನ ಬಾಡಂದಿಪು ನಾಟಕದ ಕಡೇತ ದೃಶ್ಯ. ಬಾಡಂದಿ ಪೂವು ನನ್ನ ಜೀವನ ಬಾಡಂದೆ ಒಯ್ವ ಕಣ್ಣ ನೀರುದ ಕಥೆನೆ ಮೂಲಾಂಡು ದಿನಲ ಬಾಳು ವ್ಯಥೆನೆ ಕೇಳುಂಡು ಬ್ರಹ್ಮೆ ಬರೆಯಿನ ಬರವು ತೆರಿಯಂದು ಗಾಳಿ ಗೋಪುರ ಈ ಪೊಣ್ಣನ ಸೆಲುವು ಬಾಡಂದಿ ಪೂವು ಪೊಣ್ಣನ ಜೀವನ ಬಾಡಂದೆ ಒಯ್ವ ಕೊಡಿರ ಪೆರಿಯ ನರಮಾನಿ ನೆತ್ತಿರು ಕುಂದು ಅಮ್ಮ ಭಿಕ್ಷೆ ಕೊಡ್ಲೆ ಕೇರಳ ಭಿಕ್ಷೆ ಕೊಡ್ಲೆ ಬಂದಿದ್ದಾಳೆ ಜಮ್ಮ ಸುಮಾರು ದಿನ ಇನ್ನ ವೈರಿಲಿ ಎಂಗ್ಲ ಮಗ ಚಿಕ್ಕಮ್ಮ ವಿಕ್ರಮ್ ಈ ಸ್ಥಿತಿ ಬರ್ತದ ಯಾರು ಮಂತ್ರ ಎಂಗ್ಲ ಮಂತ್ರ ರಟ್ಟಿದಂದ ಅನ್ಯಾಯನು ಪಣದಿಲ್ಲ ಮಗ ಕೇಳಿ ಮಗ ಕೇಳಿ ಪದ್ಮಲ ಈಲ ಮದಿಮ್ಯಾದ ಸುಕೊಟ್ಟು ಮೆರವು ನಿಪ್ಪುಣನೆ ತುಯರ ತಿರಂದೆ ಈ ನಂಜಿದ ನಾಲಾಯಿಡು பொற்சாந்தின பாத்திரன் மாத்த பண்ணுது ಈ ಬಾಲಕಿಯನ್ನು ತಡರಿ ತಿರಂತಿ ಶಿಕ್ಷೆನು ಕೊರಿಯ ದೇವರ ಮಗಕ್ಕೆ ಆಸ್ತಿತಿ ಕೊಡುವ பண்ணுது என்ன ಕೈ ಬತ್ತಿ ಕಂಡನೆಗೆ ವಿಷ ಪಾಡ್ದಿಕ್ಕೇರಿ ಮಗ ಇನಿ ಹೆಂಗ ನಟ್ಟದಿಲ್ಲ ದಿನಂತರ ಪರಿಸ್ಥಿತಿ ಆದ್ರ ಮಗ ಎನ್ನ ಕರ್ಲದ ತುಂಡೆ ಎನ್ನ ಸೊಂಟನು ಪೊಲ್ತಬಾರ್ದಿನ ಮಗ ನನ್ನ ಆದ ಮಲ್ಪುಣ ಮಗ ಆದ ಮಲ್ಪುಣ உங்களுக்கு ಅಂಚನೆ ಅವಳು ಉಮ್ಮನ ಪುಡೋಡು ಕುದಕ್ಕೆ ಕಾಕ್ಕೆ ಕುರುಡು ತಿನ್ನೋಡು ಅಂದರಾಜ್ ಈರ್ಪನ್ಪಿನ ಸತ್ಯ ಎಂಕಲ ಮಲ್ತಿನ ಅನ್ಯಾಯ ಇಡೀ ಸಮಾಜಗೆ ತೆರೆಯೋಡು ಎಂಕ್ಲೆಗೆ ಈತ್ ಮಾತ್ರ ನಿರ್ತ್ಲ ಹೆಚ್ಚಿಗೆ ಎಂಕ್ಲ ನರಕ ಬರಡು ಅನ್ಯಾಯ ಮಲ್ತುನಗಳಿಗೆ ಅನ್ಯಾಯ ಮಲ್ತುದೇ ಸಿಕ್ಕ ಆತು ಅನ್ಯಾಯ ಮಲ್ತುದರ್ ನಿಗ್ಲು ಪಾಪದಿಂದ ಸಂಗಡಿನ ಅನ್ಯಾಯಗೊಳಪಡಿಸ್ಯಾರು ಐಕ್ಯ ಮಲ್ಪುಣಿ ನರಮಾನ್ಯನ ಕಣ್ಣುನಲ್ಲ ಕಟ್ಟವಲಿ ದೇವರನ್ನ ಕಣ್ಣನ್ನು ಕಟ್ಟಾರ ಅಂದರಾಜು ಈರ್ಪನ್ಪಿನ ಸತ್ಯ ನೆನೆಯಾಡು ಎನ್ನ ಅಹಂಕಾರಡು ಪುನಃ ಪೊರ್ತುಗೂ ನೆನೆತ್ತಿಜಿ ಎನ್ನ ಅಪ್ಪ ಎಂಕು ಎನ್ನ ಬುದ್ಧಿನ ತೆರೆದು ಬಂಡೇರು ಆಂಡ ಎನ್ನ ಬೆಚ್ಚನ ತೆರೆದ ಅಹಂಕಾರಡು ಯಾನಾರಿನ ದಂಟದು ನಡುತ್ತೆ ಎನ್ನ ಎಂಕು ಈ ಭೂಮಿದ ಪಲ್ಪು ತೋಜಾಯಿನ ಅಪ್ಪಗ ಎನ್ನ ಅಮ್ಮಡನೆ ವಿಷ ಮಾಡ್ಪಾಯ ಎನ್ನ ಪ್ರೀತಿದ ಪಲಯಗ
ಆಸ್ತಿ ಇಲ್ಲದ ಆಸೆಡೆ ಮರಳು ಬರ್ತಾರೆ. ಎನ್ನ ಅತ್ತಿಗೆ ಎನ್ನ ಅಪ್ಪೆಗೆ ಸಮಾನವಾದ ತೂವಡೈನ ಎನ್ನ ಅತ್ತಿಗೆನೆ ಕಾಮದ ರೂಪಡುದು ಅವೇತೋ ಕಲ್ವ ಬೇರ ಮಲ್ತೆ ಆಡಿ ಅಮ್ಮಡ ವಿಷ ಪಾಡ್ಬೇರ ಪಣ್ಣ ನಾಲಾಯಿ ಎಂಕಿಡಿ ಸರಿ ನಮ್ಮ ಗುರಂತಿ ಎಂಕಳ ಮಲ್ತಿನ ಅನ್ಯಾಯಗೂ ಇದು ಮಾತ್ರ ಯಾಣ್ ಅವೇತೋ ಕಲ್ವ ಬೇರ ಮಲ್ತೆ ಏತೋ ಮಾನವತಿ ಪೊಣ್ಣುಲೇನೆ ಹಾಲು ಮಲ್ತೆ ಆ ದೇವರಲ್ಲಿ ಕೊಂದು 20 ಮಣ ಮಿತ್ತೆ ಅಪವಾದ ಪಾಡಿಯೇ ಅರನೇ ಇಲ್ಲದೆ ಬಿದೈ ಪಾಡಿ ಆಂಡಾಲ ಕರಿ ಮಾಡ್ತ ದೋಷ ತತ್ತಿಜಿ ಚಂದ್ರರಾಯಣ ಚಾಡಿ ಪಂಡದು ಆ ಪದ್ಮಗಳ ನಿಕ್ಕಲ ಅರ್ನ ಇಲ್ಲಲೇ ಜಾಗದಿ ಕಂದಿರ ನಿನ್ನ ತಂಗಾಡಿ ಪದ್ಮ ಎಣ್ಣ ಪಲಯ ಮುದಗಿ ಸಮಾನ ಪಂದಿ ಎಣ್ಣಂದೆ ಅಲ್ಲನೆ ಸ್ವಾಧೀನ ಮಲ್ತೊಡರ ಅವೇತೋ ಕಲ್ವ ಬೇರ ಮಲ್ತ ಮಾನವತಿ ಪೊಣ್ಣುಲೇನು ಹಾಲು ಮಲ್ತ ಐತ ಫಲವಾದ ಮೈ ಮಾದ ಕರಗಿದೆ ನರಮಡಿ ಮುಟ್ಟ ಮಾಪು ಮಲ್ತದೆ ಅವತ್ತಂದೆ ಏನನೆ ವರ್ಮ ತಿಂಗಳು ಪಂಜಿಡು ತೀತೆ ಪೆತ್ತದು ತಾಂಕಿನ ಎಣ್ಣ ಅಪ್ಪೆಗೆ ಸೂಳೆ ಕೊರಿಯರ ಕಾಸಿಗೆ ಬಾಡಾದು ಸೊಂಟಗೂ ಬಲ್ತದೆ ಪೊಳಿತು ಮಾಡಿಯ ಎಂಗಳ ಮಲ್ತಿನ ಅನ್ಯಾಯ ಮಾತ ಮಾಪು ಮಲ್ಪುಳೆ ಮಾಪು ಮಲ್ತದೆ ನಿಗಳೆ ಸುಕೊಟ್ಟುಪ್ಪಳೆ ಪಂಡು ಆ ದೇವರಿಡ ನಟ್ಟೊಡುವೆ ಯಾಡು ದೂರ ಪೋಪೆ ಸುಕೊಟ್ಟು ಮೆರವಂತಿಪ್ರೆ ಜೋಕುಲೆ ಯಾನು ಮಲ್ತಿನ ಅನ್ಯಾಯಗೂ ಎಗ್ಲೆ ಮಾಪ ಮಲ್ಪುಳೆ ಸೇವರೆ ಮಾಪ ಮಲ್ಪುಳೆ ಅಕ್ಕೇರಿದ ರಡ್ಡು ಆಸೆ ಉಂಡು ರಡ್ಡು ಆಸೆನು ಪನ್ನಿ ಬುಕ್ಕ ಬದುಕುದು ಒರಿಯಣ ಬದುಕುದು ಒರಿಯಣ ಬುಕ್ಕ ಬಲೆ ನೇ ಬಾವಿರೆ ತಿನ್ನಂಜಿ ಆಸೆ ಎನ್ನಲ್ಲ ಎನ್ನ ಸಂಗಡಿ ಇಲ್ಲ ಓಲೋ ಬೀದಿಡು ಪೂರ್ಣಿತ್ತನಗ ಈತು ಎಲ್ಲೆಡ್ತು ಈತು ಮಲ್ಲೆ ಮಲ್ತನಾರು ಎನ್ನ ಪೊಪ್ಪ ಎನ್ನ ಹೊಣೆಗಾರಿಕೆ ಉಂಡು ಆರನ ಮಿತ್ತು ಋಣ ಉಂಡು ಆರೇನು ಕಡೆ ಮುಟ್ಲ ಎಂಕಲಿನ ಸಾಂಗ್ನೆಡ್ತಾವರ ಆರೇನು ತೂವ ನೋಡುದು ಪಂಡದು ಎಂಕ ಬಾರಿ ಆಸೆ ಇತ್ತಿಡು ಪಂಡ ನಿನಿಕಾನಗ ಅವ್ವ ಒಂದಿಜ್ಜಿ ನನ್ನ ದುಂಬುಗು ಎನ್ನ ಪೊಪ್ಪನ ಜವಾಬ್ದಾರಿನು ಈರು ವಯಸ್ಸು ನೋಡು ರಾಜು ಈರೆಗೆಂಚ ಪಪ್ಪನ ನಮ್ಮ ಪಾಲದ ದೇವರಾರು ನೀಗ್ಲೇ ಈತ ಮಲ್ಲೆ ಮಲ್ತೇನೆ ಏನು ಆರೆ ಎಲ್ಲ ಜೀವನ ಇಪ್ಪತ್ತಿನ ತೂವನ್ನ ಜವಾಬ್ದಾರಿ ಇಲ್ಲ ರಾಜು ಇನ್ನೇನ ಮೊದಲ ಎಬ್ಬಲೆ ರಾಜು
ಯಾನಪ್ಪಗರ ಬಂದಿದ್ದೆ ಎನ್ನ ಸಕಲ ಆಸ್ತಿನ ನಿಕ್ಕೆ ಬರೆದು ಕೊಡ್ತೇನೆ ಅಪ್ಪಗೆ ಈ ದಾದ ಪಂಡ ಎನ್ನ ಆಸ್ತಿ ಹೆಚ್ಚಿನ ಇದ್ದಿಲ್ಲ ಅವು ಪಕ್ಕ ಸೇರಿನ ಇದ್ದೆ ಎಂಟು ಸೇರಿನ ಸಕಲ ಆಸ್ತಿನ ഞാൻ പത്മാവി കരുതുകൊണ്ട് ನನಂಜಿ ಆಸೆ ಉಂಡಿಕ್ಕು ನನಂಜಿ ಆಸೆ ಉಂಡು ಎನ್ನ ಸಂಗಡಿ ಈತು ಎಲ್ಲಿ ಎಡ್ತು ಈತು ಮಲ್ಲೆ ಮುಟ್ಟ ಏನೊಟ್ಟಿಗೆ ಬೆಳೆದು ಬರ್ತಳು ಏನ ಸುಮಾರು ಸತಿ ಇದನ್ನು ಪಂತೆ ಅಪ್ಪ ಅಮ್ಮ ನೆತ್ತೆರಡು ಬೂರು ದಿಪ್ಪುನಾಗ ಎನ್ನ ಅಮ್ಮ ಪನ್ನ ಪಾತೆರ ಬಳು ಊದ ಲೆಕ್ಕ ಉಳ್ಳಲು ಬಳನ ಬಾಡಂದಿ ಪೂವಾದ ಮೇರೆ ಪಾಲ ಅಂದು ಬಂದಿದ್ದೇರು ನನ್ನ ಬಳನ ಈತ ನೇಟ ಓವೇ ಸಮಸ್ಯೆలు ಬರಂದ್ರೆಕ ತೂವರ ತೂಂಡೆ ಅಣ್ಣ ದೇವರನ ಪರೀಕ್ಷೆನ ದಾನ್ನ ಎಂಕು ದೇವರು ಇಂಚಿನ ಕಾಯಿಲೆ ಕೊರಿಯರು ನನ ಹೆಚ್ಚ ಸಮಯ ಬದುಕುದಿ ಬಳನ ನನ ದುಮ್ಮುಗೋ ನಿಗಳು ಮಾತೆಲ್ಲ ಸೇರ್ದು ಬಾಡಂದಿ ಪೂವಾದ ಮೇರೆ ಮೂಲಾಡು ದಿನದ ಬಾಳು ವ್ಯಥನೆ ಕೇಳುಂಡು ಬ್ರಹ್ಮೆ ಬರೆಯಿನ ಬರವು ತೆರೆಯಂದು ಗಾಳಿ ಗೋಪುರ ಈ ಪುಣ್ಣನ ಆಸೆಲು ಬಾಡಂದಿ ಪೂ ಪುಣ್ಣನ ಜೀವನ ಹರಿ ಓಂ ಈದ್ ಬರ್ತು ಈ ನಾಟಕವನ್ನು ತೋದು ಪ್ರೋತ್ಸಾಹಿಸಿದ ಸಮಸ್ತ ಕಲಾಭಿಮಾನಿಗಳಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪರವಾದ ಸೊಲ್ಮೇಲೆ ಸಂದಾವನಲ್ಲ ಅಂಚನೆ ಪದ್ಯವಾಡಿ ಸಾಂಗ್ ಒಂದು ಸೂಚನೆ, ನಾಳೆ 1 ರಿಂದ 4ನೇ ತರಗತಿಯವರೆಗೆ ಮಕ್ಕಳಿಗೆ ರಜೆ ಶಾಲೆಗೆ, 5, 6 ಮತ್ತು 7, 8ನೇ ತರಗತಿ ಮಕ್ಕಳು ಶಾಲೆಗೆ ಬರಬೇಕು. ಮಧ್ಯಾಹ್ನದವರೆಗೆ ಶಾಲೆ ನಡೀತದೆ. 5, 6 ಮತ್ತು 7 ಮತ್ತು 8ನೇ ತರಗತಿ ಎಲ್ಲ ನಾವು ಸ್ವಚ್ಛತೆ ಮಾಡಬೇಕು. ಜೊತೆಗೆ ಐದರಿಂದ 8ನೇ ತರಗತಿಯವರೆಗಿನ ಮಕ್ಕಳು ಹಾಗೂ ಶಾಲೆಯ ಎಲ್ಲ ಶಿಕ್ಷಕರು ಮತ್ತು ಅಡುಗೆ ಸಿಬ್ಬಂದಿಗಳು ಕೂಡ ಶಾಲೆಗೆ ಬರಬೇಕಂತೇಳಿ ಈ ಮೂಲಕ ಸೂಚನೆ ನೀಡುತ್ತಿದ್ದೇವೆ. ಕೆಲವೊಂದು ವಿಚಾರಗಳು ಇರ್ತವಲ್ಲ, ಅಲ್ಲಲ್ಲಿ ಬಿದ್ದಿ ಇರ್ತದೆ.
ಹರಿ ಓಂ ಹರಿ ಓಂ. ಮಾತಿರ್ಲ ಅಲ್ಲೇ ಒಂತಲೆ ಒಂದು 5 ನಿಮಿಷ ಅಲ್ಲೇ ಒಂತಲೆ ಮಾತಿರ್ಲ. ಶತಮಾನೋತ್ಸವದ ಅಧ್ಯಕ್ಷರು ರಮೇಶ್ ರೈಗಳು ಮೇಲೆ ಬರಬೇಕು. ಈ ನಾಟಕ ಅಭೂತಪೂರ್ವವಾಗಿ ಯಶಸ್ವಿಯನ್ನು ಕಾಣಲಿಕ್ಕೆ ಈ ನಾಟಕ ಬರೆದಿರುವಂತಹ ವಿಶ್ವನಾಥ್ ಎಚ್ ಬೆಳ್ಳಿಪ್ಪಾಡಿ ಇವರು ಎಲ್ಲಿದ್ರೂ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ನಾಟಕ ಬರೀನಾರು ವಿಶ್ವನಾಥ್ ಎಚ್ ಬೆಳ್ಳಿಪ್ಪಾಡಿ ಬೇರೆ ಈ ಬರೀನಂತ ನಾಟಕ ನಮ್ಮ ಈ ಊರ್ದ ಜವಣಿಯರ ಗುಂಪು ತುತ್ಪದಿರಿ ಈ ನಾಟಕದ ಪೂರ ಅಭಿನಂದನೆ ಆರೋಗ್ಯ ಸಲ್ಲಿಸುವ ಒಂದು ಈ ಸ್ಮರಣಿಕೆ ಬೊಕ್ಕ ಶಾಲೆಯನ್ನು ನಮ್ಮ ಶಾಲಾ ಮುಖ್ಯ ಗುರುಗಳು ಕೇಳಿದ್ರು. ಅದೇ ರೀತಿ ಈ ನಾಟಕ ಯಶಸ್ವಿಯಾದ ಕಾರಣ ನನ್ನೋರಿ ನಮ್ಮ ಇಂಚರ ಮ್ಯೂಸಿಕ್ ಕಾರಣ್ ಸರ್ ಒಲಿತಲ್ನ ಇರಬಾರದು ಕೇಳೋದಿಲ್ಲ ಆರ್ಪೋಯಿರಿ ಸಾರಿ. ಅಂಚನೆ ಈ ನಾಟಕದ ಪದ್ಮನ ಪಾಠ ಮಾಡ್ತಿದ್ದಾರೆ ನಮ್ಮ ರವಿಯಣ್ಣೆ ಒಳಿತಿನ ಸ್ಟೇಜಿಗೆ ಬಾರ್ದು ಕೇಳೋದಿಲ್ಲ. ಯಶಸ್ವಿಗೆ ಮೂಲ ಕಾರಣ ನಮ್ಮ ಲೇಡಿ ಪಾಠ ಬಣ್ಣ ರವಿ ಕುಂಬ್ರ ಮೇರೆಗೆ ನಮ್ಮ ಶಾಲು ಹೊದಿಸಾದ ಸ್ಮರಣೆ ಕೊಡ್ದು ಗೌರವಿಸಾಡು ಬಣ್ಣದ ಶಾಲಾ ಮುಖ್ಯ ಗುರುಗಳ ಕೇಳೋದಿಲ್ಲ. ಧನ್ಯವಾದಗಳು. ಅಂಚನೆ ಈ ನಾಟಕನ ಯಶಸ್ವಿ ಕಾರಣ ಪ್ರತಿಯೊರಿಯಾಗ್ಲ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕರಿಸಿದ ಪ್ರತಿಯೊರಿಯಾಗ್ಲ ಒಂದೇ ಪಾತ್ರದ ಧನ್ಯವಾದವನ್ನು ಕೊರಂದು ಈ ಶತಮಾನೋತ್ಸವ ಕಾರ್ಯಕ್ರಮ ಇಡೆಗೆ ಮುಗಿತಂದಲ್ಲ. ಧನ್ಯವಾದಗಳು ಮಾತ್ರ.